ಸುರೇಶಣ್ಣ, ಓ ಸುರೇಶಣ್ಣ ಎಂದು ದೇವಪುರದ ಪೇಟೆ ಬೀದಿಯಲ್ಲಿ ಹೋಗುತ್ತಿರಬೇಕಾದರೆ ಯಾರೋ ಗಟ್ಟಿಯಾಗಿ ಸುರೇಶನ ಹೆಸರು ಹಿಡಿದು ಕೂಗಿದ್ದು ಕೇಳಿಸಿತು. ಧ್ವನಿ ಕೇಳಿಯೇ ಅದು ಏಲಕ್ಕಿ ವ್ಯಾಪಾರಿ ಅಬ್ಲ್ಯೂಸಾಲಿ ದನಿ ಎಂದು ಸುರೇಶನಿಗೆ ಸ್ಪಷ್ಟವಾಯಿತು. ಇನ್ನು ಇವನ ಹರಿಕಥೆ ಬೇರೆ ಕಾಲ್ಗಂಟೆ ಕೇಳಬೇಕು ಎಂದು ಮೂಟೆಯನ್ನು ದಾರಿಪಕ್ಕದ ನೆರಳಲ್ಲಿಡುತ್ತಾ ಗೌರಿ ಗೊಣಗಿದಳು. ಅವನು ಯಾವಾಗಲೂ ಏಲಕ್ಕಿ ಕಡಿಮೆ ಬೆಲೆಗೆ ಕೊಳ್ಳುತ್ತಾನೆಂದು ಅವನ ಮೇಲೆ ಗೌರಿಗೆ ಅಸಹನೆ. ಯಾರು ಯಾವ ರೇಟಿಗೆ ಕೊಂಡರೂ ಅವಳಿಗೆ ಮೋಸ ಹೋಗಿದ್ದೇವೆಂದು ಯಾವಾಗಲೂ ಅನ್ನಿಸುತ್ತಲೇ ಇರುತ್ತದೆ. ಅದರಲ್ಲೂ ಸುರೇಶ ಏನನ್ನಾದರೂ ಕೊಂಡರೆ ಅಥವಾ ಮಾರಿದರಂತೂ ಸರಿಯಾಗಿ ಟೋಪಿ ಬಿದ್ದೇ ಇರುತ್ತಾನೆನ್ನುವುದರಲ್ಲಿ ಅವಳಿಗೆ ಅಚಲ ನಂಬಿಕೆ. ಸುರೇಶನಂತೂ ಇದೊಂದು ಅವಳ ಮನಸ್ಸಿನ ಕಾಯಿಲೆ ಎಂದೇ ತೀರ್ಮಾನ ಮಾಡಿದ್ದ. ಅವಳ ಹತ್ತಿರ ಎಷ್ಟೇ ದುಡ್ಡಿರಲಿ 10 ಪೈಸಾ 5 ಪೈಸಾ ಕಡಿಮೆಗೆ ಸಿಗುತ್ತದೆಂದು ನೂರಾರು ಅಂಗಡಿಗಳಲ್ಲಿ ರೇಟು ಕೇಳಿಕೊಂಡು ತಿರುಗುವುದು ನೋಡಿದರೆ ಯಾರಿಗೂ ಹಾಗನ್ನಿಸುವುದು ಸಹಜ. ಗೌರಿ ಸುರೇಶ ಸೇರಿಕೊಂಡು ಸಾವಿರಾರು ರೂಪಾಯಿ ಪೋಲು ಮಾಡಿದ್ದರೂ ಚೌಕಾಸಿ ಮಾಡದೆ ವ್ಯಾಪಾರ ಮಾಡುವವರನ್ನು ಕಂಡರೆ ಗೌರಿಗೆ ಸಿಟ್ಟು. ಏನೇನೋ ಕೊಳ್ಳಬೇಕೆಂದು ಕಾರ್ಯಕ್ರಮ ಇಟ್ಟುಕೊಂಡು ಗೌರಿ ಪೇಟೆಗೆ ಬಂದಿದ್ದರಿಂದ ಇವತ್ತು ಅಂಗಡಿ ಸುತ್ತಿಸಿ ಪ್ರಾಣ ತೆಗೆಯುತ್ತಾಳೆಂದು ಸುರೇಶ ಬಸ್ ಹತ್ತುವಾಗಲೇ ಅಂದುಕೊಂಡಿದ್ದ. ಅಬ್ಬಸಾಲಿ ಅವನ ಪೆಟ್ಟಿಗೆ ಅಂಗಡಿಯಿಂದ ಇಳಿದು ಸುರೇಶನ ಕಡೆಗೆ ಬರುತ್ತಿರಬೇಕಾದ್ರೆ, ನೋಡ್ರಿ, ಅವನತ್ರ ಪಂಚಾಯತಿಗೆ ಹೊಡಿತಿಲ್ಲೇ ಕೂತ್ರೆ ನಾ ಸುಮ್ಮನಿರೋಲ್ಲ, ನನಗೆ ಸುಮಾರು ಕೆಲಸ ಇದೆ ಇವತ್ತು ಎಂದು ಸುರೇಶನ ಕಡೆಗೆ ತಿರುಗಿ ಗೊಣಗಿದಳು. ಮೂಟೆ 1 ನಿಮಿಷ ಮರದ ನೆರಳಲ್ಲಿಟ್ಟು ಸುಧಾರಿಸ್ಕೊಮಾರೈತೆ. ಸುಮಾರು ಕೆಲಸ ಎಂಥದ್ದು ನಿಂದು? ತುರಿಯೋ ಮನೆ ಬ್ರೌಸ್ ಪೀಸು ಹುಡ್ಕೋತಾನೆ, ಅದಕ್ಕೆ ಸಾಯಂಕಾಲದವರೆಗೂ ಟೈಮ್ ಇದೆಯಲ್ಲ, ಬೇಕಾದ್ರೆ ಹೋಟೆಲಿನಲ್ಲಿ ರೂಮ್ ತಗೊಂಡು ನಾಳೆ ಸಾಯಂಕಾಲದವರೆಗೂ ಹುಡುಕೋ ಎಂದು ಅವಳ ಶಾಪಿಂಗ್ ಚಪಲವನ್ನು ಸುರೇಶ ಅಪಹಾಸ್ಯ ಮಾಡಿದ. ಏನಮ್ಮ ನೀವು, ನಾನು ಅಲ್ಲೇ ಅಂಗಡಿ ಮೇಲೆ ಕೂತಿದ್ದೀನಿ, ನನಗೊಂದು ಮಾತು ಹೇಳಿದ್ರೆ ಮೂಟೆ ತಂದು ಕೊಡ್ತಿರ್ಲಿಲ್ವಾ? ಅಂಗಡಿ ಎದುರ ನೀವು ಹೋಗಿದ್ದು ನನಗೆ ಕಣೆ ಕಾಣಲಿಲ್ಲ ಎಂದು ಗೌರಿ ಮೂಟೆ ಹೊತ್ತುಕೊಂಡು ಹೋಗುತ್ತಿರುವುದು ದೊಡ್ಡ ಅಚಾತುರ್ಯ ಎನ್ನುವಂತೆ ಮಾತಾಡಿ ಸುರೇಶನ ಕಡೆಗೆ ತಿರುಗಿ, ಅವ್ರಿಗೇನೋ ಹೇಳೋದಕ್ಕೆ ನಾಚಿಕೆ ಅಂದ್ರೆ ನಿಮಗಾದ್ರೂ ಗೊತ್ತಾಗ್ಬೇಡವಾ ಎಂದು ಅಬೂಸಾಲಿ ಬರಬರುತ್ತಲೇ ವಿಷಾದ ಸೂಚಿಸಿದ. ಅವನ ವಿಶ್ವಾಸದ ನುಡಿಗಳನ್ನು ಕೇಳಿ ಗೌರಿಗೆ ಅವನ ಬಗ್ಗೆ ಇದ್ದ ಅಸಹನೆ ಕೊಂಚ ಕಡಿಮೆಯಾಯಿತು. ಹಂಗೇನಿಲ್ಲ ಅಬ್ಬಲಿ, ಮೂಟೆ ನೋಡಕ್ಕಿಂಗೆ ಕಾಣದಷ್ಟೇ, ತೂಕ ಏನಿಲ್ಲ ಎಂದಲ. ನಿಮ್ಮನೆಗೆ ಬಂದು ಎಷ್ಟು ಸಾರಿ ವ್ಯಾಪಾರ ಮಾಡಿದ್ದೀನಿ, ಎಷ್ಟು ಸಾರಿ ಕಾಪಿ ಟೀ ಕುಡ್ಕೊಂಬಂದಿದ್ದೀನಿ, ಒಂದಿನ ನಿಮ್ಮ ಮೂಟೆ ಹೊತ್ಕೊಂಡ್ಬಂದು ಕೊಟ್ರೆ ನಮ್ಮ ಕೈ ಸೌದೋಗುತ್ತಾ ಹೇಳಿ ಎಂದು ಅಬೂಸಾಲಿ ಗೌರಿಗ ಪ್ರಶ್ನೆ ಕೇಳಿದ. ಅಬೂಸಾಲಿ ಮಾತುಗಾರಿಕೆಯ ಪರಿಚಯ ಚೆನ್ನಾಗಿದ್ದ ಗೌರಿ ಅವನು ಅಷ್ಟೊಂದು ಆತ್ಮೀಯತೆ ವ್ಯಕ್ತಪಡಿಸಿದ್ದು ನೋಡಿ ಏನೋ ವ್ಯವಹಾರ ಪ್ರಾರಂಭಿಸಲೆಂದೇ ಈ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಅನುಮಾನಿಸಿದಳು. ಆದರೂ ಅಬೂಸಾಲಿ ಅವರಿಗೆ ಅಲ್ಲಿದ್ದ ಮಿಕ್ಕ ಎಲ್ಲಾ ಏಲಕ್ಕಿ ದಳ್ಳಾಳಿಗಳಿಗಿಂತ ಹೆಚ್ಚು ಪರಿಚಯದವನಾಗಿದ್ದ. ಕೇಳಿದಳು, ಆದ್ರೆ ಈಗೇನಾಗ್ಬೇಕು ನಿನಗೆ ಸಾಬು ಎಂದು ನೇರವಾಗಿ ಗೌರಿ ಪ್ರಶ್ನೆ ಮಾಡಿದಳು. ನನಗೇನಾಗ್ಬೇಕು ಗೌರಿಯಮ್ಮ, ಈ ಸಾಬಿ ಏಲಕ್ಕಿ ಬಾಚ್ಕೊಳ್ಳೋದಕ್ಕೆ ಮಾತಾಡಿಸ್ಕೊಂಡು ಬಂದ ಅಂತ ತಿಳಿಬೇಡ್ರಿ. ಈಗ ಇಲ್ಲಿ ತನಕ ಬಂದಿದ್ದೀರಾ, 4 ಹೆಜ್ಜೆ ನನ್ನ ಅಂಗಡಿವರೆಗೆ ಬಂದು ಒಂದೋಟ ಕಾಪಿ ಕುಡಿದೋಗ್ರಿ. ನನಗೆ ವಿಶ್ವಾಸ ಮುಖ್ಯ, ವ್ಯಾಪಾರ ಎಲ್ಲ ಆಮೇಲೆ ಎಂದು ಅಬ್ಲೂಸಾಲಿ ಅವರಿಬ್ಬರನ್ನು ಕರೆದ. ಇನ್ನೊಂದ್ಸಾರಿ ಬರ್ತೀವಿ ಮಾರಾಯ, ಇವತ್ತು ನಮಗಿನ್ನೂ ವಿಪರೀತ ಕೆಲಸ ಇದೆ ಎಂದು ಸುರೇಶ ಹೇಳಿದ. ಸುರೇಶಣ್ಣ, ನಾನು ವ್ಯಾಪಾರಕ್ಕೆ ಅಂತ ಕರೀತಾ ಇಲ್ಲ, ವಿಶ್ವಾಸ ಅಷ್ಟೇ. ಏನಕ್ಕಿ ನೀವು ಕೊಟ್ಟು ನನಗೀಗ ಬೇಡ, 1 ತಿಂಗಳಿಂದ ನನ್ನ ವ್ಯಾಪಾರ ಬಂದ್ ಮಾಡಿದ್ದೀನಿ ಎಂದು ಹೇಳಿ ಅಂಗಡಿಗೆ ಬರಲು ಸಾಬಿ ಒತ್ತಾಯಿಸಿದ. ಯಾಕೋ ಮಾರಾಯ, ಏಲಕ್ಕಿಗೆ ಒಳ್ಳೆ ರೇಟು ಬರೋ ಟೈಮಿಗೆ ವ್ಯಾಪಾರ ಬಂದ್ ಮಾಡಿದ್ದೀಂತೆ ಎಂದು ಗೌರಿ ಕುತೂಹಲದಿಂದ ಕೇಳಿದಳು. ಸುಮ್ಮನೆ ಕುತೂಹಲ ಕೆರಳಿಸಿ ಹರಟೆ ಮುಂದುವರಿಸಲಷ್ಟೇ ಸಾಬಿ ಹೀಗೆ ಹೇಳುತ್ತಿದ್ದಾನೆ ಎಂದು ತಿಳಿದಳು. ಏಕೆಂದರೆ ಅಬ್ಲೂಸಾಲಿಯದು ಜನ್ಮಾಂತರಗಳಿಂದ ತಲಾಂತರಗಳಿಂದ ಏಲಕ್ಕಿ ವ್ಯಾಪಾರದಲ್ಲಿ ಮುಳುಗಿ ಎದ್ದ ಮನೆತನ. ಅವನಪ್ಪನ ಕಾಲದ ಅವನ ಶ್ರೀಮಂತಿಕೆಯನ್ನು, ಅವನು ಸಂಪಾದಿಸಿರುವ ಹಾಗೂ ಕಳೆದಿರುವ ದುಡ್ಡಿನ ಲೆಕ್ಕವನ್ನು ಗೌರಿ ಅವನ ಬಾಯಿಂದ ಕೊನೆ ಪಕ್ಷ 100 ಸಾರಾದರೂ ಕೇಳಿರಬಹುದು. ಈಗಲೂ ಸಹ ಅವನು ಕರೆಯುತ್ತಿರುವುದು ವ್ಯಾಪಾರಕ್ಕಲ್ಲದಿದ್ದರೆ ತನ್ನ ಗತಕಾಲದ ವೈಭವಗಳನ್ನು ವರ್ಣಿಸಿ ಮತ್ತೊಮ್ಮೆ ಇಬ್ಬರೆದುರು ನಿಟ್ಟುಸಿರು ಬಿಡುವುದಕ್ಕಿರಬೇಕು. ಯಾಕೆ ಅಂತ ಹೇಳ್ತೀನಿ ಪನ್ನಿ, ನಡುಬೀದಿಲ್ ನಿಂತ್ಕೊಂಡು ಕೇಳಿದರೆ ಹೆಂಗೆ ವೇಳಿ ಎಂದು ಮತ್ತೊಮ್ಮೆ ಸಾಬು ಆಗ್ರಹಪಡಿಸಿದ. ವಾಂತಿ ಮೆಟ್ಟಿದ್ದ ಮೆಟ್ಟುಗಳನ್ನು ತೊಳೆದುಕೊಳ್ಳಬೇಕೆಂದು ಸರಸರ ಕಾಲು ಹಾಕಿದ್ದವರಿಗೆ ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಸಾಬಿ ಹತ್ತಿರ ಮಾತಾಡಿ ಮುಗಿಸುವ ವೇಳೆಗೆ ಅದು ಮರೆತೇ ಹೋಗುವ ಹಾಗಾಗಿತ್ತು. ಹಾಗಾಗಿ ಇಬ್ಬರ ಮನಸ್ಸಿನಲ್ಲೂ ಅದು ಸುಳಿದರೂ ಆಗಲೇ ಸಗಣಿ, ಕೊಚ್ಚೆ ಇತ್ಯಾದಿ 26 ಮೆಟ್ಟಿದ್ದರಿಂದ ವಿಶೇಷವಾಗಿ ಅದನ್ನು ತೊಳೆಯಬೇಕೆಂದು ಅನ್ನಿಸಲಿಲ್ಲವೋ ಏನೋ. ಮಾರಾಯ, ಇವತ್ತು ಇದ್ದಕ್ಕಿದ್ದ ಹಾಗೆ ಮೋಡ ಕವಿದು ಮಳೆ ಬರುವ ಹಾಗಿದೆ. ಇನ್ನು ಪಿರಿಪಿರಿ ಸೋನೆ ಹಿಡಿದಂತ್ರೆ ನಮ್ಮದು ಇವತ್ತಿನ ಕೆಲಸ ಕಂಪ್ಲೀಟು ಹಾಳೆ. ನಿನಗೆ ಹೇಳಿರೂ ಅರ್ಥವಾಗುವುದಿಲ್ಲ ಎಂದು ಗೊಣಗುತ್ತಾ ಸುರೇಶ ಗೌರಿ ಜೊತೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಬೂಸಾಲಿ ಅಂಗಡಿ ಕಡೆಗೆ ಕಾಲು ಹಾಕಿದ.
ಏಲಕ್ಕಿ ಸೀಸನಿನ ಕಾಲದಲ್ಲಿ ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಏಲಕ್ಕಿ ದಳ್ಳಾಳಿಗಳು ಕಾಗೆ ಕಂತ್ರಿ ನಾಯಿಗಳ ರೀತಿಯಲ್ಲಿ ಹೊಂಜು ಹಾಕಿಕೊಂಡು ಕಾಯುತ್ತಿರುತ್ತಾರೆ. ಚಿಕ್ಕಪುಟ್ಟ ಗಂಟಿನೊಡನೆ ಇಳಿಯುವ ಪ್ರತಿಯೊಬ್ಬನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ. ಅವರಿವರ ತೋಟದಲ್ಲಿ ಅಷ್ಟಿಷ್ಟು ಕದ್ದು 1 ಕೆಜಿ 2 ಕೆಜಿ ಮಾಡಿಕೊಂಡು ಬರುವವರನ್ನು ಅವರ ಮುಖ ನೋಡಿಯೇ ದಳ್ಳಾಳಿಗಳು ಸುಲಭವಾಗಿ ಗುರುತಿಸಿಬಿಡುತ್ತಾರೆ. ಚಿಕ್ಕ ಚಿಕ್ಕ ರೈತರಿಗೆ 1-2 ಕೆಜಿ ತರುವವರಿಗೆ, ಚಿಕ್ಕಪುಟ್ಟ ಬೆಳೆಗಾರರಿಗೆ ದೇವಪುರದ ಮಂಡಿಗಳಲ್ಲಿ ನಾನಾ ತರಹದ ತೊಂದರೆಗಳಿವೆ. ಅವರಿಗೆ ದುಡ್ಡಿನ ತುರ್ತು ಇರುವುದನ್ನು ತಿಳಿದು ಅವರ ಮಾಲನ್ನು ಹರಾಜಿಗಿಡದೆ ಮಂಡಿ ಸಾಹುಕಾರರೇ ಒಂದು ರೇಟು ಹೇಳಿ ಅವನ ಮಾಲನ್ನು ಹೇಗಿದೆ ಎಂದು ಕಣ್ಣೆತ್ತಿ ನೋಡದೆ ಅಲ್ಲಿಟ್ಟು ಹೋಗು ಎಂದು ಅವನ ಗಂಟಿಗೆ ಒಂದು ಮೂಲೆ ತೋರಿಸಿಬಿಡುತ್ತಾರೆ. ಏಲಕ್ಕಿಯನ್ನು ಎಳಬಿಸಿಲಿನಲ್ಲಿ ಒಣಗಿಸಿ ಗೋಣಿತುತಾಟಿನಲ್ಲಿ ತಿಕ್ಕಿ ಅದಕ್ಕೆ ಪಾಲಿಷ್ ಕೊಟ್ಟು ಅದೊಂದು ಅಮೂಲ್ಯ ಪದಾರ್ಥ ಎಂದು ಪರಿಭಾವಿಸಿ ತಂದ ಚಿಕ್ಕಪುಟ್ಟ ರೈತರಿಗೆ ಈ ಮಂಡಿ ಸಾಹುಕಾರರ ತಿರಸ್ಕಾರದ ಧೋರಣೆ ಆಘಾತಕಾರಿಯಾಗಿರುತ್ತದೆ. ಎಷ್ಟೋ ಜನ ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು. ಜಮೀನಿನ ಒಡೆಯನಾದುದರಿಂದ ತಾನೊಬ್ಬ ಜಮೀನ್ದಾರ ಎಂಬ ಹೆಮ್ಮೆ ಅವನ ಸುಪ್ತ ಪ್ರಜ್ಞೆಯ ಆಳದಲ್ಲಿ ಇದ್ದೇ ಇರುತ್ತದೆ. ಮಂಡಿ ಸಾಹುಕಾರರ ಜೊತೆ ವ್ಯವಹಾರಕ್ಕೆ ಹೋದರೆ ತಾನು ಕಳೆದುಕೊಳ್ಳುವ ಲಾಭಕ್ಕಿಂತ ಮುಖ್ಯವಾಗಿ ತಾನು ಕಳೆದುಕೊಳ್ಳಬೇಕಾದ ಆತ್ಮಗೌರವ ಅವನನ್ನು ಬಾಧಿಸುತ್ತದೆ. ಮಂಡಿ ಸಾಹುಕಾರರಿಗೂ ದೊಡ್ಡ ದೊಡ್ಡ ವರ್ತಕರಿಗೂ ರೈತನ ಆತ್ಮಗೌರವವನ್ನು ಹೊಸಕಿ ಹಾಕಿ ತಮ್ಮ ಶ್ರೀಮಂತಿಕೆಯ ಅಟ್ಟಹಾಸ ಮೆರೆಯುವುದು ಲಾಭಕ್ಕಿಂತಲೂ ಮುಖ್ಯವಾದ ಮಾನಸಿಕ ಅಗತ್ಯ. ಇಲ್ಲದಿದ್ದರೆ ಅವರ ಬ್ಯಾಂಕಿನ ಪಾಸ್ಬುಕ್ಕಿನಲ್ಲಿ ಸಂಖ್ಯೆಗಳ ಮುಂದೆ ಸೇರಿಸುತ್ತಾ ಹೋಗುವ ಸೊನ್ನೆಗಳು ಅರ್ಥವನ್ನೇ ಕಳೆದುಕೊಳ್ಳುತ್ತವೆ. ಸೊನ್ನೆ ಸಾಲುಗಳ ಹಿಂದೆ ಸಂಖ್ಯೆ ಹಾಕಿದ ಕೂಡಲೇ ಸೊನ್ನೆಗಳೆಲ್ಲ ಅರ್ಥವತ್ತಾಗುವ ಹಾಗೆ ದುಡ್ಡಿದ್ದವರಿಗೆ ಇತರರು ನೀಡುವ ಮರ್ಯಾದೆಯ ಅರ್ಥ ಅವರು ದುಡ್ಡಿಲ್ಲದವರತ್ತ ತೋರಿಸುವ ತಿರಸ್ಕಾರದ ಮೇಲೆ ನಿಂತಿದೆ. ಈ ಮಂಡಿ ಸಾಹುಕಾರರು ಮತ್ತು ಚಿಕ್ಕಪುಟ್ಟ ಪುಡಿ ಬೆಳೆಗಾರರ ಮನೋವಿಕಲತೆಗಳನ್ನು ಏಲಕ್ಕಿ ದಳ್ಳಾಳಿಗಳಷ್ಟು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದಾರೆ. ಪುಡಿ ರೈತರನ್ನು ಹೊಗಳಿ ಅವನೇ ತನ್ನ ಧಣಿ ಎಂದು ನಂಬಿಕೆ ಬರುವಂತೆ ಮಾತಾಡಿ, ನಿನ್ನೆ ಬಂದಿದ್ದರೆ ನೀನು ಹೇಳಿದ ರೇಟಿತ್ತು, ಇವತ್ತು ರೇಟು ಡೌನ್ ಆಗಿದೆ, ಎಲ್ಲಾ ಬಿಟ್ಟು ಇವತ್ತು ತಂದಿದ್ದೀಯಲ್ಲ ಎಂದು ವ್ಯಸನ ಸೂಚಿಸಿ ಬೋಡಿ, ಸಕಲೇಶಪುರ, ಮಡಿಕೇರಿ, ಮೂಡಿಗೆರೆ ರೇಟುಗಳೆಲ್ಲ ಅವನ ನೆತ್ತಿಗೆ ತಿಕ್ಕಿ ಏಲಕ್ಕಿ ತಂದವನ ತಲೆ ರುಮ್ಮೆಂದು ಕಕಮಕ ಹಿಡಿಯುವಂತೆ ಮಾಡುತ್ತಿದ್ದರು. ಏಲಕ್ಕಿ ವ್ಯಾಪಾರ ಮಾಡಲೆಂದೇ ಅವರು ವಿಶಿಷ್ಟವಾದ ಭಾಷೆ, ನುಡಿಕಟ್ಟುಗಳನ್ನು ರೂಪಿಸಿಕೊಂಡು ಅವುಗಳ ಕಲಾತ್ಮಕ ಉಪಯೋಗ ಮಾಡುತ್ತಿದ್ದರು. ರೈತರು ನಂಬಲಿ ನಂಬದಿರಲಿ ಅವರನ್ನು ಹೊಗಳಿಕೆಯ ಸಂಮೋಹನಕ್ಕೆ ಸಿಕ್ಕಿಸುವುದು ಹೇಗೆಂದು ತಿಳಿದಿದ್ದರು. ಕಳ್ಳರಿಗೆ ಒಂದು ತಂತ್ರ, ಪೂರಾ ಚಿಕ್ಕ ಬೆಳೆಗಾರರಿಗೆ ಒಂದು ವಿಧಾನ, ಕೊಂಚ ದೊಡ್ಡವರಿಗೆ ಬೇರೆ ಮಾತುಗಾರಿಕೆ, ಇವೆಲ್ಲವನ್ನೂ ಅವರ ಬಳಿ ನೋಡಬಹುದಿತ್ತು. ದೀಪಾವಳಿ, ಉಗಾದ ಹಬ್ಬಗಳಲ್ಲಂತೂ ತಂದ ಏಲಕ್ಕಿ ಹಿಂದಕ್ಕೆ ಒಯ್ಯುವುದಿಲ್ಲ ಎಂದು ಗೊತ್ತಿದ್ದ ಅವರು ಹಬ್ಬ ಹುಡಿಹಾರಿಸುತ್ತಿದ್ದರು. ಇವರ ಕಂತ್ರಿ ವಿದ್ಯೆ, ಮೈಮರೆಸುವ ಮಾತುಗಾರಿಕೆ, ರೇಟು ಇಳಿಯುತ್ತಿದೆ ಎಂದು ಇವರು ಕೊಡುತ್ತಿದ್ದ ಸುಳ್ಳು ಮಾಹಿತಿ ಮುಂತಾದವೆಲ್ಲ ರೈತರಿಗೆ ಗೊತ್ತಿಲ್ಲದೇನಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ರೈತರು ಪೇಟೆಗೆ ಏಲಕ್ಕಿ ತರುವುದಕ್ಕಿಂತ ಈ ಏಲಕ್ಕಿ ಬ್ಯಾರಿಗಳು ಮನೆ ಹತ್ತಿರ ಬಂದಾಗ ವ್ಯಾಪಾರ ಮಾಡುವುದೇ ಹೆಚ್ಚು. ಅಲ್ಲಿ ಮನೆಯ ಹೆಂಗಸರು 10 ಪೈಸೆಗೂ 1 ಗಂಟೆ ಚೌಕಾಸಿ ಮಾಡಿ ಬ್ಯಾರಿಗಳ ತಲೆಗೆ ರೇಜಿ ಹಿಡಿಸುತ್ತಿದ್ದರು. ಒಂದೊಂದು 2-2 ಕೆಜಿ ಏಲಕ್ಕಿಯನ್ನು ವ್ಯಾಪಾರ ಮಾಡುವುದು ಇಬ್ಬರಿಗೂ ಅರ್ಧ ದಿನದ ಕೆಲಸ. ಅದರಲ್ಲಿ ಅರ್ಧ ಕಾಲ ವ್ಯಾಪಾರಕ್ಕೆ ವ್ಯಯವಾದರೆ ಅರ್ಧ ಕಾಲ ಊರು ಪಂಚಾಯತಿಗೆ ವ್ಯಯವಾಗುತ್ತಿತ್ತು. ಕೊಯ್ದು ಕಟಾವು ಎಲ್ಲ ಮುಗಿದ ಮೇಲೆ ಮಲೆನಾಡಿನ ರೈತರಿಗೆಲ್ಲ ಬೇಕಾದಷ್ಟು ಫುರ್ಸತ್ತು ಇರುತ್ತದೆ. ಒಕ್ಕಲಾಟ ಮುಗಿಸಿ ರೋಹಿಣಿ ಮಳೆ ಬರುವವರೆಗೂ ದೊರೆಯುವ ವಿರಾಮದಲ್ಲಿ ಬಹುಪಾಲು ಬರೇ ನಂಟರ ಮನೆ ತಿರುಗುವುದರಲ್ಲಿ ಕಳೆದರೂ ಮಿಕ್ಕಿದ್ದು ಕಳೆಯುವುದು ಈ ರೀತಿ ಕೆಲಸಕ್ಕೆ ಬರದ ಚೌಕಾಸಿಯಲ್ಲಿ. ಸುರೇಶ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದಾಗ ಏಲಕ್ಕಿಯೊಂದಿಗೆ ಇಳಿಯುವ ಪ್ರತಿಯೊಬ್ಬನಿಗೂ ಕಾಗೆ ಮುತ್ತಿಕೊಂಡಂತೆ ಮುತ್ತಿಕೊಳ್ಳುವ ದಳ್ಳಾಳಿಗಳೊಬ್ಬರು ಕಾಣದಿದ್ದನ್ನು ನೋಡಿ ನಿಜಕ್ಕೂ ಅಚ್ಚರಿಯಾಗಿತ್ತು. ರೇಟು ಕಂಡಾಪಟ್ಟೆ ಇಳಿದರೆ ಒಮ್ಮೊಮ್ಮೆ ಮಂಡಿಗಳೆಲ್ಲ ಹರಾಜು ಮುಂದು ಹೂಡಿ ವ್ಯವಹಾರ ನಿಲ್ಲಿಸಿಬಿಡುತ್ತಿದ್ದರು. ಆಗ ದೇವಪುರದ ಪೇಟೆಗಳೆಲ್ಲ ಬೀಕೋ ಎಂದು ಹಾಳು ಸುರಿದುಕೊಂಡಿರುತ್ತಿತ್ತು. ಬಸ್ ಸ್ಟ್ಯಾಂಡಿನಲ್ಲಿ ದಳ್ಳಾಳಿಗಳ ಗೈರು ಹಾಜರಿ ನೋಡಿದ ಸುರೇಶನು ಇದನ್ನೇ ಶಂಕಿಸಿದ್ದ. ಅಬೂಸಾಲಿ ಜೊತೆ ಮಾತಾಡುವಾಗಲೇ ಅವನಿಗೆ ನಿಜವಾದ ಕಾರಣ ಗೊತ್ತಾಗಿದ್ದು. ಇನ್ನು ನಮ್ಮಂಥವರಿಗೆ ಅಲ್ಲ ಗೌರಿಯಮ್ಮ ಏಲಕ್ಕಿ ವ್ಯಾಪಾರ, ನಮ್ಮಂಥ ಸಣ್ಣಪುಟ್ಟವರು ಏಲಕ್ಕಿಗೆ ಕೈ ಹಾಕಂಗೇ ಇಲ್ಲ. ನಿನ್ನೆನ ಕಥೆ ಕೇಳಿದ್ರ ಇರಾನಿಗೆ ಏಲಕ್ಕಿ ಶಿಪ್ಮೆಂಟ್ಗೆ ಅಗ್ರಿಮೆಂಟ್ ಆಗಿದೆ ಅಂತ ವರ್ತಮಾನ ಬರಿದ್ದಂಗೆ ಬರೀ ವರ್ತಮಾನಕ್ಕೆ ಏಲಕ್ಕಿ ರೇಟು ಕೆಜಿಗೆ 100 ರೂಪಾಯಿ ಜಂಪ್ ಆಗಿಬಿಡ್ತು. ಇವತ್ತಿನ ರೇಟು ಹೇಳಿದ್ರೆ ನೀವು ನಂಬ್ತೀರಾ? ನಿನ್ನೆ 600 ರೂಪಾಯಿ ಇದ್ದಿದ್ದು ಇವತ್ತು 840 ರೂಪಾಯಿ ಅಂತೆ, ಸಾಬು ವಿಷಾದದಿಂದ ಹೇಳಿದ. ಸುರೇಶನು ಗೌರಿಯು ಅದನ್ನು ಕೇಳಿ ಹಿರಿ ಹಿಗ್ಗಿದರು. ಒಬ್ಬರಿಗೆ ವಿಷಾದದ ಸಮಾಚಾರ ಆದರೆ ಇನ್ನೊಬ್ಬರಿಗೆ ಅದು ಪರಮಾನಂದದ ಸಮಾಚಾರ. ದೇವಪುರ ಎನ್ನುವ ಜೂಜಿನ ರಂಗದಲ್ಲಿ ಇಂತಹವು ಸರ್ವೇ ಸಾಮಾನ್ಯ ದೃಶ್ಯ. ನಾನು ಅದಕ್ಕೆ ಯಾಲಕ್ಕಿ ವ್ಯಾಪಾರನೇ ಖೈದು ಮಾಡಿಬಿಟ್ಟೆ ಸುರೇಶಣ್ಣ. ಬರೀ ಖಾಲಿ 10 ಕೆಜಿ ಏಲಕ್ಕಿ ವ್ಯಾಪಾರ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಲೆಕ್ಕ ಹಾಕಿ. ನಮ್ಮಂಥವರು ಈ ರೇಟಲ್ಲಿ ಯಾಲಕ್ಕಿ ಕೊಂಡು ಮಕ್ಕೂ ಮರಿ ಸಾಕು ಕುಂಟ ಹೇಳಿ. ನಾನೇನೋ ಇರೋ ಒಬ್ಬನೇ ಮಗ, ಆದ್ರೂ ಹಾಳು ಸೂಳೆ ಮಗ 8 ಜನ ಹೆಣ್ಮಕ್ಕಳಾದ ಮೇಲೆ ಹುಟ್ಟಿದಾನೆ. ಏನ್ ಮಾಡ್ತೀರಾ?
ಅವೆಲ್ಲ ಸಾಕ್ಕೊಂಡು ಮಧ್ಯೆ ಮಾಡಿ ಹೊಸಲು ದಾಟಿಸ್ಬೇಕಾದ್ರೆ ನಂದು ಚಮ್ಮ ನಿಕಾಲಾಗೋಗುತ್ತೆ ತಗೊಳ್ಳಿ. ಏನೋ ಧೈರ್ಯ ಮಾಡಿ ದುಡ್ಡು ಹಾಕೋಣ ಅಂದ್ರೆ ರೇಟು ಯಾಕೋ ಹುಚ್ಚನಾಯಿ ಥರ ಆಡ್ತಾ ಇದೆ. ಅದೇ ಇದು ನಮ್ಮಂಥವರಿಗೆ ಒಳ್ಳೆ ಕಾಲ ಅಲ್ಲ ಅಂತ ಕೈ ಕಟ್ಕೊಂಡು ಕೊಟ್ಟಿದ್ದೀನಿ. ಬಸ್ ಸ್ಟ್ಯಾಂಡಿನಲ್ಲಿ ನೀವೇ ನೋಡಿರ್ಬೇಕಲ್ಲ, ನೊಣ ಮುತ್ತಿದಂಗೆ ಮುತ್ತೋತ್ತಿದ್ರಮ್ದ ದಳ್ಳಾಳಿಗಳು. ಒಬ್ರಾರ ಇದ್ರೆ ಇವತ್ತು ಯಾಲಕ್ಕಿ ತೇಜಿ ದಿನಕ್ಕೆ 100 ರೂಪಾಯಿ ಜಂಪ್ ತಗೊಳ್ತಿದ್ದಂಗೆ ಕಾಗೆ ಗುಂಪಿಗೆ ಕಲ್ಲು ಹಾಕಿದಂಗೆ ದಿಕ್ಕಾಪಾಲಾಗಿ ಹೋದ್ರು ಎಂದು ಅಬೂಸಾಲಿ ತಾನು ತಾತ್ಕಾಲಿಕವಾಗಿ ವ್ಯವಹಾರ ನಿಲ್ಲಿಸಿದ್ದ ಕಾರಣ ಕೊಟ್ಟ. ಅಲ್ಲೋ ಸಾಬೋ, ನಿನ್ನತ್ರ ವ್ಯಾಪಾರ ಮಾಡಿ ಮಾಡಿ ತಲೆ ಬೋಡಿಸ್ಕೊಂಡು ನಮಗೂ ಸಾಕಾಗಿ ಹೋಗಿದೆ. ಏನೋ ಒಂದು ಸಾರಿ ಒಳ್ಳೆ ವೇಟು ಸಿಗುತ್ತೆ ಅಂತ ಖುಷಿಯಲ್ಲಿದ್ರೆ ನೀನ್ ನೋಡಿದ್ರೆ ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ಹಂಗೆ ಮಾತಾಡ್ತೀಯಲ್ಲ. ಪ್ರತಿ ಸಾರಿನೂ ಮನೆ ಹತ್ರ ಹಳ್ಳೆಣ್ಣೆ ಮುಸುಡಿ ಹಾಕ್ಕೊಂಡು ಬಂದು ಈಗ ರೇಟು ಡೌನ್ ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ ಕಡಿಮೆ ಕೊಟ್ಟು ಹೋಗ್ತಿದ್ದೆ. ಈಗ ರೇಟ್ ಬಂದ್ರೂ ನಿನ್ನ ಮೂತಿ ಹಳೆ ಥರನೇ ಇದೆಯಲ್ಲ. ನೀನೂ ಉದ್ಧಾರ ಆಗ್ಬಾರ್ದು, ನಿನ್ನ ಜೊತೆ ವ್ಯಾಪಾರ ಮಾಡೋರು ಉದ್ಧಾರ ಆಗ್ಬಾರ್ದು ಅಂತನೇನೋ ನಿನ್ನ ಮರ್ಜಿ ಎಂದು ಕಿಚಾಯಿಸುವ ದನಿಯಲ್ಲಿ ಸುರೇಶ ಅಬೂಸಾಲಿಗೆ ಜೂರು ಮಾಡಿದ. ಸುರೇಶಣ್ಣ, ನಿಮಗೆ ಎಷ್ಟು ರೇಟ್ ಕೊಟ್ರೋ ಆ ಸಾಬಿ ತಲೆ ಹೊಡೆದ ಅಂತಾನೆ ಹೇಳಿರ. ಹೋದ್ ಸಾರಿ ನಾನು ಕೇಳಿದ ರೇಟಿಗೆ ಕೊಡದೆ ನೀವು ತಂದು ಹರಾಜಿಗಿಟ್ಟು ಆಗಿದ್ದೇನೋ. ನನ್ನಂತ 20 ರೂಪಾಯಿ ಕಡಿಮೆಗೆ ಕೊಟ್ಟು ಹೋಗಿದ್ದು ನನಗೆ ಗೊತ್ತಿಲ್ವಾ? ಈ ಸಾಬಿ ಬೈಸ್ಕೊಳ್ಳಕ್ ಸಿಗ್ತಾನಲ್ಲ, ಅದೇ ಬೈತೀರಷ್ಟೇ. ಮಂಡಿ ಸೌಕಾರಂಗ್ ಬೈದಿರಾ? ಅವನು ಕೊಟ್ಟಿದ್ದು ಇಸ್ಕೊಂಡ್ ಮನೆಗೆ ಹೋಗ್ತೀರಾ? ಅಬೂಸಾಲಿ ತನ್ನ ಪ್ರತಿವಾದ ಮಂಡಿಸಿದ. ದಾರಿಯಲ್ಲಿ ಹೋಗುವವರನ್ನು ಕರೆದು ಕೂರಿಸಿದ ಸಾಬಿಯ ಮರ್ಜಿಯನ್ನು, ಹಳೆ ಪಂಚಾಯಿತಿಗಳನ್ನು ಎತ್ತಿಕೊಂಡು ಜಗಳವಾಡುತ್ತಿರುವ ಸುರೇಶನ ಮರ್ಜಿಯನ್ನು ನೋಡಿ ಒಂದು ಕಡೆ ಗೌರಿಗೆ ನಗು, ಇನ್ನೊಂದು ಕಡೆ ಸಿಟ್ಟು. ಹೊತ್ತಾಯ್ತು ಬನ್ನಿ, ಮಂಡಿಲ್ ಹರಾಜ್ ಮುಗಿದ ಮೇಲೆ 3 ಕಾಸಿಗೆ ಕೊಟ್ಟು ಬರುವಂಗಾದ್ರೆ ಕಷ್ಟ ಎಂದು ಸುರೇಶನಿಗೆ ಮುಂದಿನ ಕೆಲಸಗಳನ್ನು ಜ್ಞಾಪಿಸಿದಳು. ಗೌರಿಯಮ್ಮ, ನೀವೊಂದು ಕೆಲಸ ಮಾಡಿ. ನಾಳೆವರೆಗೂ ತಡೆಯೋ ಹಂಗಿದ್ರೆ ಹಾವೇರಿ ಕಡೆ ಪಾರ್ಟಿ ಒಂದು ಯಾಲಕ್ಕಿ ಖರೀದಿಗೆ ಬರಿದೆ. ನಿಮಗೆ ಒಳ್ಳೆ ರೇಟು ಗ್ಯಾರಂಟಿ ಕೊಡಿಸ್ತೀನಿ. ನನಗೆ ಕೆಜಿಗೆ 5 ರೂಪಾಯಿ ಕಮಿಷನ್ ಕೊಡಿ ಸಾಕು. ನನಗಂತೂ ಇವತ್ತಿನ ರೇಟ್ನಲ್ಲಿ ನಿಮ್ಮ ಮಾಲ್ ಕೊಳ್ಳಕ್ಕಾಗಲ್ಲ ಎಂದು ಹಾಗೂ ಹೇಗೋ ಒಂದು ವ್ಯವಹಾರ ಕುದುರಿಸಲು ಪ್ರಯತ್ನಿಸಿದ ಅಭ್ಯೂಸಾಲಿ. ನೀ ಸುಮ್ನಿರ್ ಮಾರಾಯ, ದಿನಕ್ಕೊಂದೊಂಥರ ರೇಟ್ ಆಗ್ತಿದೆ ಅಂತ ವ್ಯಾಪಾರನೇ ನಿಲ್ಸಿದ್ಯಾ. ನಮ್ಗೆ ಮಾತ್ರ ನೀನು ಜನ ಕಕ್ಕೊಂಡು ಬರೋವರೆಗೂ ಕಾಯಿರಿ ಅಂತ ಹೇಳಿಯಲ್ಲ ಎಂದು ಗೌರಿ ಅವನ ಮೇಲೆ ರೇಗಿದಳು. ಬದ್ಮಾಶ್ ನನ್ನ ಮಗನೇ, ಯಾವನ್ ಜೊತೆ ಮಿಲಾಕತ್ತಾಗಿ ಈ ಕೆಲ್ಸ ಮಾಡದೆ ಬೊಕ್ತಿಯೋ ಇಲ್ಲ ಸಾಯ್ತಿಯೋ ಎಂದು ಸಿಟ್ಟು ಬಂದ ಕುಟ್ಟಿ ಕಟಕಟ ಹಲ್ಲು ಕಡಿದು ಹೇಳಿದ. ಇವರಿಬ್ಬರೂ ಸಮಾಧಾನದಲ್ಲೇ ಲಾಟರಿ ಟಿಕೆಟ್ ಶಾಸ್ತ್ರಿ ಹತ್ತಿರ ಆದ ಅನಾಹುತವನ್ನೆಲ್ಲ ವಿವರಿಸಿ ಮುಂದೇನೆಂದು ಸಲಹೆ ಕೇಳಲು ಬಂದಿದ್ದರೂ ಶಾಸ್ತ್ರಿ ಮೆಲ್ಲಗೆ ತಪ್ಪನ್ನೆಲ್ಲ ಇವರ ಮೇಲೆ ಎತ್ತಿ ಹಾಕುವಂತೆ ಉಳ್ಳಾ ಮಾತಾಡಿದ. ನಿಮ್ಮನ್ ಯಾರ ಕದ್ದ ಕಾರ್ನಲ್ಲಿ ಹೋಗಿ ಅಂತ ಹೇಳಿದವರು? ಯಾವುದೋ ಕೆಲಸ ಮಾಡಿ ಪೋಸಿನವರ ನಿಗಾ ಮೈ ಮೇಲೆಳ್ಕೊಂಡು ಈಗ ನಾನು ನಸ್ಲಿ ಹರಾಮ್ ಕೆಲಸ ಮಾಡಿದ್ದೀನಿ ಅಂದ್ರೆ ಯಾರ ನಂಬರೇ? ಈಗಲೇ ಹೇಳಿದ್ದೇನೆ, ನಿಮಗೆ ಹೇಳಿದ ಮಾಲು ಕಳೆದು ಹೋಗಿದ್ದಕ್ಕೆ ನಾನಂತೂ ಜವಾಬ್ದಾರಿ ಅಲ್ಲ ಎಂದು ಖಂಡತುಂಡ ಹೇಳಿ ನುಣಿಚಿಕೊಲ್ಲು ಯತ್ನಿಸಿದ. ಆಗಲೇ ಕುಟ್ಟಿಗೆ ನಕಶಿಕಾಂತ ಸಿಟ್ಟು ಬಂದಿದ್ದು. ಕುಟ್ಟಿ ಕೊಲೆಯ ಬೆದರಿಕೆ ಹಾಕಿದ್ದು ನೋಡಿ ಒಂದೇ ಒಂದು ಚೂರು ಶಾಸ್ತ್ರಿಗೆ ಹೆದರಿಕೆಯಾಗಲಿಲ್ಲ. ಅತ್ತ ಇತ್ತ ನೋಡಿ ಯಾರೂ ಇಲ್ಲದುದನ್ನು ದೃಢಪಡಿಸಿಕೊಂಡು ನಸುನಗುತ್ತಾ, ನಿನಗೇನು ದೇವರು ತಲೆಯೊಳಗೆ ಮೆದುಳು ಕೊಟ್ಟಿಲ್ಲವೋ ಅಥವಾ ಗ್ರಹಗತಿಯೇ ಚೆನ್ನಾಗಿಲ್ಲವೋ? ಈಗ ಆಗಿರೋ ಅನಾಹುತಕ್ಕೆ ನಾನು ನೀನು ಬದುಕಿ ಉಳಿದರೆ ಸಾಕಾಗಿದೆ. ಆಮೇಲೆ ಬೇಕಾದ್ರೆ ಕೊಲ್ಲೋದೋ ಕಡಿಯೋದೋ ಏನಿದ್ರೂ ಯೋಚನೆ ಮಾಡುವಿಯಂತೆ ಎಂದ. ಕುಟ್ಟಿಯ ದುಡುಕಿನ ಮಾತುಗಳಿಂದ ದೌಲತ್ರಾಮನಿಗೆ ಬೇಸರವಾಯಿತು. ಈಗ ತಮ್ಮನ್ನು ಪಾರು ಮಾಡುವುದಕ್ಕಾಗಲಿ ಅಥವಾ ಮುಂದಿನ ಕ್ರಮ ಏನೆಂದು ಹೇಳಲಿಕ್ಕಾಗಲಿ ಶಾಸ್ತ್ರಿ ಬಿಟ್ಟರೆ ಇನ್ಯಾರೂ ಗದಿಯೇ ಇರಲಿಲ್ಲ. ಅಂಥದ್ದರಲ್ಲಿ ಅವನನ್ನು ಎದುರು ಹಾಕಿಕೊಂಡರೆ ನಮ್ಮ ಕಥೆ ಏನು ಎಂದು ದೌಲತ್ರಾಮ್ ಚಿಂತಿಸಿದ. ಅಷ್ಟರಲ್ಲಿ ಕುಟ್ಟಿಗೂ ತಮ್ಮ ಸಂದಿಗ್ಧ ಪರಿಸ್ಥಿತಿ ತಲೆಗೆ ಬಂದಿರಬೇಕು. ಜೊತೆಗೆ ಈಗ ಆಗಿರೋ ಅಚಾತುರ್ಯದಿಂದ ಎಲ್ಲರಿಗೂ ಪ್ರಾಣಕ್ಕೆ ಬಂದಿದೆ ಎಂದು ಶಾಸ್ತ್ರಿ ಸೂಚಿಸಿದ್ದು ಅವನಿಗೆ ಸಮಾಧಾನ ತಂದಿತ್ತು. ಹಂಗಿದ್ರೆ ಪೊಲೀಸ್ನವರು ನಮ್ಮ ಬೆನ್ನಹತ್ತಿದ್ದಕ್ಕೂ ಆ ಪ್ಯಾಕೆಟಿಗೂ ಏನೂ ಸಂಬಂಧ ಇಲ್ಲ ಅಂತೀಯಾ ಎಂದು ಕುಟ್ಟಿ ಕೊಂಚ ಸಮಾಧಾನದ ದನಿಯಲ್ಲಿ ಶಾಸ್ತ್ರಿಯನ್ನು ಕೇಳಿದ. ನಾನು ತಿಳಿದ ಹಾಗೆ ನನ್ನ ಬುದ್ಧಿಗೆ ತೋಚುವ ಹಾಗೆ ಇರುವ ಹಾಗೆ ಕಾಣೋದಿಲ್ಲ. ಇದರ ಮೇಲೆ ಯಾವುದು ಹೇಗೋ ನನಗೆ ಗೊತ್ತಿಲ್ಲ. ಇವೆಲ್ಲ ವ್ಯವಹಾರ ಹೇಗೆ ಅಂತ ನಿಂಗೆ ಗೊತ್ತಲ್ಲ ಕುಟ್ಟಿ. ಯಾರಿಗೂ ಏನೂ ಗೊತ್ತಿರೋಲ್ಲ. ಒಟ್ರಾಸಿ ದೇವೋಗತಿ ಅಂತ ಧೈರ್ಯ ಮಾಡಬೇಕಷ್ಟೆ ಎಂದು ಶಾಸ್ತ್ರಿ ಹೇಳಿದ. ಶಾಸ್ತ್ರಿ ಹೇಳಿದ್ದರಲ್ಲಿ ಸತ್ಯಾಂಶ ಇದ್ದರೂ ಈ ಧೋರಣೆಯನ್ನಿಟ್ಟುಕೊಂಡು ಅವನು ತಮ್ಮನ್ನು ಅಪಾಯಕ್ಕೆ ಸಿಕ್ಕಿಸಿದನಲ್ಲ ಎಂದು ಕುಟ್ಟಿಯ ಸಿಟ್ಟು ಇನ್ನೂ ಪೂರ್ಣ ಇಳಿದಿರಲಿಲ್ಲ. ನೋಡೋ ಶಾಸ್ತ್ರಿ, ನೀನು ಬೇಕಾದ್ದು ಹೇಳು, ನಾನು ನಂಬೋಲ್ಲ. ಇದರಲ್ಲಿ ಯಾವನೋ ಸೂಳೆ ಮಗ ಉಳ್ಳ ಹೊಡೆದಿದ್ದಾನೆ ಅಂತ ಗ್ಯಾರಂಟಿ ಕೊಡ್ತೀನಿ ನಿಂಗೆ. ಪೊಲೀಸ್ನವರು ಪ್ಯಾಕೆಟ್ ಜಾಡು ಹಿಡಿದೇ ಬಂದಿದ್ದು ಅಂತಾದ್ರೆ ಅಲ್ಲಿ ಪ್ಯಾಕೆಟ್ ಇಟ್ಟ ಪಾರ್ಟಿ ಇದೆ ಈ ಕೆಲಸ. ಅದ್ರಾಗ ಏನಿತ್ತು, ಅದು ಯಾರಿಟ್ಟಿದ್ದು ಅಷ್ಟು ಹೇಳಿ ಸಾಕು, ಮಿಕ್ಕಿದ್ದೆಲ್ಲ ನನಗೆ ಬಿಟ್ಟಿಡು ಎಂದು ಕುಟ್ಟಿ ಹೇಳಿದ.
ದೌಲತ್ರಾಮನಿಗೆ ಕುಟ್ಟಿ ಹುಮ್ಮನಂತೆ ಮಾತಾಡುವ ಹಾಗೆ ಕಂಡಿತು. ಶಾಸ್ತ್ರಿ ಎಂಥವನೋ, ಅವನ ಕೈವಾಡ ಏನಿದೆಯೋ ಸರಿಯಾಗಿ ತಿಳಿಯದೆ ಕುಟ್ಟಿ ತೀರಾ ಕುಡುಕಿ ಮಾತಾಡುತ್ತಾನೆಂದು ದೌಲತ್ರಾಮನಿಗೆ ಅನ್ನಿಸಿತು. ನಿನಗೇನಾದ್ರೂ ತಲೆ ಇದೆಯೇನಯ್ಯ? ಈ ದಂಧೇಲಿ ಅದೇನು, ಎತ್ತ, ಯಾರಿಟ್ಟಿದ್ದಾರೆ, ಯಾರಿಗೆ ಬೇಕಾಗಿದೆ, ಅದಕ್ಕೆ ಎಷ್ಟು ದುಡ್ಡು, ಎಲ್ಲ ಕಥೆ ಹೇಳಿ ನಿನಗೆ ಕೆಲಸ ಕೊಡ್ತಾರಾ? ಅದೆಲ್ಲ ಗುಟ್ಟು ಗೊತ್ತಾದ್ರೆ ಇಲ್ಲಿದ್ದವರೆಲ್ಲ ಅದೇ ಸಂಪಾದನೆಗೆ ಇಳಿಯೋದಿಲ್ವೇನಯ್ಯ? ನಿನಗದೆಲ್ಲ ಗೊತ್ತಿದ್ದು ಯಾರಿಗಾದರೂ ಹೇಳೋದಾದ್ರೆ ಎಷ್ಟು ದುಡ್ಡು ಬೇಕಾದರೂ ಕೊಟ್ಟು ಕೇಳೋದಕ್ಕೆ ತಯಾರಿರೋ ಜನ ಇದ್ದಾರೆ ಗೊತ್ತಾ? ಇಡೀ ಈ ವ್ಯವಹಾರದ ದುಡ್ಡು ಎಷ್ಟೆಷ್ಟೋ ಕೋಟಿ. ಈಗ ನೀನು ಕೇಳಿದ 2 ಪ್ರಶ್ನೆ ಮೇಲೆ ನಿಂತಿದೆ. ನಾನೇ ಪ್ಯಾಕೆಟ್ ಬಿಚ್ಚಿ ನೋಡಿದ್ರೂ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ನೀನು ಕೇಳಿದ ಪ್ರಶ್ನೆಗೆ ಈ ಜನ್ಮದಲ್ಲಿ ಉತ್ತರ ಸಿಗೋದಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ತಿಳಿದಿರೋ. ಶಾಸ್ತ್ರಿ ಬಹಳ ಸಹನೆಯಿಂದ ಕೆಲವು ಅಪಾಯಕಾರಿ ಪ್ರಶ್ನೆಗಳಿಗೆ ಕುಟ್ಟಿಗೆ ಸೂಕ್ತ ತಿಳುವಳಿಕೆ ಕೊಡುತ್ತಿದ್ದಾನೆ ಎಂದು ದೌಲತ್ರಾಮನಿಗೆ ಅನ್ನಿಸಿತು. ಶಾಸ್ತ್ರಿ ಮುಂದುವರಿಸಿದ, ಈ ಥರ ಮಾತಾಡಿದ್ರೆ ನಿನಗೆ ಬಹಳ ದಿನ ಆಯಸ್ಸು ಇಲ್ಲ ಅನ್ನೋದು ಮಾತ್ರ ತಿಳ್ಕೊ. ನಿನಗೆ ಸುಮ್ಮನೆ ಉದಾಹರಣೆಗೆ ಹೇಳೇನೆ. ಮೊನ್ನೆ ಕೇರಳದ ಬೀಚ್ನಿಂದ ಯುರೇನಿಯಂ ಸಾಗಿಸುತ್ತಿದ್ದವರನ್ನ ಹಿಡಿದ್ರಲ್ಲ, ಅದು ಏನು ಅಂತ ಸಾಗಿಸುತ್ತಿದ್ದವರಿಗೆ ಗೊತ್ತಿತ್ತಾ? ಹೇಳಿದ್ರೂ ಗೊತ್ತಾಗುತ್ತಾ? ಅದಕ್ಕೆ ಇಲ್ಲಿ ಏನಾದರೂ ಬೆಲೆ ಉಂಟಾ? ಇರಾಕಿಗೆ ಹೋಗ್ತಿತ್ತು ಅಂತಾರೆ, ಇರಾನಿಗೆ ಹೋಗ್ತಿತ್ತು ಅಂತಾರೆ, ಪಾಕಿಸ್ತಾನಕ್ಕೆ ಹೋಗ್ತಿತ್ತು ಅಂತಾರೆ. ಅದು ಎಲ್ಲಿಗೆ ಹೋಗ್ತಿತ್ತು, ಯಾಕೆ ಹೋಗ್ತಿತ್ತು, ಅದರ ಬೆಲೆ ಏನು, ಇವೆಲ್ಲ ಯಾವ ಬ್ರಹ್ಮನಿಗೂ ಗೊತ್ತಾಗೋಲ್ಲ. ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿದ ಮೇಲೆ ಅದಕ್ಕೆ ಬೆಲೆ. ನಾನು ನೀನು ಆ ಪ್ಯಾಕೆಟ್ ಕದ್ದುಕೊಂಡು ಹೋದ್ರೂ ಅದಕ್ಕೆ ಒಂದು ಬೀಡಿ ಸಹಿತ ಸಿಗೋದಿಲ್ಲ. ಶಾಸ್ತ್ರಿ ಮಾತಿನಿಂದ ಅವನು ಕಾಳಾಧಂಧೆಯನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಟ್ಟಂತೆ ಇಬ್ಬರಿಗೂ ಕಂಡಿತು. ಯಾರು ಆ ಪ್ಯಾಕೆಟಲ್ಲಿಟ್ರು, ಅದರೊಳಗೆ ಏನಿತ್ತು ಅಷ್ಟು ಹೇಳಿಬಿಡು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ ಠೇಂಕಾರ ಮಾಡಿದ್ಯಲ್ಲ. ಹೇಳೋದಕ್ಕೆ ನನಗೆ ಗೊತ್ತಿರುತ್ತಾ? ಹೇಳಿದ್ದನ್ನು ನೀವು ನಂಬೀರಾ? ಶಾಸ್ತ್ರಿ ಪ್ರಶ್ನೆ ಕೇಳಿ ಮಾತು ಮುಗಿಸ ಮೇಲೆ ಮೂವರಿಗೂ ಮುಂದೇನು ಎಂದು ಚಿಂತೆ ಶುರುವಾಯಿತು. ಬಸ್ಸು ಇಳಿದು ಒಂದು ಮಾಡಿ ಬರುವುದರೊಳಗೆ ಬಸ್ಸಿಗೆ ಮುತ್ತಿಕೊಂಡ ಜನ, ಬಾಗಿಲು ನಿಂತಿದ್ದ ಚೆಕ್ಕಿಂಗ್ನವರು, ಡ್ರೈವರು, ಕಂಡಕ್ಟರು, ಭಿಕ್ಷುಕರು ಎಲ್ಲ ಹಿಂದೆಂದೋ ಕಂಡಿದ್ದ ಕನಸಿನಂತೆ ಮಂಗಮಾಯವಾಗಿದ್ದನ್ನು ನೋಡಿದಾಗ ಏನು ನಡೆದಿರಬಹುದು ಎಂದು ಅವರಿಗೆ ಊಹಿಸಲು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಕಂಡಕ್ಟರ್ ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲೆಲ್ಲೋ ಚಿಲ್ಲರೆ ಎಣ್ಣಿಸುತ್ತಾ ತನ್ನ ಪಾಲೆಷ್ಟು, ಸರ್ಕಾರದ ಪಾಲೆಷ್ಟು ಎಂದು ಲೆಕ್ಕ ಹಾಕುತ್ತಿರುವುದನ್ನು ನೋಡಿ ಅವನ ಬಳಿ ಹೋಗಿ ಬಸ್ಸು ಹೊರಡುವುದು ಎಷ್ಟು ಹೊತ್ತಿಗೆ ಎಂದು ಕೇಳಿದರು. ಹೇಗೆ ಹೊರಡೋದು? ಆ ಬೋಳಮ್ಮ ಒಂದು ಹೆಡಿಗೆ ಕಕ್ಕಿದ್ದಾಳಲ್ಲ, ಥೋಟಿ ಕರ್ಕೊಂಬಂದು ಕ್ಲೀನ್ ಮಾಡಿಸಿದ ಹೊತ್ತು ಬಸ್ನೊಳಗೆ ಯಾರೂ ಕೂತ್ಬೇಡ್ರಿ ಎಂದು ಕಂಡಕ್ಟರ್ ಅಪ್ಪಣೆ ಕೊಟ್ಟ. ಕುಟ್ಟಿಗೂ ದೌಲತ್ರಾಮನಿಗೂ ಆಮೇಲೆ ಬಸ್ ಸ್ಟ್ಯಾಂಡಿನ ಜನ ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿದ್ದು ಏಕೆ ಎಂದು ಅಸ್ಪಷ್ಟವಾಗಿ ಹೊಳೆಯಿತು. ಹಾಗಾದರೆ ಮೂಟೆ ಯಾರದು? ಅದನ್ನು ಹೊತ್ತುಕೊಂಡವನು ಎತ್ತ ಹೋದ? ಈಗ ಅವನನ್ನು ಎಲ್ಲಿ ಹುಡುಕುವುದು? ಒಂದೂ ಅರ್ಥವಾಗಲಿಲ್ಲ. ಅವರು ಹೊರಡುವ ಮೊದಲು ಶಾಸ್ತ್ರಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದ, ಪ್ಯಾಕೆಟ್ ತಂದು ರಂಗಪ್ಪ ಡಾಕ್ಟರ್ ನರ್ಸಿಂಗ್ ಹೋಮ್ ಹಿಂದೆ ಇರುವ ಕಸದ ಡಬ್ಬಿಯೊಳಗೆ ಯಾರೂ ಇಲ್ಲದ ಸಮಯ ನೋಡಿ ಹಾಕಿ. ಆಮೇಲೆ ತಾನು ಲಾಟರಿ ಟಿಕೆಟ್ ಮಾರುತ್ತಾ ಬೇಕರಿ ಮೆಟ್ಟಿಲ ಮೇಲೆ ಕುಳಿತಿರುತ್ತೇನೆ, ಸೀದಾ ಅಲ್ಲಿಗೆ ಬನ್ನಿ. ಬಂದವರು 2 ಲಾಟರಿ ಟಿಕೆಟ್ ಕೊಟ್ಟಿರುತ್ತೇನೆ, ಅದನ್ನು ನನಗೆ ಕೊಟ್ಟು ಇದಕ್ಕೆ ಏನಾದರೂ ಬಂದಿದೆ ಕೇಳಿ, ಮುಂದಿನ ಬಟಾವಡೆ ನಾನು ನೋಡ್ಕೊಳ್ತೇನೆ ಎಂದು ಸವಿವರವಾಗಿ ತಿಳಿಸಿದ್ದ. ಆದರೆ ಎಲ್ಲ ತಲೆಕೆಳಗಾಗಿ ಹೋಯಿತು. ಈಗ ಏನು ಮಾಡುವುದು? ಶಾಸ್ತ್ರಿ ಹತ್ತಿರ ಹೋಗಲು ಸಹ ಅವರಿಗೆ ದಿಗಲಾಯಿತು. ಆ ಕಂತ್ರಿ ಮನುಷ್ಯನೇ ನಮ್ಮನ್ನು ಪೊಲೀಸರಿಗೆ ಸಿಕ್ಕಿಸಲು ಉಪಾಯ ಮಾಡಿದವನಾದರೆ ಅಲ್ಲಿಗೆ ಹೋಗುವುದು ಇನ್ನೂ ಅಪಾಯವಲ್ಲವೇ? ಆದರೆ ಅವನನ್ನು ಬಿಟ್ಟರೆ ಈ ಬಗ್ಗೆ ಮುಂದೇನೆಂದು ಕೇಳಲು ಬೇರೆ ಗತಿಯೇ ಇಲ್ಲ. ಅವನು ನಮಗೆ ಕೆಲಸ ಕೊಟ್ಟೇ ಇಲ್ಲ ಎನ್ನುವಂತೆ ಇರೋಣ ಎಂದರೆ ಅದರ ಪರಿಣಾಮಗಳೇನೋ ಯಾರಿಗೆ ಗೊತ್ತು? ಪ್ರಾಣಾಪಾಯದಿಂದ ಹಿಡಿದು ಹೊಟ್ಟೆಪಾಡಿಗೆ ಯಾವ ಉದ್ಯೋಗವೂ ಇಲ್ಲದೆ ಬೀದಿಗೆ ಬೀಳುವವರೆಗೆ ಯಾವುದು ಬೇಕಾದರೂ ಆಗಬಹುದು. ಇಬ್ಬರಿಗೂ 20,000 ಆಸೆ ತೋರಿಸಿ ನಿಷ್ಕಾರಣವಾಗಿ ತಮ್ಮನ್ನು ಇಂಥ ಕಠೋರ ಬಿಕ್ಕಟ್ಟಿಗೆ ಸಿಕ್ಕಿಸಿದ ಶಾಸ್ತ್ರಿ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂತು. ಕೊನೆಗೂ ಧೈರ್ಯ ಮಾಡಿ ಹೋಗಿ ಶಾಸ್ತ್ರಿಗೆ ಹೇಳುವುದು, ಅವನೇನಾದರೂ ಈ ಹಲಾಲ್ಖೋರ್ ಕೆಲಸದಲ್ಲಿ ಶಾಮೀಲಾಗಿದ್ದಾನೆ ಎಂದು ಅನ್ನಿಸಿದರೆ ಅವನಿಗಿಂತ ಮೊದಲೇ ನಾವೇ ಅವನಿಗೆ ನಮಕ್ ಹರಾಮ್ ಮಾಡಿಬಿಡುವುದು ಎಂದು ತೀರ್ಮಾನಿಸಿಕೊಂಡು ಶಾಸ್ತ್ರಿ ಕೊಟ್ಟಿದ್ದ ಲಾಟರಿ ಟಿಕೆಟ್ ಕೈಯಲ್ಲಿ ಹಿಡಿದು ಶಾಸ್ತ್ರಿ ಹುಡುಕಿಕೊಂಡು ಪೇಟೆ ಬೀದಿಯಲ್ಲಿ ಬೇಕರಿ ಕಡೆಗೆ ಹೊರಟರು. ಅವನೇನಾದರೂ ನಮಕ್ ಹರಾಮ್ ಕೆಲಸ ಮಾಡಿರ್ಲಿ, ನೀನು ಚೂರಿ ಚಾಕು ಏನನ್ನೂ ತೆಗಿಬೇಡ, ನಾನ್ ನೋಡ್ಕೊಳ್ತೀನಿ. ಬೀಜಕ್ಕೆ ಒಂದೇ ಒಂದು ಒತ್ತು ಒದ್ದರೆ ಸೂಳೆ ಮಗ ನಿತ್ತ ನಿಟ್ಟಿನಲ್ಲಿ ಕಮಕ್ಕೀಮಕ್ಕನ್ನದೇ ಬಿದ್ದುಬಿಡಬೇಕು ಎಂದು ಕುಟ್ಟಿ ದೌಲತ್ರಾಮನ ಎದುರು ಆಣೆ ಭಾಷೆ ಹಾಕಿದ. ತಮ್ಮ ಹತ್ತಿರ ಈ ರೀತಿ ಅಡ್ಡಾನಾಡಿ ಕೆಲಸ ಹೇಳಿ ತೊಂದರೆಗೆ ಸಿಕ್ಕಿಸಿದರೆ ತಾವು ಅಪಾಯಕಾರಿಗಳು ಎಂದು ತೋರಿಸಿಯೇ ಬಿಡಬೇಕೆಂದು ಇಬ್ಬರೂ ನಿರ್ಧರಿಸಿ ಹೊರಟರು. ಆದರೆ ಶಾಸ್ತ್ರಿ ಹುಡುಕಿ ಹೊರಟಾಗ ಅವರು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಕಣ್ಣು ಕಾಣದ ಕುರುಡರು ಜನಜಂಗುಳಿಯಲ್ಲಿ ದಾರಿಗಾಣದೆ ತೆವಳುವ ಹಾಗಿತ್ತು ಅವರ ಸ್ಥಿತಿ. ತಮ್ಮ ಕಥೆ ಮುಗಿದ ಹಾಗೆ ಎಂಬುದು ಖಂಡಿತವಾದರೆ ಅವನ ಕಥೆಯನ್ನು ಪರಿಸಮಾಪ್ತಿ ಮಾಡಬೇಕೆಂದು ತೀರ್ಮಾನಿಸಿದ್ದರೆ ಹೊರತು ಅವನಿಗೆ ಬೀಜಕ್ಕೆ ಒದ್ದು ಸಾಯಿಸುವುದರಿಂದ ತಮಗೆ ಪ್ರಯೋಜನವೇನೂ ಇಲ್ಲ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು.
ಶಾಸ್ತ್ರಿಯವರು ಟಿಕೆಟ್ ಕೊಟ್ಟಾಗ ಟಿಕೆಟ್ ನೋಡುವವನಂತೆ ನಟಿಸಿ ಒಂದು ಟಿಕೆಟಿಗೆ ಏನೋ ಬಂದ ಹಾಗಿದೆ ನೋಡೋಣ, ರೂಮಿನ ಹತ್ತಿರ ಬನ್ನಿ ಎಂದು ಹೇಳಿ ಮತ್ತೆ ಅಲ್ಲಿ ಟಿಕೆಟ್ ತೋರಿಸಲು ಬಂದವರು ಟಿಕೆಟ್ಗಳನ್ನು ನೋಡುತ್ತಾ ಕುಳಿತ. ಆಗಿರುವ ಅಚಾತುರ್ಯ ಗೊತ್ತಿಲ್ಲದ ಶಾಸ್ತ್ರಿ ಅನವಶ್ಯಕ ಕಾಲಹರಣ ಮಾಡುತ್ತಿರುವುದಕ್ಕೆ ಮನದಲ್ಲಿ ಕಸಿವಿಸಿ ಪಡುತ್ತಾ ಇಬ್ಬರೂ ಅವನ ರೂಮಿನ ಕಡೆಗೆ ನಡೆದರು. ಶಾಸ್ತ್ರಿ ರೂಮಿನಲ್ಲಿ ಮೂವರು ಚಿಂತಾಕ್ರಾಂತರಾಗಿ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. ಮೂವರು ಜನವೂ ಒಟ್ಟಿಗೆ ಆಪತ್ತಿಗೆ ಸಿಕ್ಕಿಕೊಂಡಿರುವುದು ಅವರಿಗೆ ವೇದ್ಯವಾಗಿತ್ತು. ಶಾಸ್ತ್ರಿ, ನಿನಗೆ ಈ ಕೆಲಸ ಹೇಳಿದವರು ಯಾರು? ಕುಟ್ಟಿ ಕೇಳಿದ. ದೌಲತ್ರಾಮನಿಗೆ ಕುಟ್ಟಿ ಕೇಳುತ್ತಿರುವುದು ಒಂದು ನಿರರ್ಥಕ ಪ್ರಶ್ನೆ ಎಂದು ಚೆನ್ನಾಗಿ ಗೊತ್ತಿತ್ತು. ನೀನಿನ್ನೂ ಹುಡುಗಾಟದಲ್ಲಿದ್ಯಾ ಕುಟ್ಟಿ? ನಿನ್ನ ಮಾತುಕತೆ ನೋಡಿದ್ರೆ ಕಸುಬುದಾರನ ತರ ಕಾಣ್ತಾ ಇಲ್ಲ. ಆ ಪ್ರಶ್ನೆ ಇನ್ನೊಂದು ಸಾರಿ ಕೇಳ್ಬೇಡ ಎಂದು ಹೇಳಿ ಶಾಸ್ತ್ರಿ ಮತ್ತೆ ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ. ದೌಲತ್ರಾಮ್ ಕುಟ್ಟಿ ಇಬ್ಬರೂ ಆಲೋಚಿಸುವವರಂತೆ ಕುಳಿತಿದ್ದರೂ ಅವರ ತಲೆಯೊಳಗೆ ಚಿಂತೆ ಒಂದು ಬಿಟ್ಟರೆ ಬೇರೇನೂ ಇರಲಿಲ್ಲ. ಏಕೆಂದರೆ ಶಾಸ್ತ್ರಿ ಜೊತೆ ಇಷ್ಟು ಮಾತಾಡಿದರೂ ಅವರು ಕಗ್ಗತ್ತಲಲ್ಲೇ ಇದ್ದರು. ಬಸ್ಸು ಇಳಿದಾಗ ಇದ್ದ ದಿಗ್ಧಾಂತಿಯೇ ಅವರಿಗೆ ಇನ್ನೂ ಕವಿದಿತ್ತು. ಶಾಸ್ತ್ರಿ ಕೊಂಚ ಹೊತ್ತಿನ ನಂತರ ಏನೋ ತೀರ್ಮಾನ ತೆಗೆದುಕೊಂಡವನಂತೆ ಎಚ್ಚೆತ್ತು, ಈಗ ನಾನು ಹೇಳಿದ ಹಾಗೆ ಮಾಡಬೇಕು. ಹೆಚ್ಚು ಹೊತ್ತಿಲ್ಲ ನಮಗೆ. ಈಗಾಗಲೇ ಕೈ ಮೀರಿ ಹೋಗಿದ್ರೂ ಹೋಗಿರಬಹುದು. ನೀವು ಮೊದಲು ಹೋಗಿ ಆ ಏಲಕ್ಕಿ ಮೂಟೆ ಯಾರದು, ಯಾವ ಮಂಡಿಗೆ ಹೋಯಿತು, ಅದು ಪತ್ತೆ ಮಾಡಿ ಕೂಡಲೇ ನನಗೆ ತಿಳಿಸಬೇಕು. 2 ಮೂಟೆ ಏಲಕ್ಕಿ ಅಂತೀರಾ? 100 ಕೆಜಿ ಅಂದ್ರೂ ಇವತ್ತಿನ ರೇಟ್ನಲ್ಲಿ ಎಷ್ಟೇ ಚೌಕಾಸಿ ಮಾಡಿದ್ರೂ ಹತ್ತಿರ 1 ಲಕ್ಷ ಬೇಕು. ನಮಗಂತೂ ಈಗಿಂದೀಗಲೇ ಅದು ಹೊಂದಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ. ನಾನು ಹೋಗಿ ಇಂಥವರ ಹತ್ತಿರ ಇಂಥ ಏಲಕ್ಕಿ ಮೂಟೆಯೊಳಗೆ ಪ್ಯಾಕೆಟ್ ಇದೆ, ಹೋಗಿ ಹರಾಜಿನಲ್ಲಿ ಹಿಡೀರಿ ಅಂತ ಹೇಳಿಬಿಡ್ತೀನಿ. ಹೇಗಾಗುತ್ತೋ ನೋಡೋಣ. ಯಾರಿಗೆ ಹೇಳಿಯಾ ಶಾಸ್ತ್ರಿ? ಮತ್ತೆ ಗುಟ್ಟು ತಿಳಿಯುತ್ತಾ ಇದ್ದೇರೆಂದು ತಿಳಿಯಬೇಡ. ಈಗ ನೀನು ನಮನೊಬ್ಬನ ಕೈಯಲ್ಲಿ ಏಲಕ್ಕಿ ಮೂಟೆಯೊಳಗೆ ಪ್ಯಾಕೆಟ್ ಹಾಕಿ ಕಳಿಸಿದ್ದೀಯಾ ಅಂತ ತಾನೇ ಹೇಳೋದು? ದೌಲತ್ರಾಮ್ ಕೇಳಿದ. ಆದಷ್ಟನ್ನು ಸ್ಪಷ್ಟವಾಗಿ ತಿಳಿಯಲು ಅವನು ಪ್ರಯತ್ನಿಸಿದ. ಹೌದು, ಈಗ ಇನ್ನೇನು ಮಾಡೋಕ್ಕಾಗದ ಹಾಗೆ ಪರಿಸ್ಥಿತಿ ಇದೆ. ಇರ್ಲಿ ಬಿಡು, ಈಗ ಆ ಪಾರ್ಟಿಗೆ ವರ್ತಮಾನ ಹೋಗಿರುತ್ತೆ, ನರ್ಸಿಂಗ್ ಹೋಮ್ ಹಿಂದಿನ ಕಸದ ಡಬ್ಬಿಯಲ್ಲಿ ಪ್ಯಾಕೆಟ್ ಇಲ್ಲ ಅಂತ ಅಲ್ವಾ? ಇರಬಹುದು. ಹಾಗಾದರೆ ಈ ಕೆಲಸಕ್ಕೆ ನೀನು ನಮ್ಮನ್ನು ಕಳಿಸಿರೋದು, ನಾವು ತಂದು ಅದನ್ನು ಅಲ್ಲಿ ಹಾಕಬೇಕಿದ್ದಿದ್ದು, ಇದ್ಯಾವುದೂ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಪೊಲೀಸ್ನವರು ಬಸ್ಸು ಬೆನ್ನು ಹತ್ತಿದ್ದು ಬೇರೆ ಯಾವುದೋ ಕೇಸಿಗೆ ಅಂದರೆ ಮಾತ್ರ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಈ ದಂಧೆ ಜಾಡ್ ಹಿಡಿದೇ ಬಂದಿದ್ದು ಅಂದರೆ ಯಾರಿಗೋ ವಾಸನೆ ಸಿಕ್ಕಿದೆ ಅಂತ ತಿಳಿದು ಹುಷಾರಾಗಬೇಕು. ಆದರೆ ನನ್ನ ಅಂದಾಜಿನ ಪ್ರಕಾರ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ನೋದು ಖಂಡಿತ. ನಿನ್ನ ಮಾತು ಕೇಳಿದ್ರೆ ಆ ಪ್ಯಾಕೆಟ್ ಬೇಕಾಗಿರೋ ಪಾರ್ಟಿ ಇಲ್ಲೇ ಇದ್ದಾರೆ? ಕುಟ್ಟಿ ಮತ್ತೆ ಪೆದ್ದಾಗಿ ಪ್ರಶ್ನೆ ಕೇಳಿದ. ಹುಚ್ಚ, ಚೂರುಪಾರು ನನ್ನ ಕಿವಿಗೆ ಬಿದ್ದಿದ್ದರ ಪ್ರಕಾರ ಅದು ಹೋಗಬೇಕಾಗಿರುವುದು ಎಲ್ಲಿಗೋ. ಅವರೆಲ್ಲ ಇಲ್ಲಿವರೆಗೆ ಯಾಕೆ ಬಾರೆ? ನಮಗೆಲ್ಲ ಚಾಕರಿ ಹೊಟ್ಟೆಪಾಡು ನಡೀಬೇಡ್ವಾ? ಆ ಪ್ಯಾಕೆಟ್ ಹೋಗಬೇಕಾಗಿರುವುದು ಎಲ್ಲಿಗೆ? ಕುಟ್ಟಿ ಕೇಳಿದ. ಆಮ್ಸ್ಟರ್ಡ್ಯಾಮ್ಗೆ. ಎಲ್ಲಿದೆಯಾ ಊರು? ನಿನಗೆಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಕುಟ್ಟಿ ಮಧ್ಯೆ ಬಾಯಿ ಹಾಕಿ ಮಾತಿನ ದಿಕ್ಕು ತಪ್ಪಿಸುತ್ತಿರುವುದನ್ನು ಕಂಡು ದೌಲತ್ರಾಮನಿಗೆ ಸಿಟ್ಟು ಬಂತು. ಕುಟ್ಟಿ, ಹೀಗೆ ಮಾತಾಡ್ತಾ ಒಂದಿನ ಕೈಗೆ ಕೋಳು ಬೀಳುತ್ತೆ. ಆಗ ನಿನಗೆ ಗೊತ್ತಾಗುತ್ತೆ ಯಾವ್ಯಾವ ಊರು ಎಲ್ಲೆಲ್ಲಿದೆ ಅಂತ. ಶಾಸ್ತ್ರಿ, ಈ ಸಮಾಚಾರ ಆಮೇಲೆ ಮಾತಾಡೋಣ. ಈಗ ಮುಂದಿರೋ ವಿಷಯ, ಆ ಏಲಕ್ಕಿ ಮೂಟೆ ಹರಾಜಿನಲ್ಲಿ ಹಿಡಿದ್ರೆ ಎಲ್ಲ ನಿಂದೆ ಏರ್ಪಾಡು ಅಂತ ಆಗುತ್ತೆ ಅಲ್ವಾ? ಹೌದು, ನಿಮ್ಮ ವಿಷಯ ಪ್ರಸ್ತಾಪ ಆಗೋದೇ ಇಲ್ಲ. ಸರಿ, ಈಗ ಆ ಪಾರ್ಟಿಗೆ ಏಲಕ್ಕಿ ತರೋನು ನಮನೆ ಅಂತ ಹೇಳಿರ್ತೀಯಾ? ಅದನ್ನ ತಂದ ಸಂಬ್ರು ಅವನಿಗೆ ಸಿಕ್ಕುತ್ತೆ. ಸಂಬಳ ಅಂತ ಯಾರು ಕೊಡ್ತಾರೆ? ಅದನ್ನೂ ಏಲಕ್ಕಿ ರೇಟಿಗೆ ಸೇರಿಸಿ 4 ಕಾಸು ಹೆಚ್ಚಿಗೆ ಕೊಡಬಹುದು ಅಷ್ಟೇ. ಅದನ್ನ ತಪ್ಪಿಸೋದಕ್ಕಾಗಲ್ಲ. ಯಾಕದಂದ್ರೆ ನಾವು ನಾಟಕ ಆಡಿದ್ಮೇಲೆ ಸರಿಯಾಗೇ ಆಡಬೇಕು. ಸರಿ, ನೀನು ನಾಟಕನಾದ್ರೂ ಆಡು, ಸಿನಿಮಾನಾದ್ರೂ ಆಡು. ಒಟ್ಟಿನಲ್ಲಿ ಹಾವು ಹೊಡೆದು ಹದ್ದಿಗೆ ಹಾಕಿದ ಹಾಗೆ ಯಾವನೋ ಹಾದಿಲಿ ಹೋಗೋನಿಗೆ ನಮ್ಮ ಸಂಬಳ ಕುಡಿಸೋ ಹಾಗಿದ್ರೆ ಇದೇನು ಲಾಟ್ರಿ ಟಿಕೆಟ್ ವ್ಯವಹಾರ ಅಂತ ತಿಳ್ಕೊಂಡ್ಯಾ? ಇವತ್ತು ಕೊಳ ಹಾಕ್ಸ್ಕೊಂಡು ಕಂಬಿ ಎಣಿಸ್ಬೇಕಾದವರು ಹೇಗೋ ಕೂದಲೆಳೆಯಲ್ಲಿ ಪಾರಾಗ್ ಬಂದಿದ್ದೀವಿ, ಗೊತ್ತಾಯ್ತಾ? ಎಂದು ದೌಲತ್ರಾಮ್ ಶಾಸ್ತ್ರಿ ಎದುರು ತಿರುಗಿಬಿದ್ದ. ಅವನಿಗೆ ಈಗ ಕುಟ್ಟಿಗೆ ಬಂದ ಹಾಗೆ ಸಿಟ್ಟು ಬಂದಿತ್ತು. ಇದರೊಡನೆ ಮಾತಿನ ಭರದಲ್ಲಿ ಈ ವ್ಯವಹಾರದಲ್ಲಿ ಇವರಿಬ್ಬರ ಪಾಲಿರುವುದು ಶಾಸ್ತ್ರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಎನ್ನುವ ಗುಟ್ಟನ್ನು ಶಾಸ್ತ್ರಿಯೇ ಬಾಯ್ಬಿಟ್ಟಿದ್ದ. ಈ ವ್ಯವಹಾರದಲ್ಲಿ ಏನು ಎಡವಟ್ಟಾಗಿ ತೊಂದರೆ ಬರುವುದಾದರೂ ಅದು ಶಾಸ್ತ್ರಿಯಿಂದ ಮಾತ್ರ ಎಂದು ಗೊತ್ತಾದ ಮೇಲೆ ದೌಲತ್ರಾಮನಿಗೆ ಧೈರ್ಯ ಬಂದಿತ್ತು. ಶಾಸ್ತ್ರಿ ಸಮಾಧಾನ ಮಾಡ್ದ. ಇಷ್ಟೊತ್ತೂ ಯೋಚನೆ ಮಾಡ್ತಿದ್ದಿದ್ದು ಏನನ್ನ ಅಂತ ತಿಳಿದಿದ್ದೀರಾ? ಕೆಲ್ಸ ನೀವು ಕಂಪ್ಲೀಟ್ ಮಾಡಿ, ಆಮೇಲೆ ಮಜೂರಿ ಮಾತಾಡಿ ಆ ಪ್ಯಾಕೆಟ್ರಿ ಎಲ್ಲಿಗೆ ಡೆಲಿವರಿ ಆಗ್ಬೇಕೋ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಸಂಬಳ. ಮಧ್ಯೆ ಏನಾದ್ರೂ ಎಡವಟ್ಟಾಗಿ ಠುಸ್ ಅಂದ್ರೆ ನನ್ಗೂ ಇಲ್ಲ ನಿಮ್ಗೂ ಇಲ್ಲ. ಅದು ಮಾತ್ರ ನಾನು ನಿಮ್ಗೆ ಈಗ್ಲೇ ಹೇಳಿದ್ದೇನೆ ಎಂದು ಸಮಾಧಾನ ಮಾಡುತ್ತಲೇ ಎಚ್ಚರಿಸಿದ ಶಾಸ್ತ್ರಿ. ಓಕೆ ಬಾಸ್ ಎಂದು ಇಬ್ಬರೂ ಹೇಳಿ ಆ ಹಳದಿ ಅಮೋಫಾಸ್ ಮೂಟೆ ಮಾಲೀಕ ಯಾರು, ಯಾವ ಮಂಡಿಗೆ ಹರಾಜಿಗೆ ಅದನ್ನು ಒಯ್ದ ಪತ್ತೆ ಮಾಡಲು ಹೊರಟರು. ಸುರೇಶ ಏಲಕ್ಕಿ ಮೂಟೆ ಹುಚ್ಚೇಗೌಡರ ಮಂಡಿಗೆ ತರುತ್ತಿರಬೇಕಾದರೆ ಅವನಿಗೆ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂದು ತೀವ್ರವಾಗಿ ಅನ್ನಿಸಿತು.
ಹಿಂದೊಂಗೆ ದೋಣಿ ಹೊಳೆಯ ದಂಡೆಯಲ್ಲೂ ಹೀಗೆ ಅನಿಸಿತ್ತು. ಕಾಡಿನ ಮಧ್ಯೆ ಒಬ್ಬನೇ ನೀರವ ಏಕಾಂತದಲ್ಲಿ ಕುಳಿತು ಕಾಲಪ್ರವಾಹದಂತೆ ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸುತ್ತಾ ಯೋಚಿಸುತ್ತಿದ್ದ. ಆನೆಗಳು ಹೊಳೆಯಲ್ಲಿ ಅರೆಮುಳುಗಿ ಸ್ನಾನ ಮಾಡುತ್ತಿದ್ದಂತೆ ಅಲ್ಲಲ್ಲಿ ಹೊಳೆಯ ನಡುವೆ ಭೀಮಾಕಾರದ ಬಂಡೆಗಳು. ಹೊಳೆಯ ಕಡೆಗೆ ಬಗ್ಗಿ ಕವಿದಿದ್ದ ಕಾಡಿನ ನೆರಳಿನಿಂದ ಮಸಿಚೆಲ್ಲಿದಂತೆ ನದಿಯ ದಂಡೆಯೆಲ್ಲ ಕರಗೆ ಕಾಣುತ್ತಿತ್ತು. ಸುರೇಶ ಮರಳಿನ ಮೇಲೆ ಕುಳಿತು ಅಲ್ಲಿದ್ದ ಪರ್ವತಾಗ್ರಗಳ ಮಹಾ ಅಯಸ್ಕಾಂತ ಶಿಖರಗಳ ಬಗ್ಗೆ ಯೋಚಿಸುತ್ತಿರುವಾಗ ಅವನಿಗೆ ಹಠಾತ್ತಾಗಿ ತಾನು ಯಾರಿಂದಲೋ ಗಮನಿಸಲ್ಪಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಅನಿಸಲಾರಂಭಿಸಿತು. ಯಾರೂ ಇಲ್ಲದ ನೀರವ ಕಾನನ, ಗಾಳಿ ಸಹ ಇಲ್ಲದ ಸ್ತಬ್ಧ ಜಗತ್ತು, ಹರಿಯುತ್ತಿರುವ ನದಿಯೊಂದೇ ಆ ಸ್ಥಾವರ ವಿಶ್ವದಲ್ಲಿದ್ದ ಜಂಗಮ ಸಂಕೇತ. ಹಾಗಿದ್ದರೂ ಸ್ಪಷ್ಟವಾಗಿ ಅನುಮಾನಕ್ಕೆಡೆಯಿಲ್ಲದಂತೆ ತನ್ನ ಮೇಲೆ ಯಾರೋ ದೃಷ್ಟಿ ಕೇಂದ್ರೀಕರಿಸಿದ್ದಾರೆಂದು ಸುರೇಶನಿಗೆ ತೀವ್ರವಾಗಿ ಅನಿಸಿತು. ಸುರೇಶ ತಿರುಗಿ ನೋಡಿದ. ಏನೂ ಇಲ್ಲ. ಹೊಳೆಯಾಚೆ ಇದ್ದ ಹಾಗೆ ಬೆನ್ನ ಹಿಂದೆಯೂ ದಟ್ಟವಾದ ಕಾಡು, ಹೆಪ್ಪುಗಟ್ಟಿದ ಹಸಿರಿನ ಮುದ್ದೆಯಂತೆ ಬಿದ್ದಿದೆ. ಸುರೇಶನಿಗೆ ಆಶ್ಚರ್ಯವಾಯಿತು. ಏನೂ ಇಲ್ಲದಿದ್ದರೂ ಅವನ ಪಂಚೇಂದ್ರಿಯಗಳಿಗೆ ತಿಳಿದಷ್ಟೇ ಸ್ಪಷ್ಟವಾಗಿ ಪ್ರಖರವಾಗಿ ಹೀಗನ್ನಿಸಲು ಏನು ಕಾರಣ ಎಂದು. ಎದ್ದು ಬೆನ್ನ ಹಿಂದಿನ ಕಾಡಿನತ್ತ 2 ಹೆಜ್ಜೆ ಹಾಕಿದ. ಏನೋ ಕಾಡೊಳಗೆ ಸರಿದ ಹಾಗೆ. ಮರದಿಂದ ಹಣ್ಣೆಲೆ ಉದುರಿ ಬಿದ್ದಾಗ ಚರಕ್ಕೆಂದು ಸದ್ದಾಗುವಂತೆ ಕ್ಷೀಣವಾಗಿ ಸದ್ದು. ಸುರೇಶ ಇನ್ನೂ 4 ಹೆಜ್ಜೆ ಹೋಗಿ ಕಾಡೊಳಗೆ ನೋಡಿದ. ಅಲ್ಲಿ ನೆಲವೆಲ್ಲ ಒದ್ದೆಯಿತ್ತು. ಕಾಡು ಪ್ರಾಣಿಗಳು ಓಡಾಡಿದ 1-2 ಹೆಜ್ಜೆಗುರುತುಗಳಿದ್ದವು. ಕಾಡು ಕುರಿ, ಹಂದಿ, ಹುಲಿ ಇತ್ಯಾದಿ. ಆದರೆ ಸುರೇಶನಿಗೆ ಆಘಾತವಾಗಿದ್ದು ಹೆಜ್ಜೆಗುರುತುಗಳನ್ನು ನೋಡಿಯಲ್ಲ, ಹುಲಿಯ ಹೆಜ್ಜೆಗುರುತಿನ ಪಡಿಯೆಚ್ಚಿನೊಳಗೆ ಸುತ್ತಲಿನ ಚೌಗು ನೀರು ತೆಳ್ಳಗೆ ಇನ್ನೂ ತುಂಬಿಕೊಳ್ಳುತ್ತಾ ಇದ್ದುದನ್ನು ನೋಡಿ. ಹುಲಿ ಸುರೇಶ ಬರುವುದಕ್ಕೆ 1-2 ಕ್ಷಣ ಮುಂದಷ್ಟೇ ಆ ಚೌಗನ್ನು ದಾಟಿ ಹೋಗಿದೆ. ಸುರೇಶನಿಗೆ ಅವನ 6ನೆಯ ಇಂದ್ರಿಯ ಕೊಟ್ಟ ಎಚ್ಚರಿಕೆ ಹುಸಿಯನ್ನಿಸಿಕೆಯಲ್ಲ. ಈಗ ಮತ್ತೆ ಹಾಗೆ ಅನ್ನಿಸಿದ್ದು ನೋಡಿ ಸುರೇಶನಿಗೆ ಅನುಮಾನವಾಯಿತು. ತಿರುಗಿ ನೋಡಿದರೆ ಬೆನ್ನ ಹಿಂದೆ ಯಾರೋ ಏನೇನೋ ಮಾಡುತ್ತಾ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಅನೇಕರು ಸುರೇಶನ ಕಡೆಗೂ ಆಗೀಗ ನೋಡುತ್ತಲೂ ಇದ್ದಾರೆ. ಅವರಲ್ಲಿ ಯಾರು ಉದ್ದೇಶಪೂರ್ವಕವಾಗಿ ನೋಡುತ್ತಿದ್ದಾರೆಂದು ಅನುಮಾನಿಸುವುದು ಏನು? ಕಾಡಿನಲ್ಲಿ ಹುಲಿ ಹೆಜ್ಜೆ ನೋಡಿ ಪತ್ತೆ ಮಾಡಿದಷ್ಟು ಸುಲಭವಾಗಿ ಊರಿನಲ್ಲಿ ಜಾಡು ಹಿಡಿಯಲು ಸಾಧ್ಯವಿಲ್ಲ. ಅಷ್ಟಲ್ಲದೆ ಬಸ್ ಇಳಿಯುತ್ತಲೇ ಚೆಕ್ಕಿಂಗ್ನವರು ಸ್ಟ್ಯಾಂಡಿನಲ್ಲಿ ಗಲಭೆ ಗಡಿಬಿಡಿ ಮಾಡಿದ್ದು ಇತ್ಯಾದಿಗಳೆಲ್ಲ ಇನ್ನೂ ಅವನ ಸ್ಮೃತಿಯೊಳಗಿದ್ದುದರಿಂದ ತನಗೆ ಹಾಗನ್ನಿಸುತ್ತಿರಬಹುದೆಂದು ಸುರೇಶ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಮುನ್ನಡೆದ. ಗೌರಿ ಹೊತ್ತಿದ್ದ ಮೂಟೆಯನ್ನು ಒಯ್ದು ಕೊಟ್ಟು ಬರಲು ಅಬ್ಬಸಾಲಿ ಅವನ ಮಗನನ್ನು ಕಳುಹಿಸಿದ್ದ. ದಾರಿಯಲ್ಲಿ 4 ಜನ ಸುರೇಶನಿಗೂ ಗೌರಿಗೂ ದೇಶಾವರಿ ಮಾತಾಡಲು ಸಿಕ್ಕಿದರು. ಏಲಕ್ಕಿ ರೇಟು ತಾರಾಮಾರಿ ಏರಿದ್ದರಿಂದ ಸುರೇಶನ ಏಲಕ್ಕಿ ಮೂಟೆ ನೋಡಿ ಒಂದಿಬ್ಬರು ಮೊದಲೇ ಕೊಟ್ಟವರು ಹೊಟ್ಟೆ ಉಡಿದುಕೊಂಡರು. ಇನ್ನು ಕೆಲವರು ಇನ್ನೂ ತಡಮಾಡಿ ಕೊಡುವುದು ಒಳ್ಳೆಯದು, ಏಕೆಂದರೆ ಏಲಕ್ಕಿ ರೇಟು ಇನ್ನೂ ಏರಲಿದೆ ಎಂದು ಸಲಹೆಯನ್ನು ಕೊಟ್ಟರು. ದೇವಪುರದ ಮಂದಿ ತಾವು ದಾರಿಯಲ್ಲಿ ಸಿಗುವವರಿಗೆ ಸ್ನೇಹಿತರೋ ಹಿತೈಷಿಗಳೋ ಎಂದು ತೋರಿಸಿಕೊಳ್ಳಲು ಉಚಿತ ಸಲಹೆ ಕೊಡುವುದು ಕಡ್ಡಾಯವೆಂದು ತಿಳಿದಿದ್ದಾರೆ. ಅಬೂಸಾಲಿಯ ಅಂಗಡಿಯಿಂದ ಹುಚ್ಚೇಗೌಡರ ಮಂಡಿಯವರೆಗೆ ಬರುವುದರೊಳಗೆ ಸುರೇಶ 10 ತರಹದ ಸಲಹೆ ಸದುಪದೇಶಗಳನ್ನು ಎದುರಿಸಬೇಕಾಯಿತು. ಇಷ್ಟೆಲ್ಲಾ ಮಾತುಕತೆ ಆಡಿಕೊಂಡು ಬಂದರೂ ಸುರೇಶ ಮನಸ್ಸಿನಾಳದಲ್ಲಿ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ, ಹಿಂಬಾಲಿಸುತ್ತಿದ್ದಾರೆ ಎನ್ನುವ ಅನ್ನಿಸಿಕೆ ಇದ್ದೇ ಇತ್ತು. ಸುರೇಶ ಹುಚ್ಚೇಗೌಡರ ಮಂಡಿ ಕಡೆ ತಿರುಗುತ್ತಲೂ ನಾಟಕೀಯವಾಗಿ ಅವನಿಗೆ ಹಾಗನ್ನಿಸುವುದು ನಿಂತುಹೋಯಿತು. ಹುಚ್ಚೇಗೌಡರು ಅವತ್ತು ಹರಾಜು ಬರಹಾಸ್ತುವಾಡುವ ಯೋಚನೆಯಲ್ಲಿದ್ದರು. ಸುಮಾರು ಜನ ಕಿಕ್ಕಿರಿದಿದ್ದರೂ ಅವತ್ತು ಹರಾಜಿಗೆ ಏಲಕ್ಕಿ ಬಂದಿದ್ದು ಯಾರದ್ದೋ 10 ಕೆಜಿ. ಮಿಕ್ಕವರೆಲ್ಲ ಯಾರ್ಯಾರದ್ದು ಎಷ್ಟೆಷ್ಟಕ್ಕೆ ಹೋಗುತ್ತೆ ಎಂದು ತಮಾಷೆ ನೋಡುವ ಕುತೂಹಲಕ್ಕಷ್ಟೇ ಬಂದು ಮುತ್ತಿಕೊಂಡಿದ್ದವರು. ಸುಮಾರು ಜನ ಇನ್ನೇನು ಹೊರಡಬೇಕೆಂದಿದ್ದವರು ಸುರೇಶನ ಮೂಟೆಗಳನ್ನು ನೋಡಿತ್ತಲೇ ಹರಾಜು ನಡೆಯಬಹುದೆಂದು ಊಹಿಸಿ ನಿಂತರು. ಚುನ್ನಿಲಾಲ್ ಮಂಡಿಯಲ್ಲಿದ್ದಾರಂತ ಕಾಡ್ತಿದೆ, ಓಡು ಓಡು ಓಡು, ಹುಚ್ಚೇಗೌಡರ ಮಂಡಿಯಲ್ಲಿ ಹರಾಜುಂಟಂತೆ ಹೇಳಿಡು, ಓಡು ಓಡು ಎಂದು ಯಾರನ್ನೋ ಓಡಿಸಿದರು. ಅವರನ್ನು ಕರೆಯಲು ಹೋಗುತ್ತಿದ್ದವಡಿಗೆ, ಹಂಗೆ ತೋಳೂರಾರ ಮಂಡಿ, ಕಲ್ಲುಕೊಪ್ಪದ ಮಂಡಿಗೂ ಒಂದು ಮಾತು ಹೇಳಿಟ್ಟು ಬಾರೋ ಎಂದು ಹುಚ್ಚೇಗೌಡರು ಗಟ್ಟಿ ದನಿಯಲ್ಲಿ ಕೂಗಿ ಹೇಳಿ ಆಮೇಲೆ ಹರಾಜಿಗೆ ನೆರೆದಿದ್ದವರ ಕಡೆಗೆ ತಿರುಗಿ, ಹೇಳೋದು ಹೇಳಿಡೋದು ನಾವು, ಆಮೇಲೆ ನಮಗೊಂದು ನಿಷ್ಠೂರ, ನಮಗೆ ಹೇಳದೆ ಒಳಗಿಂದ ಒಳಗೆ ವ್ಯವಹಾರ ನಡೆಸಿದ್ರು ಅಂತ ಎಂದು ಹೇಳುತ್ತಾ ಸುರೇಶನಿಗೆ ಏಲಕ್ಕಿ ಮೂಟೆ ಒಳಗಿಡಲು ಸೂಚಿಸಿ, ಏನು ಬಿಸಿಲುಕಾಯ ಗೂಡ್ಕಾಯ ಎಂದು ಪ್ರಶ್ನೆ ಕೇಳಿದರು. ಗೂಡ್ಕಾಯೆಲ್ಲ 300ರ ಹಂಗೆ ಮುಂತಿಂಗಳು ಮುಂಚೆನೇ ಕೊಟ್ಟಾಯ್ತಲ್ಲ, ಇನ್ನೇನಿದ್ರೂ ಬಿಸಿಲುಕಾಯೆ ನಮ್ಮ ಹತ್ರ ಎಂದು ಉತ್ತರಿಸಿದ ಸುರೇಶ. ಸುರೇಶನ ಹಿಂದೆ ಗೌರಿ ನಿಂತಿದ್ದನ್ನು ಗಮನಿಸಿ ಹುಚ್ಚೇಗೌಡರು, ಬನ್ನಿ ನೀವು ಒಳಗ್ ಬನ್ನಿ, ಏನು ನೀವು ಬಂದ್ಬಿಟ್ರಲ್ಲ ಇಷ್ಟು ದೂರ ಎಂದು ಪ್ರಶ್ನೆ ಕೇಳಿದರು. ಗೌರಿ ನಸುನಗುತ್ತಾ, ಪೇಟೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದೆ ಎಂದು ಹೇಳಿ ಗಂಡಸರ ಗುಂಪಿನಿಂದ ದೂರ ಒಳಗೆ ನಿಂತಳು. ಹುಚ್ಚೇಗೌಡರು ಸುರೇಶನ ಕಡೆಗೆ ತಿರುಗಿ, ಗೂಡ್ಕಾಯಿ, ಹಸುರುಕಾಯಿ, ಬಿಳಿಕಾಯಿ ಎಲ್ಲಕ್ಕೂ ರೇಟು ಬಂದಿದೆ ತಗೊಳ್ಳಿ, ಏನೋ ಹೆಚ್ಚಿಗೆ ಎಂದ್ರೆ 5-5 ರೂಪಾಯಿ ವ್ಯತ್ಯಾಸ ಅಷ್ಟೇ. ಅಂದ್ರೆ ಎಷ್ಟು ದಿನ ಈ ರೇಟು ನಿಲ್ಲದೆ ಅನ್ನೋದು ಮಾತ್ರ ಹೇಳಕ್ಕಾಗಲ್ಲ
ಎಂದು ಆಶ್ವಾಸನೆ ಕೊಡುವಂತೆ ಹೇಳಿದರು. ಇವರು ಮಾತು ಸಾಗುತ್ತಿರಬೇಕಾದರೆ ಇನ್ನೂ ಅಷ್ಟು ಜನ ಬೇರೆ ಬೇರೆ ಮಂಡಿಗಳಲ್ಲಿ ಹರಾಜು ನಿರೀಕ್ಷಿಸಿ ಕುಳಿತಿರುವ ವ್ಯಾಪಾರಿಗಳನ್ನು ಕರೆಯಲು ಓಡಿದರು. ದೇವಪುರದ ಮಂಡಿ ವ್ಯಾಪಾರಿಗಳು ಎಂದರೆ ಒಂದು ಮಾಫಿಯಾ ಗ್ಯಾಂಗ್ ಎಂದು ಹೇಳಬಹುದು. ರೆಗ್ಯುಲೇಟೆಡ್ ಮಾರ್ಕೆಟ್ ಯಾರ್ಡ್ ಅನ್ನು, ಬೆಳೆಗಾರರ ಸಹಕಾರಿ ಸಂಘಟನೆಯನ್ನು, ಕೊನೆಗೆ ಏಲಕ್ಕಿ ಬೋರ್ಡ್ ಸ್ಥಾಪಿಸಿದ ಕಾರ್ಡಮಮ್ ಟ್ರೇಡಿಂಗ್ ಕಾರ್ಪೊರೇಷನ್ ಅನ್ನು ಎಲ್ಲವನ್ನೂ ನಷ್ಟ ಮಾಡಿಕೊಂಡು ನಾಶವಾಗುವಂತೆ ಮಾಡಿದ ಕೀರ್ತಿ ಇಂಥ ಖದಿಮರ ಮಾಫಿಯಾ ಗ್ಯಾಂಗಿಗೆ ಸಲ್ಲಬೇಕು. ತಮ್ಮೊಳಗೆ ಒಬ್ಬರ ಕುತ್ತಿಗೆ ಒಬ್ಬರು ಕುಯ್ಯುವ ಕೆಲಸ ಇವರು ಸತತವಾಗಿ ನಡೆಸುತ್ತಲೇ ಇರುತ್ತಾರೆ. ಆದರೂ ತಮ್ಮ ವ್ಯಾಪಾರದ ಹಿತಾಸಕ್ತಿಗೆ ಧಕ್ಕೆ ಬರುತ್ತದೆ ಎಂದು ಕೂಡಲೇ ಎಲ್ಲರೂ ಒಟ್ಟಾಗಿ ಆ ಸಂಸ್ಥೆ ಅಥವಾ ಸಂಘಟನೆಯನ್ನು ಮುಳುಗಿಸುತ್ತಾರೆ. ಹೀಗೆ ಅಡಿಯಿಂದ ಮುಡಿಯವರೆಗೆ ಇಂಥ ಖದಿಮರಿಂದ ತುಂಬಿರುವುದರಿಂದಲೇ ಏಲಕ್ಕಿ ವ್ಯವಹಾರ ಎಂದರೆ ಪಕ್ಕಾ ಜೂಜಾಗಿದೆ. ಏಲಕ್ಕಿ ಬೆಳೆ ಯಾವ ಕಾರಣಕ್ಕಾಗಿ ಏರುತ್ತದೆ, ಯಾವ ಕಾರಣಕ್ಕಾಗಿ ಇಳಿಯುತ್ತದೆ ಎನ್ನುವುದನ್ನು ತಜ್ಞರು, ಪರಿಣತರು, ಸರ್ಕಾರ ಅಥವಾ ಏಲಕ್ಕಿ ಮಂಡಳಿ ಯಾರಿಗೂ ಪತ್ತೆ ಮಾಡಲಾಗಲಿ ಹೇಳಲಾಗಲಿ ಸಾಧ್ಯವೇ ಇಲ್ಲ. ಏಲಕ್ಕಿ ಬೆಳೆದು ಲಾಭ ಮಾಡುವ ಬಿಸಿಲುಗುದುರಿಗಳ ಹಿಂದೆ ಓಡಿ ಓಡಿ ಸುಸ್ತಾದ ಅನೇಕ ರೈತರು ಸಂಪೂರ್ಣ ಭ್ರಮೆ ನಿರಾಶನೆ ಹೊಂದಿ ಏಲಕ್ಕಿ ಗಿಡಗಳನ್ನೇ ಕಿತ್ತೆಸೆದು ಬೇರೇನೇನೋ ಬೆಳೆಯತೊಡಗಿದ್ದಾರೆ. ಏಲಕ್ಕಿ ಬೆಳೆದವನಾಗಲಿ ಕೊಂಡವನಾಗಲಿ ಬರ್ಕತ್ತಾಗುವುದಿಲ್ಲ ಎನ್ನುವ ನಾನುಡಿಗ ಕಾರಣ ಶಾಪವೂ ಅಲ್ಲ, ಶನಿಯೂ ಅಲ್ಲ, ದೇವಪುರದ ಜನಗಳ ಜೂಜುಕೋರತನವೇ ಮೂಲ ಕಾರಣ. ಏಲಕ್ಕಿ ಹರಾಜಿಗೆ ಏಲಕ್ಕಿ ತಗೊಂಡು ಹೋದರೆ ಈ ಮಂಡಿ ವ್ಯವಹಾರ ಕೇವಲ ಅವನ ಏಲಕ್ಕಿ ಹರಾಜು ಮಾಡಿ ತಮ್ಮ ಕಮಿಷನ್ ಮುರಿದುಕೊಂಡು ಅವನಿಗೆ ದುಡ್ಡು ಕೊಟ್ಟು ಕಳಿಸುವುದರಲ್ಲಿ ಪರ್ಯಾವಸಾನಗೊಳ್ಳುವುದಿಲ್ಲ. ಏಲಕ್ಕಿ ಬೆಳೆಗಾರ 10 ಕೆಜಿ ಬೆಳೆಯುವವನಾದರೆ ಅಲ್ಲಿಟ್ಟು ಹೋಗೆ ಎಂದು ಆಜ್ಞಾಪಿಸುವುದು ಇದ್ದೇ ಇದೆ. 100 ಕೆಜಿ ಬೆಳೆದವನಾದರೆ ಅವನನ್ನು ಬುಟ್ಟಿಗೆ ಕೆಡವಲು ಬೇರೆ ಮಾರ್ಗವನ್ನು ಅನುಸರಿಸಲಾಗುತ್ತದೆ. ಏಲಕ್ಕಿ ಹರಾಜಿಗಿಟ್ಟು ಒಳ್ಳೆ ಬೆಳೆ ಬರಲಿಲ್ಲ ಎಂದು ಏಲಕ್ಕಿ ವಾಪಸ್ ಒಯ್ಯಲಾಗಲಿ ಬೇರೊಂದು ಮಂಡಿಗೆ ಒಯ್ಯಲಾಗಲಿ ಬಿಡುವುದಿಲ್ಲ. ನಾಳೆ ದೊಡ್ಡ ಹರಾಜಿದೆ, ನಾಳಿದ್ದು ಹೈದರಾಬಾದಿನವರು ಬರುತ್ತಾರೆ, ಮತ್ತೊಂದು ದಿನ ಎಕ್ಸ್ಪೋರ್ಟರ್ಗಳು ಬರುತ್ತಾರೆ ಎಂದು 26 ತರಹ ಹೇಳಿ ಏಲಕ್ಕಿ ತಂದವನ ಮೂಟೆಯನ್ನು ಅಲ್ಲಿಂದ ಎತ್ತಲು ಬಿಡುವುದಿಲ್ಲ. 100 ಗಂಟಲೆ ಕೆಜಿ ತಂದವನಾದರೂ ಖರ್ಚಿಗೆ ಕಾಸಿಲ್ಲದೆ ಎಷ್ಟು ದಿನ ತಾನೇ ತಳ್ಳುತ್ತಾನೆ. ಒಳ್ಳೆ ರೇಟು ಬರುವವರೆಗೆ ಇಲ್ಲೇ ಇರಲಿ ಏಲಕ್ಕಿ ಎಂದು ಒಂದಷ್ಟು ಅಡ್ವಾನ್ಸ್ ಕೊಡುತ್ತಾರೆ. ಅಲ್ಲಿಗೆ ಆ ಬೆಳೆಗಾರನಿಗೂ ಮಂಡಿ ಸಾಹುಕಾರನಿಗೂ ಕೊನೆಯೇ ಇಲ್ಲದ ಪರಾವಲಂಬಿಯ ವಿಚಿತ್ರ ಬಾಂಧವ್ಯ ಬೆಳೆಯಲಾರಂಭಿಸುತ್ತೆ. ಯಾವಾಗಲೋ ಇಲ್ಲ ಬೆಳೆಗಾರನ ಸಾಲ ಇವರ ಮೇಲೆ ಇರುತ್ತದೆ, ಇಲ್ಲವೇ ಇವನ ಏಲಕ್ಕಿ ಅವನ ಮಂಡಿಯಲ್ಲಿರುತ್ತದೆ. ಬೆಳೆಗಾರನ ತಲೆ ಇವರು ಬೋಳಿಸುತ್ತಾ, ಮಂಡಿ ಸಾಹುಕಾರನ ಬಳಿ ಅವರು ಸಾಲ ಸೋಲ ಕೀಳುತ್ತಾ, ಒಬ್ಬರನ್ನೊಬ್ಬರು ನಿರಂತರವಾಗಿ ದ್ವೇಷಿಸುತ್ತಾ, ದೂಷಿಸುತ್ತಾ ತಲೆತಲೆಮಾರುಗಳವರೆಗೆ ಮುಂದುವರಿಯುವ ಕರ್ಮಬಂಧ ಇದು. ಈ ದ್ವೇಷಪೂರಿತ ಅನೋನ್ಯತೆಯನ್ನು ವ್ಯಾಪಾರದ ಪರಿಭಾಷೆಯಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ಕೈಲಾಸ್ ಬಾರ್ ಮ್ಯಾನೇಜರ್ ಕುನ್ನಿ ಸುರೇಶನ ಏಲಕ್ಕಿಗೆ ಕೆಜಿಗೆ 1000 ರೂಪಾಯಿ ಕೂಗಿದಾಗ ಒಂದಿಬ್ಬರು ಹರಾಜಿಗೆ ಬಂದಿದ್ದ ವ್ಯಾಪಾರಿಗಳಿಗೆ ರೇಗಿ ಹೋಯಿತು. 50 ಕೆಜಿ ಏಲಕ್ಕಿಗೆ 50,000 ಎಣಿಸುವ ತಾಕತ್ತಿಲ್ಲದ ಕುನ್ನಿ ಹುಚ್ಚಾಪಟ್ಟಿ ಕೂಗಿ ಹರಾಜು ಹಾಳು ಮಾಡಲು ಬಂದಿದ್ದಾನೆಂದು ತಿಳಿದು ಹುಚ್ಚೇಗೌಡರಿಗೂ ಸಿಟ್ಟು ಏರಿತು. ಸೆಕೆಂಡ್ನ ಮಧ್ಯ ಮಾರುವುದು, ಇಸ್ಪೀಟು ಕ್ಲಬ್ ಅನಧಿಕೃತವಾಗಿ ನಡೆಸುವುದು, ಸೂಳೆಗಾರಿಕೆ ನಡೆಸುವುದು ಇವೆಲ್ಲ ಅವನ ಹೋಟೆಲ್ನಲ್ಲಿ ನಡೆಯುತ್ತಿವೆ ಎಂದು ಅವನ ಹೋಟೆಲ್ನ ಮೇಲೆ ರೈಡ್ ಮಾಡಿ ಅವನನ್ನು ಕೆಲವು ದಿನ ಪೊಲೀಸರು ಒಳಗೆ ಹಾಕಿದ್ದರು. ಬೇಲ್ ಮೇಲೆ ಈಚೆಗೆ ಬಂದಿದ್ದ ಅವನು ಪಾಪರಾಗಿ ಹೋಟೆಲ್ ಮುಚ್ಚುವ ಸ್ಥಿತಿಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂಥ ಪ್ರಶ್ನಾರ್ಥ ವ್ಯಕ್ತಿ ಹರಾಜಿಗೆ ಬಂದು ಬಾಯಿಗೆ ಬಂದ ರೇಟು ಕೂಗಿದರೆ ಅಲ್ಲಿದ್ದ ಕಸಬುದಾರ ವ್ಯಾಪಾರಿಗಳಿಗೆ ಸಿಟ್ಟು ಬರದೇ ಇರುತ್ತದೆಯಾ? ಎಲ್ಲರಿಗೂ ಮಂಡಿ ಮರ್ಚೆಂಟ್ ಹುಚ್ಚೇಗೌಡರ ಮೇಲೆ ಸಿಟ್ಟು ಬಂದು ಎಲ್ಲೋ ಇದ್ದವರನ್ನು ಕರೆಸಿ ಇಲ್ಲಿ ವಿನಾಕಾರಣ ಉಭಯ ಸಂಕಟಕ್ಕೆ ಸಿಕ್ಕಿಸಿದರಲ್ಲ ಎಂದು. ಒಮ್ಮೊಮ್ಮೆ ಮಂಡಿಯವರು ತಾವೇ ಕೊಂಡಿದ್ದ ಮಾಲನ್ನು ಹರಾಜಿಗಿಟ್ಟಾಗ ರೇಟು ಹೆಚ್ಚಿಸಲು ತಮ್ಮವರನ್ನೇ ಹರಾಜು ಕೂಗಲು ನಿಲ್ಲಿಸಿ ಹೆಚ್ಚಿಗೆ ಕೂಗಿಸಿ ವ್ಯಾಪಾರ ಮಾಡಲು ಬಂದ ಅಸಲಿ ವ್ಯಾಪಾರಿಗಳನ್ನು ಪೇಚಿಗೆ ಸಿಕ್ಕಿಸುತ್ತಿದ್ದುದೂ ಉಂಟು. ಕೆಲವರಿಗೆ ಹುಚ್ಚೇಗೌಡರ ಮೇಲೆ ಈ ರೀತಿ ಅನುಮಾನ ಬಂದರೂ ದೇವಪುರದಲ್ಲೆಲ್ಲ ಪ್ರಖ್ಯಾತ 420 ಎಂದು ಗೊತ್ತಿರುವ ಕುನ್ನಿಯ ಸಹಾಯ ತೆಗೆದುಕೊಳ್ಳಲು ಅವರು ಮುಂದಾಗುತ್ತಾರೆಂದು ಭಾವಿಸಲು ಸಾಧ್ಯವಿರಲಿಲ್ಲ. ಆದರೂ ಕೆಲವರು ಸಿಟ್ಟು ತೀರಿಸಿಕೊಳ್ಳಲು ಈ ರೀತಿ ಮಾಡಿದರೆ ಇನ್ನು ನೀವು ಕರೆದರೆ ಬರುವುದಿಲ್ಲ ಎಂದು ಹುಚ್ಚೇಗೌಡರಿಗೆ ಎಚ್ಚರಿಕೆ ಕೊಟ್ಟರು. ಹುಚ್ಚೇಗೌಡರು ಗಂಭೀರವಾಗಿ, ಏ ಕುನ್ನಿ, ನಿನ್ನಹತ್ರ ಈಗಿಂದೀಗ ಎಣಿಸೋದಕ್ಕೆ ಕ್ಯಾಶ್ ಇದೆಯಾ? ಹಾಗಿದ್ರೆ ಮಾತ್ರ ಇಲ್ಲಿ ರೇಟು ಕೂಗು. 50 ಕೆಜಿಗೆ ಎಷ್ಟು ರೂಪಾಯಿ ಎಣಿಸಬೇಕಾಗುತ್ತೆ ಏನಾದರೂ ಅಂದಾಜಿದೆಯಾ ನಿನಗೆ? ಈಗ ನೀನು ಹುಚ್ಚಾಪಟ್ಟೆ ರೇಟು ಕೂಗಿ ಕೊಳ್ಳೋದಕ್ಕೆ ಬಂದಿದ್ದವರು ವಾಪಸ್ ಹೋದ ಮೇಲೆ ನೀನೇನಾದರೂ ದುಡ್ಡು ಆಮೇಲೆ ಕೊಡುತ್ತೇನೆ, ಟೈಮ್ ಕೊಡಿ ಎಂದು ಹೇಳಿದೆಯೋ ಹುಷಾರ್ ಎಂದು ಕಟುವಾಗಿ ಎಚ್ಚರಿಸಿದರು. ವ್ಯಾಪಾರಕ್ಕಿಟ್ಟ ಮೇಲೆ ಯಾರು ಕೂಗಿದರೇನು? ಹರಾಜು ಇವರ ಅಪ್ಪನದ್ದು ಎನ್ನುವ ಹಾಗೆ ಮಾತಾಡುತ್ತಾರಲ್ಲ ಈ ತಲೆಹಿಡುಕರು ಎಂದು ಕುನ್ನಿಗಿ ಒಳಗೊಳಗೆ ಕಂಡಾಪಟ್ಟೆ ಸಿಟ್ಟು ಬಂದರು. ಬಂದ ಕಾರ್ಯಸಾಧನೆ ಬಹಳ ಮುಖ್ಯವಾಗಿದ್ದರಿಂದ ಅದೊಂದು ಚೂರು ತೋರಿಸಿಕೊಳ್ಳದೆ ರೇಗಿ ಬಿದ್ದ ಎಲ್ಲರ ಕಡೆಗೆ ಹಲ್ಲು ಕಿರಿಯದ. ಸಿಟ್ಟು ಮಾಡಬೇಡ್ರಿ, ಒಬ್ರು ತಿರುಪತಿ ಪ್ರಸಾದಕ್ಕೆ ಏಲಕ್ಕಿ ಹಾಕ್ತೇವೆ ಅಂತ ಹರಕೆ ಮಾಡಿಕೊಂಡವರು ಎಷ್ಟು ದುಡ್ಡಾದರೂ ಪಾಗಿಲ್ಲ, ಯಾಲಕ್ಕಿ ಮಾತ್ರ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದೆ. ಇಲ್ಲದಿದ್ರೆ ನಾನು ಯಾಕೆ ಈ ವ್ಯವಹಾರಕ್ಕೆ ಇಳಿಯಲಿ ಹೇಳಿ? ನಿಮ್ಮಿಲ್ಲ ದೊಡ್ಡ ಮನಸ್ಸು ಮಾಡಿ ಬಿಟ್ಟುಕೊಟ್ಟರೆ ಅವರು ದೇವರ ಕೆಲಸ ನಡೆಸಬಹುದು, ಇಲ್ಲದಿದ್ದರೆ ಇಲ್ಲ.
ಎಂದು ಹೇಳಿ ಅಲ್ಲಿದ್ದವರ ಕಡೆಗೆ ತಿರುಗಿ ಮತ್ತೊಮ್ಮೆ ಹಲ್ಲು ಕಿರಿಯದ. ಬಂದವನೇ ಒಂದು ಮಾತು ದೇವರ ಹರಕೆ ಅಂತ ಹೇಳಿದ್ರೆ ನಾವೇ ಗಿರಾಕಿ ಹತ್ತಿರ ಹೇಳಿ ಒಪ್ಪಂದ ಮಾಡಿಸ್ತಿರ್ಲಿಲ್ವಾ? ಏನು ನಿನಗೊಬ್ಬಿಗೇನಾ ದೇವರ ಮೇಲೆ ಭಕ್ತಿ? ಅದ್ಯಾಕೆ ಹರಾಜೊಳಗೆ ಬಾಯಿ ಹಾಕಿ ತಾರಾಮಾರಿ ಕೂಗಬೇಕು? ಹೀಗೆ ಮಾಡಿದರೆ ವ್ಯಾಪಾರಿಗಳು ಏನು ತಿಳ್ಕೋತಾರೆ, ಸ್ವಲ್ಪ ಯೋಚನೆ ಮಾಡಬೇಕು. ನಾವೇ ಏನೋ ಹಕೀಕತ್ತು ನಡೆಸುತ್ತಿದ್ದೇವೆ ಅಂತ ತಾನೆ ಎಂದು ಹುಚ್ಚೇಗೌಡರಿಗೆ ಸ್ವಲ್ಪ ಸಮಾಧಾನವಾದರೂ ನೆರೆದಿದ್ದ ವ್ಯಾಪಾರಿಗಳ ಸಿಟ್ಟು ಶಮನ ಮಾಡಲು ರೇಗಾಡಿದರು. ಹುಚ್ಚೇಗೌಡರು ಮೂಟೆ ತೂಕ ಮಾಡಿಸಿ 53 ಕೆಜಿ, ಅದರಾಗೆ ಮೂಟೆ ತೂಕ ಅಂತ ಅರ್ಧ ಕೆಜಿ ಕಳೆದರೆ 52.5 ಕೆಜಿ ಆಯಿತು. ಅಂದ್ರೆ 52,100 ರೂಪಾಯಿ ಆಯಿತು. ಅದರಲ್ಲಿ ಮಂಡಿ ಕಮಿಷನ್ನು ಕೆಜಿಗೆ 4 ರೂಪಾಯಿ, ಹಂಗೆ 210 ರೂಪಾಯಿ ಇಲ್ಲಿಟ್ಟು ಆಮೇಲೆ ಮಾಲು ತಗೊಂಡು ಹೋಗಿ. ಏನ್ರಿ ಸುರೇಶ, ನಿಮ್ಮದ್ದು ಒಪ್ಪಿಗೆ? ನಿಮ್ದು ಒಪ್ಪಿಗೆ ಉಂಟಾ? ಮಾಲ್ ತಂದೋರ್ನ ಈ ರೇಟ್ ಆಗ್ಬಹುದಾ ಅಂತ ಒಂದು ಮಾತು ಕೇಳದೆ ವ್ಯವಹಾರ ಮಾಡ್ತಿದೀವಲ್ಲಪ್ಪ ಎಂದು ಜೋಕ್ ಮಾಡಿ ಸುರೇಶನ ಕಡೆಗೆ ನೋಡಿದರು. ಇನ್ನೇನು ಹರಾಜು ಬರ್ಖಾಸ್ತುವಾದ ಹಂಗೆ ಎಂದು ನಿರ್ಧರಿಸಿ ಅಲ್ಲಿದ್ದ ವ್ಯಾಪಾರಿಗಳಲ್ಲಿ ಹಲವರು ಹೊರಡಲು ರೆಡಿಯಾಗುತ್ತಿದ್ದರು. ಅಷ್ಟರಲ್ಲಿ ತೋಳೂರು ಮಂಡಿಯಲ್ಲಿ ಹರಾಜು ಶುರುವಾಗುತ್ತೆ ಎಂದು ಯಾವನೋ ಬಂದು ವರ್ತಮಾನ ಕೊಟ್ಟ. ಲೋಡಿಗೆ ಒರಗಿಕೊಂಡು ಕುಳಿತಿದ್ದ ಒಂದಷ್ಟು ಜನ ವ್ಯಾಪಾರಿಗಳು ಅವನ ಮಾತು ಕೇಳಿ ಲಗುಬಗೆಯಿಂದ ಎದ್ದರು. ಗೌರಿ ಸುರೇಶನ ಕಡೆಗೆ ತಿರುಗಿ ಪಿಸುದನಿಯಲ್ಲಿ ರೇಗುತ್ತಾ ಇದ್ದಳು. ತೂಕ ಸರಿಯಾಗಿ ನೋಡಿಗಿರೇನ್ರಿ ಎಂದ್ರೆ ಹೂ ಅಂತ ಗೋಣು ಅಲ್ಲಾಡಿಸಿದ್ರಿ. ನಿಮ್ಮ ಲೆಕ್ಕ ಪ್ರಕಾರ ಆದ್ರೆ 2.5 ಕೆಜಿ ಪಂಗನಾಮ ಆಗಿತ್ತಲ್ಲ ಎಂದು ಸಿಡುಕಿದಳು. ಅವಳ ಆಕ್ಷೇಪಣೆಗೆ ಸಮರ್ಪಕ ಉತ್ತರ ಹೊಳೆಯದೆ ಅಷ್ಟೇ ತಾನೆ ಎಂದ ಸುರೇಶ. ಏನಷ್ಟೇ ತಾನೆ, 2,500 ಎಂದು ಮತ್ತೆ ಗೌರಿ ಅವನ ಕಡೆಗೆ ತಿರುಗಿ ಗುಂಡಳು. ಇವರಿಬ್ಬರು ಪಿಸುಮಾತಿನಲ್ಲಿ ಕೆಸ್ಪುಸ್ ಎಂದು ಮಾತಾಡಿಕೊಳ್ಳುತ್ತಿರುವುದನ್ನು ನೋಡಿ ರೇಟು ಇವರಿಬ್ಬರಿಗೂ ಒಪ್ಪಿಗೆಯಾಗಲಿಲ್ಲವೆಂದೇ ತಿಳಿದ ಕುನ್ನಿ ಇವರ ಹತ್ತಿರ ಬಂದು ಮೆಲ್ಲಗೆ, ಈ ರೇಟಿಗೆ ಒಪ್ಪಿ ಮತ್ತೆ ಅಲ್ಲಿ ಚೆಕ್ಕಿಸ್ಕೊಳ್ಳಕ್ಕೆ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ರೇಟ್ ಕೂಗಿದ್ರೆ ಜನ ಮೈಮೇಲೆ ಬೀಳ್ತಾರೆ ಎಂದು ಗುಟ್ಟಾಗಿ ಹೇಳಿದ. ದೇವಪುರದ ವಹಿವಾಟಿನ ಕುಯುಕ್ತಿ ಕುತಂತ್ರ ಅಧ್ವಾನಗಳ ಪರಿಚಯ ಸಾಕಷ್ಟು ಇದ್ದ ಸುರೇಶನಿಗಾಗಲಿ ಗೌರಿಗಾಗಲಿ ಕುನ್ನಿ ಮಾತಿನಿಂದ ಅಚ್ಚರಿಯೇನೂ ಆಗಲಿಲ್ಲ. ಯಾರು ಏನಾದರೂ ಮಾಡಿಕೊಳ್ಳಲಿ, ನಮಗೆ ಒಳ್ಳೆ ರೇಟು ಸಿಕ್ಕರೆ ಸಾಕೆಂದುಕೊಂಡು ತಲೆಯಲ್ಲಾಡಿಸಿದರು. ದೇವಪುರದ ಹರಾಜಿನಲ್ಲಿ ಬಿಕರಿ ಮಾಡಿದರೆ ಮಾಲು ತಗೊಂಡು ಹೋಗುವುದಕ್ಕೂ ಹಣ ಪಾವತಿ ಮಾಡುವುದಕ್ಕೂ ಮಂಡಿಯವರು ವ್ಯಾಪಾರಿಗಳಿಗೆ 15 ದಿನ ಟೈಮ್ ಕೊಡ್ತಿದ್ರು. ಆದರೆ ಏಲಕ್ಕಿ ಹಾಕಿದವರಿಗೆ ಮಾತ್ರ ವ್ಯಾಪಾರಿಗಳ ಪರವಾಗಿ ಮಂಡಿ ಸಾಹುಯಾಕಾರರೇ ಚೆಕ್ ಕೊಟ್ಟು ಬಿಡ್ತಿದ್ರು. ಕುನ್ನಿ ವ್ಯವಹಾರದಲ್ಲಿ ಮಾತ್ರ ಅವನು 420 ಎನ್ನುವುದು ಗೊತ್ತಿದ್ದರಿಂದಲೂ ಜೊತೆಗೆ ಅವನೇ ಕೂಡಲೇ ಚೆಕ್ ಕೊಡಿಸುತ್ತೇನೆಂದು ಹೇಳಿದ್ದರಿಂದಲೂ ಆ ಜವಾಬ್ದಾರಿಗಳನ್ನೆಲ್ಲ ಸುರೇಶನಿಗೆ ಕಟ್ಟಿ ಮಂಡಿ ಕಮಿಷನ್ ಪಾವತಿ ಮಾಡಿ ಮೂಟೆ ಒಯ್ಯರೆಂದು ಹೇಳಿ ಹುಚ್ಚೇಗೌಡಲು ಸುಮ್ಮನಾದರು. ಕೆಜಿಗೆ 1000 ಕೂಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳೋದು ಹೇಳ್ಕೊಡ್ತೀನಿ, ಆದ್ರೆ ನೀವು ಮಾತ್ರ ಸ್ವಲ್ಪ ಟೈಟಾಗಿರಿ ಆಯ್ತಾ? ಎಷ್ಟಾದ್ರೂ ಪರಗಿಲ್ಲ, ಅವೆರಡು ಮೂಟೆ ಯಾಲಕ್ಕಿ ಬೇಕೇ ಬೇಕು ಅಂತ ಹೇಳಿತ್ತು ಪಾರ್ಟಿ. ಏನ್ ಮಾಡ್ತೀರಾ? ಹರಾಜಲ್ಲಿ 10 ರೂಪಾಯಿ ಹೆಚ್ಚೆ ಕೂಗಿದ್ರೆ ಹೊಡಕ್ಕೆ ಬಜಾರೆ ವ್ಯಾಪಾರಿಗಳು. ನಮ್ಮ ಏನಿಲ್ಲ, ನಿಮ್ಮ 4 ಕಾಸು ಹೆಚ್ಚು ಸಿಕ್ಕರೆ ಅಷ್ಟೇ ಸಂತೋಷ. ನಮ್ಮ ಕಮಿಷನ್ನು ಪಾರ್ಟಿಗಳೇ ಕೊಡ್ತಾರಲ್ಲ ಎಂದು 420 ಕುನ್ನಿ ಸುರೇಶನ ಭಾರೀ ಆಪ್ತನಂತೆ ಗುಟ್ಟಾಗಿ ಹೇಳಿದ. ದೇವಪುರದಲ್ಲಿ ಯಾಲಕ್ಕಿ ಮಾರಿಸಿಕೊಡಲು ಹೇಗೆ ದಳ್ಳಾಳಿಗಳಿದ್ದಾರೋ ಹಾಗೆ ಕೊಂಡುಕೊಡಲು ದಳ್ಳಾಳಿಗಳಿದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಾಪಾರಿಗಳೇ ದೂರದ ಊರುಗಳಿಂದ ಫೋನ್ ಮುಖಾಂತರ ಮಾತಾಡಿ ಈ ದಳ್ಳಾಳಿಗಳ ಕೈಲಿ ಯಾಲಕ್ಕಿ ಕೊಡಲು ಹೇಳುತ್ತಾರೆ. ಆದ್ದರಿಂದ ಕುನ್ನಿ ಬಂದು ಕೂಗಿದ್ದು, ಆಮೇಲೆ ಸುರೇಶನನ್ನು ಕರೆದುಕೊಂಡು ದುಡ್ಡು ಕುಡಿಸಲು ಹೊರಟಿದ್ದು ಎಲ್ಲರಿಗೂ ಮಾಮೂಲಿ ವ್ಯವಹಾರವಾಗಿಯೇ ಕಂಡಿತು. ಆದರೆ ವ್ಯಾಪಾರದಲ್ಲಿ ದಗಲಬಾಜಿ ಹೆಚ್ಚಾಗುತ್ತಾ ಈಗ ಅವೆಲ್ಲ ಕಡಿಮೆಯಾಗಿದೆ. ಅದು ಕುನ್ನಿಯಂಥವನನ್ನು ಮಧ್ಯವರ್ತಿಯನ್ನಾಗಿ ನೇಮಿಸಿಕೊಂಡವನು ಯಾವನೋ ತಲೆಮಾಸಿದ ಬಕ್ರ ಇರಬೇಕು ಎಂದು ಹುಚ್ಚೇಗೌಡರು ಊಹಿಸಿದರು. ಏನಾದರಾಗ್ಲಿ, ಮಂಡಿ ಕಮಿಷನ್ ಕೊಟ್ಟು ಮಾಲು ಒಯ್ಯುವ ಹಾಗಿದ್ರೆ ನಮಗೇನು ಎಂದುಕೊಂಡರು. ದಾರಿಯಲ್ಲಿ ಕುನ್ನಿಯ ಗುಪ್ತ ಸಮಾಲೋಚನೆ ಕೇಳಿದ ಸುರೇಶನಿಗೂ ಅದು ಅಸಹಜವಾಗಿ ಕಾಣಲಿಲ್ಲ. ಈ ಮಧ್ಯವರ್ತಿಗಳ ದಳ್ಳಾಳಿಗಳ ನಡೆನುಡಿಗಳೇ ಹೀಗೆ. ವ್ಯಾಪಾರಿಗಳು ದೂರ ಇದ್ದಾಗ ಬೆಳೆಗಾರನ ಹಿತೈಷಿಗಳಂತೆ ನಟಿಸುತ್ತಾ ವ್ಯಾಪಾರಿಯ ವಿರುದ್ಧ ಮಸಲತ್ತು ಮಾರಲು ಹೇಳಿಕೊಡುವುದು. ಬೆಳೆಗಾರ ಅತ್ತ ತಿರುಗಿದೊಡನೆ ವ್ಯಾಪಾರಿಗಳಿಗೆ ಬೆಳೆಗಾರರಿಗೆ ಹೇಗೆ ಟೋಪಿ ಹಾಕಬೇಕೆಂದು ಹೇಳಿಕೊಡುವುದು. ಇದು ಅವರೆಲ್ಲರ ನಡೆನುಡಿಯಲ್ಲಿ ಹಾಸುಹೊಕ್ಕಾಗಿತ್ತು. ವ್ಯಾಪಾರ ಧರ್ಮ ಎಂದರೆ ಇದೆ ಎಂದು ನಿಸ್ಸಂಶಯವಾಗಿ ನಂಬಿ ತಮ್ಮ ನಡೆನುಡಿಗಳಲ್ಲಿ ನಿರಿಯೋಚನೆಯಿಂದ ಇದನ್ನು ಪಾಲಿಸುತ್ತಿದ್ದರು. ಆದ್ದರಿಂದ ಜನರ ಗುಂಪಿನಿಂದ ದೂರಾದೊಡನೆ ಕುನ್ನಿ ಅವನಿಗೆ ಯಾಲಕ್ಕಿ ಕೊಳ್ಳಲು ಹೇಳಿದ ಪಾರ್ಟಿ ಹತ್ತಿರ ಹೇಗೆ ಹೆಚ್ಚು ದುಡ್ಡು ಕೀಳಬೇಕೆಂದು ಚುಚ್ಚಿಕೊಡುತ್ತಾ ಮೀರ್ಸಾದ ಕೆಲಸ ಶುರು ಮಾಡಿದಾಗ ಸುರೇಶ ಅದನ್ನು ವಿಶಿಷ್ಟವಾಗಿ ಗಮನಕ್ಕೂ ಸಹ ತಗೊಳ್ಳದೆ ತಲೆಯಲ್ಲಾಡಿಸುತ್ತಾ ಅವನೊಡನೆ ಸರಸರ ಮುಂದುವರಿದ. ಕುನ್ನಿ ಸುರೇಶನಿಗೆ ಹೆಚ್ಚು ಪರಿಚಯ ಇರಲಿಲ್ಲ. ದೇವಪುರದ ಸ್ಥಳೀಯರಿಗೆ ಕುನ್ನಿಯ 420 ಖ್ಯಾತಿ ಗೊತ್ತಿದ್ದಂತೆ ಸುರೇಶನಿಗೂ ಗೊತ್ತಿದ್ದರೆ ಕೊಂಚ ಜಾಗರೂಕತೆ ವಹಿಸುತ್ತಿದ್ದನೋ ಏನೋ. ಆದರೂ ಮಂಡಿಯಲ್ಲಿ ಹುಚ್ಚೇಗೌಡರು ಕುನ್ನಿಗೆ ಬೈದ ಧೋರಣೆಯಿಂದ ಮತ್ತು ಕುನ್ನಿ ಅಂಗಲಾಚಿಕೊಂಡು ಆಡಿದ ಮಾತುಗಳಿಂದ ಅವನೇನೋ ಅಂಥ ಗೌರವ ಮರ್ಯಾದೆ ಕೊಡಬೇಕಾದ ಕುಳವಲ್ಲವೆನ್ನುವುದು ಮಾತ್ರ ಅಸ್ಪಷ್ಟವಾಗಿ ಗೊತ್ತಾಗಿತ್ತು.
ನೋಡ್ರಿ ಕುನ್ನಿ, ನಿಮ್ ಪಾರ್ಟಿ ಹೊರಗಡೆ ಬ್ಯಾಂಕ್ ಚೆಕ್ ಕೊಟ್ರೆ ನಾನು ತಗೊಳ್ಳೋದಿಲ್ಲ. ಅದು ಮಾತ್ರ ಈಗಲೇ ಹೇಳಿದ್ದೇನೆ. ಏನಿದ್ರೂ ಲೋಕಲ್ ಬ್ಯಾಂಕ್ ಚೆಕ್ಕು, ಅದಾಗದಿದ್ರಿ ಕ್ಯಾಶು. ಏನ್ ಸರ್ ಹಿಂಗ್ ಮಾತಾಡ್ತೀರಾ? ನಾಳೆ ನಿಮ್ಮ ಮುಖ ನೋಡ್ಬೇಕಾಗಿರೋ ನಾನು. ಪಾರ್ಟಿ ಮುಖ ಪರಿಚಯ ಆಗಿ ನನಗೆ ಇನ್ನೂ ಅರ್ಧ ಗಂಟೆ ರೈತಾಗಿಲ್ಲ. ಅಂಥದ್ರಲ್ಲಿ ದೇಶಾಂತರದ ಚೆಕ್ ಕೊಟ್ಟಿಟ್ಟು ಅವು ಮಾಲ್ ತಗೊಂಡು ಹೋಗಿದ್ರೆ ನಾಳೆ ನೀವು ಕೇಳೋದು ಯಾರಿಗೆ ಹೇಳಿ? ನನಗೆ ತಾನೇ. ಹರಾಜಿಗೆ ಬರೋದಕ್ಕೆ ಮೊದಲೇ ಇದನ್ನೆಲ್ಲ ಹೇಳಿಟ್ಟು ಬಂದಿದ್ದೀನಿ. ದೇವರಿಗೆ ಹರಕೆ ಹಾಕ್ಕೊಂಡಿದ್ದಾರಲ್ಲ ಅಂತ ನಾನಿದಕ್ಕೆ ಕೈ ಹಾಕಿದ್ದಷ್ಟೆ. ಇವತ್ತು ನಾನು ಕಷ್ಟದಲ್ಲಿ ಇರಬಹುದು, ಆದರೆ ದೇವರು ಮತ್ತೊಬ್ಬರಿಗೆ ಮೋಸ ಅನ್ಯಾಯ ಮಾಡೋ ಬುದ್ಧಿ ಮಾತ್ರ ಈವನ್ನು ಕೊಟ್ಟಿಲ್ಲ ತಿಳ್ಳಳಿ. ಹಂಗಾರೆ ನಿಮ್ಗೆ ಇವರು ಗುರುತಿನ ಪಾರ್ಟಿ ಅಲ್ವಾ? ಗುರುತ ಪರಿಚಯ ಕಳ್ಕೊಂಡೇನು ಮಾಡ್ತೀರಾ ಸಾರ್? ಗುರುತ ಪರಿಚಯ ಇದ್ದೋರಲ್ವಾ ನನಗೆ ಬಿಸ್ನೆಸ್ನಲ್ಲಿ ಕುತೆ ಕುಯ್ಯೋರು. ಅವನತ್ರ ದುಡ್ಡಿದ್ರೆ, ನಿಮ್ಮತ್ರ ಮಾಲಿದ್ರೆ ಚೌಕಾಸಿ ಮಾಡಿ ವ್ಯವಹಾರ ಮುಗಿಸೋದು ಅಷ್ಟೇ. ಈಗ ಹರಾಜಲ್ಲಿದ್ರಲ್ಲ, ಎಲ್ಲ ಗುರುತ ಪರಿಚಯ ಇದ್ದೋರೆ ತಾನೆ. ಹೆಂಗ್ ಆಡಿದ್ರು ನೋಡಿದ್ರಾ? ಕೆಜಿಗೆ 100 ರೂಪಾಯಿ ಹೆಚ್ಚೆ ಕೂಗಿದ್ದಕ್ಕೆ. ವ್ಯಾಪಾರದಲ್ಲಿ ಮಾತ್ರ ಗುರುತ ಪರಿಚಯ, ಸ್ನೇಹ ಇವೆಲ್ಲ ಕಟ್ಕೊಂಡು ಹೋದ್ರೆ ನೀವು ಹಾಳಾಗಿ ಹೋಗ್ತೀರಿ. ಗುರುತು ಪರಿಚಯ ಇಲ್ಲದ ಪಾರ್ಟಿ ಎಂದು ಗುಮಾನಿ ಮಾಡಿ ವ್ಯಾಪಾರ ಮಾಡಲು ಹಿಂದೆ ಹೆಗೆದಾನೆಂದು ಮುಂಜಾಗ್ರತೆ ಕ್ರಮವಾಗಿ ಗುರುತು ಪರಿಚಯ ಇರುವವರೆಲ್ಲ ಖೇಡಿಗಳೆಂದು, ದಗಾಖೋರರೆಂದು ಕುನ್ನಿ ನಡುಬೀದಿಯಲ್ಲಿ ಘೋಷಿಸಿದ. ನೀತಿ ನಿಯಮಗಳನ್ನು, ನ್ಯಾಯಧರ್ಮಗಳನ್ನು ಖೇಡಿಗಳು, ಖದೀಮರು, ಕಪಟಿಗಳು ದೈವಭಕ್ತರಿಗಿಂತ ಸಮರ್ಥವಾಗಿ ಉಪಯೋಗಿಸುತ್ತಾರೆ ಎನ್ನುವುದಕ್ಕೆ ಕುಟ್ಟಿ ಒಳ್ಳೆಯ ಉದಾಹರಣೆಯಾಗಿದ್ದ. ಅವನ 420 ವ್ಯವಹಾರಗಳು ಸರಿಯಾಗಿ ಗೊತ್ತಿಲ್ಲದ ಸುರೇಶನಿಗೆ ಅವನ ಮಾತಿನಲ್ಲೋ ಸತ್ಯಾಂಶ ಗೋಚರವಾಯಿತು. ಮೇಲೆ ಮೋಡ ದಟ್ಟವಾಗುತ್ತಿತ್ತು. ಸುರೇಶ ಕುನ್ನಿ ಜೊತೆ ಸರಸರ ಅವನ ಕೈಲಾಸ್ ಬಾರಿನ ಕಡೆಗೆ ಕಾಲ್ ಹಾಕಿದ. ಕುನ್ನಿ ಹೇಳುವ ಪಾರ್ಟಿ ಯಾವನೋ ಏನೋ, ಲೋಕಲ್ ಚೆಕ್ಕು ಕೊಟ್ರೂ ಅದು ಕ್ಯಾಶ್ ಆದ ಹೊರತು ನಂಬುವ ಹಾಗಿಲ್ಲ. ಕೈಗೆ ದುಡ್ಡು ಸಿಕ್ಕ ಮೇಲೆ ಯಾಲಕ್ಕಿ ಮೂಟೆ ಕೊಡಿ ಎಂದು ಮಂಡಿಗೆ ತಿಳಿಸಬಹುದಲ್ವೇ? ಬ್ಯಾಂಕ್ ಟೈಮ್ ಆಗುವುದರೊಳಗೆ ವ್ಯವಹಾರ ಮುಗಿಸಬೇಕು. ಗೌರಿ ಬೇರೆ ಶಾಪಿಂಗ್ ಎಂದು ಅಂಗಡಿ ಸುತ್ತಿಸುತ್ತಾಳೆ. ಎಂತಿದ್ದರೂ ಕೆಜಿಗೆ 1000 ರೂಪಾಯಿ ಸಿಕ್ಕಿದ್ದು ನೋಡಿದ್ದಾಳೆ. ತುರಿಯುವ ಮಣೆ, ಬ್ರೌಸ್ ಪೀಸ್ ಜೊತೆಗೆ 2 ಐಟಂಗಳನ್ನು ಈಗಾಗಲೇ ಸೇರಿಸಿಕೊಂಡಿರುತ್ತಾಳೆ. ಸುರೇಶನೇನೋ ವ್ಯವಹಾರ ಚಟಪಟನೆ ಮುಗಿಸಿ ಜುಗಾರಿ ಕ್ರಾಸ್ ಮೇಲೆ ಹೋಗುವ ಕೊನೆ ಬಸ್ಸನ್ನಾದರೂ ಹಿಡಿಯಬೇಕೆಂದಿದ್ದ. ಆದರೆ ಈ ಕುನ್ನಿ ವ್ಯವಹಾರ ಆ ರೀತಿ ಮುಗಿಯೋ ಥರ ಕಾಣಲಿಲ್ಲ. 5 ಬೆರಳಿಗೂ ಉಂಗುರ, ಕುತ್ತಿಗೆಯಲ್ಲಿ 2 ಎಳೆ ಚಿನ್ನದ ಸರ ಇತ್ಯಾದಿ ಹಾಕಿಕೊಂಡಿದ್ದ ಟೋಪಿಧಾರಿ ವ್ಯಕ್ತಿಯೊಬ್ಬ ಒಂದು ಹೆಂಗಸನೊಡನೆ ಕುನ್ನಿಯ ಬಾರ್ ಅಂಡ್ ರೆಸ್ಟೋರೆಂಟಿನಲ್ಲಿ ಕುಳಿತಿದ್ದ. ಜೊತೆಗಿದ್ದಾಕೆ ಆತನ ಹೆಂಡತಿಯೋ ಏನೋ. ಆಕೆಯಂತೂ ನಾಟಕದ ರಾಣಿಪಾರ್ಟು ಮಾಡುವವರಂತೆ ಅಡಿಯಿಂದ ಮುಡಿಯವರೆಗೆ ನಮೂನೆಯ ಚಿನ್ನಾಭರಣಗಳನ್ನು ಧರಿಸಿದ್ದಳು. ಆತನ ಟೋಪಿ ಇತ್ಯಾದಿಗಳನ್ನು ಅವಲೋಕಿಸಿದರೆ ಮತ್ತು ಆಕೆಯ ವೇಷಭೂಷಣಗಳನ್ನು ನೋಡಿದರೆ ಮಾರ್ವಾಡಿಗಳೆಂದು ಊಹಿಸಬಹುದಿತ್ತು. ಸಂಸಾರ ಕರೆದುಕೊಂಡು ಬಂದವನು ಈ ಕುನ್ನಿ ಪಡಖಾನೆಯಲ್ಲಿ ರೂಮ್ ಮಾಡಿಕೊಂಡು ಇದ್ದಾನೆ ಎನ್ನುವುದು ನಂಬಲು ಸಾಧ್ಯವಿರಲಿಲ್ಲ. ಕುನ್ನಿ ಸುರೇಶನನ್ನು ತೋರಿಸಿ ಇವರ ಯಾಲಕ್ಕಿಯನ್ನೇ ಬಿಕರಿ ಮಾಡಿರುವುದು ಎಂದು ಹೇಳಿದ ಕೂಡಲೇ ಟೋಪಿ ಮಾರ್ವಾಡಿ ಮರುಮಾತುನಾಡದೆ ಎದ್ದು ತನ್ನ ಜೊತೆ ಬರುವಂತೆ ಸಂಜ್ಞೆ ಮಾಡಿ ಹೋಟೆಲಿನಿಂದ ಕೆಳಗೆ ಪೇಟೆ ಬೀದಿ ಕಡೆಗೆ ಹೊರಟ. ಹೆಂಗಸು ಸಹ ತಲೆಗೆ ಮುಸುಗು ಎಳೆದುಕೊಂಡು ಇವರನ್ನು ಹಿಂಬಾಲಿಸಿದಳು. 2 ಹೆಜ್ಜೆ ಇವರೊಡನೆ ಬಂದವನು ಮತ್ತೆ ಹಿಂದಿರುಗಿ ಹೋಟೆಲಿನೊಳಗೆ ತಲೆ ಹಾಕಿ ಕುನ್ನಿ ಜೊತೆ ಏನೋ ಮಾತಾಡಿದ. ಬಹುಶಃ ರೇಟು ಇತ್ಯಾದಿಗಳನ್ನು ಕೇಳಿಕೊಳ್ಳುತ್ತಿದ್ದಾನೆ ಎಂದು ಸುರೇಶ ಊಹಿಸಿದ. ಈತನ ಮಾತು ಸುರೇಶನಿಗೆ ಕೇಳದಿದ್ದರೂ ಕುನ್ನಿ ಹೌದು, ಹಳದಿ ಅಮೋಫಾಸ್ ಮೂಟೆ ಎಂದು ಹೇಳಿದ್ದು ಕೇಳಿಸಿತು. ಸುರೇಶನಿಗೆ ಕುನ್ನಿ ತಮ್ಮ ಜೊತೆ ಬರದೆ ಹೋಟೆಲಿನಲ್ಲೇ ಉಳಿದಿದ್ದು, ಕುನ್ನಿಯ ಕೊಳಕಾದ 3ನೇ ದರ್ಜೆಯ ಬಾರ್ ಅಂಡ್ ರೆಸ್ಟೋರೆಂಟಿನಲ್ಲಿ ಈ ಹೆಂಗಸಿನೊಡನೆ ಕುಳಿತಿದ್ದು ಇವೆಲ್ಲ ಏನೋ ವಿಚಿತ್ರ ಎನಿಸಿತು. ಎಲ್ಲಕ್ಕಿಂತ ಹೌದು, ಹಳದಿ ಅಮೋಫಾಸ್ ಮೂಟೆ ಎಂದು ಕುನ್ನಿ ಹೇಳಿರಬೇಕಾದರೆ ಈ ಟೋಪಿ ಮಾರ್ವಾಡಿ ಆ ಬಗ್ಗೆ ಏನೋ ಕೇಳಿರಬೇಕಲ್ಲವೇ? ಕೇಳಿದ್ದರೆ ಹರಾಜಿಗೆ ಬಂದಿಲ್ಲದ ಇವನಿಗೆ ಅದು ಗೊತ್ತಾಗಿದ್ದಾದರೋ ಹೇಗೆ? ಕೈಲಾಸ್ ಬಾರಿನಿಂದ ಟೋಪಿ ಮಾರ್ವಾಡಿ ಜತೆ ಪೇಟೆ ಕಡೆಗೆ ನಡೆದು ಬರುತ್ತಾ ಸುರೇಶ ಕುತೂಹಲದಿಂದ ಯೋಚಿಸಿದ. ಈ ಮಾರ್ವಾಡಿಗಳೆಲ್ಲ ಜೈನರಲ್ಲವೇ? ಜೈನರು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊರ್ತಾರ? ಸುರೇಶನ ಮನಸ್ಸಿನಲ್ಲಿ ಸುಳಿದ ಒಂದು ಸಣ್ಣ ಸಂಶಯದ ಎಳೆ ಸಹಜವಾದದ್ದನ್ನೆಲ್ಲ ಅಸಹಜವಾಗಿ ಪರಿವರ್ತಿಸುವ ಹಾಗೆ ಕಂಡಿತು. ಸುರೇಶ ಮತ್ತೆ ತನ್ನ ಯೋಚನಾ ಲಹರಿಗೆ ವಿರುದ್ಧವಾಗಿ ಯೋಚನೆ ಮಾಡಲು ಆರಂಭಿಸಿದ. ಕುನ್ನಿಯೇ ಹಳದಿ ಅಮೋಫಾಸ್ ಮೂಟೆಯನ್ನು ಗುರುತಿಸಲು ಸುಲಭ ಎಂದು ಯಾಕೆ ಪ್ರಸ್ತಾಪಿಸಿರಬಹುದು? ಜೈನರು ಹಿಂದೂಗಳ ದೇವರಿಗೆ ಯಾಕೆ ಹರಕೆ ಹೊತ್ತಿರಬಾರದು? ಸಾಬರ ದೇವರಿಗೆಲ್ಲ ಹರಕೆ ಹೊತ್ತು ಎಷ್ಟೋ ಹಿಂದೂಗಳು ದರ್ಗಾಗಳಿಗೆ, ಉರೂಸ್ಗಳಿಗೆ ಹೋಗುವುದಿಲ್ಲವೇ ಎಂದೆಲ್ಲ ಯೋಚಿಸಿದ. ಟೋಪಿ ಮಾರ್ವಾಡಿ ಸುರೇಶನನ್ನು ನೆಟ್ಟಗೆ ಜೀವನ್ಲಾಲಿನ ಜೀವಲ್ರಿ ಮಾಟಿಗೆ ಕರೆದುಕೊಂಡು ಹೋದ. ಜೀವನ್ಲಾಲ್ ಜೊತೆ ಒಳಗೆ ಹೋಗಿ ಏನೇನೋ ಮಾತಾಡಿ ಹೊರಬಂದ ಮೇಲೆ ಟೋಪಿ ಮಾರ್ವಾಡಿ ಸುರೇಶನ ಕಡೆ ತಿರುಗಿ, ಇವರು ಚೆಕ್ ಆಗಬಹುದಾ ಎಂದು ಕೇಳಿದ. ಇಡೀ ದೇವಪುರಕ್ಕೆ ಶ್ರೀಮಂತ ಕುಳವೆಂದು ಹೆಸರುವಾಸಿಯಾಗಿರುವ ಜೀವನ್ಲಾಲಿನ ಚೆಕ್ಕು ತೆಗೆದುಕೊಳ್ಳಲು ಯಾವ ತೊಂದರೆಯೂ ಕಾಣಲಿಲ್ಲ ಸುರೇಶನಿಗೆ. ಏನ್ ಕೊಡಬೇಕು? ಜೀವನ್ಲಾಲ್ ಕೇಳಿದ. ಹರಾಜಿನಲ್ಲಿ ಕೆಜಿಗೆ 1000 ಕೂಗಿದ್ದಾರೆ. ಕುನ್ನಿ ಮತ್ತೆ ಚೆಕ್ ಕೊಡಬೇಕಾದ್ರೆ ಪಾರ್ಟಿ ಹತ್ರ ಹೆಚ್ಚು ಕಮ್ಮಿ ಮಾಡೋಣ ಅಂತ ಹೇಳಿದ್ರು.
ಚೌಕಾಶಿಯಲ್ಲಿ ಸ್ವಲ್ಪ ಟೈಟಾಗಿರಿ ಎಂದು ಕುನ್ನಿ ಸುರೇಶನಿಗೆ ಸೂಚನೆ ಕೊಟ್ಟಿದ್ದರೂ ಕೆಜಿಗೆ 1000 ರೂಪಾಯಿ ಸಿಕ್ಕಿರಬೇಕಾದ್ರೆ ಮತ್ತೆ ಹೆಚ್ಚಿಗೆ ದುಡ್ಡನ್ನು ಯಾವ ಆಧಾರದ ಮೇಲೆ ಕೇಳಬೇಕೆಂದು ಸುರೇಶನಿಗೆ ಸುತರಾಂ ಹೊಳೆಯಲಿಲ್ಲ. ಗೌರಿಯನ್ನಾದರೂ ಮಂಡಿ ಹತ್ತಿರ ನಿಲ್ಲಿಸದೆ ಕರೆದುಕೊಂಡು ಬಂದಿದ್ದರೆ ಈ ಮಾರ್ವಾಡಿಗಳಿಬ್ಬರಿಗೂ ಸಾಕು ಬೇಕಾಗುವಷ್ಟು ಚೌಕಾಶಿ ಮಾಡಿಸಬಹುದಿತ್ತು ಎಂದು ಮನದಲ್ಲಿ ಅಂದುಕೊಂಡು ಚೌಕಾಶಿ ಮಾಡಲು ಏನಾದರೂ ಕಾರಣಗಳು ಹೊಳೆಯುತ್ತವೆ ಎಂದು ಯೋಚಿಸುತ್ತಾ ನಿಂತ. ಮಾರ್ವಾಡಿಗಳಿಬ್ಬರೂ ಅವರ ಭಾಷೆಯಲ್ಲಿ ಏನೇನೋ ಗುನುಗಾಡಿಕೊಂಡು ಸುರೇಶನನ್ನು ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ಚೆಕ್ಕು ಬರೆದು ಸುರೇಶನ ಕೈಗೆ ಕೊಟ್ಟರು. ಸುರೇಶ ಚೆಕ್ಕಿನ ಕಡೆ ದೃಷ್ಟಿ ಹಾರಿಸಿದಾಗ 60,000ಕ್ಕೆ ಬರೆದ ಹಾಗೆ ಕಾಣಿತು. ಒಂದು ಕೆಲಸ ಮಾಡಿ, ಈಗಾಗಲೇ ಬ್ಯಾಂಕ್ ಟೈಮ್ ಆಗುತ್ತಾ ಬಂದಿದೆ, ಇದನ್ನ ಕಮಿಷನ್ ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ, ಬ್ಯಾಂಕಿಗೆ ಕೊಟ್ರೆ ನಮಗೆ ಲೆಕ್ಕಕ್ಕೆ ತೊಂದರೆ ಎಂದು ಜೀವನ್ಲಾಲ್ ಹೇಳಿದ. ಚೌಕಾಶಿ ಮಾಡಲು ಏನಾದರೂ ಒಂದು ಕಾರಣ ಯೋಚಿಸುತ್ತಿದ್ದ ಸುರೇಶನಿಗೆ ಫಕ್ಕಂದು ಇದೊಂದು ಕಾರಣ ಹೊಳೆಯಿತು. ಏಜೆಂಟರ ಕಮಿಷನ್ನೇ ಸುಮಾರಾಗ್ತದೆ, ಅದನ್ನು ಸೇರಿಸಿಬಿಡಿ ಎಂದೆನ್ನುತ್ತಾ ಚೆಕ್ಕು ಜೀವನ್ಲಾಲ್ನ ಕೈಗೆ ಹಿಂದಿರುಗಿಸಿದ. ಮತ್ತೆ ಮಾರ್ವಾಡಿಗಳಿಬ್ಬರು ಚೆಕ್ಕು ನೋಡುತ್ತಾ ಮಾತನಾಡಿಕೊಂಡು ಅನಂತರ ಚಿಕ್ಕನ್ನು ಹಾಗೆ ಸುರೇಶನ ಕೈಗೆ ಕೊಡುತ್ತಾ, ಜೀವನ್ಲಾಲ್ ತಗೊಳ್ಳಿ, ಹೆಚ್ಚಿಗೆ ಆಸೆ ಮಾಡಬಾರ್ದು, ಅದನ್ನೆಲ್ಲ ಸೇರಿಸಿ ಚೆಕ್ ಬರೆಸಿದ್ದಾರಂತೆ, ಮತ್ತೊಂದ್ಸಾರಿ ತಂದಾಗ ಅಡ್ಜಸ್ಟ್ ಮಾಡ್ತಾರೆ ಅವರು, ನೀವೇನಿದ್ರೂ ಚೆಕ್ ಬರೆಯೋದಕ್ಕೆ ಮೊದಲೇ ನಿಮ್ಮ ರೇಟ್ ಹೇಳಬೇಕಿತ್ತು, ಅವರು ಒಂದ್ಸಾರಿ ಚೆಕ್ ಬರೆಸಿದ ಮೇಲೆ ಮತ್ತೆ 2ನೇ ಸಾರಿ ಬರಿಸೋದಿಲ್ಲ ಎಂದು ಮನವಿ ಮಾಡಿಕೊಳ್ಳುವ ದನದಲ್ಲಿ ಹೇಳಿದ. ಸುರೇಶ ದುಡ್ಡು ನೋಡಿದ್ದವನೇನಲ್ಲ, ಅಲ್ಲದೆ ಮಾರ್ವಾಡಿ 60,000ದ ಬದಲು 6 ಲಕ್ಷ ಕೊಟ್ಟಿದ್ದರೂ ಅದನ್ನು ಮಟ್ಟ ಹಾಕಲು ಸೂಕ್ತ ಮಾರ್ಗಗಳು ಸುರೇಶ ಮತ್ತು ಗೌರಿಯ ತಲೆಯೊಳಗೆ ಬೇಕಾದಷ್ಟು ಇದ್ದವು. ಕಮಿಷನ್ ಸೇರಿಸಿ ಕೊಡಿ ಎಂದು ಚೌಕಾಶಿ ಮಾಡುವುದು ಕಾಲಹರಣ ಎಂದು ದೃಢವಾಗಿ ಸುರೇಶನಿಗೆ ಅನ್ನಿಸಿತು. ಸುರೇಶ ಆ ಚೆಕ್ಕನ್ನು ಏಜೆಂಟರ ಹತ್ತಿರವೇ ಕ್ಯಾಶ್ ಮಾಡಿಸುತ್ತಿದ್ದನೋ ಏನೋ, ಏಕೆಂದರೆ ದೇವಪುರದ ಬ್ಯಾಂಕಿನಲ್ಲಿ ಸುರೇಶನ ಡೆವಲಪ್ಮೆಂಟ್ ಲೋನು, ಕ್ರಾಪ್ ಲೋನು ಇವೆಲ್ಲ ಇದ್ದುದರಿಂದ ಅಲ್ಲಿ ಕ್ಯಾಶ್ ಮಾಡಿಸಲು ಹೋದರೆ ಅವರ ಹತ್ತಿರ ಇನ್ನೂ ಈ ಬಗ್ಗೆ ಚರ್ಚೆ ಚೌಕಾಶಿ ನಡೆಸಬೇಕಾಗುತ್ತೆ. ಏಜೆಂಟರ ಹತ್ತಿರ ಚೆಕ್ಕು ಕ್ಯಾಶ್ ಮಾಡಿಸುವುದು ಮಾರ್ವಾಡಿಗೆ ತೋರಿಸುವ ರಿಯಾಯಿತಿಗಿಂತ ಹೆಚ್ಚಾಗಿ ಅವನಿಗೆ ಹಿತವಾಗಿ ಕಂಡಿತು. ಚೆಕ್ಕಿನ ತಾರೀಖು ಸರಿಯಾಗಿದೆಯೇ ಒಮ್ಮೆ ನೋಡಿ ಜೇಬಿಗೆ ಹಾಕಿಕೊಂಡ. ಮಾರ್ವಾಡಿ ಮೋಡಿ ಅಕ್ಷರದಲ್ಲಿ ಬರೆದಿದ್ದ ಮೊಬಲಗನ್ನು ಸರಿಯಾಗಿ ಓದಿ ನೋಡಲಿಲ್ಲ. ಸಂಖ್ಯೆಗಳಲ್ಲಿ ರೂಪಾಯಿ ನಮೂದಿಸುವಲ್ಲಿ 60,000ದ ಹಿಂದೆ ಚೆಕ್ಕಿನ ಬಾಕ್ಸ್ ಪ್ರಿಂಟ್ ಆಗಿರುವ ಗಿರಿಯ ಪಕ್ಕ 1 ಬರೆದಿರುವುದನ್ನು ಗಮನಿಸಲಿಲ್ಲ. ಮಾರ್ವಾಡಿ 52 ಕೆಜಿಗೆ ಒಟ್ಟು 60,000 ಕೊಟ್ಟರೆ ಅಲ್ಲಿಗೆ ಕೆಜಿಗೆ ಎಷ್ಟಾಯಿತು ಎಂದು ಲೆಕ್ಕ ಹಾಕುತ್ತಾ ಜೀವನ್ಲಾಲಿನ ಜೀವಲ್ರಿ ಮಾರ್ಟಿನ ಮೆಟ್ಟಿಲಿಳಿದ. ಅವನು ಚೆಕ್ಕನ್ನು ಸರಿಯಾಗಿ ನೋಡಿದ್ದರೆ ಯೋಚಿಸಬೇಕಾಗಿದ್ದು ನಿಜವಾಗಿಯೂ 1,60,000ಕ್ಕೆ, ಅಥವಾ ತನಗೇ ಅರಿವಿಲ್ಲದಂತೆ ತಾನು ಕಾಲಿಟ್ಟಿದ್ದ ಜಟಿಲ ರಹಸ್ಯವೊಂದರ ಬಗ್ಗೆ ಎನ್ನುವುದು ಅರಿವಾಗುತ್ತಿತ್ತು. ಮನ್ಮಥ ಬೀಡಾ ಸ್ಟಾಲ್ ಪ್ರೊಪ್ರೇಟರ್ ಶೇಷಪ್ಪ ಶೆಟ್ಟಿ ಉರ್ಫ್ ಶೇಷಪ್ಪನೇ ದೇವಪುರದಲ್ಲಿ ಚೆಕ್ಕುಗಳೆಲ್ಲ ಕಮಿಷನ್ ಏಜೆಂಟ್ ಆಗಿದ್ದ. ಮಂಗಳೂರು ಕಡೆಯ ಶೆಟ್ಟರ ಜಾತಿಗೆ ಸೇರಿದ ಶೇಷಪ್ಪ ಕಾಮತ್ ಹೋಟೆಲಿನ ಎದುರು ಬೀಡಿ ಸಿಗರೆಟುಗಳ ಪುಟ್ಟ ಅಂಗಡಿ ಇಟ್ಟುಕೊಂಡು ಎಷ್ಟೋ ದಿನಗಳಿಂದ ಅಲ್ಲಿ ವ್ಯಾಪಾರ ನಡೆಸುತ್ತಿದ್ದ. ಯಾಲಕ್ಕಿ ಮಂಡಿಯಲ್ಲಿ ವ್ಯಾಪಾರಿಗಳು ಮತ್ತು ಮಂಡಿ ಸಾಹುಕಾರರು, ದಳ್ಳಾಳಿಗಳು ಬೆಳೆಗಾರರಿಗೆ ಕೊಡುತ್ತಿದ್ದ ಯಾವ ಚೆಕ್ಕೆ ಆಗಲಿ, ಯಾವ ಬೆಳೆಗಾರನೂ ಅದನ್ನು ಎಷ್ಟು ಹೊತ್ತಿಗೆ ಬೇಕಾದರೂ ಒಯ್ದು ಅವನ ಅಂಗಡಿ ಕದ ತಟ್ಟಿದರಿ ಶೇಷಪ್ಪ ಚೆಕ್ಕು ತೆಗೆದುಕೊಂಡು ದುಡ್ಡು ಕೊಡುತ್ತಿದ್ದ. ಅವನು ಚೆಕ್ಕಿಗೆ ರೂಪಾಯಿಗೆ ಇಂಟಿಷ್ಟು ಎಂದು ಕಮಿಷನ್ ಮುರಿದು ಕೊಡುತ್ತಿದ್ದುದರಿಂದ ಅವನನ್ನು ಕಮಿಷನ್ ಏಜೆಂಟರು ಎಂದು ಕರೆಯುತ್ತಿದ್ದರು. ಶೇಷಪ್ಪನ ಅದೃಷ್ಟ ಖುಲಾಯಿಸಿದ್ದು ಇದರಿಂದಲ್ಲ. ಮಂಡಿ ಮರ್ಚೆಂಟುಗಳೆಲ್ಲ ಲೆಕ್ಕ ಕೊಡದ ಕಾಳಧನ ಕೂಡಿಟ್ಟ ಮೇಲೆ ವರಮಾನ ತೆರಿಗೆ ಅಧಿಕಾರಿಗಳು, ಮಾರಾಟ ತೆರಿಗೆ ಅಧಿಕಾರಿಗಳು ಅವರ ಮಂಡಿಗಳ ಮೇಲೆಲ್ಲ ದಾಳಿ ಮಾಡಿ ಕೊನೆಗೆ ಕಾಳಧನ ತಡೆಯುವ ಕ್ರಮವಾಗಿ ಮಂಡಿ ವಹಿವಾಟು ಏನಿದ್ದರೂ ಚೆಕ್ಕುಗಳಲ್ಲೇ ನಡೆಸಬೇಕೆಂದು ತಾಕೀತು ಮಾಡಿ ಕಾನೂನು ತಂದರು. ಇದಾದ ಮೇಲೆ ಶೇಷಪ್ಪನಿಗೆ ದೆಸೆ ಖುಲಾಯಿಸಿತು. ವ್ಯಾಪಾರಿಗಳು ಚೆಕ್ಕಿನಲ್ಲೇನೋ ವ್ಯವಹಾರ ಮಾಡುತ್ತಿದ್ದರು, ಆದರೆ ಆ ಚೆಕ್ ಮಾತ್ರ ಬ್ಯಾಂಕಿಗೆ ಹೋಗಿ ದಾಖಲಾಗದ ಹಾಗೆ ನೋಡಿಕೊಳ್ಳುತ್ತಿದ್ದರು. ಎಲ್ಲರೂ ಬೇಕೆಂದೇ ಬ್ಯಾಂಕ್ ಅವಧಿ ಮುಗಿದ ಮೇಲೆ ಹರಾಜಿಗೆ ಯಾಲಕ್ಕಿ ತಂದ ಬೆಳೆಗಾರರಿಗೆ ಚೆಕ್ಕು ಕೊಡುತ್ತಿದ್ದರು. ದೂರದ ಊರುಗಳಿಗೆ ಹೋಗಬೇಕಾದ ರೈತರು ಕೇವಲ ಚೆಕ್ ಕ್ಯಾಶ್ ಮಾಡಲಿಕ್ಕಾಗಿ ದೇವಪುರದಲ್ಲಿ ಉಳಿದು ಮಾರನೇ ದಿನ ದುಡ್ಡು ತಗೊಂಡು ಹೋಗಬೇಕೆಂದಾದರೆ ಅದು ಶೇಷಪ್ಪನ ಕಮಿಷನ್ನಿಗಿಂತ ದುಬಾರಿಯಾಗುತ್ತಿತ್ತು. ಆದ್ದರಿಂದಲೇ ಏಲಕ್ಕಿ ಬಳೆಗಾರರು ನಿರ್ಯೋಚನೆಯಿಂದ ಕಮಿಷನ್ ಕೊಟ್ಟು ದುಡ್ಡು ತೆಗೆದುಕೊಂಡು ಕಮಿಷನ್ ಕೊಡಲು ಕೊಂಚವೂ ಗುಣಗದೆ ನಗುನಗುತ್ತಾ ಮನೆಗೆ ಬಸ್ ಹತ್ತುತ್ತಿದ್ದರು. ದುಡ್ಡು ಕೊಟ್ಟ ಶೇಷಪ್ಪ ಅನಂತರ ಅವರವರ ಚೆಕ್ಕನ್ನು ಆಯಾ ಮಂಡಿಗಳಿಗೆ ಹಿಂದಿರುಗಿಸಿ ದುಡ್ಡು ತೆಗೆದುಕೊಳ್ಳುತ್ತಿದ್ದ. ಈ ಸೇವೆಗಾಗಿ ಮಂಡಿ ಸಾಹುಕಾರರ ಬಳಿಯೂ ಅವನು ಕಮಿಷನ್ ತೆಗೆದುಕೊಳ್ಳುತ್ತಿದ್ದನೆಂದು ತೋರುತ್ತದೆ. ಈ ವಹಿವಾಟಿನಲ್ಲಿ ಮಂಡಿ ಸಾಹುಕಾರರ ಕಳ್ಳಲೆಕ್ಕ, ಸುಳ್ಳು ಲೆಕ್ಕಗಳ ಪರಿಚಯ ಅವನಿಗಿದ್ದುದರಿಂದ ವ್ಯಾಪಾರಿಗಳು ಅವನನ್ನು ಚೆನ್ನಾಗಿಟ್ಟುಕೊಂಡಿದ್ದುದರಲ್ಲಿ ಅಸಹಜವಾದುದೇನೋ ಇರಲಿಲ್ಲ. ಚೆಕ್ಕಿನಲ್ಲೇ ವ್ಯಾಪಾರವೆಲ್ಲ ನಡೆಯುತ್ತಿದ್ದರೂ ಚೆಕ್ಕುಗಳು ಮಾತ್ರ ಸಾಹುಕಾರರು ಮತ್ತು ಶೇಷಪ್ಪನ ನಡುವೆಯೇ ಸುತ್ತಿ ಪ್ರದಕ್ಷಿಣೆ ಬಂದು ಕಸದ ಬುಟ್ಟಿ ಸೇರುತ್ತಿದ್ದವು. ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ ಎಂದು ಜೀವನ್ಲಾಲ್ ಸುರೇಶನಿಗೆ ಮನವಿ ಮಾಡಿಕೊಂಡಿದ್ದು ಈ ಕಾರಣಕ್ಕೆ.
ಸುರೇಶನ ಏಲಕ್ಕಿ 60,000ಕ್ಕೆ ಮಾರಾಟವಾಯಿತೆಂದು ತಿಳಿದ ಕೂಡಲೇ ಶಾಸ್ತ್ರಿ ಸುರೇಶನನ್ನು ಹೆನ್ರಿ ಮತ್ತು ಜಾನಿ ಗ್ಯಾಂಗಿಗೆ 20,000ಕ್ಕೆ ಮಾರಿ ಕುಟ್ಟಿ ದೌಲತ್ರಾಮ್ಗೆ ಕೈಯಿಂದ 10 ಕೊಟ್ಟು ಸದ್ಯಕ್ಕೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಳಿರೆಂದು ಹೇಳಿ ಕೈ ತೊಡೆದುಕೊಂಡ. ಈ ವ್ಯವಹಾರದಲ್ಲಿ ಶಾಸ್ತ್ರಿ ಕಮಿಷನ್ ಎಷ್ಟೋ? ಇದರಲ್ಲಿ ಅವನಿಗೆ ಲಾಸ್ ಆಯಿತೋ ಪ್ರಾಫಿಟ್ ಆಯಿತೋ? ಕುಟ್ಟಿ ದೌಲತ್ರಾಮರಿಗೆ ತಿಳಿಯುವುದಾದರೂ ಹೇಗೆ? ತಾವು ಮಾಡಿದ ಎಡವಟ್ಟು ಕೆಲಸಕ್ಕೆ ಎಲ್ಲಿ ತಲೆದಂಡ ಕೊಡಬೇಕಾದೀತೋ ಎಂದು ಗಾಬರಿಯಲ್ಲಿದ್ದ ಅವನಿಬ್ಬರೂ ಮರುಮಾತಾಡದೆ ದುಡ್ಡು ಇಸುಕೊಂಡರು. ಮನುಷ್ಯರನ್ನು ಮನುಷ್ಯರು ಮಾರಾಟ ಮಾಡುವ ವ್ಯವಸ್ಥೆ ಇನ್ನೂ ಇದೆಯೇ ಎಂದು ಆಶ್ಚರ್ಯವಾಗಬಹುದು. ಎಲ್ಲೋ ಏಲಕ್ಕಿ ಮಾರಾಟ ಮಾಡಿ ದುಡ್ಡು ಎಣಿಸಿಕೊಳ್ಳಲು ಓಡಾಡುತ್ತಿರುವ ಸುರೇಶನನ್ನು ಇನ್ನೆಲ್ಲೋ ಶಾಸ್ತ್ರಿ ಜಾನಿಗೆ ಮಾರುವುದಾದರೂ ಹೇಗೆ? ದೇವಪುರ ಒಂದು ಸಂಪೂರ್ಣ ತಲೆಕೆಳಗಾದ ತ್ರಿಶಂಕು ಪ್ರಪಂಚ. ಅಲ್ಲಿದ್ದಷ್ಟು ನ್ಯಾಯ, ನೀತಿ, ಸತ್ಯ, ಶಿಸ್ತು, ಸಮಯಪ್ರಜ್ಞೆ, ನಿಯಮನಿಷ್ಠೆ ಬೇರೆಲ್ಲೂ ಇರಲಿಲ್ಲ. ಆದರೆ ಅದೆಲ್ಲ ಖದೀಮರ ಕಾಳ ಪ್ರಪಂಚದಲ್ಲಿ. ಬೆಳಗೆದ್ದರೆ ಮೋಸ, ದಗ, ವಂಚನೆ, ಲಂಚ ಇತ್ಯಾದಿಗಳು ಸರ್ವವ್ಯಾಪಿಯಾಗಿರುವುದು ದೇವಪುರದ ಸಾಮಾಜಿಕ ಜೀವನದಲ್ಲಿ ಕಾಣಬಹುದಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ಮೌಲ್ಯಗಳು ಸಾಮಾಜಿಕ ಜೀವನದಲ್ಲಿ ಕಳೆದು ಹೋಗಿವೆಯೋ ಅವಷ್ಟು ಕಟ್ಟುನಿಟ್ಟಾಗಿ ದೇವಪುರದ ಕಾಳಪ್ರಪಂಚದಲ್ಲಿ ಅನುಸರಿಸಲ್ಪಡುತ್ತಿದ್ದುದನ್ನು ನೋಡಬಹುದು. ಮನುಷ್ಯ ಪ್ರಜ್ಞೆಯ ಯಾವ ವಿಕೃತ ತರ್ಕ, ಯಾವ ಮನೋವಿಕಲತೆ ದೇವಪುರದ ಸಂಸ್ಕೃತಿಯನ್ನು ಈ ರೀತಿ ತಲೆಕೆಳಗಾಗುವಂತೆ ತಿರುಚಿತೋ ಅರ್ಥವಾಗುವುದಿಲ್ಲ. ಉದಾಹರಣೆಗೆ, ವ್ಯಾಪಾರಿಗಳು ಕ್ಯಾಶ್ ಆಗದ ಚೆಕ್ಕುಗಳನ್ನು ಕೊಡುವುದು, ಬೇಕೆಂದೇ ತಪ್ಪು ದಿನಾಂಕದ ಚೆಕ್ ಕೊಡುವುದು, ಕೊಟ್ಟ ಚೆಕ್ಕಿಗ ಹಣ ತುಂಬಿಸದೆ ತಡ ಮಾಡುವುದು ಇತ್ಯಾದಿಗಳನ್ನೆಲ್ಲ ಯಥೇಚ್ಛವಾಗಿ ಮಾಡುತ್ತಿದ್ದರೂ ಆ ಯಾವ ತಕರಾರುಗಳನ್ನು ಕಮಿಷನ್ ಏಜೆಂಟ್ ಶೇಷಪ್ಪ ಅನುಭವಿಸಿಯೇ ಗೊತ್ತಿಲ್ಲ. ಯಾರ ಚೆಕ್ ಬೇಕಾದರೂ ಆಗಲಿ, ಅದು ಎಷ್ಟು ದುಡ್ಡಿನದು ಬೇಕಾದರೂ ಆಗಿರಲಿ, ಶೇಷಪ್ಪನ ಬಾಗಿಲು ಬಡಿದರೆ ಹಣ ಪಾವತಿಯಾಗುತ್ತಿತ್ತು. ಮಟ್ಕಾ, ಓಸಿ ರೀತಿಯ ಜುಗಾರಿಗಳಲ್ಲಂತೂ ಬರೀ ಬಾಯಿ ಮಾತಿನ ಮೇಲೆ ಲಕ್ಷಾಂತರ ರೂಪಾಯಿಯ ವ್ಯವಹಾರ ಅಡೆತಡೆಗಳಿಲ್ಲದೆ ಸಲೀಸಾಗಿ ನಡೆಯುವುದನ್ನು ನೋಡಬಹುದಿತ್ತು. ಯಾವ ರಸೀತಿಯೂ ಇರುತ್ತಿರಲಿಲ್ಲ, ಯಾವ ಸ್ಟ್ಯಾಂಪ್ ಪೇಪರೂ ಇರುತ್ತಿರಲಿಲ್ಲ. ಹೆಚ್ಚೆಂದ್ರೆ ನಂಬರು ಮರೆತು ಹೋಗದಿರಲೆಂದು ಯಾವುದಾದರೂ ಸಿಗರೇಟು ಪ್ಯಾಕಿನ ಮೇಲೆ ಗುರುತು ಹಾಕಿಕೊಟ್ಟಿರುತ್ತಾರಷ್ಟೇ. ಬೆಳಗ್ಗೆ ಅವರು ಅದನ್ನು ತೋರಿಸುವ ಅಗತ್ಯವೂ ಇರಲಿಲ್ಲ. ಅವರ ನಂಬರಿಗೆ ದುಡ್ಡು ಬಂದಿದ್ದರೆ ಕರೆದು ಬಟವಾಡೆ ನಡೆಯುತ್ತಿತ್ತು. ಅಡಿದ ಮಾತಿಗೆ ತಪ್ಪದಿರುವುದು, ಹೇಳಿದ ಟೈಮಿಗೆ ಹೇಳಿದ ಜಾಗಕ್ಕೆ ಕಳ್ಳಮಾಲುಗಳ ಡೆಲಿವರಿ ಕೊಡುವುದು ಯಾವುದು ಕೇಳುತ್ತೀರಿ? ಒಂದು ಉಚ್ಚ ನಾಗರಿಕತೆಯ ಎಲ್ಲಾ ಗುಣಲಕ್ಷಣಗಳೂ ಅಲ್ಲಿತ್ತು. ಆದರೆ ಅದೆಲ್ಲ ಕಾಳ ಜಗತ್ತಿನಲ್ಲಿ. ಅದೇ ಭೂ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಇತರೆ ಸರ್ಕಾರಿ ಮುಗಳ ಹಣದಲ್ಲಿ ನೋಡಿದರೆ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿ ಹಾಗೂ ಸದಸ್ಯರವರೆಗೆ ಪ್ರತಿಯೊಬ್ಬರೂ ಪ್ರತಿ ಹಂತದಲ್ಲೂ ತಿಂದು ತೇಗಿ ಅವುಗಳ ಬಾಗಿಲು ಮುಚ್ಚಿಸಿದ್ದರು. ಸ್ಟ್ಯಾಂಪ್ ಪೇಪರಿನ ಮೇಲೆ ದಸ್ಕತ್ ಹಾಕಿ ಬರೆದುಕೊಟ್ಟ ಅಗ್ರಿಮೆಂಟುಗಳಿಗೆ ಪಂಗನಾಮ ಎಳೆದವರೆಲ್ಲ ಸಿಗರೇಟು ಬೆಂಕಿಪೊಟ್ಟಣದ ಮೇಲೆ ಗೀಚಿದ ಸಂಜ್ಞೆಗಳಿಗೆ ಚಾಚೂ ತಕರಾರೆತ್ತುತ್ತಿರಲಿಲ್ಲ. ಲಾಟರಿ ಟಿಕೆಟ್ ಶಾಸ್ತ್ರಿ ಸಹ ಕೆಲವು ದಿನಗಳವರೆಗೆ ಈ ಜೂಜಾಟದ ದಂಧೆ ನಡೆಸಿದರೂ ಅವನು ಊರೂರು ತಿರುಗುತ್ತಾ ಲಾಟರಿ ಟಿಕೆಟ್ ಮಾರುತ್ತಿದ್ದುದರಿಂದ ಮಟ್ಕಾ ಓಸಿಗಳನ್ನು ನಡೆಸಲು ತೊಂದರೆಯಾಗಿ ಈಗ 10 ರಾಜ್ಯಗಳ ಲಾಟರಿ ಟಿಕೆಟುಗಳನ್ನು ಮಾರುತ್ತಾ ಅದನ್ನೇ ಜೋರಾಗಿ ನಡೆಸುತ್ತಿದ್ದ. ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಲಾಟರಿ ಜೊತೆಗೆ ಅದರೊಳಗೆ ತನ್ನದೊಂದು ಸ್ವಂತ ಸಬ್ ಲಾಟರಿಯನ್ನು ನಡೆಸುತ್ತಿದ್ದ. ಅದಕ್ಕಿಂದು ಅವನೇನೂ ಸ್ವಂತ ಲಾಟರಿ ಲೈಸೆನ್ಸನ್ನು ತಡೆದಿರಲಿಲ್ಲ ಅಥವಾ ಸ್ವಂತ ಲಾಟರಿ ಟಿಕೆಟುಗಳನ್ನು ಮುದ್ರಿಸಿರಲಿಲ್ಲ. ಅವನು ಮಾರುವ ಸರ್ಕಾರಿ ಲಾಟರಿ ಟಿಕೆಟುಗಳ ನಂಬರುಗಳಿಗೆ ಸ್ವಂತ ಅವನ ಬಳಿ ಬೇರೆಯಾಗಿ ದುಡ್ಡು ತುಂಬಿಸುವ ಸೌಲಭ್ಯ ಒದಗಿಸಿದ್ದ. ಸರ್ಕಾರ ಪ್ರಕಟಿಸುವ ಬಹುಮಾನಿತ ಸಂಖ್ಯೆಗಳ ಹಿಂದಿನವಕ್ಕೆ ಮುಂದಿನವಕ್ಕೆ ಇಂತಿಷ್ಟೆಂದು ದುಡ್ಡು ಕಟ್ಟುವ 100 ತರಹದ ಜುಗಾರಿ ಸೌಲಭ್ಯವನ್ನು ಅವನು ಕಲ್ಪಿಸಿದ್ದರಿಂದ ಸರ್ಕಾರಿ ಲಾಟರಿಯನ್ನು ಅವಲಂಬಿಸಿಯೇ ಅವನದೊಂದು ಉಪಲಾಟರಿ ಜಾಲ ವಿಸ್ತೃತವಾಗಿ ಬೆಳೆದಿತ್ತು. ಇದು ಎಲ್ಲರಿಗೂ ಗೊತ್ತಿದ್ದರೂ ಸರ್ಕಾರಿ ಲಾಟರಿಗೆ ಅವನ ಉದ್ಯಮ ತಳಕು ಹಾಕಿಕೊಂಡಿದ್ದರಿಂದ ಯಾರೂ ಅವನಿಗೆ ಏನೂ ಮಾಡುವ ಹಾಗಿರಲಿಲ್ಲ. ಆದರೆ ಶಾಸ್ತ್ರಿ ಜನ ಊಹಿಸಿದ್ದಕ್ಕಿಂತ ಹೆಚ್ಚಿನ ಖದೀಮನೆನ್ನುವುದು ಕಾಳ ಜಗತ್ತಿನ ಕೆಲವರಿಗೆ ಮಾತ್ರ ಗೊತ್ತಿತ್ತು. ಅವನ ಲಾಟರಿಯಲ್ಲಿ ಯಾರಿಗಾದರೂ ಲಕ್ ಹೊಡೆದು ಬಂಪರ್ ಕೊಡಬೇಕಾಗಿ ಬಂದಾಗ ಗುಟ್ಟಾಗಿ ಅವರನ್ನು ಪಿಕ್ ಪಾಕೆಟ್ ಜಾನಿಗೆ ಅರ್ಧ ರೇಟಿಗೆ ಮಾರಿಬಿಡುತ್ತಿದ್ದ. ಪಿಕ್ ಪಾಕೆಟಿನವರು ದುಡ್ಡಿರುವ ಆಯ್ಕೆಗಳನ್ನು ಬೇರೆ ಬೇರೆ ಗ್ಯಾಂಗಿನವರಿಗೆ ಮಾರುವುದು ಕೊಳ್ಳುವುದು ಭೂಗತ ಜಗತ್ತಿನಲ್ಲಿ ಆಗಿಂದಾಗೆ ನಡೆಯುತ್ತದೆ. ಇದಕ್ಕೆ ಕಾರಣ ಅವರ ಕಾಳಧಂಧೆಗೆ ಪ್ರತಿಯೊಂದು ಗ್ಯಾಂಗುಗಳು ಅವರವರ ಕಾರ್ಯಕ್ಷೇತ್ರಗಳನ್ನು ಕಟ್ಟುನಿಟ್ಟಾಗಿ ನಿಗದಿ ಮಾಡಿಕೊಂಡು ಪಾಲಿಸುವುದು. ಬೇರೆ ಬೇರೆ ಪೇಟೆಗಳಲ್ಲಿ ಕಾರ್ಯನಿರ್ವಹಿಸುವ ಗ್ಯಾಂಗುಗಳು ತಮ್ಮ ಗಡಿ ಬಿಟ್ಟು ಆಚೆ ಕಡೆ ಕಾರ್ಯನಿರ್ವಹಿಸುವಂತಿರಲಿಲ್ಲ. ದಸರಾ, ಕ್ರಿಸ್ಮಸ್, ಜಾತ್ರೆ, ಪರಿಷೆಗಳಲ್ಲಿ ಮಾತ್ರ ಈ ಕಾನೂನಿಗೆ ವಿನಾಯಿತಿ. ಹಾಗೆಂದೇ ಜಾನಿ ಗ್ಯಾಂಗ್ ದರ್ಗಾಕ್ಕೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿಕೊಂಡಿದ್ದು. ಬಸ್ಸಿನಲ್ಲೋ ರೈಲಿನಲ್ಲೋ ಯಾವನದೋ ಜೇಬಿನ ಪರ್ಸನ್ನೋ ಸೂಟ್ಕೇಸನ್ನೋ ಲಪಟಾಯಿಸಲು ಹಿಂಬಾಲಿಸಿಕೊಂಡು ಬಂದವರು ಇವರು ಎಗಲಿಸುವ ಮೊದಲೇ ಅವನು ಹಣದೊಡನೆ ಇವರ ಗಡಿ ದಾಟಿಬಿಟ್ಟರೆ
ಅದಕ್ಕೆ ಈ ಕಾಳಧಂಧೆಗಳ ಖದೀಮರು ಒಳ್ಳೆ ಏರ್ಪಾಡು ಮಾಡಿಕೊಂಡಿದ್ದಾರೆ. ಹಿಂಬಾಲಿಸಿಕೊಂಡು ಬಂದ ಗ್ಯಾಂಗಿನವರು ಬೇರೆ ಊರಿನ ಗ್ಯಾಂಗಿನವರಿಗೆ ಆ ಆಯ್ಕೆಯನ್ನು ಚೌಕಾಶಿ ಮಾಡಿ ಅರ್ಧ ದುಡ್ಡಿಗೋ ಕಾಲು ದುಡ್ಡಿಗೋ ಪರ್ಸೆಂಟೇಜ್ ಮಾತಾಡಿ ಮಾರಿಬಿಡುತ್ತಾರೆ. ಕೆಲಸ ಮುಗಿದ ಮೇಲೆ ಇವೆಲ್ಲ ಚಾಚೂ ತಪ್ಪದೆ ಸಂದಾಯವಾಗುತ್ತಿದ್ದುದು ದೇವಪುರದ ಕಾಳಜಗತ್ತಿನ ನಿಯಮನಿಷ್ಠೆಗೆ ಇನ್ನೊಂದು ಉದಾಹರಣೆ ಅಷ್ಟೇ. ದುಡ್ಡಿದ್ದವನ್ನು ಕಷ್ಟಪಟ್ಟು ಪತ್ತೆ ಮಾಡಿ ಹಿಂಬಾಲಿಸಿಕೊಂಡು ಬಂದವನಿಗೂ ಅವನು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುವುದರಿಂದ ಗ್ಯಾಂಗುಗಳ ನಡುವೆ ಹಿಂದೆಲ್ಲ ನಡೆಯುತ್ತಿದ್ದಂತಹ ಹೊಡೆದಾಟ ಮಾರಾಮಾರಿಗಳು ಈಗ ನಡೆಯುವುದೇ ಇಲ್ಲ. ಈ ವ್ಯವಹಾರ ತಿಳಿದಿದ್ದ ಶಾಸ್ತ್ರಿ ಪಿಕ್ ಪಾಕೆಟ್ ಜಾನಿ ಜೊತೆ ಆಗಾಗ ವ್ಯಾಪಾರ ಮಾಡುತ್ತಿದ್ದ. ಇವನ ಲಾಟರಿ ದಂಧೆಯಲ್ಲಿ ಸಾವಿರಗಟ್ಟಲೆ ಬಟವಾಡೆ ಮಾಡಿ ಏನಾದರೂ ಕೈಕಚ್ಚಿಸಿಕೊಳ್ಳುವ ಸಂದರ್ಭ ಬಂದರೆ ಅಂಥವರನ್ನು ಪಿಕ್ ಪಾಕೆಟ್ ಜಾನಿಗೆ ಚೌಕಾಶಿ ಮಾಡಿ ಎಷ್ಟಕ್ಕಾಯಿತೋ ಅಷ್ಟಕ್ಕೆ ಮಾರಿ ಸಿಕ್ಕಷ್ಟನ್ನು ಗಿಟ್ಟಿಸಿಕೊಳ್ಳುತ್ತಿದ್ದ. ಇವನಿಗೆ ಟಿಕೆಟ್ ತೋರಿಸಿ ದುಡ್ಡು ತಗೊಂಡು ಹೊರಟವರು ದಾರಿಯಲ್ಲಿ ದುಡ್ಡು ಪರ್ಸೋ ನಾಪತ್ತೆಯಾಗಿರುವುದು ನೋಡಿ ಎಷ್ಟೇ ಆದರೂ ಅನ್ಯಾಯದ ದುಡ್ಡು, ಈಗಿನ ಕಾಲದಲ್ಲಿ ದುಡಿದ ದುಡ್ಡು ದಕ್ಕುವುದಿಲ್ಲ, ಇನ್ನು ಲಾಟರಿ ದುಡ್ಡು ದಕ್ಕುತ್ತಾ, ಲಾಟರಿ ದುಡ್ಡಿನಲ್ಲಿ ಉದ್ಧಾರ ಆದವನು ಒಬ್ಬಾರ ಇದ್ದಾನ ಎಂದು ಉದ್ಗರಿಸಿ ಹೊಟ್ಟೆ ಉರಿ ತಡಕೊಂಡು ತಮಗಾದ ಮೋಸದಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಸಂದೇಶ ಹುಡುಕಿ ಮನಸ್ಸನ್ನು ಸಂತೈಸುತ್ತಿದ್ದರು. ಈ ವಂಚನೆಯಲ್ಲಿ ಶಾಸ್ತ್ರೀಯ ಕೈವಾಡಿರಬಹುದು ಎಂದು ಅವರಿಗೆ ಕಿಂಚಿತ್ತೂ ಅನುಮಾನ ಹುಟ್ಟಿರಲಿಲ್ಲ. ಲಾಟರಿಯ ಶಿಸ್ತು ಪ್ರಾಮಾಣಿಕತೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ ಶಾಸ್ತ್ರಿಗೆ ಅದು ಬಹು ಮುಖ್ಯವಾಗಿ ಬಂಡವಾಳವಾಗಿತ್ತು. ಇವನು 420 ಎಂದು ಜನಗಳಿಗೆ ಕೊಂಚ ಅನುಮಾನ ಬಂದರೋ, ಲಾಟರಿಯಲ್ಲಿ ಹಣ ಪಾವತಿ ಮಾಡಲು ಕೊಂಚವೇ ಹಿಂದು ಮುಂದು ನೋಡಿದರೂ ಅವನ ಇಡೀ ಲಾಟರಿ ಸಾಮ್ರಾಜ್ಯ ಹೇಳ ಹೆಸರಿಲ್ಲದೆ ಹೋಗಬಹುದಿತ್ತು. ಈ ಕಾರಣದಿಂದಲೇ ಶಾಸ್ತ್ರಿ ಲಾಟರಿ ದಂಧೆಯಲ್ಲಿ ಯಾವತ್ತೂ ಧೋಕಾ ವ್ಯವಹಾರ ಮಾಡದೆ ಜಾನಿ ಗ್ಯಾಂಗಿನ ಸಹಾಯದಿಂದ ಎಷ್ಟಾಯಿತೋ ಅಷ್ಟನ್ನು ಗಿಟ್ಟಿಸಿಕೊಳ್ಳುತ್ತಿದ್ದ. ಜಾನಿ ಗ್ಯಾಂಗಿಗೆ ದುಡ್ಡು ಯಾರ ಪರ್ಸಿನಲ್ಲಿ ಇದೆ, ಯಾರದು ಖಾಲಿ ಎಂದು ತಿಳಿಯುವುದು ಅತಿ ಮುಖ್ಯವಾಗಿತ್ತು. ಆದ್ದರಿಂದಲೇ ಯಾರ ಬಳಿ ಹಣ ಎಷ್ಟು ಇದೆ ಎಂದು ತಿಳಿಸಿದವನಿಗೆ ಅರ್ಧಕ್ಕರ್ಧ ದುಡ್ಡು ಕೊಟ್ಟುಕೊಳ್ಳಲು ಸಹ ಅವರು ತಯಾರಿದ್ದದು. ಮೊದಲೆಲ್ಲ ಇವರು ಹೆಂಗಸರ ಕುತ್ತಿಗೆಯ ಚಿನ್ನ, ಕಿವಿಯ ಆಭರಣಗಳು ಇತ್ಯಾದಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿವಿ ಮೂಗು ಹರಿದು ಕಿತ್ತುಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದರು. ಕೊಲೆ ಖೂನಿಗಳಿಗೆ ಯಾವ ರೀತಿಯಿಂದಲೂ ಹೇಸದ ಜನವಾದರೂ ಇವರು ಈಚೆಗೆ ಹೆಂಗಸರ ಕುತ್ತಿಗೆಗೆ ಕೈ ಹಾಕುವುದನ್ನು ವರ್ಜಿಸಿದ್ದು ಧರ್ಮಬುದ್ಧಿಯಿಂದಲ್ಲ. ಫಕೀರ್ ಮಹಮ್ಮದರ ದರ್ಗಾದಲ್ಲಿ ಬುರ್ಖಾ ಹಾಕಿಕೊಂಡು ಈ ಗ್ಯಾಂಗಿನವರು ಹೆಂಗಸರ ಗುಂಪಿನಲ್ಲಿ ಕಳ್ಳತನ ಮಾಡುತ್ತಿರಬೇಕಾದ್ರೆ ಸಿಕ್ಕಿಕೊಂಡರು. ಹೆಚ್ಚೆಂದ್ರೆ 4 ಹೊಡೆದು ಬಿಟ್ಟು ಬಿಡಬಹುದು ಅಥವಾ ಪೊಲೀಸಿಗೆ ಕೊಡಬಹುದು ಎಂದು ಇವರು ತಿಳಿದಿದ್ದರೂ ಹೆಂಗಸರ ಮೈ ಮೇಲೆ ಕೈ ಹಾಕಿದಕ್ಕೆ ಇವರ ಗ್ಯಾಂಗಿಗೆ ಯಾವ ರೀತಿಯ ಹೊಡೆತಗಳು ಬಿದ್ದವೋ ಮನುಷ್ಯರು ಇಷ್ಟೊಂದು ನಿಷ್ಕರುಣಿಗಳಾಗಬಹುದು ಎಂಬುದನ್ನು ಅವರು ಊಹಿಸಿಯೂ ಇರಲಿಲ್ಲ. ಅವರೆಲ್ಲರನ್ನೂ ದುರ್ಗಾ ನಡೆಯುವಷ್ಟು ದಿನವೂ ಮರಕ್ಕೆ ಕಟ್ಟಿಹಾಕಿ ಅನ್ನ ನೀರು ಕೊಡದೆ ದರ್ಗಾಕ್ಕೆ ಬಂದವೆಲ್ಲರೂ ಚೆಚ್ಚಿದ್ದರು. ಹೆಂಗಸರ ಮೈಮೇಲೆ ಕೈ ಹಾಕಿದ ಈ ನೀಚರನ್ನು ದಂಡಿಸುವುದು ತಮ್ಮ ಭಗವದಾರಾಧನೆಯ ಒಂದು ಭಾಗವೆಂದೇ ಜನ ಭಾವಿಸಿದ್ದರು. ಕೊಲೆ ಖೂನಿ ಮಾಡಿದವರಾದರೂ ಬಚಾವಾಗಬಹುದು, ಹೆಂಗಸರ ಕಿವಿ ಮೂಗುಗಳಿಗೆ ಝಕಂ ಮಾಡುವವರಿಗೆ ಉಳಿಗಾಲವೇ ಇಲ್ಲವೆನ್ನೆವಂದೇ ಅವರಿಗೆ ದಂಡನೆಯಾಯಿತು. ಅಷ್ಟು ದಿನಗಳ ಉಪವಾಸ, ಹೊಡೆತ, ಮೂಳೆ ಮುರಿತಗಳಿಂದ ಸಾಕ್ಷಾತ್ ಸಾವಿನ ಸಮ್ಮುಖದಿಂದಲೇ ಅವರು ಉಳಿದು ಬಂದಿದ್ದರು. ಶಾಸ್ತ್ರಿ ಸುರೇಶನನ್ನು ಮಾರಾಟ ಮಾಡಲು ಹೋದಾಗ ಶಾಸ್ತ್ರಿ ಹೇಳುವ ಬಡ ಆತ್ಮ ಶಾಸ್ತ್ರಿ ಹತ್ತಿರ ಬಂಪರ್ ಹೊಡೆದವನೇ ಇರಬೇಕೆಂದು ಜಾನಿ ತಿಳಿದಿದ್ದ. ಆದರೆ ಆ ಆಸಾಮಿ ಲಾಟರಿ ಟಿಕೆಟಿನವನಲ್ಲ. ಏಲಕ್ಕಿಗೆ ದುಡ್ಡು ಕಂಡಾಪಟ್ಟೆ ಏರಿದ್ದರಿಂದ ಬಂಪರ್ ಹೊಡೆದಿರುವವನು ಎಂದು ತಿಳಿದ ಕೂಡಲೇ ಜಾನಿ ಅಷ್ಟೊಂದು ಕುತೂಹಲ ತೋರಿಸಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏಲಕ್ಕಿ ವ್ಯವಹಾರ ಚೆಕ್ ಮುಖಾಂತರ ನಡೆಯುವುದು. ಕೈಯಲ್ಲಿ ಕ್ಯಾಶ್ ಇಲ್ಲದ ಪಾರ್ಟಿ ಎಂಥ ಬಡ ಆಯ್ಕೆಯಾದರೂ ಜಾನಿಗೆ 3 ಕಾಸಿನ ಪ್ರಯೋಜನವೂ ಇರಲಿಲ್ಲ. ಅವನ ಚೆಕ್ ತಗೊಂಡು ನಾವೇನ್ ಮಾಡೋಣ ಶಾಸ್ತ್ರಿ, ಚೆಕ್ ಬೇಕಾದ್ರೆ ಎಗರಿಸ್ಕೊಂಡು ಬಂದು ನಿನಗೆ ಕೊಡ್ತೀನಿ, ನಮಗೆ 20,000 ಕೊಟ್ಟು ಮಿಕ್ಕಿದ್ದೆಲ್ಲ ನೀನೇ ಇಟ್ಕೋ. ಅವನ್ ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗೋದು ಒಂದೇ, ನೆಟ್ಟಗೆ ಲಾಕಪ್ಪಿಗೆ ಹೋಗೋದು ಒಂದೇ, ನಿನಗೇನು ಅಷ್ಟು ಗೊತ್ತಾಗೋಲ್ಲ ಶಾಸ್ತ್ರಿ ಎಂದ ಜಾನಿ ಜೊತೆ ಇದ್ದ ಹೆನ್ರಿ. ಶಾಸ್ತ್ರಿ ಕಡೆಗೆ ಗುರುಗಟ್ಟಿದ. ಮುಚ್ಕೊಂಡು ಹೇಳಿದಷ್ಟು ಕೇಳಯ್ಯ, ಚೆಕ್ ತಗೊಂಡವರೆಲ್ಲ ಹೋಗಿ ಏಜೆಂಟ್ ಹತ್ರ ಕ್ಯಾಶ್ ತಗೊಂಡು ಹೋಗೋದು ಗೊತ್ತಿಲ್ವಾ? ನಾನೇನು ಇವತ್ತೇ ನಿಮ್ಮತ್ರ ವ್ಯವಹಾರ ಮಾಡ್ತಿದ್ದೀನಾ ಎಂದ ಶಾಸ್ತ್ರಿ. ನೋಡೋ, ಅವೆಲ್ಲ ಬೇಡ, ಈಗ ನಿಂದು ಕಮಿಷನ್ ನಿನಗೆ ಕೊಡ್ತೀವಿ. ಚೆಕ್ ಏನಾದ್ರೂ ಅವನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಬಸ್ ಹತ್ತಿದ ಅಂದ್ರೆ ನಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಮಾಡಬೇಕು, ಒಪ್ಪೋತಿಯಾ ಎಂದು ಕರಾರು ಹಾಕುವಂತಾಗಿ ಜಾನಿ ಶಾಸ್ತ್ರಿಗೆ ಹೇಳಿದ. ಒಂದು ಕೆಲಸ ಮಾಡಿ, ನಿಮಗೀಗ ದುಡ್ಡು ಕೊಡಿ ಅಂತ ನಾನೇನು ಕೇಳ್ದಾನ? ಅವನು ದುಡ್ಡು ಕ್ಯಾಶ್ ಮಾಡಿಸಿದ್ದು ನೋಡ್ಕೊಂಡೇ ನನಗೆ ದುಡ್ಡು ಕೊಡ್ರಿ, ಇಲ್ಲ ಅಂದ್ರೆ ನಿಮ್ಮದೆಲ್ಲ ಕೆಲಸ ಪೂರೈಸಿಕೊಂಡೇ ನನ್ನ ಕಮಿಷನ್ ಚುಕ್ತಾ ಮಾಡೋ, ಯಾರ್ ಬೇಡ ಅಂದವರು ಎಂದ ಶಾಸ್ತ್ರಿ. ಜಾನಿ ಗ್ಯಾಂಗಿನ ಹತ್ತಿರ ಹುಡುಗಾಟ ಅಪಾಯಕರ ಎಂದು ಗೊತ್ತಿದ್ದ ಶಾಸ್ತ್ರಿ ಜಾನಿಗೆ ಒಪ್ಪಂದಕ್ಕೆ ಬರಲು ಬೇಕಾದಷ್ಟು ಸಮಯಾವಕಾಶವನ್ನೇ ಕೊಟ್ಟ. ಇಷ್ಟಾದರೂ ಜಾನಿ ಗ್ಯಾಂಗಿಗೆ ಅವನು ಲಾಟರಿ ದುಡ್ಡಿನವನಲ್ಲ ಎನ್ನುವುದರಿಂದ ಕೊಂಚ ಉತ್ಸಾಹ ತಗ್ಗಿದ್ದು ಮಾತ್ರ ನಿಜ.
ಶಾಸ್ತ್ರಿ ತಂದು ಕೊಡ್ತಿದ್ದ ಕೇಸುಗಳ ಬಗ್ಗೆ ಅವರು ಆಸಕ್ತಿ ವಹಿಸುತ್ತಿದ್ದುದಕ್ಕೆ ಕಾರಣ ಸಾಧಾರಣವಾಗಿ ಜೂಜಾಡುವವರೆಲ್ಲ ಹಡಬಿಟ್ಟಿ ದುಡ್ಡು ಸಿಗುತ್ತಿದ್ದ ಹಾಗೆ 1-2 ಕ್ವಾರ್ಟರ್ ಅನ್ನಾದರೂ ಏರಿಸಿ ಘರಮ್ಮಾಗಿ ಮನೆ ತಲುಪುವವರು. ಖುಷಿ ಕೋಪ ಸಂತೋಷ ದುಃಖಗಳ ಉನ್ಮಾದದಲ್ಲಿರುವ ಅವರ ಜೇಬಿನ ದುಡ್ಡು ಎಗರಿಸುವುದು ಜಾನಿ ಗ್ಯಾಂಗಿಗೆ ಯಾವತ್ತೂ ಕಷ್ಟವಾಗಿರಲಿಲ್ಲ. ದುಡಿದ ದುಡ್ಡಾದರೆ ಯಾವಾಗಲೂ ಜನ ಜೋಪಾನ ಮಾಡುವುದು ಹೆಚ್ಚು. ಎಷ್ಟೋ ಸಾರಿ ಚಾಕು ಛೂರಿ ಸಲ ತೋರಿಸಿ ಕೆಲಸ ನಡೆಸಬೇಕಾದ ಪ್ರಮೇಯ ಬರುತ್ತೆ. ಆದ್ದರಿಂದಲೇ ಜಾನಿ ಗ್ಯಾಂಗಿನವರು ಜುಗಾರಿ ಆದಿ ಅಲ್ಲ ಎಂದಾದಾಗ ಕೊಂಚ ಯೋಚನೆ ಮಾಡಿದ್ದು. ಆದರೆ ಹಾಗೆಂದು ಸುಮ್ಮನೆ ಬಿಡುವ ಹಾಗೂ ಇಲ್ಲ. 1 2 60,000. ಜೊತೆಗೆ ಶಾಸ್ತ್ರಿ ಬೇರೆ ದುಡ್ಡು ಕೈಗೆ ಬಂದ ಮೇಲೆ ನನ್ನ ಬಾಕಿ ಚುಕ್ತಾ ಮಾಡಿ ಎಂದು ಹೇಳುತ್ತಿದ್ದಾನೆ. ಏಜೆಂಟ್ ಶೇಷಪ್ಪ ವಿನೋದಶೀಲ ವ್ಯಕ್ತಿ. ಯಾವಾಗ್ಲೂ ಬೀಡಾ ಬಾಯಲ್ಲಿ ಜಗಿಯುತ್ತಾ ಉತ್ತರ ಭಾರತದವರ ತರ ಜುಬ್ಬ ಕಚ್ಚೆ ಪಂಚೆ ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಆಗಾಗ್ಗೆ ಅಧ್ವಾನದ ಹಿಂದಿ ಉಪಯೋಗಿಸಿ ಹೋಗಿ ಬರುವರ ಹತ್ತಿರ ಸತತವಾಗಿ ಒಟಗುಡುತ್ತಾ ವ್ಯಾಪಾರದಲ್ಲಿ ತೊಡಗಿರುತ್ತಾನೆ. 26 ತರದ ವೀಳ್ಯದೆಲೆಗಳು, ಡಬ್ಬಿಗಳು, ನಮೂನೆಯ ಸುಗಂಧಪೂರಿತ ಪುಡಿಗಳು ಎಲ್ಲ ಅವನ ಫಳಫಳ ಹೊಳೆಯುವ ಹಿತ್ತಾಳೆ ಹರಿವಾಣದ ಸುತ್ತ ಸಾಲುಗಟ್ಟಿ ನಿಂತಿರುತ್ತವೆ. 16 ತರದ ಮಸಾಲೆಗಳನ್ನು ಬೀಡಾದಲ್ಲಿ ಸುತ್ತಿ ಅದನ್ನು ಹೇಗೆ ಬಾಯೊಳಗೆ ಹಲ್ಲಿನ ನಡುವೆ ಇಟ್ಟು ಜಗಿದು ರಸ ಹೀರಬೇಕೆಂಬುದನ್ನು ಸಹ ಅವನು ಗಿರಾಕಿಗಳಿಗೆ ಕೊರೆಯುತ್ತಾನೆ. ಈ ಶೇಷಪ್ಪನನ್ನು ಒಮ್ಮೆ ಪೊಲೀಸರು ಸ್ಟೇಷನಿಗೆ ಎಳಕೊಂಡು ಹೋಗಿದ್ರು. ಆದರೆ ಯಾಕೆ ಎನ್ನುವುದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಶೇಷಪ್ಪ ಮಾದಕ ಔಷಧ ವ್ಯಸನಿಗಳಿಗೆ ಬೀಡಾದಲ್ಲಿ ಅಫೀಮು ಗಾಂಜಾಗಳನ್ನು ಹಾಕಿಕೊಡುತ್ತಾನೆ. ಒಮ್ಮೆ ಕೈತಪ್ಪಿ ಅಭ್ಯಾಸವಿಲ್ಲದ ಯಾರೋ ಒಬ್ಬರಿಗೆ ಹಾಕಿಕೊಟ್ಟು ಅವರಿಗೆ ದಾರಿ ಮಧ್ಯೆ ಮತಿಭ್ರಮಣೆಯಾಗಿ ಹುಚ್ಚಾಗಿ ಆಡಿದರಂತೆ. ಅದು ಪೊಲೀಸರ ಗಮನಕ್ಕೆ ಬಂದು ಶೇಷಪ್ಪನನ್ನು ಸ್ಟೇಷನಿಗೆ ಕರೆಸಿ ಒಳಗೆ ಹಾಕುತ್ತೇವೆಂದು ಹೆದರಿಸಿ ಕಳಿಸಿದರಂತೆ ಎನ್ನುವುದು ಒಂದು ವದಂತಿ. ಶೇಷಪ್ಪ ಅದನ್ನೇ ತನ್ನ ವ್ಯಾಪಾರದ ಅನುಕೂಲಕ್ಕೆ ಉಪಯೋಗಿಸಿಕೊಂಡಿದ್ದು ಮಾತ್ರ ಅವನ ಚಾಣಾಕ್ಷಿತನಕ್ಕೆ ಸಾಕ್ಷಿ. ಏನ್ ಶೇಷಪ್ಪ, ನಿನ್ನ ಪೊಲೀಸಿನವರು ಒಳಗೆ ಹಾಕಿದ್ದರಂತೆ, ಎಂಥ ಮಾಡಿದೆ ಮಾರಾಯ ಎಂದು ಒಮ್ಮೆ ಸುರೇಶ ಕೇಳಿದ. ಆಗೀಗ ಸುರೇಶ ಅವನ ಬಳಿ ಚೆಕ್ಕು ಕೊಟ್ಟು ಹಣ ತೆಗೆದುಕೊಳ್ಳುತ್ತಿದ್ದುದರಿಂದ ಅವನಿಗೆ ಅಷ್ಟಿಷ್ಟು ಶೇಷಪ್ಪನ ಪರಿಚಯ ಇತ್ತು. ಅನೇಕ ವರ್ಷಗಳ ಹಿಂದೆ ಶೇಷಪ್ಪ ಘಟ್ಟದ ಕೆಳಗಿನಿಂದ ಮೇಲೆ ಬಂದ ಹೊಸದರಲ್ಲಿ ಗೌರಿಯ ತಂದೆಯಿಂದ ಅಲ್ಪ ಸ್ವಲ್ಪ ಸಹಾಯ ಸಹ ಅವನಿಗೆ ಸಿಕ್ಕಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಅವನು ಸುರೇಶನ ಜೊತೆಗೂ ಗೌರಿ ಜೊತೆಗೂ ಕೊಂಚ ಸಲುಗೆ ಸ್ನೇಹದಿಂದ ವರ್ತಿಸುತ್ತಿದ್ದ. ಏನ್ ಮಾಡ್ತೀರಾ ಸುರೇಶಣ್ಣ, ಈಗ 108 ಜನ ಬಜಾರೆ ಪಾನ್ ಹಾಕೋಕೆ, ಒಬ್ರು ಬನಾರಸ್ ಪಾನ್ ಕೇಳ್ತಾರೆ, ಒಬ್ರು ಕಲ್ಕತ್ತಾ ಕೇಳ್ತಾರೆ, ಒಬ್ರು ಅಂಬಾಡಿ, ಒಬ್ರು ಮನ್ಮಥಾಬೀಡ. ಅವರಿಗೆಲ್ಲ ಮದುವೆ ಆಗಿದ್ಯಾ, ಮಕ್ಕಿದಾವ, ಎಲ್ಲ ಜಾತಕ ಕೇಳ್ಕೊಂಡು ಪಾನ್ ಕೊಡೋದಕ್ಕಾಗುತ್ತಾ ಹೇಳಿ ನೀವೇ. ಸುರೇಶನಿಗೆ ಶೇಷಪ್ಪನ ವಿವರಣೆ ಅರ್ಥವಾಗದುದನ್ನು ಕಂಡು ಶೇಷಪ್ಪ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ. ಯಾವೋನೋ ಮನ್ಮಥ ಬೀಡ ಹಾಕ್ಕೊಂಬಿಟ್ಟು ಮಸ್ತಿ ಹತ್ತಿ ಕಂಡ ಹೆಗಸರ ಮೇಲೆಲ್ಲ ಕೈ ಹಾಕೋಕೆ ಹೋದನಂತೆ. ಪೊಲೀಸಿನವರು ನಿಂದೇ ತಪ್ಪು ಅಂತ ನನ್ನ ಒಳಗೆ ಹಾಕ್ತೀವಿ ಅಂದ್ರೆ ನಾನೇನು ಮಾಡಲಿ? ಅದಕ್ಕೆ ಇನ್ನು ಮೇಲೆ ಮದುವೆ ಆದವನು ಅಂತ ತಹಶೀಲ್ದಾರರ ಹತ್ತಿರ ಸರ್ಟಿಫಿಕೇಟ್ ತಂದವರಿಗೆ ಮಾತ್ರ ಮನ್ಮಥ ಬೀಡ ಕೊಡ್ತೀನಿ, ಬ್ಯಾರೆಯವರಿಗೆ ಕೊಡೋದೇ ಇಲ್ಲ. ನಿಮ್ಗೊಬ್ಬರಿಗೆ ಬೇಕಾದ್ರೆ ಸರ್ಟಿಫಿಕೇಟ್ ಇಲ್ದೆ ಕೊಡೋಣ, ನಿಮ್ಗೆ ಮದುವೆ ಆಗಿರೋದು ನಂಗೊತ್ತು ಎಂದು ಹೇಳಿ ಸುರೇಶನ ಕಡೆ ನೋಡಿ ನಸು ನಕ್ಕು ಕಣ್ಣು ಮಿಟುಕಿಸಿದ. ಶೇಷಪ್ಪ, ಬರೇ ತಹಶೀಲ್ದಾರರ ಹತ್ತಿರ ಸರ್ಟಿಫಿಕೇಟ್ ತಂದ್ರೆ ಸಾಲದು, ಅವರವರ ಹೆಂಡತೀರ ಹತ್ತಿರಾನೂ ಇವನಿಗೆ ನಿನ್ನ ಮನ್ಮಥ ಬೀಡ ಕೊಡಬಹುದು ಅಂತ ಸರ್ಟಿಫಿಕೇಟ್ ತರಬೇಕಲ್ಲವಾ? ಕರೆಕ್ಟ್ ಸುರೇಶಣ್ಣ, ಈ ಹಾಳು ಬೀಡಾ ದೆಸೆಯಿಂದ ನಾಳೆ ಮಕ್ಕು ಹೆರಬೇಕಾದವರು ಅವರು ತಾನೆ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಮನ್ಮಥ ಬೀಡ 1 ಪ್ಯಾಕೆಟು ನಿರೋಧ ತಗೊಂಡೋರಿಗೆ ಮಾತ್ರ ಅಂತ ಬೋರ್ಡ್ ಹಾಕ್ಬಿಡ್ತೀನಿ, 2 ಖರ್ಚಾಗ್ಲಿ, ಏನಂತೀರಾ? ಶೇಷಪ್ಪನ ಬಳಿ ಈ ತರಹ ಪೋಲಿ ಹರಟೆ ಕೇಳುವುದಕ್ಕೆ ಅಲ್ಲಿಗೆ ಬೀಡ ಹಾಕಿಕೊಳ್ಳಲು ಗಿರಾಕಿಗಳು ಹೋಗುತ್ತಿದ್ದರು. ಯಾವ ಅವ್ಯವಹಾರದ ದೆಸೆಯಿಂದ ಇವನನ್ನು ಸ್ಟೇಷನಿಗೆ ಕರೆಸಿದ್ದರೋ ಏನೋ. ಕೇಳಿದವರಿಗೆಲ್ಲ ಸುರೇಶನಿಗೆ ಹೇಳಿದಂತೆ ಮನ್ಮಥ ಬೀಡ ಬಗ್ಗೆ ದಂತಕಥೆಯೊಂದನ್ನು ಸೃಷ್ಟಿಸಿ ಶೇಷಪ್ಪ ತಮಾಷೆ ಮಾಡುತ್ತಾ ಮನ್ಮಥ ಬೀಡ ಜಾಹೀರಾತು ಮಾಡುತ್ತಿದ್ದ. ಸುರೇಶ ಜೀವನ್ಲಾಲನ ಚೆಕ್ಕು ತಗೊಂಡು ಹುಚ್ಚೇಗೌಡರ ಮಂಡಿಗೆ ಹೋಗಿ ಹುಚ್ಚೇಗೌಡರಿಗೆ ಮಾಲು ಡೆಲಿವರಿ ಕೊಡಲು ಹೇಳಿ ಮಂಡಿ ಕಮಿಷನ್ ಚುಕ್ತಾ ಮಾಡಿ ಅಲ್ಲಿಂದ ಶೇಷಪ್ಪನ ಮನ್ಮಥ ಬೀಡ ಸ್ಟಾಲ್ ಕಡೆಗೆ ಹೊರಟ. ಚೆಕ್ಕು ಕೈಯಲ್ಲೇ ಇಟ್ಟುಕೊಂಡು ಎಷ್ಟಕ್ಕೆ ಬರೆದಿದ್ದಾರೆ ಎಂದು ನೋಡದೆ ಅವರು 10,000ಕ್ಕೆ ಮಾರಾಟವಾಯಿತು ಎಂದು ಸುರೇಶ ಹೇಳಿದ್ದನ್ನು ಕೇಳಿಕೊಂಡು ಗೌರಿ ಹಿಗ್ಗಿವಳು. ಏನ್ ಸುರೇಶಣ್ಣ, ಹೆಣೈ ಸಮೇತ ಬಂದು ಬಿಟ್ಟಿದ್ದೀರಲ್ಲ ಬೀಡಾಕೊಳ್ಳೋಕೆ, ನಿಮಗೆ ಪರ್ವಾಗಿಲ್ಲ, ಸರ್ಟಿಫಿಕೇಟ್ ಬೇಡ ಅಂತ ಅವತ್ತೇ ಹೇಳಿಲ್ಲವ ನಾನು ಎಂದು ಸುರೇಶನನ್ನು ಕಾಣುತ್ತಿದ್ದ ಹಾಗೆ ಶೇಷಪ್ಪ ತಮಾಷೆ ಮಾಡಿದ. ಆದರೆ ಚೆಕ್ಕು ಕೈಗಿತ್ತ ಶೇಷಪ್ಪ ಇದ್ದಕ್ಕಿದ್ದ ಹಾಗೆ ಗಂಭೀರನಾದ.
ಸದಾ ತಮಾಷೆ ಮಾಡುತ್ತಿರುವ ಶೇಷಪ್ಪನ ಮುಖ ಗಂಭೀರವಾಗಿದ್ದನ್ನು ನೋಡಿ ಗೌರಿಗೂ ಸುರೇಶನಿಗೂ ಆಶ್ಚರ್ಯವಾಯಿತು. ಗೌರಿ ಸುರೇಶ ಇಬ್ಬರೂ ಪರಸ್ಪರ ಮುಖಮುಖಿ ನೋಡಿಕೊಂಡರು. ಅಷ್ಟರಲ್ಲಿ ಯಾರೋ ಗಿರಾಕಿ ಸಿಗರೆಟ್ ಕೇಳಿಕೊಂಡು ಬಂದ. ಶೇಷಪ್ಪ, 1 ನಿಮಿಷ ಬಂದೆ ಎಂದು ಹೇಳಿ ಆ ಗಿರಾಕಿಯತ್ತ ಗಮನಹರಿಸಿದ. ಶೇಷಪ್ಪನ ಮುಖಚಹರೆ ಬದಲಾಗುವುದನ್ನು ಕಂಡು ಕೊಂಚ ಆತಂಕಗೊಂಡ ಗೌರಿ, ಏನ್ರೀ, ಚೆಕ್ಕು ಡೇಟು ರುಜು ಎಲ್ಲ ಸರಿಯಾಗಿದ್ಯಾ, ನೋಡಿದ್ರಾ ಎಂದು ಪಿಸುಮಾತಿನಲ್ಲಿ ಕೇಳಿದಳು. ಚೆಕ್ಕು ನಿನ್ನ ಕೈಯಲ್ಲೇ ಕೊಟ್ಟಿದ್ದೆ, ನನ್ನ ಕೇಳೋದರ ಬದಲು ನೀನೇ ನೋಡಬಹುದಿತ್ತಲ್ಲ ಎಂದು ಸುರೇಶ ಅವಳಿಗೆ ಪ್ರತ್ಯುತ್ತರ ಕೊಟ್ಟಿದ್ದರಿಂದ ಅವಳಿಗೆ ರೇಗಿತು. ಚೆಕ್ಕು ತಂದವರು ನಾನೋ ನೀನೋ ಎಂದು ಕೇಳಿ ಜಗಳ ಆರಂಭಿಸಲು ಅವಳ ಬಾಯಿ ಕಡಿಯುತ್ತಿದ್ದರೂ ಗಿರಾಕಿ ಕಳಿಸಿಕೊಟ್ಟ ಶೇಷಪ್ಪನ ಗಮನ ಇತ್ತ ಹರಿದಿದ್ದರಿಂದ ಸುಮ್ಮನಾದಳು. ಚೆಕ್ಕು ಹಿಡಿದುಕೊಂಡಿದ್ದ ಶೇಷಪ್ಪ, ಸುರೇಶಣ್ಣ, ಒಂಚೂರು ಒಳಗೆ ಬನ್ನಿ, ಕ್ಯಾಶ್ ಕೊಡ್ತೀನಿ ಎಂದು ಒಳಗೆ ಕರೆದು ಗೌರಿ ಕಡೆಗೆ ತಿರುಗಿ, ಬನ್ನಿ ಅಮ್ಮ, ನೀವ್ಯಾಕೆ ಹೊರಗೆ ನಿಲ್ತೀರಿ ಎಂದು ಅವಳನ್ನು ಕರೆದ. ಸುರೇಶ ಹೆಚ್ಚು ಮೊತ್ತದ ಹಣವಾದುದರಿಂದ ಹಾಗೆ ಕರೆಯುತ್ತಿದ್ದಾನೆ ಎಂದು ತಿಳಿದು ನಸುಗತ್ತಿಲಿನ ಅವನ ಅಂಗಡಿ ಒಳಗೆ ನಡೆದರು. ಯಾಕೋ ಮಾರಾಯ, ಏನಾದ್ರೂ ಧೋಕಾ ಚೆಕ್ಕೋ ಎಂದು ಒಳಗೆ ಹೋಗುತ್ತಾ ಸುರೇಶ ಪ್ರಶ್ನಿಸಿದ. ತುತು, ಹಂಗೇನಿಲ್ಲ ಸುರೇಶಣ್ಣ, ಬನ್ನಿ ಬನ್ನಿ ಎನ್ನುತ್ತಾ ನಡೆದು ಗೌರಿ ಸುರೇಶನಿಗ ಕುಳಿತುಕೊಳ್ಳಲು ಹೇಳಿ ಚೆಕ್ಕು ನಿರ್ದೇಶಿಸಿ, ಯಾರು ಕೊಟ್ಟರು ನಿಮಗೆ ಈ ಚೆಕ್ಕು ಎಂದು ಸುರೇಶನನ್ನು ಕೇಳಿದ. ಜೀವನ್ ಲಾಲ್. ಎಷ್ಟು ದಿನದಿಂದ ನಿಮಗೆ ಇವನ ಹತ್ತಿರ ವ್ಯವಹಾರ ಇದೆ? ನನ್ನ ಲೇವಾದೇವಿಯೆಲ್ಲ ಬ್ಯಾಂಕಿನಲ್ಲಿ ಶೇಷಪ್ಪ. ಮತ್ತೆ ಈ ಚೆಕ್ಕು? ಇವತ್ತು ಏಲಕ್ಕಿ ಹರಾಜಿಗೆ ತಂದಿದ್ದೆ, ಅವನು ತಗೊಂಡು ಹಣ ಪಾವತಿ ಮಾಡಿದಾನಷ್ಟೆ. ಏಲಕ್ಕಿ ಅಂದ್ರೆ? ಏಲಕ್ಕಿ. ನನ್ನ ಹತ್ತಿರ ಮುಚ್ಚುಮರೆ ಮಾಡಬೇಡಿ. ಸುರೇಶನಿಗೂ ಗೌರಿಗೂ ಈ ಪಾನ್ವಾಲನ ಹತ್ತಿರ ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಒಪ್ಪಿಸುವುದು ತಮ್ಮ ಆತ್ಮಗೌರವಕ್ಕೆ ಕಡಿಮೆ ಎನಿಸಿತು. ಆದರೂ ಅವರಿಬ್ಬರಲ್ಲೂ ಆಗಲೇ ಸಣ್ಣ ಕುತೂಹಲದ ಎಳೆಯೊಂದು ಹೆಡೆಯೆತ್ತಲಾರಂಭಿಸಿತು. ಮತ್ತೇನಂತ ನಿನ್ನ ಅಂದಾಜು? ಗೌರಿ ಕುತೂಹಲಕ್ಕೆ ಕೇಳಿದಳು. ಜುಗಾರಿ ಕ್ರಾಸ್ನಲ್ಲಿ ಏಲಕ್ಕಿ ಅಂದ್ರೆ ಬಹಳ ಅರ್ಥ ಉಂಟಮ್ಮ. ಏಲಕ್ಕಿ ಸಪ್ತ ಅಂದ್ರೆ ಗಾಂಜಾ, ಅಫೀಮು, ಕೆಂಪುಕಲ್ಲು, ಗಂಧ ಏನು ಬೇಕಾದರೂ ಆಗಬಹುದು. ನೀವು ಹರಾಜಿಗೆ ಇಟ್ಟ ಏಲಕ್ಕಿ ಅಂದ ಮೇಲೆ ಅದು ಏಲಕ್ಕಿನೇ ಬಿಡಿ ಎಂದು ಅರ್ಥವಾದವನ ದನೆಯಲ್ಲಿ ಶೇಷಪ್ಪ ಹೇಳಿದ. ಶೇಷಪ್ಪ, ನೀವು ಈವರೆಗೂ ಗಾಂಜಾ ಗಿಡ ಹೇಗಿರುತ್ತೆ ಅಂತ ಸಹಿತ ನೋಡಿಲ್ಲ. ನೀನೇನಾದ್ರೂ ನಿನ್ನ ಮನ್ಮಥ ಬೀಡಾಕೆ ಹಾಕಿಕೊಡೋದಕ್ಕೆ ಅಂತ ಇಟ್ಟಿದೆಯೋ ಗೊತ್ತಿಲ್ಲ. ಇನ್ನು ಅಫೀಮು ಅಂತ ಹೆಸರು ಮಾತ್ರ ಓದಿ ಗೊತ್ತಷ್ಟೇ. ಕೆಂಪು ಕಲ್ಲಿನ ಕಥೆ ಬೇಕಾದಷ್ಟು ಕೇಳಿದ್ದೀನಿ. ಲಾರಿ ತಗೊಂಡು ಬಾ, ದೋಣಿಹೊಳೆ ದಂಡೇಲಿ ಕೆಂಪು, ನೀಲಿ, ಹಳದಿ ಯಾವ್ಯಾವ ಥರದ್ದು ಬೇಕು ಹೇಳು, ತುಂಬಿಕೊಡ್ತೀನಿ. ಮತ್ತೆ ಗಂಧಾಗಿಂದ ಅವೆಲ್ಲ ಕದಿಯವರು ಪೂರ್ತಿ ಕದ್ದು ಮುಗಿಸಿಯೇ ಆಗಿದೆ. ಬೇರನ್ನು ಸಮೇತ ನಮ್ಮ ಕಾಡಿನಲ್ಲಿ ಬಿಟ್ಟಿಲ್ಲ. ಆ ಕಟ್ಟುಕಥೆಗಳನ್ನೆಲ್ಲ ಕಟ್ಟಿಕೊಂಡು ನಮಗೆ ಪ್ರಶ್ನೆ ಕೇಳ್ತಾ ಕೂರಬೇಡ. ಜನ ಹೇಳ್ತಾರೆ, ಬೇಕಾದಷ್ಟು ಪುರುಸತ್ತಿದ್ದವರಿಗೆ ಬೇರೆ ಏನು ಕೆಲಸ ಹೇಳು? ಶೇಷಪ್ಪ ಬೀಡಾದಲ್ಲಿ ಅಫೀಮು ಸೇರಿಸಿ ಕೊಡುತ್ತಾನೆ ಅಂತ ನಿನಗೆ ಹೇಳಿಲ್ಲವಾ ಎಂದು ಸುರೇಶ ಶೇಷಪ್ಪನ ಪ್ರಶ್ನೆಗಳಿಗೆ ಅಸಡ್ಯದಿಂದ ಉತ್ತರಿಸಿದ. ದೋಣಿಹೊಳೆ ದಂಡೆಯಲ್ಲಿ ಕೆಂಪುಕಲ್ಲು ನೋಡಿದ್ದೀರಾ? ಕೆಂಪುದೊಂದೇ ಅಲ್ಲ, ಎಲ್ಲಾ ಥರದ್ದು. ಸುರೇಶಣ್ಣ, ಸುಮ್ಮನೆ ಉಡಾಫೆ ಹೊಳೆಬೇಡಿ. ನಾನು ಯಾರಿಗೂ ತೋರಿಸಿಲ್ಲ ಇಷ್ಟರವರೆಗೆ, ನಿಮಗೆ ತೋರಿಸ್ತೀನಿ ತಡೀರಿ ಎಂದವನು ಶೇಷಪ್ಪ ಬೀರೊಳಗಿಂದ ಒಂದು ಪುಟ್ಟ ಡಬ್ಬಿ ತೆಗೆದು ಮುಚ್ಚಲ ಮೇಲೆತ್ತಿದ. ಆ ಕ್ಷಣ ಸುರೇಶನಿಗೆ ತನ್ನ ಮಾತು ಎಂಥ ಉಡಾಫೆ ಎಂದು ಚೆನ್ನಾಗಿ ಗೊತ್ತಾಯಿತು. ಕೆಂಪುಕಲ್ಲು ಎಂದರೆ ಅದು ಬರಿಯ ಹೆಸರಷ್ಟೇ, ಅದು ಸಾಕ್ಷಾತ್ ಘನೀಭವಿಸಿದ ಬೆಂಕಿ, ಅಗ್ನಿಶಿಲೆ. ಆ ಕೋಣೆಯ ನಸುಗತ್ತಲಲ್ಲಿ ಬೆಂಕಿ ಕಡ್ಡಿ ಗೀಚಿದ ತಕ್ಷಣ ಉದ್ಭವಿಸುವ ಬೆಂಕಿಯಂತೆ, ಡಬ್ಬಿ ಮುಚ್ಚಲ ಮೇಲೆತ್ತಿದ ಹಾಗೆ ಜ್ವಾಲೆಯಂತೆ ಅದು ಅವರ ಕಣ್ಣೆದುರು ಕಂಗೊಳಿಸಿತು. ಅವಾಕ್ಕಾಗಿ ಗೌರಿ ಮತ್ತು ಸುರೇಶ ಉಗುಳು ನುಂಗುತ್ತಾ ಆ ರಕ್ತವರ್ಣದ ಬೆಂಕಿಯನ್ನು ದಿಟ್ಟಿಸಿದರು. ಆ ಒಂದು ಕ್ಷಣ ಅವರು ಆ ಕಲ್ಲಿಗಾಗಿ ಕೊಲೆ, ಖೂನಿ, ಮೋಸ, ವಂಚನೆ ಯಾವುದನ್ನು ಬೇಕಾದರೂ ಮಾಡಲು ತಯಾರಾಗಿದ್ದರು. ಆಕಾಂಕ್ಷೆಯ ಬೆಂಕಿ ಅವರ ಕಣ್ಣಿಗಳಲ್ಲಿ ಮಿಂಚಿತು. ಅದು ಶೇಷಪ್ಪನಿಗೂ ಅರಿವಾದೋ ಎನ್ನುವಂತೆ ಶೇಷಪ್ಪ ಆ ಡಬ್ಬಿಯ ಮುಚ್ಚಲ ಟಪ್ಪನೆ ಮುಚ್ಚಿ ಸುರೇಶನ ಕಡೆ ನೋಡಿದ. ಇಲ್ಲ ಶೇಷಪ್ಪ, ಇಂಥದ್ದನ್ನು ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ ಎಂದು ಪಿಸುದನೆಯಲ್ಲಿ ಸುರೇಶ ಹೇಳಿದ. ಗೌರಿ ಪಾನಮತ್ತಳಂತೆ ಡಬ್ಬಿಯೊಳಗಿನ ಕೆಂಪುಕಲ್ಲನ್ನು ನಿಟ್ಟಿಸುತ್ತಿದ್ದವಳು ಶೇಷಪ್ಪ ಡಬ್ಬಿ ಮುಚ್ಚಿದ ಕೂಡಲೇ ಬೆಚ್ಚಿಬಿದ್ದು ವಾಸ್ತವ ಪ್ರಪಂಚಕ್ಕೆ ಇಳಿದಳು. ಹಾಗಾದರೆ ಕೆಂಪುಕಲ್ಲು ಸಿಗೋದು ಸುಳ್ಳಲ್ಲ ಎಂದು ತನಗೆ ತಾನೇ ಎಂಬಂತೆ ಹೇಳಿಕೊಂಡಳು. ಕೆಂಪುಕಲ್ಲು ಬರೇ ನೋಡಕ್ಕೆ ಚೆನ್ನಾಗಿದ್ರೆ ಸಾಲದಮ್ಮ, ಅದರದ್ದು ಜಾತಕ ನೋಡಿಸಬೇಕು. ಅದರದ್ದು ಜಾತಕ ನೋಡಿಸಿ ಆಮೇಲೆ ಅದನ್ನ ಕುಯ್ದಿಸಿ ಪಾಲಿಷ್ ಮಾಡಿಸೋದು. ಲಕ್ಷಣ ಚೆನ್ನಾಗಿಲ್ಲಿರೋ ಕಲ್ಲಾದರೆ ಇಡೀ ಮನತನನೇ ತೆಗೆದು ಬಿಡ್ತಾರೆ ಎಂದು ಶೇಷಪ್ಪ ವಿವರಣೆ ಕೊಟ್ಟ. ನಿನಗೆ ಯಾರು ಕೊಟ್ಟರು ಶೇಷಪ್ಪ ಈ ಕಲ್ಲು? ಆ ಮೂಕಿದ್ಯಾವಮ್ಮನ ಗಂಡ. ಯಾರು? ಕಾಡಿನಲ್ಲಿ ಬುಟ್ಟಿ ಮಾರಾಳಲ್ಲ. ಅವನ ಗಂಡ. ಅರೆ, ಅವನು ಸತ್ತು ಹೋಗಿದ್ದಾನೆ ಅಂಟಾರಲ್ಲ ಶೇಷಪ್ಪ? ಗೌರಿ ಆಶ್ಚರ್ಯದಿಂದ ಕೇಳಿದಳು. ಕುತೂಹಲ ನಿಧಾನವಾಗಿ ಅವಳನ್ನು ಅವಳಿಗೆ ಅರಿವೇ ಆಗದ ಹಾಗೆ ಜುಗಾರಿ ಕ್ರಾಸ್ನ ತೊಡಕುಗಳ ಆಳಗಳಿಗೆ ಎಳೆಯುತ್ತಿತ್ತು.
ಇರಬಹುದು ಗೌರಿಯಮ್ಮ, ನಾನು ನಿಮ್ಮನ್ನ ಒಳಗೆ ಬನ್ನಿ ಅಂತ ಕರೆದಿದ್ದು ಈ ಸಮಾಚಾರ ಹೇಳೋದಕ್ಕೆ. ಜೀವನ್ಲಾಲನ ಚೆಕ್ಕು ಕ್ಯಾಶ್ ಮಾಡಿಸಿಕೊಂಡವರಲ್ಲಿ 3-4 ಜನ ಇವತ್ತಿಗೂ ಪತ್ತೆ ಇಲ್ಲ. ಅದರಲ್ಲಿ ಕಂಬಳಿ ಸಿದ್ದಪ್ಪ ಒಬ್ಬ, ದ್ಯಾವಮ್ಮನ ಗಂಡ ಒಬ್ಬ. ಹಾಗಂತ ನೀವೇನು ಹೆದರೋಬೇಡಿ. ಚೆಕ್ಕಿಗೂ ಅವರು ನಾಪತ್ತೆ ಆಗಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲದೇ ಇರಬಹುದು. ಅಷ್ಟರ ಮೇಲೂ ನಿಮಗೇನಾದ್ರೂ ಗಂಡಾಂತರ ಉಂಟು ಅಂತ ಅನಿಸಿದರೆ ನನಗೆ ಒಂದು ಮಾತು ಹೇಳಿ, ಶೇಷಪ್ಪ ಗಂಭೀರವಾಗಿ ಆಶ್ವಾಸನೆ ಕೊಡುವವನಂತೆ ಹೇಳಿದ. ಏನು ಶೇಷಪ್ಪ, ಹಂಗಾದ್ರೆ ದೇವಪುರದಲ್ಲಿ ನಿಂದೂ ಒಂದು ಗ್ಯಾಂಗ್ ಇರುವ ಹಾಗೆ ಕಾಣದೆ ಮಾರಾಯ ಎಂದು ಚಕಿತನಾಗಿ ಅರ್ಧ ತಮಾಷೆ ಅರ್ಧ ಕುತೂಹಲದ ದನೆಯಲ್ಲಿ ಸುರೇಶ ಕೇಳಿದ. ಇವರಿಬ್ಬರ ದನೆಯಲ್ಲಿ ಒಂದು ಚೂರಾದರೂ ಗಾಬರಿ ಕಳವಳ ಇಲ್ಲದಿದ್ದು ನೋಡಿ ಶೇಷಪ್ಪನಿಗೆ ಆಶ್ಚರ್ಯವಾಯಿತು. ದೇವಪುರ ಜುಗಾರಿ ಕ್ರಾಸ್ಗಳ ಭೂಗತ ವ್ಯವಸ್ಥೆ ಮತ್ತು ಗ್ಯಾಂಗುಗಳ ತಿಳುವಳಿಕೆ ಇವರಿಗೆ ಲವಲವೇಶವೂ ಗೊತ್ತಿರದಿರಬಹುದು ಎಂದು ಊಹಿಸಿದ. ಸುರೇಶಣ್ಣ, ನನ್ನ ವಿಷಯ ಸ್ವಲ್ಪ ನಿಮಗೆ ಹೇಳಬೇಕು ಕೇಳಿ. ನಾನು ಹೆಣ್ಣಿಮಕ್ಕು ಊರಲ್ಲಿ ಬಿಟ್ಟು ಇಲ್ಲಿ ಹೊಟ್ಟೆಪಾಡಿಗೆ ದುಡಿಯುತ್ತಿದ್ದರೆ ಈ ದೇವಪುರದವರು ನನಗೇ ಕುತ್ತಿಗೆಗೆ ತಂದಿದ್ದರು. ನನ್ನ ಪೊಲೀಸಿನವರು ಒಳಗೆ ಹಾಕಕ್ಕೆ ಮಾಡಿದ್ರು ಅಂತಾರಲ್ಲ, ಅದು ನಿಜ. ಆದರೆ ಮನ್ಮಥ ಬೀಡಾಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ನನ್ನ ಹತ್ತಿರ ಚೆಕ್ಕು ಕೊಟ್ಟು ಕ್ಯಾಶ್ ಮಾಡಿಸಿಕೊಂಡವರಲ್ಲಿ ಒಂದಷ್ಟು ಪರಮಾಯಿಷಿ ಕೋಟಾ ನೋಟುಗಳು ಬಂದುಬಿಟ್ಟವು. ಅದು ಹೇಗೆ ಅವನ್ನು ಕೋಟಾ ಅಂತ ಪತ್ತೆ ಮಾಡಿದರೋ ಭಗವಂತನಿಗೇ ಗೊತ್ತು. ಸೆಂಟ್ರಲ್ ಸಿಐಡಿಗರಾಗಿದ್ದಕ್ಕೆ ಅವರಿಗೆ ಪತ್ತೆ ಮಾಡಕೈತಾ ಅಂತ ಕಾಣ್ತಿದೆ. ನೋಡಿ ಹೇಗಿದೆ ಈ ಖದೀಮರ ಕರಾಮತ್ತು. ಚೆಕ್ಕು ನನ್ನ ಮುಖಾಂತರ ಕ್ಯಾಶ್ ಮಾಡಿಸಿಕೊಳ್ಳುತ್ತಾರೆ ಅನ್ನೋದನ್ನೇ ಉಪಯೋಗಿಸಿಕೊಂಡು ಕೋಟಿಗಟ್ಟಲೆ ರೂಪಾಯಿ ಚಲಾವಣೆಗೆ ಬಿಟ್ಟಿದ್ದಾರೆ. ಹಂಗಾದ್ರೆ ಈಗ ನಾವು ನಿನ್ನ ಹತ್ತಿರ ದುಡ್ಡಿಗೆ ಬಂದಿದೀವಲ್ಲೋ ಮಾರಾಯ ಎಂದು ಸುರೇಶ ತಮಾಷೆ ಮಾಡಿದ. ಥು, ಪೂರ್ತಿ ಕೇಳಿ ಸುರೇಶಣ್ಣ, ನೀವು ತಮಾಷೆ ಮಾಡ್ತೀರಾ ಈಗ? ನನಗೆ ಬಂದಿದ್ದು 12 ವರ್ಷ ಒಳಗೆ ಹೋಗುವ ಗಂಡಾಂತರ. ನಾನು ಇದ್ದಿದ್ದು ಇದ್ದಂಗೆ ಹೇಳಿಟ್ಟೆ ಸಿಐಡಿಗಳಿಗೆ. ಕಳ್ಳನೋಟಿನ ಖದೀಮರನ್ನ ಹಿಡಿಕೊಡೋದಕ್ಕೆ ಸಹಾಯ ಮಾಡ್ತೀನಿ, ಅಪ್ರೂವರ್ ಆಗ್ತೀನಿ ಅಂತ ಒಪ್ಲೊಂಡು ಹೊರಗಡೆ ಬಂದೆ ಸುರೇಶಣ್ಣ. ನಾನು ಯಾರಾರ ಚೆಕ್ಕು ವಾಪಸ್ ಕೊಟ್ಟು ದುಡ್ಡಿಸೋತೀನಿ, ಅದನ್ನೆಲ್ಲ ಸಿಐಡಿಗಳು ನೋಡ್ತಾರೆ. ಅಂಥದ್ರಲ್ಲಿ ನಿಮಗೆ ಹೇಗೆ ಈಗ ಕಳ್ಳನೋಟು ಕೊಡೋದಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ. ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ನಾನು ಹೇಳಿದೆನಲ್ಲ, ಅದನ್ನ ನಾನು ಬರೋವರೆಗೂ ನೀವಿಬ್ಬರು ಯಾರ ಹತ್ತಿರಾನೂ ಹೇಳಬಾರದು. ಆಯ್ತು, ಇದೆಲ್ಲ ನನ್ನ ಹೆಂಡತಿಗೆ ಸುತಾ ಗೊತ್ತಿಲ್ಲ ಎಂದು ಶೇಷಪ್ಪ ಅವನ ಮನ್ಮಥ ಬೀಡ ಹಗರಣದ ಒಡಗುಟ್ಟು ಬಿಟ್ಟ. ಹೊರಗಡೆ ಅಂಗಡಿಯಲ್ಲಿ ಯಾರೂ ಇಲ್ಲದ್ದು ನೋಡಿ ಕೆಲವು ಗಿರಾಕಿಗಳು ಕಾದು ಕಾದು ಕೆಮ್ಮಿ ಕ್ಯಾಕರಿಸಿ ಯಾರೂ ಬರದುದನ್ನು ಕಂಡು ಹಿಂದಿರುಗಿದರು. ನಾನು ಅಪೂರಾಗ್ತೀನಿ ಅಂತ ಹೇಳಿ ಹೊರಗೆ ಬಂದ್ಮೇಲೆ ಇದ್ದಕ್ಕಿದ್ದ ಹಾಗೆ ಕಳ್ನೋಟು ಈ ಕಡೆಗೆ ಬರೋದೇ ನಿಂತೋಯ್ತು ಸುರೇಶಣ್ಣ. ಅಂದ್ರೆ ಏನರ್ಥ ಹೇಳಿ? ಪೊಲೀಸ್ ಒಳಗೆ ಯಾರೋ ನಮಗ್ ಖರಾಮಿದ್ದಾರೆ ಅಂತಲ್ವಾ? ಇದೆಲ್ಲ ನೋಡಿ ಸೆಂಟ್ರಲ್ ಸಿಐಡಿಗಳು ಇದನ್ನೆಲ್ಲ ಉಸ್ತುವಾರಿ ನೋಡೋದಕ್ಕೆ ಕಂಪ್ಲೀಟು ಬೇರೆ ಜನನೇ ಬಿಟ್ಟಿಟ್ಟಿದ್ದಾರೆ. ಅವ್ರು ಯಾರು ಏನು ಅಂತ ನಂಗೆ ಮಾತ್ರ ಈಗ ಗೊತ್ತು. ಅದಕ್ಕೆ ಹೇಳಿದ್ದು, ನಿಮಗೆ ಗಂಡಾಂತರ ಇದೆ ಅಂತಾದ್ರೆ ನನಗೆ ಹೇಳಿ ಅಂತ, ನಾನು ರಕ್ಷಣೆ ಒದಗಿಸ್ತೀನಿ. ಶೇಷಪ್ಪನ ಮಾತಿನಲ್ಲಿ ಒಂದು ರೀತಿ ಹೆಮ್ಮೆ ಇತ್ತು. ಅಷ್ಟರಲ್ಲಿ ಯಾರೋ ಗಿರಾಕಿ ಹೊರಗಿನಿಂದ ಶೇಷಪ್ಪನನ್ನು ಹೆಸರು ಹಿಡಿದು ಕರೆಯುವುದು ಕೇಳಿಸಿತು. ಬರೇ ಬೀಡಿ ಬೆಂಕಿ ಪೊಟ್ಟಣಕ್ಕಾದರೆ ಸ್ವಲ್ಪ ಹೊತ್ತು ಕಾದು ಯಾರೂ ಇಲ್ಲದಿರುವುದನ್ನು ನೋಡಿ ಹೊರಟು ಹೋಗುತ್ತಿದ್ದರೋ ಏನೋ. ಯಾರೋ ಚೆಕ್ಕಿಗೆ ಹಣಕ್ಕಾಡಿ ಬಂದವರೇ ಇರಬೇಕು. ದುಡ್ಡು ತಗೊಂಡೇ ಬಸ್ಸು ಹತ್ತಲು ದೃಢ ನಿರ್ಧಾರ ಮಾಡಿದಂತಿತ್ತು ಅವರು. ಶೇಷಪ್ಪ ಒಳಗಿನಿಂದಲೇ ಬಂದೆ ಬಂದೆ ಎಂದು ಹೇಳಿ ಗಡಿಬಿಡಿಯಿಂದ ಒಳಗಿನ ಇನ್ನೊಂದು ರೂಮಿಗೆ ಹೋಗಿ ದುಡ್ಡೆಣಿಸಿ ನೋಟಿನ ಕಂತೆಗಳನ್ನು ಒಂದು ಕರಿಯ ಪ್ಲಾಸ್ಟಿಕ್ ಚೀಲದಂಥ ಪ್ಯಾಕೆಟ್ನೊಳಗೆ ಹಾಕಿಕೊಂಡು ತಂದು ಸುರೇಶನ ಕೈಗಿತ್ತು. ಎಣಿಸ್ಕೊಳ್ಳಿ ಎಂದು ಹೇಳಿ ಹೊರಗೆ ಅಂಗಡಿಯ ಗಿರಾಕಿಗಳಿಗೆ ಗಮನ ಕೊಡಲು ಹೋದ. ಸುರೇಶ ಪ್ಯಾಕೆಟ್ನ ಒಳಗಿರುವ ನೋಟಿನ ಕಂತೆಗಳನ್ನೊಮ್ಮೆ ನೋಡಿ ಮತ್ತೆ ಮುಚ್ಚಿ ಹೊರಡಲು ಎದ್ದ. ಗೌರಿಯ ತಲೆಯಲ್ಲಿ ಶೇಷಪ್ಪ ತೋರಿಸಿದ ಕೆಂಪು ಕಲ್ಲಿನ ಮೋಹಕ ರೂಪ ಇನ್ನೂ ಮಟ್ಟು ಹಿಡಿಸುವಂತೆ ಕಂಗೊಳುತ್ತಲೇ ಇಟ್ಟು. ಇಲ್ಲದಿದ್ರೆ ಅವಳಾದರೂ ಶೇಷಪ್ಪ ಕೊಟ್ಟಿದ್ದನ್ನು ಕೇವಲ ದುಡ್ಡೆಣಿಸುವ ಚಪಲಕ್ಕಾದರೂ ಎಣಿಸುತ್ತಾ ಕುಳಿತುಕೊಳ್ಳುತ್ತಿದ್ದಳು. ಸುರೇಶ ಗೌರಿ ಇಬ್ಬರು ದೇವಪುರದ ಎಲ್ಲೋ ನಡೆಯುವ ಕಾಳ ವ್ಯವಹಾರಗಳ ಗೊಡವೆ ನಮಗೇಕೆ ಎಂದೇ ನಿರಾಸಕ್ತರಾಗಿದ್ದರು. ತಮ್ಮ ಏಲಕ್ಕಿಗೆ ಸಿಕ್ಕ 60,000 ತಗೊಂಡು ಮನೆದಾರಿ ಹಿಡಿಯುವುದನ್ನಷ್ಟೇ ಅವರು ಚಿಂತಿಸಿದ್ದು. ಶೇಷಪ್ಪ ಇಷ್ಟು ಹೇಳಿದ ಮೇಲೂ ಅವರಿಗೆ ತಾವು ನುಗ್ಗಿರುವ ರಹಸ್ಯಮಯ ಚಕ್ರವ್ಯೂಹದ ಪರಿವೇ ಇರಲಿಲ್ಲ. ಜೀವನ್ಲಾಲ್ ಕೊಟ್ಟ ಚೆಕ್ಕನ್ನು ಸ್ಪಷ್ಟವಾಗಿ ನೋಡದೆ ಮೊದಲನೇ ತಪ್ಪು ಮಾಡಿದವರು, ಶೇಷಪ್ಪ ಕೊಟ್ಟ ಹಣ ಎಣಿಸದೆ ಎರಡನೇ ತಪ್ಪು ಮಾಡಿದರು. ಸುರೇಶ ನೋಟಿನ ಪ್ಯಾಕೆಟ್ ಹಿಡಿದು ಗೌರಿಯೊಡನೆ ಹೊರಬಂದಾಗ ಶೇಷಪ್ಪ ಯಾರದೋ ಚೆಕ್ಕಿಗೆ ಬಟವಾಡೆ ಮಾಡುತ್ತಿರುವುದು ಕಾಣಿಸಿತು. ನಂದು 2% ಮುಸ್ಕೊಂಡ್ಬಿಟ್ಟಿದ್ದೀನಿ ಸುರೇಶಣ್ಣ ಎಂದು ಶೇಷಪ್ಪ ಸುರೇಶನಿಗೆ ಹೇಳಿದ. ಸುರೇಶ ಮರುಮಾತಾಡದೆ ತಲೆಯಾಡಿಸುತ್ತಾ ಅಂಗಡಿ ಮೆಟ್ಟಿಲಿಳಿದ. ಇನ್ನು ಗೌರಿಯ ಶಾಪಿಂಗ್ ಶುರುವಾಗುತ್ತದಲ್ಲ ಎಂದು ಯೋಚಿಸುತ್ತಾ ಮಾನಸಿಕವಾಗಿ ಅದಕ್ಕೆ ತಯಾರಾಗುತ್ತಾ, ನಿಂದದೇನೇನಿದೆ ಕೊಳ್ಳೋದಕ್ಕೆ ಬೇಗ ಕೊಡುಬಿಡಣೋ ಎಂದು ಗೌರಿ ಕಡೆ ತಿರುಗಿ ಹೇಳಿದ. ಶೇಷಪ್ಪನ ಅಂಗಡಿಯಿಂದ 4 ಹೆಜ್ಜೆ ಬಂದಿದ್ದರಷ್ಟೆ. ಅಷ್ಟರಲ್ಲಿ ಸುರೇಶಣ್ಣ ಎಂದು ಶೇಷಪ್ಪ ಮತ್ತೆ ಕರೆಯುವುದು ಕೇಳಿಸಿತು.
ಸುರೇಶ ಹೋದಾಗ ಇಲ್ಲತ್ರ ಬನ್ನಿ ಎಂದು ಹತ್ತಿರಕ್ಕೆ ಕರೆದು ಒಂದು ಬೀಡ ಹಾಕೊಂಡು ಹೋಗಿ ಎಂದು ಹೇಳುತ್ತಾ ಬೀಡ ಎಲೆ ತೆಗೆದು ಅದಕ್ಕೆ ಸುಣ್ಣ ಸವರತೊಡಗಿದ. ಈ ಸಾರಿ ಶೇಷಪ್ಪನ ಚರ್ಯೆ ಸುರೇಶನಿಗೆ ವಿಚಿತ್ರವಾಗಿ ಕಂಡರೂ ಶೇಷಪ್ಪ ಏನನ್ನೋ ಹೇಳಲು ಕರೆದು ಈ ನಾಟಕ ಆಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ಅನ್ನಿಸಿತು. ಅವನ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಆದರೂ ಹೇಳಬೇಕಾದುದನ್ನು ಹೇಳಲು ಯಾಕೆ ಧೇನಿಸುತ್ತಿದ್ದಾನೆಂದು ತಿಳಿಯಲಿಲ್ಲ. ಬೀಡ ಕಟ್ಟುತ್ತಾ ಮುಖ ಹತ್ತಿರಕ್ಕೆ ತಂದು, ಸುರೇಶಣ್ಣ, ಹಿಂದಕ್ಕೆ ತಿರುಗಿ ನೋಡಬೇಡಿ. ನನ್ನ ಬೆನ್ನಿಂದೆ ದೊಡ್ಡ ಕನ್ನಡಿ ಇದೆಯಲ್ಲ, ಅದರಲ್ಲಿ ನೋಡಿ ನಾನು ಹೇಳೇನೆ ಎಂದು ತಲೆ ಬಗ್ಗಿಸಿಕೊಂಡು ಬೀಡ ಕಟ್ಟುತ್ತಲೇ ಹೇಳಿದ. 1 ನಿಮಿಷ ಬಿಟ್ಟುಕೊಂಡು ಬಾಯಲ್ಲಿದ್ದ ಎಲೆಯಡಕೆ ಉಗಿಯುತ್ತಲೇ ರಸ್ತೆ ಕಡೆಗೊಮ್ಮೆ ಓರೆ ನೋಟ ಬೀರಿ, ನೋಡ್ತಿದ್ದೀರಾ ಮಾರಾಯ ಎಂದು ಬೀಡಾಕೆ ಗುಲ್ಕನ್ ಹಾಕುತ್ತಾ ಕೇಳಿದ. ಸುರೇಶ ಶೇಷಪ್ಪನ ಬೆನ್ನಿಂದೆ ಇದ್ದ ದೊಡ್ಡ ನಿಲುವುಗನ್ನಡಿಯನ್ನು ನೋಡಿದ. ಅವನ ಅಂಗಡಿ ಅಗಲಕ್ಕೂ ಇದ್ದ ಆ ಕನ್ನಡಿ ಅಂಗಡಿ ಎದುರಿದ್ದ ಸಮಸ್ತವನ್ನು ಬಿಂಬಿಸಿತ್ತು. ಅದನ್ನೇ ಕೊಂಚ ಹೊತ್ತು ನೋಡಿದರ ನಿಧಾನವಾಗಿ ನಾವು ಅಂಗಡಿಯೊಳಗಿದ್ದೇವೋ ಹೊರಗಿದ್ದೇವೋ ಎನ್ನುವ ಭ್ರಮೆ ಶುರುವಾಗುತ್ತಿತ್ತು. ಆದರೆ ಆ ಕನ್ನಡಿಯ ದೋಷವೋ ಏನೋ, ಅದರಲ್ಲಿ ಚಲಿಸುವ ಬಿಂಬಗಳು ಅತ್ತಿತ್ತ ಸರಿದಂತೆ ರಬ್ಬರ್ ವಸ್ತುಗಳ ರೀತಿ ಉದ್ದವಾಗುತ್ತಾ, ಒಮ್ಮೊಮ್ಮೆ ಕುಗ್ಗುತ್ತಾ, ಒಮ್ಮೊಮ್ಮೆ ಇನ್ನೇನು ಹಿಸಿದೇ ಹೋಗುವಂತೆ ಅಗಲವಾಗುತ್ತಾ, ಕನ್ನಡಿಯ ಯಾವುದೋ ಒಂದು ಭಾಗವನ್ನು ದಾಟುತ್ತಲೂ ಮತ್ತೆ ಯಥಾಸ್ಥಿತಿಗೆ ಬರುತ್ತಿದ್ದವು. ರಸ್ತೆಯಲ್ಲಿ ಕಾಣುತ್ತಿದ್ದ ಹಲವಾರು ಫೋನ್ ಕಂಬಗಳಲ್ಲಿ 1-2 ಬಳ್ಳಿಯಂತೆ ಬಾಗಿದ್ದವು. ತಂತಿಗಳು ನಡುನಡುವೆ ಹಾವಿನ ಮಾದರಿಯಲ್ಲಿ ಹರಿದಿದ್ದವು. ಸುರೇಶ ಕನ್ನಡಿಯಲ್ಲಿ ನೋಡಿದಾಗ ರಸ್ತೆಯಲ್ಲಿ ಬರುತ್ತಿದ್ದ ಎಮ್ಮೆಯೊಂದು ಮುಂದುವರಿಯುತ್ತಿದ್ದಂತೆಯೇ ಹಠಾತ್ತಾಗಿ ಭೂತಾಕಾರವಾದ ಆನೆಯಂತಾಗಿ, ಮತ್ತೆ 2 ಹೆಜ್ಜೆಯೊಳಗೆ ನಾಯಿಯಷ್ಟು ಚಿಕ್ಕದಾಗಿ, ಮತ್ತೆ 2 ಹೆಜ್ಜೆಗೆ ಸಾಧಾರಣ ಎಮ್ಮೆಯಾಗಿ ಮುಂದುವರೆದು ಕನ್ನಡಿಯ ಫ್ರೇಮನ್ನು ದಾಟಿಹೋಯಿತು. ಸುರೇಶನಿಗೆ ನಿಜವಾಗಿಯೂ ಆ ಕನ್ನಡಿಯ ವಿಶ್ವದ ಬಗ್ಗೆ ಕುತೂಹಲ ಹುಟ್ಟಿತು. ಕನ್ನಡಿ ನಿಜವಾಗಿಯೂ ಅವನಿಗೆ ದೇವಪುರದ ಅಂತರಂಗದ ವಿಶ್ವರೂಪ ಎನ್ನಿಸಿತು. ನೋಡ್ತಿದ್ದೀನಿ ಮಾರಾಯ, ಖಾಲಿ ರಸ್ತೆ ಕಾಣಿದೆ ಎಂದು ಸುರೇಶ ಕನ್ನಡಿ ಕಡೆಗೆ ನೋಡುತ್ತಾ ಹೇಳಿದ. ಆ ಫೋನ್ ಕಂಬಕ್ಕೆ ವಾಲ್ಕೊಂಡು ಇಬ್ರು ನಿಂತಿದ್ದಾರೆ ನೋಡಿ. ನೋಡಿದೆ. ಕುತ್ತಿಗೆಗೆ ಕೆಂಪು ಮಫ್ಲರ್ ಸುತ್ಕೊಂಡು ನಿಂತಿದ್ದಾನಲ್ಲ, ಅವನ್ನ ಹಾಗೆ ಅವನ ಪಕ್ಕದಲ್ಲಿರೋನ್ನ ಸರಿಯಾಗಿ ನೋಡ್ಕೊಳ್ಳಿ. ಪಕ್ಕಾ ಖೇಡಿಗಳವರು. ಥು, ಈ ದೇವಪುರದಲ್ಲಿ ನೀನು ಕನ್ನಡಿ ಯಾವ ಕಡೆಗೆ ತಿರುಗಿಸಿದ್ರೂ ಖೇಡಿಗಳೇ ಕಣ್ಣಿಗೆ ಬೀಳ್ತಾರೆ ಶೇಷಪ್ಪ. ಅದನ್ನೇನಂತ ದೊಡ್ಡದಾಗಿ ನೋಡೋದಕ್ಕೆ ಹೇಳ್ತಿದ್ಯಾ ನನಗೆ? ಇದರಲ್ಲೆಲ್ಲ ನೀವು ಕುಶಾಲ್ ಮಾಡೋದಲ್ಲ ಸುರೇಶಣ್ಣ. ಬೆಳಗಿನಿಂದ 3 ಸಾನಿ ಅವನಿಲ್ಲೇ ಸುತ್ತಾಡಿದಾನೆ. ಹಂಗಂದ್ಮೇಲೆ ಅವನು ದೇಶಾವರಿ ದಾರಿ ಹೋಕ ಮಾತ್ರ ಅಲ್ಲ ತಿಕ್ಲಿ, ಅವನಿಗೇನೋ ಸುಳಿವು ಸಿಕ್ಕಿದೆ. ಸರಿಯಪ್ಪ, ನನಗೇನು ಮಾಡುವಂತೀಯ? ಏನು ಮಾಡಬೇಡಿ, ಅವನೇನಾದರೂ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದರೆ ನನಗೊಂದು ಮಾತು ತಿಳಿಸ್ಬಿಡಿ. ಏನ್ ಶೇಷಪ್ಪ, ಸುಮ್ಮನೆ ಹಾದಿಯಲ್ಲಿ ಹೋಗೋರ್ನೆಲ್ಲ ತೋರಿಸಿ ಯಾಕೆ ಕಂಡವ್ರ ಮೇಲೆಲ್ಲ ಗುಮಾನಿ ಮಾಡೋ ಹಾಗೆ ಮಾಡ್ತಿದ್ಯಾ ಮಾರಾಯ? ಸುಮ್ಮನೆ ನಂಪಾಡಿಗೆ ನಾವು ನಮ್ಮ ಕೆಲಸ ನೋಡೋಣ. ಅಷ್ಟರ ಮೇಲೆ ಹೋಡ್ರೆ ಹೋಗೋದು ನಮ್ಮ ಕೈಯಲ್ಲಿರೋ ದುಡ್ಡು ತಾನೇ, ಪ್ರಾಣ ಅಲ್ವಲ್ಲ. ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಆ ಹೆಣ್ಮಗಳನ್ನು ಬೇರೆ ಕರ್ಕೊಂಡು ಬಂದಿದ್ದೀರಾ, ಹಾಗೆಲ್ಲ ಹುಂಬಾಟ ಮಾಡಕ್ಕೆ ಹೋಗಬೇಡ್ರಿ, ಹುಷಾರಾಗಿರಿ. ಒಬ್ರು ಬಟವಾಡೆ ತಗೊಂಡು ಹೋದವ್ರ ರೈಟರ್ನ ಖನಿ ಮಾಡಿದ್ದವರು ಇವರು. ಎಷ್ಟು ರೂಪಾಯಿಗೆ ಗೊತ್ತಾ? ಖಾಲಿ 200 ರೂಪಾಯಿಗೆ. ಸುರೇಶ ಅಲ್ಲಿಂದ ಹೊರಡುತ್ತಾ ಕಂಬಕ್ಕೆ ವಾಲಿಕೊಂಡು ನಿಂತವನನ್ನು ಕೊನೆಯ ಬಾರಿ ಸರಿಯಾಗಿ ನೋಡಲು ಮತ್ತೊಮ್ಮೆ ಕನ್ನಡಿ ಕಡೆಗೆ ದಿಟ್ಟಿಸಿದಾಗ ಮತ್ತೊಂದು ಮುಖ ಅವನ ಬೆನ್ನಿಗೆ ಕೊಂಚ ಹತ್ತಿರದಲ್ಲಿ ಕಂಡು ಅವನು ಆಶ್ಚರ್ಯಚಕಿತನಾಗಿ ಹಿಂದಕ್ಕೆ ತಿರುಗಿ ನೋಡಿದವನೇ, ಹಲೋ, ಇದೇನಯ್ಯ ಇಲ್ಲಿ ಎಂದು ಆಶ್ಚರ್ಯೋದ್ಧಾರ ತೆಗೆದ. ಸುರೇಶನ ಬೆನ್ಹಿಂದೆ ನಿಂತಿದ್ದವನು ಸುರೇಶನ ಮೈಸೂರಿನ ಸಹಪಾಠಿ ನಾಗಮಂಗಲದ ರಾಜಪ್ಪ. ಯಾವುದರಲ್ಲೂ ಸೀಟು ಸಿಗದಿದ್ದರಿಂದ ಕನ್ನಡ ಸಾಹಿತ್ಯ ಓದಲು ಬಂದಿದ್ದ ರಾಜಪ್ಪ 4 ವರ್ಷ ಸುರೇಶನ ಸಹಪಾಠಿಯಾಗಿ ಮೈಸೂರಿನಲ್ಲಿ ಓದಿದ್ದ. ಆದರೆ ಅನೇಕ ವರ್ಷಗಳ ತರುವಾಯ ಎಲ್ಲಾ ಬಿಟ್ಟು ದೇವಪುರದ ಬೀದಿಯಲ್ಲಿ ಅವನ್ನು ಸಂಧಿಸ್ತೇನೆಂದು ಕನಸು ಮನಸ್ಸಿನಲ್ಲಿಯೂ ಸುರೇಶ ನಿರೀಕ್ಷಿಸಿರಲಿಲ್ಲ. ಆದ್ದರಿಂದಲೇ ಅವನ ಬಾಯಿಂದ ಆಶ್ಚರ್ಯೋದ್ಧಾರ ಹೊಮ್ಮಿದ್ದು. ರಾಜಪ್ಪನಂತೂ ಸುರೇಶನನ್ನು ನೋಡಿ ಶಾಕ್ ಹೊಡೆದ ಹಾಗಾಯಿತು. ಇಬ್ಬರು ಕೈಕುಲುಗಿಕೊಂಡು ಯೋಗಕ್ಷೇಮ ವಿಚಾರಿಸಿಕೊಂಡರು. ಮೇಲೆ ಸುರೇಶ ಗೌರಿಯನ್ನು ನನ್ನ ಹೆಂಡತಿ ಎಂದು ಪರಿಚಯಿಸಿದ. ಅದನ್ನು ಕೇಳಿ ರಾಜಪ್ಪ ಇನ್ನಷ್ಟು ಆಶ್ಚರ್ಯಚಕಿತನಾಗಿ, ಅಲ್ಲಯ್ಯ, ಕ್ರಾಂತಿ ಮಾಡ್ತೀನಿ ಅಂತ ನಮ್ಗೆಲ್ಲ ಹೇಳಿ ನಾಪತ್ತೆ ಆದವನು ಇಲ್ಲಿ ನೋಡಿದ್ರೆ ಮದುವೆ ಮಾಡ್ಕೊಂಡು ಠಳಾಯಿಸ್ತಾ ಇದೆಯಲ್ಲ, ಇದೇನು ನೀನು ಮಾಡಿದ್ದು ಕ್ರಾಂತಿ? ನಿನ್ನ ಮಾತು ಕಟ್ಕೊಂಡು ನಾನೇನಾದರೂ ಓದ್ಬಿಟ್ಟಿದ್ರೆ ಎಂಥ ಫೂಲಾಗ್ತಿದ್ದೆ. ಆ ಮುಗ್ಧಾಳ್ ಗಂಗೂಲಿ ಮಾತಿಗೆ ನಾನು ಮರಳಾಗಿ ಹಾಳಾಗಿ ಹೋಗ್ತಿದ್ದೆ. ಸದ್ಯ ಬಚಾವಾದೆ. ಮಕ್ಕಳೆಷ್ಟು ನಿನಗೆ ಎಂದು ಕೇಳಿದ. ಮಕ್ಕಳು ಇನ್ನೂ ಇಲ್ಲ ಕಣಯ್ಯ ಎಂದು ನಾಚಿತಿದ್ದ ಗೌರಿ ಕಡೆಗೆ ನೋಡುತ್ತಾ ಸುರೇಶ ಉತ್ತರಿಸಿ, ಅಲ್ಲಯ್ಯ, ನೀನು ಹಾಳಾಡೋಕೆ ಕುದುರೆ ರೇಸಿರ್ಬೇಕಾದ್ರೆ ಗಂಗೂಲಿ ಯಾಕಬೇಕೋ? ಏನಯ್ಯ, ನಡುಬೀದಿಲ್ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇರೋ ಹಾಗಿದೆಯಾ ನೀನು? ಆದ್ರೆ ಯಾಕಯ್ಯ ಮಕ್ಕಳಿಲ್ಲ ಅಂತೀಯ? ಏನ್ ಮಾಡ್ತಾ ಇದ್ದೆ ಇಷ್ಟು ದಿನ?
ಅದ್ಯಾಕೆ ಅದೊಂದು ಬಾಕಿ ಉಳಿಸ್ಕೊಂಡಿದ್ಯಾ? ಎಷ್ಟು ದಿನ ಆಯಿತು ಮದುವೆ ಆಗಿ ಎಂದು ದಾರಿ ಮಧ್ಯದಲ್ಲೇ ನಿಂತು ಪಕ್ಕಾ ದೇಶಾವರಿ ಧಾಟಿಯಲ್ಲಿ ಸುರೇಶನ ಇತೋಪರಿಗಳನ್ನೆಲ್ಲ ಒಂದೊಂದಾಗಿ ಕೇಳಿದ. ರಾಜಪ್ಪ ಹಾಳಾಗಿದ್ದು ಕುದುರೆ ಜೂಜಿನಿಂದ. ಸದಾ ಕುದುರೆ ಬಾಲ ಹಿಡಿದು ಕಲ್ಕತ್ತಾ, ಬಾಂಬೆ, ಮದ್ರಾಸು, ಊಟಿ ಎಂದು ವಿದ್ಯಾರ್ಥಿ ದೆಸೆಯಲ್ಲೇ ಎಲ್ಲೆಲ್ಲಿ ಜೂಜು ನಡೆಯುತ್ತೋ ಅಲ್ಲಿಗೆಲ್ಲ ತಿರುಗುತ್ತಿದ್ದ. ಕುದುರೆ ಜಾತಕಗಳ ನೋಟ್ಬುಕ್ ಒಂದು ಸದಾ ಅವನ ಜೇಬಿನಲ್ಲಿರುತ್ತಿತ್ತು. ಸುರೇಶನ ಕ್ಲಾಸ್ಮೇಟ್ ಆಗಿದ್ದಲ್ಲದೆ ಅವನು ಕೆಲವು ಕಾಲ ಸುರೇಶನ ರೂಮ್ಮೇಟ್ ಸಹ ಆಗಿ ಹಾಸ್ಟೆಲಿನಲ್ಲಿ ಇದ್ದ. ಹಾಸ್ಟೆಲಿಗೆಂದು ಕಟ್ಟಲು ತರಿಸಿಕೊಂಡ ಹಣವನ್ನೆಲ್ಲ ಅವನು ಕುದುರೆ ಬಾಲಕ್ಕೆ ಕಟ್ಟಿ ಹಾಸ್ಟೆಲ್ ಬಿಲ್ ಕಟ್ಟಲಾಗದೆ ಅವನನ್ನು ಹಾಸ್ಟೆಲಿಂದ ಹೊರಹಾಕಬೇಕಾದ ಪರಿಸ್ಥಿತಿ ಬಂದಾಗೆಲ್ಲ ಎಷ್ಟೋ ಸಾರಿ ಸುರೇಶನೇ ಬಿಲ್ ಕಟ್ಟಿ ಅವನನ್ನು ರಕ್ಷಿಸಿದ್ದ. ಒಂದಲ್ಲ ಒಂದು ದಿನ ಜಾಕ್ಪಾಟ್ ಹೊಡೆದು ಕೋಟ್ಯಾಧೀಶ್ವರನಾಗುತ್ತೇನೆಂದು ದೃಢವಾಗಿ ನಂಬಿದ್ದ ಅವನನ್ನು ಈ ಜೂಜಿನ ಚಾಳಿಯಿಂದ ವಿಮುಖಗೊಳಿಸಲು ಮೇಷ್ಟ್ರುಗಳು, ಪ್ರೊಫೆಸರ್ಗಳು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮಿಕ್ಕೆಲ್ಲ ವಿಷಯಗಳಲ್ಲಿಯೂ ಒಳ್ಳೆಯವನಾಗಿದ್ದ ಇವನ ಮೇಲೆ ಯಾರಿಗೂ ಯಾವ ದ್ವೇಷವೂ ಇರಲಿಲ್ಲ. ಹಾಗಾಗಿ ಇವನ ದುರವಸ್ಥೆ ನೋಡಲಾರದೆ ಪ್ರೊಫೆಸರು ಇವನಿಗೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಕೆಲಸ ಕೊಟ್ಟಿಸಿದ್ದರು. ಓಲೆಗರಿಯ ಕಡತಗಳ ನಡುವೆ ಯಾವಾಗಲೂ ಕುಳಿತಿರಬೇಕಾದ ರಾಜಪ್ಪ ಅದೇನು ರಿಸರ್ಚ್ ಮಾಡುತ್ತಿದ್ದನೋ ದೇವರೇ ಬಲ್ಲ. ಅಲ್ಲಿದ್ದಾಗಲೂ ಕುದುರೆ ಜೂಜಿನ ಚಾಳಿ ಅವನನ್ನು ಬಿಟ್ಟಿರಲಿಲ್ಲ ಎಂದು ಬಲ್ಲವರು ಹೇಳುತ್ತಿದ್ದರು. ಸುರೇಶ ತನ್ನ ಇತೋಪರಿಯನ್ನು ಸಂಕ್ಷಿಪ್ತವಾಗಿ ಹೇಳಿದ ನಂತರ ರಾಜಪ್ಪ, ನೋಡಯ್ಯ, ನಾವೆಲ್ಲ ನಿನ್ ಸಮಾಚಾರವೇ ಇಲ್ಲದಿದ್ದು ನೋಡಿ ನಿನ್ ಗುರು ಗಂಗೂಲಿ ಮಹಾತ್ಮನ್ನ ಕೇಳಿದ್ವಿ. ಆ ಟ್ರ್ಯಾಕು ತಡೀರಿ ಹಂಗೆ ಪೇಪರ್ ನೋಡ್ತೀರಿ, ಗೊತ್ತಾಗತ್ತೆ. ಮ್ಯಾಂಗ್ಳೂರ್ ರೈಲ್ವೆ ಬ್ರಿಡ್ಜ್ ಬ್ಲಾಸ್ಟ್ ಆಗ್ಲಿ, ಆಗ ಗೊತ್ತಾಗತ್ತೆ ಅವನಲ್ಲಿದ್ದಾನೆ ಅಂತ ಎಂದು ಕೇಳಿದಾಗೆಲ್ಲ ಉಡಾಫೆ ಹೊಡಿತಿದ್ದ. ಎಷ್ಟು ದಿನ ಆದರೂ ಯಾವ ಬ್ರಿಡ್ಜು ಬ್ಲಾಸ್ಟ್ ಆಗಲಿಲ್ಲ, ನಿನ್ನ ಪತೇನೂ ಗೊತ್ತಾಗಲಿಲ್ಲ. ಎಮರ್ಜೆನ್ಸಿ ತೆಗೆದ ಮೇಲೂ ನಿನ್ನ ಪತೆ ಇಲ್ಲದಿರೋದು ನೋಡಿ ಆ ಮುಗ್ಧಾಳ್ ಗಂಗೂಲಿ ಮಾತು ಕಟ್ಕೊಂಡು ನೀನೇನೋ ಮಾಡೋಕ್ ಹೋಗಿ ನೀನ್ ಸತ್ತೋ ಹೋಗಿದ್ಯಾ ಅಂತ ತಿಳಿದ್ವಿ ಕಣಯ್ಯ. ಅದಕ್ಕೆ ನೀನ್ ಹಲೋ ಅಂದಾಗ ಒಂದು ಕ್ಷಣ ನೀನೋ ನಿನ್ ದೆವ್ವಾನೋ ಅಂತ ಅನುಮಾನ ಆಯಿತು ನನಗೆ. ಆದ್ರೆ ಬದುಕಿದೆಯಾ, ಮದುವೆನೂ ಆಗಿದೆಯಾ, ಮಕ್ಕು ಮಾಡೋದ್ರಲ್ಲಿದೆಯಾ ಅಂತ ತಿಳಿದು ಸಂತೋಷ ಆಯಿತು ಕಣಯ್ಯ ಎಂದು ಹೇಳಿ ಗೌರಿ ಕಡೆಗೆ ತಿರುಗಿ, ಏನು ಮೇಡಮ್, ನಾ ಹೇಳೋದು ಕರೆಕ್ಟ್ ತಾನೇ? ಆಮ್ ಐ ರೈಟ್ ಎಂದು ಪ್ರಶ್ನೆ ಕೇಳಿ ಹಲ್ಬಿಟ್ಟ. ಏನೋ ಯೋಚನೆ ಮಾಡುತ್ತಾ ನಿಂತಿದ್ದ ಗೌರಿ ಯಾವುದು ರೈಟೋ ಯಾವುದು ತಪ್ಪೋ ಹೇಳಲು ಗೊತ್ತಾಗದೆ ಸುಮ್ಮನೆ ನಸುನಗ್ಗಳು. ಅವಳಿಗೆ ಶಾಪಿಂಗಿಗೆ ಹೊತ್ತಾಗುತ್ತದೆಂದು ಮೆಲ್ಲಗೆ ಅಸಮಾಧಾನ ಪ್ರಾರಂಭವಾಗಿತ್ತು. ಸುರೇಶನನ್ನು ರಾಜಪ್ಪ ಎಷ್ಟೋ ದಿನಗಳ ತರುವಾಯ ಸಂಧಿಸಿದ್ದಕ್ಕೆ ಸಂತೋಷವಾಗಿದ್ದೇನೋ ನಿಜ, ಆದರೆ ಅವರಿಬ್ಬರೂ ಮಾತಿನಲ್ಲಿ ವ್ಯಕ್ತಪಡಿಸುತ್ತಿದ್ದಷ್ಟು ಪರಮಾಪ್ತ ಮಿತ್ರರೇನೋ ಆಗಿರಲಿಲ್ಲ. ಅವರ ಸ್ನೇಹಿತ ತೀವ್ರತೆಯ ಅರ್ಧ ಭಾಗ ಅವರಿಗವರೇ ಆರೋಪಿಸಿಕೊಂಡಿದ್ದಾಗಿತ್ತು. ರಾಜಪ್ಪ ಸುರೇಶನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಸಾಕಷ್ಟು ಕೊರೆದ. ಇಡೀ ಯೂನಿವರ್ಸಿಟಿಯಲ್ಲಿ ಇವನು ಪ್ರಚಂಡ ಬುದ್ಧಿವಂತನಾಗಿದ್ದನ್ನು ನೆನೆದು ಹಾಳು ಗಂಗೂಲಿ ಉಪದೇಶದಿಂದ ಸುರೇಶ ಈ ಕೊಂಪೆಗೆ ಬಂದು ಸಿಕ್ಕಿಕೊಂಡಿರುವುದನ್ನು ನೋಡಿ ಗಂಗೂಲಿಯನ್ನು ಶಪಿಸಿದ. ನೀನು ಬ್ರಿಲಿಯಂಟ್ ಆಗಿದ್ರೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಕಣಯ್ಯ. ಯಾಕೆ ಅನ್ನೋ ಆ ಹೆದರುಪುಕ್ಕಲ ದಡ್ಡ ಗಂಗೂಲಿ ಮಾತಿಗೆ ಮೊರಳಿದ್ದೊಂದು, ನನಗೆ ನಿನ್ನ ಬುದ್ಧಿ ಉಪಯೋಗಿಸಿ ರೇಸಲ್ಲಿ ಗೆಲ್ಲೋಕೆ ಸಹಾಯ ಮಾಡದಿದ್ದು ಇನ್ನೊಂದು. ಇವೆರಡೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಎಂದು ಸುರೇಶನಿಗೆ ಬೈದ. ಗೌರಿ ಅವನ ವಾದವನ್ನು ಸಂಪೂರ್ಣ ಅನುಮೋದಿಸಿದ್ದನ್ನು ನೋಡಿ ಮತ್ತಷ್ಟು ಉತ್ಸಾಹದಿಂದ ಸದ್ಯದಲ್ಲೇ ಮನೆಗೆ ಬಂದು ಸುರೇಶನ ಕಥೆಯೆಲ್ಲ ತಿಳಿಸುತ್ತೇನೆಂದು ಗೌರಿಗೆ ಆಶ್ವಾಸನೆ ಕೊಟ್ಟ. ಇಲ್ಲಿವರೆಗೂ ಬಂದಿದ್ದೇನು ರಾಜಪ್ಪ ಎಂದು ಸುರೇಶ ಕೇಳಿದ. ಟು ಬಿ ಫ್ರ್ಯಾಂಕ್ ವಿತ್ ಯು, ಒಂದು ಜಾಕ್ಪಾಟ್ ಹೊಡೆದು ಬಂದಿರೋದು ಕಣಯ್ಯ. ನಿನ್ನ ರೇಸ್ ವ್ಯವಹಾರ ಇನ್ನೂ ಮುಗಿಯಲಿಲ್ಲ, ಜಾಕ್ಪಾಟ್ ಹೊಡೆಯೋವರೆಗೂ ಬಿಡ್ಲಿಲ್ಲ. ರೇಸ್ ತಂಟ ಬಿಟ್ಟು ತುಂಬಾ ದಿನ ಆಯಿತು ಸುರೇಶ. ಅದರ ದೆಸೆಯಿಂದ ಕಂಪ್ಲೀಟ್ ಬೀದಿಗೆ ಬಿದ್ದು ಸೂಯಿಸೈಡ್ ಮಾಡ್ಕೊಳ್ಳೋವರೆಗೂ ಹೋಗ್ಬಿಟ್ಟಿದ್ದೆ. ಇದು ಬೇರೆ ಜಾಕ್ಪಾಟ್ ಸುರೇಶ. ಒಂದು ಓಬಿ ರಾಯನ್ ಕಾಲದ ಕಡತ ಎಡಿಟ್ ಮಾಡಿಕೊಡೋದಕ್ಕೆ ಯಾರೋ ಕೇಳಿದ್ರು. PUCಗೋ SLCಗೋ ಪಠ್ಯಪುಸ್ತಕ ಮಾಡೋದಕ್ಕಂತೆ. ಯಾವುದಕ್ಕೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ 1.5 ಲಕ್ಷ ಕೊಡ್ತಾರಂತೆ ಎಲ್ಲ ರೆಡಿ ಮಾಡಿಕೊಟ್ರೆ. ಎಲ್ಲ ಕಳ್ಕೊಂಡು ಭಿಕಾರಿ ಆದ್ಮೇಲೆ ಏನೋ ದೇವ್ರ ಕಣ್ಬಿಚ್ಚು ನೋಡ್ದ ಕಣಯ್ಯ. ಗಾಡ್ ಈಸ್ ಗ್ರೇಟ್. ಹಾಗಾದ್ರೆ ಹೊಡೆದೇ ಒಂದು ಚಾನ್ಸು. ಆದರೆ ಅದಕ್ಕೆ ಈ ಊರಿಗೆ ಯಾಕೆ ಬರಬೇಕಾಯ್ತು? ಅಯ್ಯೋ, ಏನು ಚಾನೋ ಏನೋ. ಆ ಕಡತದ ಮ್ಯಾನುಸ್ಕ್ರಿಪ್ಟು ಒಂದು ಹರ್ಕಲ್ ಚಿಂದಿ. ದುಡ್ಡಿನ ಆಸೆಗೆ ಒಪ್ಕೊಳ್ಳೋದೇನೋ ಒಪ್ಕೊಂಡೆ. ಈಗ ನೋಡಿದ್ರೆ ಸಖತ್ ಕೆಲಸ ಹಿಡಿಯೋ ಹಾಗೆ ಕಾಣಿದೆ. ಬೈದಿವೆ, ನನಗೆ ಅದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ, ನಿನ್ನ ಅಡ್ರೆಸ್ ಕೊಡು ಎಂದು ಹೇಳಿ ರಾಜಪ್ಪ ಅಡ್ರೆಸ್ ತಗೊಂಡು ದಾರಿಯಲ್ಲಿ ಎದುರಾದಷ್ಟೇ ಹಠಾತ್ತಾಗಿ ನಿರ್ಗಮಿಸಿಬಿಟ್ಟ. ರಾಜಪ್ಪನಿಗೆ ಬಾಯ್ ಹೇಳಿ ಅವನು ನಿರ್ಗಮಿಸಿದ ನಂತರ ಗೌರಿ, ಇವತ್ತು ಹೊರಟಿದ್ದ ಗಳಿಗೆ ಸರಿಯಿಲ್ಲ ಕಣಿ. ಯಾಕೆ ಸರಿಯಿಲ್ಲ? ಹೋದ್ ಸಾರಿ 300ಕ್ಕೆ ಕೊಟ್ಟಿದ್ದ ಏಲಕ್ಕಿ ಈ ಸಾರಿ 1000ಕ್ಕೆ ಹೋಗಿದೆ. ಕೈಯಲ್ಲಿ 60,000 ಇಟ್ಕೊಂಡು ನಿನ್ನ ಶಾಪಿಂಗಿಗೆ ತೊಂದರೆ ಆಯಿತು ಅಂತ ಗಳಿಗೆ ಸರಿಯಿಲ್ಲ ಅಂಟಿರೆ ಹೇಗೆ ಎಂದು ಸುರೇಶ ಸ್ಮ್ಯಾಕ್ ಬಾರಿನಲ್ಲಿ ಕುಳಿತುಕೊಂಡು ಉಪ್ಪಿಟ್ಟು ಹಾಕಿಕೊಂಡು ಶಾಪಿಂಗ್ ನೋಡೋಣ ನಡಿ ಎಂದ.
60,000 ಹ್ಯಾಗ್ರಿ? ಶೇಷಪ್ಪನ ಕಮಿಷನ್ ಕಳೆದ್ರೆ 58,800 ಅಲ್ವಾ? ಸ್ಮ್ಯಾಕ್ ಬಾರಿನಲ್ಲಿ ಕೂತ್ಕೊಂಡು ಅವೆಲ್ಲ ಲೆಕ್ಕ ಮಾಡಿ ಎಣಿಸ್ಕೋ, ಬೀದಿಯಲ್ಲಿ ದುಡ್ಡು ತೆಗೆದು ಎಣಿಸ್ತಾ ಕೂತ್ಕೋಬೇಡ ಎಂದು ಸುರೇಶ. ಇಬ್ಬರೂ ತಮ್ಮ ಬಳಿ ಇರುವುದು ಕದ್ದು ತಂದ ದುಡ್ಡು ಎನ್ನುವಂತೆ ಎಣಿಸಲು ಯಾರೂ ಇಲ್ಲದ ಏಕಾಂತವನ್ನು ಹುಡುಕಿಕೊಂಡು ಸ್ಮ್ಯಾಕ್ ಬಾರಿನ ಕಡೆಗೆ ಹೋದರು. ಸ್ಮ್ಯಾಕ್ ಬಾರಿನ ಫ್ಯಾಮಿಲಿ ರೂಮ್ನಲ್ಲಿ ಕುಳಿತು ಉಪ್ಪಿಟ್ಟಿಗೆ ಕಾಯುತ್ತಾ ಬ್ಯಾಂಕಿನ ಸೀಲಾದ ಹೊಸ ನೋಟಿನ ಕಂತೆಗಳನ್ನು 100 ರೂಪಾಯಿ ನೋಟುಗಳೆಂದೇ ಭಾವಿಸಿ ಗೌರಿ ಎಣಿಸಿ ಲೆಕ್ಕ ಸರಿಬರದೆ ಮತ್ತೊಮ್ಮೆ ಎಣಿಸುವಾಗ ನೋಡುತ್ತಾಳೆ. 500 ರೂಪಾಯಿಯ ನೋಟುಗಳು, 3 ಕಂತೆಗಳಿಂದ 1.5 ಲಕ್ಷ, ಒಟ್ಟು 1,56,800. ಸುರೇಶನಿಗೆ ಇದನ್ನು ಗೌರಿ ಹೇಳಿದ ಕೂಡಲೇ ಒಂದೇ ಸಾರಿ ಅವನಿಗೆ ತಲೆ ಬಿಸಿಯಾಯಿತು. ಶೇಷಪ್ಪನಿಗೆ ತಲೆ ಸಮ ಇದೆಯಾ, ಅಥವಾ ಇನ್ನೂ ಕಳ್ಳನೋಟು ಸ್ಟಾಕ್ ಇಟ್ಕೊಂಡು ಬೇಗ ಬೇಗ ಖರ್ಚು ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಒಂದಕ್ಕೆ ಡಬಲ್ ಕೊಡುತ್ತಿದ್ದಾನಾ, ಅಥವಾ ಅವನು 100 ರೂಪಾಯಿ ನೋಟುಗಳೆಂದೇ ತಿಳಿದು ಕಂತೆ ತೆಗೆದು ಗಡಿಬಿಡಿಯಲ್ಲಿ ಕೊಟ್ಟನೋ? ಈಗೇನು ಮಾಡುವುದು? ಸಿಕ್ಕಿದ್ದೇ ಲಾಭ ಎಂದು ದುಡ್ಡು ಜೇಬಿಗಿಳಿಸೋಣವೋ, ಅಥವಾ ಹೋಗಿ ಯಾಕೆ ಇಷ್ಟು ಕೊಟ್ಟೆ ಮಹಾರಾಯ ಎಂದು ಕೇಳೋಣವೋ? ಸುರೇಶನಿಗೆ ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ಸುಮ್ಮನಿರಲಾರದೆ ಅದನ್ನು ಎಣಿಸಿ ಒಂದು ಸಮಸ್ಯೆ ಸೃಷ್ಟಿಸಿದ ಗೌರಿ ಮೇಲೆ ಅವನಿಗೆ ಸಿಟ್ಟು ಬಂದಿದ್ದು ನೋಡಿ ಗೌರಿಗೆ ಅವನ ಮೇಲೆ ಕೋಪ ಏರಿತು. ವ್ಯವಹಾರ ಜ್ಞಾನವಿಲ್ಲದೆ ಏನೋ ಯೋಚನೆ ಮಾಡುತ್ತಾ ಕೆಲಸ ಮಾಡುವ ಸುರೇಶನ ಚಾಳಿಯಿಂದ ಪ್ರತಿದಿನವೂ ಅವನು ಇಂತಹ ತಲೆನೋವುಗಳನ್ನು ಸೃಷ್ಟಿಸುತ್ತಿದ್ದ. ಥತ್, ನಿನ್ನಾವನು ಎಣಿಸೋದಕ್ಕೆ ಹೇಳಿದವನು ಮಾರಾಯ್ತಿ, ಈಗ ನೋಡು ಎಂಥ ತರೆ ತಂದಿಟ್ಟೆ ಎಂದು ಸುರೇಶ ಅಸಹನೆಯಿಂದ ಗೌರಿ ಕಡೆಗೆ ತಿರುಗಿ ಗೊಣಗಿದ. ನಿಮಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಬೆಳಗಿನಿಂದ ಕಣ್ಮುಚ್ಚಿಕೊಂಡು ವ್ಯವಹಾರ ಮಾಡಿರೋರು ನೀವೇ. ನಾನು ಎಣಿಸಿದ್ದೆ ತಪ್ಪು ಅಂತ ಹೇಳಿರಲ್ಲ. ನಿಮ್ಮ ಫ್ರೆಂಡು ಈಗ್ತಾನೇ ನಿಮ್ಗೆ ಕಾಮನ್ ಸೆನ್ ಇಲ್ಲ ಅಂತ ಹೇಳಿದ್ದು ಮತ್ತ್ಯಾಕೆ ಅಂತೀರಾ? ಇವತ್ತೇನೋ ದುಡ್ಡು ಹೆಚ್ಚಿಗೆ ಸಿಕ್ಕಿದೆ, ವಾಪಸ್ ಮಾಡಬಹುದು. ಈ ಥರ ವ್ಯವಹಾರ ಮಾಡಿ ದಿನ ಎಷ್ಟು ಕಳಿತಿದ್ದಿರೋ ಏನೋ, ಆ ಭಗವಂತನಿಗೇ ಗೊತ್ತು. ನಿನಗೆ ವ್ಯವಹಾರ ಮಾಡೋದು ಬೇಡ ಅಂತ ಯಾರು ಹೇಳೋರು? ಬೆಳಗಿನಿಂದ ಚಿಕ್ಕು ನಿನ್ನ ಕೈಯಲ್ಲೇ ಇತ್ತು, ದುಡ್ಡು ನಿನ್ನ ಕೈಯಲ್ಲಿತ್ತು. ಆವಾಗೆಲ್ಲ ಅದನ್ನು ನೋಡದೆ ಈಗ ತಾಪತ್ರಯ ತಂದಿಟ್ಟಿಯಲ್ಲ. ನೀನು ಎಣಿಸದೇ ಇದ್ದರೆ ತಣ್ಣಗೆ ಬಸ್ಸು ಹತ್ತಿ ಹೋಗ್ತಿರಲಿಲ್ವೋ? ಈಗ ಯಾರು ಬೇಡ ಅಂದೋರು ತಣ್ಣಗೆ ಬಸ್ಸು ಹತ್ತಿ ಹೋಗೋದು? ನಿಮ್ಮನ್ನು ಕಟ್ಕೊಂಡು ಬೇಗೋದಿದೆ ನೋಡಿ. ದುಡ್ಡು ಸಿಕ್ಕಿದರೂ ಏನಾದರೂ ತರೆ ಇರುತ್ತೆ, ದುಡ್ಡು ಹೋದರೂ ಏನಾದರೂ ತಕ್ಕೆ ಇರುತ್ತೆ. ಹಂಗೆ ಮಾಡೋಣ ತಗ. ಅವನ್ಯಾವನು ದುಡ್ಡು ಕಳ್ಕೊಂಡಿದ್ದಾನೋ ಅವನೇ ಬಂದು ಕೇಳಲಿ. ದುಡ್ಡು ಎಣಿಸೋನಿಗೆ ಇಲ್ಲಿರೋದರೂ ನಮ್ಗ್ಯಾಕೆ? 10, 100, 1000 ಆದರೆ ಸರಿಯಾಗಿ ಎಣಿಸದೆ ಜೇಬಿಗೆ ಹಾಕಿಕೊಂಡು ಹೋದರು ಅನ್ನಬಹುದು. 1 ಲಕ್ಷ ಅಂದರೆ ಗೊತ್ತಿದ್ದೇ ಮಾಡಿದರು ಅಂತ ಆಗೋಲ್ವಾ? ನೋಡು, ಹಾಗೆ ಹೇಳಿದರೂ ಅದಕ್ಕೊಂದು ತಾಳೆ ತೆಗಿತಿದ್ಯಾ? ದುಡ್ಡು ಲಪಟಾಯಿಸಿಕೊಂಡು ಹೋಗೋದಕ್ಕೆ ನಾವೇನು ಲಕ್ಷಗಳನ್ನ ನೋಡೇ ಇಲ್ಲ ಅಲ್ವಾ? ಈಗೇನು ಮಾಡಬೇಕು ಅಂತ ನಿನ್ನದು? ಹೋಗಿ ಶೇಷಪ್ಪನಿಗೆ ಹೀಗಾಗಿದೆ ಅಂತ ಹೇಳೋಣ. ಶೇಷಪ್ಪ ಹೆಚ್ಚಿಗೆ ಎಣಿಸಿಕೊಟ್ಟಿರೋಡು ನನಗೆ ಅನುಮಾನ. ಅವನು ಪ್ರತಿದಿನ ಇಂತಹ ಲಕ್ಷಗಳನ್ನು ಎಷ್ಟೆಷ್ಟು ಎಣಿಸಿಕೊಡ್ತಾನೆ. ಒಬ್ಬರಿಗೆ 1 ಲಕ್ಷ ಹೆಚ್ಚಿಗೆ ಕೊಟ್ರೆ ಅವನ ವ್ಯವಹಾರದ 2 ವರ್ಷದ ಲಾಭ ಒಂದೇ ಏಟಿಗೆ ತೋಪಡಾಗುತ್ತೆ. ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ವಿನಾಕಾರಣ ಬಂದಿದ್ದ ಸಿಟ್ಟು ಇಳಿಯುತ್ತಾ ಬಂದ ಹಾಗೂ ನಿಧಾನವಾಗಿ ತಾವು ಏನೋ ಒಂದು ರಹಸ್ಯಮಯ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡಿರಬಹುದೆಂಬ ಗುಮಾನಿ ಸಣ್ಣಗೆ ಶುರುವಾಯಿತು. ಹಾಗಾದರೆ ಜೀವನ್ಲಾಲ್ 1,60,000 ಚೆಕ್ ಕೊಟ್ಟನೆ? ತಿರುಪತಿ ಪ್ರಸಾದಕ್ಕೆ 1,60,000 ಚೆಲ್ಲುತ್ತಾನ? ಅದು ಈ ಮಾರ್ವಾಡಿ? ಅಥವಾ ಶೇಷಪ್ಪ ಸರಿಯಾಗಿ ನೋಡದೆ ಅಷ್ಟೊಂದು ಎಣಿಸಿಕೊಟ್ಟನೋ? ಗೌರಿಯೇನೋ ಶೇಷಪ್ಪನೇ ಸರಿಯಾಗಿ ನೋಡದೆ ಎಣಿಸಿಕೊಟ್ಟಿದ್ದಾನೆಂದೇ ದೃಢವಾಗಿ ನಂಬಿದ್ದಳು. ಆದರೆ ಸುರೇಶ ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆದ. ಶೇಷಪ್ಪ ಇಂತಹ ಲಕ್ಷಗಳನ್ನು ಪ್ರತಿದಿನ ಎಷ್ಟೆಷ್ಟೋ ಎಣಿಸಿಕೊಡುತ್ತಾನೆ. 60,000ವನ್ನು 1,60,000 ಎಂದು ತಿಳಿದುಕೊಡುವಷ್ಟು ಶೇಷಪ್ಪ ಮುತ್ಸಾಳ ಅಲ್ಲವೇ ಅಲ್ಲ. 1,60,000ಕ್ಕೆ ಸರಿಯಾಗಿ 2% ಮುರಿದುಕೊಂಡು ಶೇಷಪ್ಪ ದುಡ್ಡು ಕೊಟ್ಟಿರುವುದರಿಂದಲೇ ಶೇಷಪ್ಪ ಚೆಕ್ಕು ನೋಡಿ ಚೆನ್ನಾಗಿ ಆಲೋಚನೆಯ ಲೆಕ್ಕಾಚಾರ ಹಾಕಿ ದುಡ್ಡು ಕೊಟ್ಟಿದ್ದಾನೆ. ಇದು ಶೇಷಪ್ಪನ ಕಣ್ಣಪ್ಪಿ ಬಂದ ಹಣ ಅಲ್ಲವೇ ಅಲ್ಲ. ಜೀವನ್ಲಾಲ್ ಕೊಟ್ಟಿದ್ದೇ ಅಷ್ಟು, ಅದರಲ್ಲಿ ಅನುಮಾನವೇ ಬೇಡ ಎಂದು ಗೌರಿಗೆ ಖಡಾಖಂಡಿತವಾಗಿ ಸುರೇಶ ಹೇಳಿದ. ಮಾಣಿ ತಂದಿಟ್ಟ ಉಪ್ಪಿಟ್ಟು ತಣ್ಣಗಾಗುತ್ತಿತ್ತು. ಗಂಡ ಹೆಂಡತಿ ಇಬ್ಬರೂ ಏನು ಮಾಡಿದರೂ ಅರ್ಥವೇ ಆಗದ ಒಗಟೊಂದನ್ನು ಈಗ ಬಿಡಿಸಬೇಕಾಯಿತ್ತು. ಉಪ್ಪಿಟ್ಟಿನ ಕಡೆಗೆ ಗಮನ ಹೋಗುವುದಾದರೂ ಹೇಗೆ? ಇದು ಯಾಕೆ ಕೊಟ್ಟ? ತಲೆ ತಿನ್ನುವ ಈ ಜಟಿಲ ರಹಸ್ಯದ ದೆಸೆಯಿಂದ ಸುರೇಶನಿಗೂ ಗೌರಿಗೂ ಏಲಕ್ಕಿಗೆ ಒಳ್ಳೆ ರೇಟು ಬಂದ ರೋಮಾಂಚನ ಹಾರಿಹೋಯಿತು. ಒಬ್ಬರ ಮುಖ ಒಬ್ಬರು ನೋಡುತ್ತಾ ಒಂದು ಮಾತು ಆಡದೆ ತಣ್ಣಗಾದ ಉಪ್ಪಿಟ್ಟು ತಿನ್ನತೊಡಗಿದರು. ಇಬ್ಬರ ಕುಶಾಗ್ರ ಬುದ್ಧಿಯೂ ಒಂದೇ ಸಮ ಯೋಚಿಸುತ್ತಿತ್ತು. ನಮಗೆ ಗೊತ್ತಾಗದ ಹಾಗೆ ಏನೋ ನಡೆದಿದೆ. ಅದೇನು? ತಿಳಿಯುವುದಾದರೂ ಹೇಗೆ? ಸುರೇಶ ಗೌರಿ ಹೋಟೆಲಿನ ರೂಮಿನಿಂದ ಹೊರಬಿದ್ದಾಗ ಅವರು ಒಳಹೋದಾಗಿದ್ದಂತಿರಲಿಲ್ಲ. ಅವರಿಗೆ ಇಡೀ ಹೊರಪ್ರಪಂಚವೆಲ್ಲ ಒಂದು ದೊಡ್ಡ ಮುಖವಾಡದಂತೆ ಕಾಣುತ್ತಿತ್ತು. ರೂಮಿನಿಂದ ಆಚೆಗೆ ಕಾಲಿಡುತ್ತಿದ್ದಂತೆಯೇ ಆಚೀಚೆ ನೋಡಿಕೊಂಡು ಹೋಟೆಲಿನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಗಮನಿಸಿ ಹೋಟೆಲಿನ ಬಿಲ್ ಪಾವತಿ ಮಾಡಿ ಶೇಷಪ್ಪನ ಸ್ಟಾಲಿನ ಕಡೆಗೆ ಹೊರಟರು. ದಾರಿಯಲ್ಲಿ ಅವರಿಗೆ ಶೇಷಪ್ಪನಾದರೂ ಎಷ್ಟು ನಂಬಲರ್ಹವಾದ ವ್ಯಕ್ತಿ ಎಂದು ಅನುಮಾನ ಶುರುವಾಯಿತು.
ಕಳ್ಳನೋಟಿನ ಖದೀಮರನ್ನು ಹಿಡಿದುಕೊಡಲು ಸಿಐಡಿಗಳೊಡನೆ ಶಾಮೀಲಾಗಿದ್ದೇನೆಂದು ಅವನೇ ಹೇಳಿದ್ದರಿಂದ ಅವನು ತನ್ನ ಉದ್ದೇಶಕ್ಕೆ ನಮ್ಮನ್ನು ಬಳಸಿಕೊಂಡು ನಮ್ಮನ್ನೂ ಜುಗಾರಿ ಕ್ರಾಸಿನ ಕಾಳ ವ್ಯವಹಾರಗಳ ಅಂತರಂಗಕ್ಕೆ ಎಳೆದುಬಿಟ್ಟರೆ ಏನು ಮಾಡುವುದು ಎಂದು ಚಿಂತೆಯಾಯಿತು. ಹಾಗಾದರೆ ಇನ್ನೇನು ಮಾಡಬಹುದು? ಸರ್ಕಾರ, ಅಧಿಕಾರಿಗಳು, ಪೊಲೀಸು ಯಾರ ಬಳಿ ಹೋಗುವುದು ಅಪಾಯಕ್ಕೆ ಸಿಕ್ಕಿಕೊಂಡಂತೆಯೇ. ಸೆಂಟ್ರಲ್ ಸಿಐಡಿಗಳೇ ಇಲ್ಲಿಯ ಪ್ರತಿಯೊಬ್ಬರೂ ಎಲ್ಲದರಲ್ಲೂ ಶಾಮೀಲಾಗಿದ್ದಾರೆಂದು ತಮ್ಮ ತನಿಖೆಯನ್ನೇ ಬೇರೊಬ್ಬರಿಗೆ ವಹಿಸಿದ್ದಾರೆಂದ ಮೇಲೆ ಪೊಲೀಸರ ಬಳಿಗೆ ಹೋದರೆ ಕೆಟ್ಟ ಹಾಗೆ. ಇದರೊಡನೆ ಇವರ ಕೈಯಲ್ಲಿರುವ 1.5 ಲಕ್ಷ ಇವರ ಸಮಸ್ಯೆಯನ್ನು ಇನ್ನೂ ಕ್ಲಿಷ್ಟಗೊಳಿಸಿತ್ತು. ಶೇಷಪ್ಪನ ಬಳಿಗೆ ಹೋಗುತ್ತಾ ಸುರೇಶ, ಗೌರಿ ಇದನ್ನೆಲ್ಲ ಯೋಚಿಸಿದರು. ಆದರೆ ಅತ್ಯಾಶ್ಚರ್ಯದ ಸಂಗತಿಯೆಂದರೆ ಇವೆಲ್ಲವನ್ನೂ ಮೀರಿ ಅವರಿಬ್ಬರಲ್ಲೂ ತಾವು ಸಿಕ್ಕಿಕೊಂಡಿದ್ದ ವಿಚಿತ್ರ ಪರಿಸ್ಥಿತಿಯ ಬಗ್ಗೆ ಕುತೂಹಲ ಬೆಳೆಯುತ್ತಾ ಹೋಯಿತು. ತಮ್ಮೆಲ್ಲ ಅನುಮಾನ ಆಶಂಕೆಗಳನ್ನು ಮೀರಿ ಅವರು ಶೇಷಪ್ಪನ ಬಳಿ ಸಮಾಲೋಚನೆ ಮಾಡಲು ಹೋದರು. ಗೌರಿಯನ್ನು ದಾರಿಯಲ್ಲಿ ನಿಲ್ಲಿಸಿ ಶೇಷಪ್ಪನ ಸ್ತಾಲಿನ ಕಡೆಗೆ ಹೋದ ಸುರೇಶ ಹೋದಾಗಿಗಿಂತ ಇಮ್ಮಡಿ ಗಡಿಬಿಡಿ ಗಾಬರಿಯಲ್ಲಿ ವಾಪಸ್ ಬಂದು, ಶೇಷಪ್ಪನ ಯಾರೋ ಖೂನಿ ಮಾಡಿದ್ರುಂಟಾರಲಿ ಮಾರಾಯ್ತಿ ಎಂದು ಗೌರಿಗೆ ಹೇಳಿದ. ಗೌರಿ ಬೆಚ್ಚಿಬಿದ್ದು, ಏನ್ರಿ ನೀವು ಹೇಳೋದು? ಈಗ ತಾನೇ ಮಾತಾಡಿಸ್ಕೊಂಡು ಬಂದಿದ್ದೀವಿ, ಈಗ ನೋಡಿದ್ರೆ ಹೀಗನ್ನುತ್ತಿರಲ್ಲ ಎಂದಳು. ಸುರೇಶ ಬೀಡಾ ಸ್ಟಾಲ್ ಬಳಿಗೆ ಹೋದಾಗ ಬೀಡಾ ಅಂಗಡಿಯ ಬಾಗಿಲು ಅರೆ ಮುಚ್ಚಿತ್ತು. ಅಂಗಡಿ ಎದುರು ಒಬ್ಬ ಪೊಲೀಸಿನವನು ಹಲವು ದಾರಿ ಹೋಕರು ನಿಂತುಕೊಂಡು ಕಳವಳದ ಧ್ವನಿಯಲ್ಲಿ ಸಂಭಾಷಿಸುತ್ತಿದ್ದರು. ಅವರ ಮಾತುಕತೆಯಿಂದ ಸುರೇಶನಿಗೆ ಗೊತ್ತಾಗಿದ್ದೆಂದರೆ ಕೆಲ ಹೊತ್ತಿನ ಹಿಂದೆ ಯಾವನೋ ಶೇಷಪ್ಪನನ್ನು ಕೊಲೆ ಮಾಡಲು ಚೂರಿ ಹಾಕಿ ಓಡಿಹೋದನೆಂದು. ಅಕ್ಕಪಕ್ಕದವರೆಲ್ಲ ಸೇರಿ ರಿಕ್ಷಾ ಮಾಡಿ ಶೇಷಪ್ಪನನ್ನು ಆಸ್ಪತ್ರೆಗೆ ಸಾಗಿಸಿದ್ದರೆಂದು ತಿಳಿಯಿತು. ಶೇಷಪ್ಪ ಗಾಯಗೊಂಡಿದ್ದಾನೋ ಸತ್ತೇ ಹೋಗಿದ್ದಾನೋ ಸರಿಯಾಗಿ ಗೊತ್ತಿಲ್ಲದ ಪೊಲೀಸಿನವನು ದಾರಿಹೋಕರಿಗೆ ಶೇಷಪ್ಪನ ಮರ್ಡರಾಯಿಕೆಂದು ಒಟ್ರಾಸಿ ಹೇಳುತ್ತಿದ್ದ. ಸುರೇಶ ಗೌರಿಗೆ ನಡೆದುದೆಲ್ಲದರ ವಿವರಣೆ ಕೊಟ್ಟ ನಂತರ ಇಬ್ಬರು ಕಿಂಕರ್ತವ್ಯ ಮೂಢರಂತೆ ದಾರಿ ಬದಿಯಲ್ಲಿ ಸುಮ್ಮನೆ ನಿಂತುಕೊಂಡರು. ಜುಗಾರಿ ಕ್ರಾಸಿನ ಕರಾಳ ಕಾಳ ವ್ಯವಹಾರಗಳ ಬಗ್ಗೆ ಏನೇನೋ ಕಥೆಗಳನ್ನು ಕೇಳಿದ್ದ ಅವರಿಗೆ ಕುತೂಹಲದೊಡನೆ ಕೊಂಚ ದಿಗಿಲೂ ಆಯಿತು. ಅವರ ಜೀವಮಾನದಲ್ಲಿ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸಿದ್ದರೂ ಸದ್ಯದ ಪರಿಸ್ಥಿತಿಗೆ ಹೋಲಿಸಿದರೆ ಅವೆಲ್ಲ ಕೇವಲ ಕಾಲ್ಪನಿಕವೆಂದು ಈಗ ಅವರಿಗೆ ಮನವರಿಕೆಯಾಯಿತು. ತಮ್ಮೆದುರಿಗಿದ್ದ ವಿಚಿತ್ರ ಪರಿಸ್ಥಿತಿಯ ಸವಾಲನ್ನು ಎದುರಿಸದೆ ಅವರಿಗೆ ಬೇರೆ ವಿಧಿಯೇ ಇರಲಿಲ್ಲ. ಯಾರಿಗೆ ಹೇಳುವುದು, ಯಾರನ್ನು ಕೇಳುವುದು? ಇಲ್ಲಿ ಯಾರನ್ನೂ ನಂಬುವ ಹಾಗೆ ಇಲ್ಲ. ಹಾಗಾದರೆ ಮುಂದೇನು? ತಮ್ಮ ಸುತ್ತಲಿನ ಸಮಾಜ ನಾಗರಿಕತೆಗಳೆಲ್ಲ ನರಭಕ್ಷಕ ಕ್ರೂರ ಮೃಗಗಳಿಂದ ಕೂಡಿದ ಕಾಡಿಗಿಂತಲೂ ಘೋರವಾಗಿ ಅಪಾಯಕರವಾಗಿ ಅವರಿಬ್ಬರಿಗೂ ಅನ್ನಿಸಿತು. ಇಲ್ಲಿ ಯಾರನ್ನೂ ನಂಬುವ ಹಾಗೆ ಇಲ್ಲ ಕಿಣಿ, ನೀವು ನನ್ನನ್ನ, ನಾನು ನಿಮ್ಮನ್ನ ಮಾತ್ರ ನಂಬಬಹುದು ಅಷ್ಟೇ ಎಂದಳು ಗೌರಿ. ಯಾವುದಕ್ಕೂ ಯಾವ ರೀತಿಯಿಂದಲೂ ಸಂಬಂಧಪಡದ ಅವರು ಏಲಕ್ಕಿ ಮಾರಿ ಶಾಪಿಂಗ್ ಮಾಡಲು ಮೂಟೆ ಹೊತ್ತುಕೊಂಡು ಮನೆಯಿಂದ ಹೊರಟವರು ಇದ್ದಕ್ಕಿದ್ದ ಹಾಗೆ ದುಸ್ವಪ್ನವೊಂದಕ್ಕೆ ಸಿಕ್ಕಿಕೊಂಡಿದ್ದು ಗೌರಿಗೆ ಕುತೂಹಲದೊಡನೆ ಗಾಬರಿಯನ್ನು ಉಂಟುಮಾಡಿತ್ತು. ಕೈಯಲ್ಲಿ 1.5 ಲಕ್ಷ ರೂಪಾಯಿ ಇಟ್ಟುಕೊಂಡು ವಿಚಿತ್ರ ಮಾನಸಿಕ ತೊಳಲಾಟದಲ್ಲಿ ನಿಂತಿದ್ದ ಅವರ ಸ್ಥಿತಿ ಇಡೀ ಮನುಷ್ಯನ ಹಣೆಬರಹದ ಅಸಂಗತ ಸ್ಥಿತಿಗೆ ಸಂಕೇತದಂತಿತ್ತು. ಆಸ್ಪತ್ರೆ ಸೇರಿರುವ ಶೇಷಪ್ಪನನ್ನಂತೂ ಕೇಳುವಂತಿಲ್ಲ. ಅವನನ್ನು ಬಿಟ್ಟರೆ ಜೀವನ್ಲಾಲನನ್ನೇ ಕೇಳಬೇಕು. ಅಲ್ಲಿಗೆ ಕೇಳಿಕೊಂಡು ಹೋದ ಕ್ಷಣವೇ ಅವನಿಗೆ ಅವರ ಗುಟ್ಟು ಹೊಸಬನೊಬ್ಬನಿಗೆ ಗೊತ್ತಾಡಿರುವುದು ಅರಿವಿಗೆ ಬರುತ್ತದೆ. ಅಲ್ಲಿಂದ ಮುಂದೇನಾಗುತ್ತದೋ ಹೇಳಬರುವುದಿಲ್ಲ. ಇದು ಅಪಾಯವನ್ನು ನಾವೇ ಮೈಮೇಲೆ ಎಳೆದುಕೊಂಡ ಹಾಗೆ ಸರಿ. ಸುರೇಶ ಯೋಚಿಸುತ್ತಾ ನಿಂತಿರಬೇಕಾದರೆ ಗೌರಿ ಈಗಾಗಲೇ ಏನೋ ಎಡವಟ್ಟಾಗಿದೆ ಅಂತ ಅವರಿಗೆ ಗೊತ್ತಾಗಿರೋಲ್ಲ ಅಂತೀರಾ ಎಂದು ಕೇಳಿದಳು. ಶೇಷಪ್ಪನ ಖೂನಿ ಪ್ರಯತ್ನ ನಡೆದಿದ್ದನ್ನು ಯೋಚಿಸಿ ಅವಳಿಗೆ ಹಾಗನ್ನಿಸಿತ್ತು. ಆದರೆ ಜೀವನ್ಲಾಲೇ ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ ಎಂದು ಹೇಳಿರಲಿಲ್ವೇ? ಅಂದ ಮೇಲೆ ಅವನೇಕೆ ಶೇಷಪ್ಪನನ್ನು ಕೊಲ್ಲಿಸಲು ಪ್ರಯತ್ನ ಮಾಡುತ್ತಾನೆ? ಶೇಷಪ್ಪ ಯಾವ ಯಾವ ದಂಧೆಯಲ್ಲಿ ಸಿಕ್ಕಿಕೊಂಡಿದ್ದನೋ ಯಾರಿಗೆ ಗೊತ್ತು. ದುಡ್ಡು ಇಸುಕೊಂಡು ಅವನ ಅಂಗಡಿಯಿಂದ ಹೊರಬಂದವಲ್ಲ. ಆಗ ಮತ್ತೆ ಕರೆದು ಯಾರನ್ನೂ ನನಗೆ ತೋರಿಸಿ ಅವನ ಬಗ್ಗೆ ಹುಷಾರಾಗಿರಿ ಎಂದು ಹೇಳಿದ. ಆ ರಾಜಪ್ಪ ಸಿಗ್ಗ ಗಡಿಬಿಡಿಯಲ್ಲಿ ಇದನ್ನು ನಿನಗೆ ಹೇಳುವುದೇ ಮರತೇ ಹೋಯಿತು. ಮಳೆ ನಿಂತ ಹಾಗಿದೆ, ಹೋಗೋಣ ನಡಿರಿ. ಎಲ್ಲಿಗೆ ಹೋಗೋಣ ಹೇಳು? ಊರಿಗೆ, ಮತ್ತೆಲ್ಲಿಗೆ? ಶಾಪಿಂಗ್ ಬೇಡ್ವಾ? ಥೂ, ಯಾರು ಕೊಲ್ತಾರೋ ಖೂನಿ ಮಾಡ್ತಾರೋ ಅಂತ ಹೆದರ್ಕೊಳ್ತಾ ಶಾಪಿಂಗ್ ಮಾಡೋದು ಹೇಗ್ರಿ? ನಿನಗೆ ಅಷ್ಟೊಂದು ಹೆದರಿಕೆ ಆಗಿದೇನೆ? ನಿಜ ಹೇಳ. ಈಗ ತಾನೇ ನಾನು ನಿನ್ನನ್ನು ಮಾತ್ರ ನಂಬಬಹುದು ಅಂತ ಹೇಳಿದೆ. ಈಗ ನಿಜ ಹೇಳಲ್ಲ ಅಂತ ಕೇಳಿದ್ಯಲ್ಲ? ನೋಡ್ರಿ, ಎಂಥ ಅಪಾಯಕ್ಕೆ ಸಿಕ್ಕಿಕೊಂಡ್ರೂ ನನಗೇನೂ ಭಯ ಇಲ್ಲ. ಆದರೆ ಕೊನೆ ಪಕ್ಷ ಇವತ್ತು ನಾವು ಸಿಕ್ಕಿಕೊಂಡಿರುವ ರಹಸ್ಯ ಏನು ಅಂತ ಗೊತ್ತಾಗ್ಬೇಕು. ಸುಖ ಸುಮ್ಮನೆ ತೊಂದರೆಗೆ ಸಿಕ್ಕಾಕಿಕೊಂಡು ಸಾಯೋದಕ್ಕೆ ಯಾರಿಷ್ಟಪಡ್ತಾರೆ ಹೇಳಿ? ಅವಳ ಧೈರ್ಯ ನಿರ್ಲಕ್ಷ್ಯಗಳನ್ನು ನೋಡಿ ಸುರೇಶನಿಗೆ ಹೆಮ್ಮೆ ಎನಿಸಿದರೂ ಅವಳ ಚಪಲ ನೋಡಿ ಒಂದು ಸಾರಿ ಗಾಬರಿಯಾಯಿತು.
ಜುಗಾರಿ ಕ್ರಾಸಿನ ಕಾಳದಂಧೆಗಳ ಚಪಲ ಎಲ್ಲರಲ್ಲೂ ಒಂದಿಲ್ಲೊಂದು ಪ್ರಮಾಣದಲ್ಲಿ ಅಂತರಾಳದಲ್ಲಿ ಹುದುಗಿರುತ್ತೋ ಏನೋ ಎಂದುಕೊಂಡ. ಏಕೆಂದರೆ ಅವನ ಹೃದಯದಲ್ಲೂ ಎಲ್ಲೋ ಒಂದು ಕಡೆ ಹಾಗೇ ಅನಿಸಿತ್ತು. ಹಂಗಾದ್ರೆ ಶಾಪಿಂಗಿಗೆ ಯಾಕೆ ಹೆದರಿಕೆ? ನಡಿ, ಅದೇನೇನು ಬೇಕೋ ಕೊಂಡೇ ಬಿಡು. ಆಸೆ ಇಟ್ಕೊಂಡು ಸತ್ರೆ ಮತ್ತೊಂದು ಜನ್ಮ ಎತ್ತಬೇಕಾಡುತ್ತೆ. ಎಂತಿದ್ರೂ ಹಡಬಿಟ್ಟಿ ದುಡ್ಡು ಸಿಕ್ಕಿದೆ ಎಂದ ಸುರೇಶ ಮಾತಿನಿಂದ ಗೌರಿಗೆ ಆ ಸಂದರ್ಭದಲ್ಲೂ ಜೋರಾಗಿ ನಗು ಬಂತು. ಅಲ್ಲ, ಶಾಪಿಂಗ್ ಅಂತ ತಿರುಗಿದ್ರೆ ಬಸ್ಸಿಗೆ ಹೊತ್ತಾಗ್ತಿಲ್ಲ, ಈಗಾಗಲೇ ಸುಮಾರು ಹೊತ್ತಾಗಿದೆ. ಮಳೆ ನಿಂತಿದ್ರೂ ಆಕಾಶ ನೋಡಿದ್ರೆ ಈಗಲೂ ಆಗಲೋ ಜಡಿಮಳೆನೇ ಹಿಡಿಯೋ ಹಾಗೆ ಕಾಣಿದೆ ಎಂದಳು. ಜುಗಾರಿ ಕ್ರಾಸು ಎಷ್ಟು ದೂರ ಇದೆಯಮ್ಮ? ಒಂದಲ್ಲ ಒಂದು ಬಸ್ಸು ಸಿಕ್ಕೇ ಸಿಗ್ತದೆ. ಅದಿರ್ಲಿ, ನಮ್ಮ ಚೀಲದೊಳಗೆ ಏನಿಟ್ಟಿದ್ರು ಅವರು ಅಂತೀನಿ. ಅಲ್ರಿ, ಬರೀ ತಂದು ಕೊಟ್ಟಿದ್ದಕ್ಕೆ 1,00,000 ಸಂಬಳ ಅಂದ್ರೆ ಅದರೊಳಗೆ ಇದ್ದಿದ್ದಕ್ಕೆ ಇನ್ನೆಷ್ಟು ಬೆಲೆ ಇರಬಹುದು? 1 ಕೋಟಿ ರೂಪಾಯಿ ಆಗಬಹುದಾ ಎಂದು ಲೆಕ್ಕಾಚಾರ ಹಾಕಿದಳು ಗೌರಿ. 2.5 kg 1 ಕೋಟಿ ರೂಪಾಯಿ ಬೆಲೆ ಯಾವುದಕ್ಕಿದೆಯೋ ನನಗೆ ಗೊತ್ತಿಲ್ಲ. ಚಿನ್ನ ಇರಬಹುದಾ? ಚಿನ್ನ ಕೆಜಿಗೆ ಹೇಗ್ರಿ? ಯಾರಿಗೊತ್ತು? ಚಿನ್ನ ಕೆಜಿ ಲೆಕ್ಕದಲ್ಲಿ ಕೇಳಿದ್ರೆ ತಾನೇ ಅದೆಲ್ಲ ಗೊತ್ತಾಗೋದು. ನಿನ್ನವು 2 ಬಳೆಗೆ 3,000 ಅಂಟಿದ್ಯಲ್ಲ, ಅದೆಷ್ಟು ತೂಕ ಇರಬಹುದು? ಏನೋ 10-20 ಗ್ರಾಮ್ ಇರಬಹುದು. ಅಯ್ಯ, ಅಷ್ಟೇನಾ? ಮತ್ತಿನ್ನೇನು ಕೆಜಿಗಟ್ಲೆ ಬಂಗಾರ ಮಾಡಿಸ್ಕೊಟ್ಟಿದ್ದೀರಾ ನನಗೆ? ನಡಿ, ಹಂಗಾದ್ರೆ 1.5 ಲಕ್ಷಕ್ಕೆ ಎಷ್ಟು ಚಿನ್ನ ಬರುತ್ತೋ ಅಷ್ಟೂ ಕೊಂಡ್ಕೊಂಡು ಕುತ್ತಿಗೆಗೆ ನೇತಾಕೋ. ಥು, ನಿಮ್ಮ ತಮಾಷೆ ಸಾಕು. ಯಾರಿಗೆ ಬೇಕ್ರಿ ಈ ಚಿನ್ನಾರನ್ನ ಎಲ್ಲ? ಸದ್ಯಕ್ಕೆ ಸ್ಟೇನ್ಲೆಸ್ ಸ್ಟೀಲಿನ ತುರಿಯೋ ಮಣೆ ನೋಡೋಣ, ನಡೀರಿ. ಸುರೇಶ ಗೌರಿಯೊಡನೆ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಕತ್ತಲಾಗಿತ್ತು. ದೇವಪುರದ ಬೀದಿಗಳಲ್ಲಿ ಅವರಿಬ್ಬರೂ ಅಷ್ಟೊಂದು ಜಾಗರೂಕತೆಯಿಂದ ಯಾವತ್ತೂ ಓಡಾಡಿರಲಿಲ್ಲ. ಸುರೇಶನಿಗೆ ಶೇಷಪ್ಪ ಯಾವನನ್ನೋ ತೋರಿಸಿ ಎಚ್ಚರಿಕೆ ಹೇಳಿ ಸುರೇಶ ಗೌರಿ ಇಬ್ಬರೂ ಅಕ್ಕಪಕ್ಕ ಹಿಂದೆ ಮುಂದೆ ಒಂದು ಕಣ್ಣು ಇಟ್ಟುಕೊಂಡೇ ಅಂಗಡಿ ತಿರುಗುವುದಾಗಿತ್ತು. ಅವರಿಗೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ಸನ್ನಿವೇಶದ ಅರಿವು ಈಗ ಕೊಂಚ ಇದ್ದರೂ ಯಾರಿಂದ ಯಾವ ಕಾರಣಕ್ಕಾಗಿ ಎಂಥ ಅಪಾಯ ಬರಬಹುದೆಂದು ಅಂದಾಜು ಮಾಡಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಯಾವ ನಿಶ್ಚಿತ ಪೂರ್ವೋದ್ದೇಶವೂ ಇಲ್ಲದೆ ಸುಮ್ಮನೆ ಗುಮಾನಿಯಿಂದ ಅತ್ತಿತ್ತ ನೋಡುತ್ತಾ ಶಾಪಿಂಗ್ ನಡೆಸುತ್ತಿದ್ದರಷ್ಟೇ. ಈ ಮನಸ್ಥಿತಿಯಿಲ್ಲ ಅವರಿಗೆ ಕೇವಲ ತುರಿಯೋ ಮಣೆ ವ್ಯಾಪಾರ ಮಾಡುವುದರೊಳಗೆ ಸಾಕು ಬೇಟಾಗಿ ಹೋಯಿತು. ಸುರೇಶ ಶೇಷಪ್ಪ ತೋರಿಸಿದ ಮನುಷ್ಯರಿಬ್ಬರನ್ನು ಕನ್ನಡಿಯಲ್ಲಿ ನೋಡಿದ್ದರಿಂದ ಮಗ್ಗುಲು ಬದಲಾಗಿ ಕಂಡ ಆ ಬಿಂಬದ ಪ್ರತಿರೂಪವನ್ನು ಹೊರಗಡೆ ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತೆಲ್ಲ ಪ್ರತಿಯೊಬ್ಬರೂ ಕನ್ನಡಿಯಲ್ಲಿ ಕಂಡವರಂತೆಯೇ ಕಾಣುತ್ತಿದ್ದರು. ಕಂಡವರ ಮುಖಗಳನ್ನೆಲ್ಲ ಕನ್ನಡಿಯಲ್ಲಿ ಮಗ್ಗುಲು ಬದಲಿಸಿ ನೋಡಿಯೇ ಅವನು ಪತ್ತೆ ಹಚ್ಚಬೇಕಾದ ಸ್ಥಿತಿಯಲ್ಲಿದ್ದ. ಹಲವು ವೇಳೆ ತಮ್ಮ ಹಿಂದೆ ಬರುತ್ತಿರುವವರು ತಮ್ಮನ್ನೇ ಹಿಂಬಾಲಿಸುತ್ತಿದ್ದಾರೋ ಇಲ್ಲವೋ ಪರೀಕ್ಷಿಸಿದರು. ಹೇಗೆ ನೋಡಿದರೂ ಜಗತ್ತೆಲ್ಲ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ಮಗ್ನವಾದಂತಿತ್ತು. ಆದರೆ ಗುಮಾನಿ ಎನ್ನುವುದು ಎಂಥದೆಂದರೆ ಇತರರ ನಿರಾಸಕ್ತಿ, ಅನಾಸಕ್ತಿ ಪ್ರತಿಯೊಂದು ಅನುಮಾನ ಹುಟ್ಟಿಸುತ್ತದೆ. ಒಂದು ಸುತ್ತು ಪೇಟೆ ಬೀದಿಯೆಲ್ಲ ತಿರುಗುವುದರೊಳಗೆ ಅವರಿಬ್ಬರಿಗೂ ಅತ್ತಿತ್ತ ನೋಡುತ್ತಾ ಅವನಿರಬಹುದೇ ಇವನಿರಬಹುದೇ ಎಂದು ಸಂಶಯಪಡುತ್ತಾ ಓಡಾಡುವುದರ ಬಗ್ಗೆ ರೇಜಿಗೆ ಹುಟ್ಟಿ ತಮ್ಮ ಜಾಗರೂಕತೆ ಜೀವಭಯವೆಂದೆನ್ನಿಸಿ ನಾಚಿಕೆಯಾಗತೊಡಗಿತು. ಬರಿಯ ತುರಿಯೋ ಮಣೆಗೆ ತಮ್ಮ ಶಾಪಿಂಗ್ ಮುಗಿಸಿ ಒಮ್ಮೆ ಮನೆ ಸೇರಿದರೆ ಸಾಕೆಂದು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟರು. ಜಗತ್ತೆಲ್ಲ ಕತ್ತಲೆಯ ಮುಸುಗಿನಲ್ಲಿ ಕಣ್ಮರೆಯಾಗುತ್ತಲೂ ಗೌರಿಗೆ ಅತ್ತಿತ್ತ ನೋಡಿ ಅವರಿವರ ಬಗ್ಗೆ ಸಂಶಯಪಡುತ್ತಾ ಓಡಾಡುವ ಅವಕಾಶ ತಪ್ಪಿದ್ದರಿಂದ ಒಂದು ಬಗೆಯ ಬೇಸರವೇ ಆಯ್ಕೆಂದು ಹೇಳಬಹುದು. ಅವಳಿಗೆ ಅಪಾಯದ ಗಾಬರಿಗಿಂತ ಮಿಗಿಲಾಗಿ ಅಪಾಯದಿಂದ ಪಾರಾಗುವ ರೋಮಾಂಚನವೇ ಹೆಚ್ಚಿಗೆ ಇತ್ತೇನೋ. ಅಲ್ಲಿ ಶೇಷಪ್ಪ ತೋರಿಸಿದ ಮನುಷ್ಯನಿಗೂ ನಿಮಗೆ ದುಡ್ಡು ಕೊಟ್ಟ ಜೀನವ್ಲಾಲ್ಗೂ ಸಂಬಂಧ ಇಲ್ಲಾಂತೀರಾ ಎಂದು ಸುಮ್ಮನೆ ಬರುತ್ತಿದ್ದ ಸುರೇಶನನ್ನು ಅನಾವಶ್ಯಕ ಮಾತಿಗೆಳೆದಳು. ನಾನೆಲ್ಲಿ ಹಾಗೆ ಹೇಳಿದ್ದೇನೆ ಎಂದ ಆಶ್ಚರ್ಯದಿಂದ ಸುರೇಶ. ಹಂಗಾದ್ರೆ ಸಂಬಂಧ ಇದೆ ಅಂತೀರಾ? ಸುರೇಶ ಯೋಚಿಸಿದ. ಅವರಿಗೆ ಗೊತ್ತಿರುವ ಅಲ್ಪ ಸಂಗತಿಗಳಿಂದ ಗೌರಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವುದು ತುಂಬಾ ಕಷ್ಟವಿತ್ತು. ಆದರೂ ಯೋಚಿಸಿದ. ಶೇಷಪ್ಪನಿಗೆ ತಾವು ಸಿಕ್ಕಿಬಿದ್ದಿದ್ದ ವಿಚಿತ್ರ ಹಗರಣದ ವಿಷಯ ಏನೇನೂ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಕನ್ನಡಿ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಕ್ಕೂ ಜೀವನ್ಲಾಲ್ನ ಚೆಕ್ಕಿಗೂ ಯಾವುದೇ ಸಂಬಂಧ ಇರಲು ಸಾಧ್ಯವಿರಲಿಲ್ಲ. ಹಾಗಾದರೆ ಕನ್ನಡಿಯಲ್ಲಿ ಕಂಡವನು ದೇವಪುರದಲ್ಲಿ ಕಸುಬು ನಡೆಸುತ್ತಿರುವ ಯಾವನೋ ಮಾಮೂಲಿ ಕಳ್ಳನೋ ರೌಡಿಯೋ ಇರಬೇಕಲ್ಲವೇ? 200 ರೂಪಾಯಿಗೆ ಖೂನಿ ಮಾಡಿದವನೆಂದು ಹೇಳಿದ ಮೇಲೆ ಅವನು ವೃತ್ತಿ ಕೊಲೆಪಾತಕಿ ಮಾತ್ರವಾಗಿರಬಹುದು. ಹಾಗಿದ್ದರೆ ಅವನು ಶೇಷಪ್ಪನನ್ನು ಖೂನಿ ಮಾಡಲು ಹೋಗಿರಲಾರ. ಮತ್ತೆ ಯಾರೋ ಯಾವುದೋ ಕಾರಣಕ್ಕೆ ಶೇಷಪ್ಪನಿಗೆ ಚೂರಿ ಹಾಕಲು ಹೋಗಿರಬಹುದಲ್ಲವೇ? ಹಾಗಿದ್ದರೆ ನಾವೇಕೆ ಗಾಬರಿ ಕಳವಳದಲ್ಲಿ ಓಡಾಡಬೇಕು? ಗೌರಿ ಪ್ರಶ್ನೆ ಕೇಳಿದ ಮೇಲೆ ಕೊಂಚ ಹೊತ್ತು ಯೋಚಿಸಿ ಸುರೇಶ ಸಂಬಂಧ ಇಲ್ಲ ಅಂತ ಕಾಣುತ್ತೆ ಎಂದ. ಆದರೆ ಗೌರಿ ಇನ್ನೂ ಪ್ರಶ್ನಿಸುವಂತೆ ಅವನನ್ನು ನೋಡಿದ್ದರಿಂದ ನೋಡೆ, ನಾವಿನ್ನೂ ಜೀವನ್ಲಾಲ್ನ ಚೆಕ್ ಕ್ಯಾಶ್ ಮಾಡಿಸಿ ಅರ್ಧ ದಿನ ಸಹಿತ ಆಗಿಲ್ಲ. ಅಷ್ಟರೊಳಗೆ ಅವನಿಗೆ ಅನುಮಾನ ಬರುತ್ತೆ. ಆಮೇಲೆ ಜೀವನ್ಲಾಲು ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೇ ಇರಬಹುದು. ನಾನು ನೋಡಿದ ಹಾಗೆ ಬೇರೆ ಯಾರದೋ ಪರವಾಗಿ ಅವನು ನನಗೆ ಚೆಕ್ ಕೊಟ್ಟಿದ್ದು
ಈ ವ್ಯವಹಾರ ಇಲ್ಲಿನವರೇ ಯಾರೋ ನಡೆಸುತ್ತಿದ್ದರೆ, ಅವರಿಗೆ ನಾನು ಯಾರು ಏನು ಇತ್ಯಾದಿಗಳೆಲ್ಲ ಗೊತ್ತಿದ್ದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ಅಪಾಯಕಾರಿಗಳೆನ್ನುವಂತೆ ಅನುಮಾನಾಸ್ಪದವಾಗಿ ವರ್ತಿಸಿದರೆ ಆಗ ಅಪಾಯ ಬರಬಹುದು ಅಲ್ಲವಾ ಎಂದು ಸುರೇಶ ಮತ್ತೆ ಮುಂದುವರೆದು ವಿವರಿಸಿದ. ಆದರೆ ಈ ಎಲ್ಲಾ ಲೆಕ್ಕಾಚಾರಕ್ಕೂ ಅವರ ಬಳಿ ಇದ್ದ ಮಾಹಿತಿಗಳು ತೀರಾ ಅತ್ಯಲ್ಪ. ಸುರೇಶ ಬಸ್ ಸ್ಟ್ಯಾಂಡ್ ಬಳಿಗೆ ಬರುವ ವೇಳೆಗಾಗಲೇ ಮತ್ತೆ 2ನೇ ಸಾರಿ ಮಳೆ ಬರುವ ಸೂಚನೆಗಳು ಕಾಣಿಸಿದವು. ದೂರದಲ್ಲೆಲ್ಲೋ ಮಳೆ ಬೀಳಲಾರಂಭಿಸಿತ್ತೆಂದೇ ತೋರುತ್ತದೆ. ಗಾಳಿಯಲ್ಲಿ ಮಳೆ ಮತ್ತು ಮಣ್ಣಿನ ವಾಸನೆ ಸಹ ಶುರುವಾಗಿತ್ತು. ಆದರೆ ಆಗಲೇ ಸಂಪೂರ್ಣ ಕತ್ತಲಾಗಿದ್ದರಿಂದ ಅವರಿಬ್ಬರಿಗೂ ಮಳೆಯ ತೆಳುಪರದೆ ಕಣ್ಣಿಗೆ ಕಾಣಿಸಲಿಲ್ಲ. ಹಿಂಗಾರು ಮಳೆ ಇರಬೇಕು ಕಿಣಿ, ಬಂಗಾಳ ಕೊಲ್ಲಿ ಕಡೆ ಎಲ್ಲೋ ಡಿಪ್ರೆಷನ್ ಶುರುವಾಗಿರಬೇಕು, ಇಲ್ಲದಿದ್ರೆ ಈ ಥರ ಥಂಡಿ ಗಾಳಿ ಬೀಸ್ತಿರಲಿಲ್ಲ ಎಂದು ತನಗೆ ತಾನೇ ಎನ್ನುವಂತೆ ಗೌರಿ ಹೇಳಿಕೊಂಡಳು. ಸುರೇಶನ್ ಅವಳ ಮಾತಿಗೇನೋ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಅವನು ಏನೇನೋ ಯೋಚಿಸುತ್ತಾ ಇದ್ದ. ಮಳೆ ಸಣ್ಣಗೆ ಆವಿಯಂತೆ ಬೀಳತೊಡಗಿತ್ತು. ಬೀದಿ ದೀಪಗಳ ಸುತ್ತ ಬೆಳ್ಳಗೆ ಮಂಜಿನ ಮುಸುಗಿನಂತೆ ಮಳೆಯ ಪರಿವೇಶ ಕಾಣಿಸುತ್ತಿತ್ತು. ಮಳೆ ಎಷ್ಟೊಂದು ತೆಳ್ಳಗೆ ಬೀಳುತ್ತಿತ್ತೆಂದರೆ ಬಸ್ ಸ್ಟ್ಯಾಂಡಿನಲ್ಲಿರುವ ಜನರ ಗಣನೆಗೆ ಸಹ ಅದು ಬರಲಿಲ್ಲ. ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲಿ ಬೀದಿ ದೀಪದ ಬೆಳಕಿಗೆ ಅಡ್ಡಲಾಗಿ ಯಾವುದರದ್ದೋ ನೆರಳು ಕರಗೆ ಬಿದ್ದಿತ್ತು. ಇಬ್ಬರು ನಡೆಯುತ್ತಾ ಅದರೊಳಗೆ ಕಾಲಿಡುತ್ತಲೂ ಸುರೇಶ ಸರಸರ ಮುಂದುವರಿಯುತ್ತಿದ್ದ ಗೌರಿಯ ಭುಜ ಹಿಡಿದು ನಿಲ್ಲಿಸಿ, ಗೌರಿ, ಒಂದು ಕೆಲಸ ಮಾಡೋಣ ಕಣೆ, ಎಂಥಿದ್ದರೂ ಇನ್ನೊಂದು ಅರ್ಧ ಗಂಟೆಗೆ ಸಮುದ್ರದ ಕಡೆ ಮೇಲ್ ಟ್ರೇನ್ ಹೊರಟುತ್ತೆ, ಸುಮ್ಮನೆ ಅದರಲ್ಲಿ ಹತ್ತಿ ಹೋಗ್ಬಿಡೋಣ, ಏನಂತಿ ಎಂದ. ಗೌರಿಗೆ ಅರ್ಥವಾಗಲಿಲ್ಲ. ಜುಗಾರಿ ಕ್ರಾಸ್ ಕಡೆಗೆ ಹೋಗುವ ಕೊನೆಯ ಬಸ್ಸು ಇನ್ನೂ ಹೋಗಿರಲಿಕ್ಕಿಲ್ಲ. ಯಾಕೆ ಈ ರಾತ್ರಿ ಟ್ರೈನಿಗೆ ಹೋಗೋದು ಎಂದು ಕೇಳಲು ಮಾತುಗಳು ಅವಳ ಬಾಯಿಗೆ ಬಂದಿದ್ದವು. ಅಷ್ಟರಲ್ಲಿ ಅವಳಿಗೆ ತಾವು ಸಿಕ್ಕಿಬಿದ್ದು ಎದುರಿಸುತ್ತಿರುವ ವಿಚಿತ್ರ ಸನ್ನಿವೇಶದ ನೆನಪು ಬಂದು ಅದೆಲ್ಲ ಯೋಚಿಸಿಯೇ ಸುರೇಶ ಈ ಸಲಹೆ ಕೊಟ್ಟಿದ್ದಾನೆಂದೆನ್ನಿಸಿ ಮರುಮಾತನಾಡದೆ, ಓ ಎಸ್, ಅದಕ್ಕೇನಂತೆ, ನನಗಂತೂ ಟ್ರೈನ್ನಲ್ಲಿ ಹೋಗೋದಂದ್ರೆ ಇಷ್ಟಾನೆ ಎಂದಳು. ಯಾಕೆ ಅಂತ ದಾರಿಯಲ್ಲಿ ಹೇಳ್ತೀನಿ ನಿನ್ಗೆ, ನಡಿ, ನಮಗೆ ಚಳ್ಳೆಹಣ್ಣು ತಿನ್ನಿಸಿದವರಿಗೆ ನಾವು ಸ್ವಲ್ಪ ಚಳ್ಳೆಹಣ್ಣು ಯಾಕೆ ತಿನ್ನಿಸಬಾರದು ಎಂದು ಹೇಳುತ್ತಾ ಸುರೇಶ ಬಸ್ ಹಿಡಿಯುವ ತಮ್ಮ ಕಾರ್ಯಕ್ರಮ ಪೂರ್ಣ ಬದಲಾಯಿಸಿ ಗೌರಿಯೊಡನೆ ಬಸ್ ಸ್ಟ್ಯಾಂಡಿನ ಎಡಕ್ಕೆ ಇದ್ದ ಸಣ್ಣ ನಸುಗತ್ತಲಾದ ಓಣಿಯಲ್ಲಿ ರೈಲ್ವೆ ಸ್ಟೇಷನ್ ದಾರಿ ಹಿಡಿದ. ಚಳ್ಳೆಹಣ್ಣು ತಿನ್ನಿಸಿದಲು ದುಡ್ಡು ಕೊಟ್ಟಿದ್ದಾರಲ್ಲ, 1 ಲಕ್ಷ ಕೊಟ್ಟು ಚಳ್ಳೆಹಣ್ಣು ತಿನ್ನಿಸೋದಾದರೆ ಸುಮಾರು ಜನ ಚಳ್ಳೆಹಣ್ಣು ಸಂತೋಷವಾಗೇ ತಿನ್ನೋದಕ್ಕೆ ತಯಾರಾಗಿದ್ದಾರೆ ಎಂದಳು ಗೌರಿ. ಆಮೇಲೆ ಕುತ್ತಿಗೆಡಿ ಬರೋದಾದ್ರೆ ಎಂದು ಪ್ರಶ್ನೆ ಕೇಳಿದ ಸುರೇಶ. ಅಯ್ಯೋ, ಅದೆಲ್ಲ ಸದ್ಯಕ್ಕೆ ನಮ್ಮ ಊಹೆ ಅಲ್ಲವೇ, ಕುತ್ತಿಗೆಗೆ ಬಂದಾಗ ನೋಡಿಕೊಳ್ಳೋಣ ತಗೊಳ್ಳಿ ಎಂದಳು ಗೌರಿ. ಗೌರಿ ಹಾಗೆ ಹೇಳೋದೇನೋ ಹೇಳಿದಳು. ಆದರೆ ರೈಲ್ವೆ ಸ್ಟೇಷನ್ ದಾರಿಯ ಏಕಾಂತ, ಮೌನ ಹಾಗೂ ಕವಿದ ಕತ್ತಲನ್ನು ನೋಡಿ ಅವಳಿಗೆ ಕೊಂಚ ದಿಗಲೇ ಆಯಿತು. ಹಾಗಾದರೆ ಕೊಲೆಪಾತಕಿಗಳು ಹೇಗಿರುತ್ತಾರೆ? ಅವರನ್ನು ಹೇಗೆ ಪತ್ತೆ ಮಾಡುವುದು? ಈ ರಸ್ತೆಯಲ್ಲಿ ನಮ್ಮನ್ನು ಅಡ್ಡಗಟ್ಟಿ ಸುತ್ತುವರೆದು ಯಾವ ರೀತಿ ಕೊಲ್ಲುತ್ತಾರೆ? ಇಬ್ಬರದ್ದು ಕುತ್ತಿಗೆ ಹಿಸುಕಿ ಕೊಲ್ಲುತ್ತಾರೋ ಅಥವಾ ಕತ್ತಿ ತಗೊಂಡು ಕುತ್ತಿಗೆ ಕಡಿದು ಹಾಕುತ್ತಾರೋ? ನಮಗೆ ಯಾಕೆ ಅಷ್ಟೊಂದು ಭಯವಾಗುತ್ತಿಲ್ಲ? ಸಾವು ಬಹುದೂರದ ಸಾಧ್ಯತೆ ಎನ್ನಿಸಿರುವುದರಿಂದ ಇರಬೇಕು. ಖೂನಿ ಕೊಲೆಗಳನ್ನು ಕಣ್ಣಾರೆ ನೋಡಿದ್ದರೆ ಇಷ್ಟು ಹೊತ್ತಿಗೆ ಗಾಬರಿಗೆ ಅರ್ಧಜೀವವಾಗಿದ್ದವೋ ಏನೋ? ಗೌರಿ ಕತ್ತಲಲ್ಲಿ ನಡೆಯುತ್ತಾ ಯೋಚಿಸಿದಳು. ಬೇರೆ ಯಾವುದೇ ಸಂದರ್ಭದಲ್ಲೂ ಸುರೇಶ ಜುಗಾರಿ ಕ್ರಾಸಿಗೆ ಬಸ್ಸು ಬಿಟ್ಟು ರೈಲಿನಲ್ಲಿ ಹೋಗೋಣ ಎಂದಿದ್ದರೆ ಗೌರಿ ಖಂಡಿತ ನಿಮಗೇನು ಹುಚ್ಚುಗಿಚ್ಚು ಹಿಡಿದಿದೆಯಾ ಎಂದು ರೇಗಾಡುತ್ತಿದ್ದಳು ಗ್ಯಾರಂಟಿ. ಯಾಕೆಂದರೆ ಬಸ್ಸಿನಲ್ಲಿ ಕೆಲವೇ ಗಂಟೆಗಳೊಳಗೆ ಹೋಗಿ ಇಳಿಯಬಹುದಾಗಿದ್ದ ಜುಗಾರಿ ಕ್ರಾಸು ರೈಲಿನಲ್ಲಿ ಒಂದೀಡೀ ರಾತ್ರಿ ತಗೊಳ್ಳುತ್ತಿತ್ತು. ಅದು ಜುಗಾರಿ ಕ್ರಾಸಿನಿಂದ 7 ಮೈಲು ದೂರದಲ್ಲಿದ್ದ ಅಂಬಳಾ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಜುಗಾರಿ ಕ್ರಾಸಿಗೆ ಒಳದಾರಿಯಲ್ಲಿ ನಡೆದೋ ಅಥವಾ ಸ್ಟೇಷನ್ನಲ್ಲಿದ್ದ 5 ರಿಕ್ಷಾಗಳಲ್ಲಿ ಒಂದನ್ನು ಹಿಡಿದೋ ಹೋಗಬೇಕಾಗಿತ್ತು. ಆದರೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ವ್ಯೂಹಕ್ಕೆ ಏನೋ ಒಂದು ಪ್ರತಿವ್ಯೂಹ ಮಾಡಬೇಕೆಂದು ಸುರೇಶ ಕಾರ್ಯಕ್ರಮ ಬದಲಾಯಿಸಿದ್ದರಿಂದ ಗೌರಿ ಮರುಮಾತನಾಡದೆ ಹೋಗೋಣ ನಡೀರಿ ಎಂದು ಹೇಳಿದಳು. ದೇವಪುರದಿಂದ ಅದಿನ್ನೂ ಒಂದು ರೀತಿಯ ಹಂಗಾಮಿ ರೈಲ್ವೆ ಮಾರ್ಗದಂತೆಯೇ ಇತ್ತು. ಜುಗಾರಿ ಕ್ರಾಸಿನ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಅದು ಸಹ್ಯಾದ್ರಿ ಪರ್ವತಗಳ ಭಯಂಕರ ಕಮರಿ ಕಣಿವೆಗಳಲ್ಲೆಲ್ಲ ತಿರುಗಿ ಅಂಬಳ ತಲುಪುತ್ತಿತ್ತು. ಆದ್ದರಿಂದ ದೇವಪುರದಿಂದ ಜುಗಾರಿ ಕ್ರಾಸಿಗೆ ರೈಲಿನಲ್ಲಿ ಹೋಗಲು ಬಸ್ ಚಾರ್ಜಿನ 4ರಷ್ಟು ಹಣ ಬೇಕಾಗುತ್ತಿತ್ತು. ಇಷ್ಟಾದರೂ ಬೆಳಗಿನ ಹೊತ್ತು ಆ ರೈಲಿನಲ್ಲಿ ಹೋಗುವುದಾದರೆ ಅಷ್ಟು ದುಡ್ಡು ಖರ್ಚಾದರೂ ಆ ದಾರಿ ಹಿಡಿದದ್ದು ಸಾರ್ಥಕವಾಗುತ್ತಿತ್ತು. ಅಷ್ಟೊಂದು ರೋಮಾಂಚಕ, ನಯನ ಮನೋಹರ ಆ ರೈಲಿನ ದಾರಿ. ದೇವಪುರದಿಂದ ಹೊರಟ ಕೂಡಲೇ ಎದುರಾಗುವ ಪರ್ವತ ಶ್ರೇಣಿಗಳಲ್ಲಿ ಒಂದೇ ಮಟ್ಟ ಕಾಯ್ದಿಟ್ಕೊಂಡು ರೈಲು ರಸ್ತೆ ತಗೊಂಡು ಹೋಗಲು ಇಂಜಿನಿಯರಿಗಳು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ. ದೋಣಿ ಹೊಳೆಯನ್ನು ಸೇರುವ ಸಾವಿರಾರು ಹಳ್ಳಗಳು, ಉಪನದಿಗಳು, ವರ್ಷಾಂತರಗಳಿಂದ ಕೊರೆದು ಮಾಡಿರುವ ಭೀಕರ ಕಮರಿಗಳನ್ನೆಲ್ಲ ಸುತ್ತು ಬಳಸಿ ರೈಲು ರಸ್ತೆ ತಗೊಂಡು ಹೋಗಬೇಕಾದ್ದರಿಂದ ರೈಲು ಸ್ಟೇಷನ್ನಿಂದ ಹೊರಟು ಎಷ್ಟೋ ಹೊತ್ತಿನವರೆಗೂ ದೇವಪುರದ ಆಸುಪಾಸಿನಲ್ಲಿಯೇ ಹೊಗೆ ಬಿಡುತ್ತಾ ಸುತ್ತು ಹೊಡೆಯುತ್ತದೆ. ಈ ರೈಲು ಹಾದಿಯಲ್ಲಿ ಇತ್ತೀಚೆಗಷ್ಟೇ ರೈಲು ಓಡಾಡಲು ಶುರು ಮಾಡಿದ್ದಾದರೂ ಈ ಕೆಲಸ ಪ್ರಾರಂಭ ಮಾಡಿದ್ದು ದಶಕಗಳಿಂದ. ಒಂದೆರಡು ಕಡೆ ಪರ್ವತದಿಂದ ಪರ್ವತಕ್ಕೆ ರೈಲು ದಾಟಿಸಲು ಕಿಲೋಮೀಟರುಗಳಷ್ಟು ಉದ್ದದ ತೂಗು ಸೇತುವೆಗಳನ್ನು, ಅಡ್ಡ ನಿಂತ ಪರ್ವತಗಳನ್ನು ದಾಟಿಸಲ ಸಾಧ್ಯವಾಗಿ ಮೈಲಿಗಟ್ಟಲೆ ಸುರಂಗಗಳನ್ನು ಕೊರೆಯಬೇಕಾಯಿತು.
ಅಯಸ್ಕಾಂತ ಶಿಲೆಯ ಈ ಮಹಾಪರ್ವತಗಳ ಹೊಟ್ಟೆಯೊಳಗೆ ಸುರಂಗ ಮಾರ್ಗದಲ್ಲಿ ಹೊಕ್ಕ ರೈಲು ಬೆಳಗಿನ ಹೊತ್ತಾದರೂ 10-15 ನಿಮಿಷ ಕಗ್ಗತ್ತಲಲ್ಲೇ ಪ್ರಯಾಣಿಸುವುದು ಯಾತ್ರಿಕರಿಗೆ ಎದೆ ಝಲ್ಲೆನ್ನಿಸುತ್ತದೆ. ರೈಲಿನಲ್ಲಿ ಕುಳಿತಿರುವವರು ಎಡಬಲಕ್ಕೆ ಹಣಿಕಿದರೆ ಒಮ್ಮೆಲೆ ತಲೆ ತಿರುಗುವಷ್ಟು ಆಳದ ಕಮರಿಗಳು ಬಾಯಿ ಕಳೆದಿರುವುದು ಕಾಣುತ್ತದೆ. ಅಳ್ಳೆದೆಯವರು ಯಾಕಾದರೂ ಈ ರೈಲಿಗೆ ಟಿಕೆಟ್ ತಗೊಂಡೆವಪ್ಪ ಎಂದು ಚಿಂತಾಕ್ರಾಂತಮಾಗಿ ಅಂಬಳ ತಲುಪುವವರೆಗೂ ನಿದ್ದೆ ಮಾಡುವವರಂತೆ ನಟಿಸಿ ಗಟ್ಟಿ ಕಣ್ಣು ಮುಚ್ಚಿಕೊಂಡು ಭಗವನ್ನಾಮ ಸ್ಮರಣೆಯಲ್ಲಿ ಕುಳಿತುಬಿಡುತ್ತಿದ್ದರು. ಸರಕಾರದವರೇ ಮೊದಲೆಲ್ಲ ಇಲ್ಲಿ ಕೇವಲ ಗೂಡ್ಸ್ ಗಾಡಿಗಳನ್ನು ಮಾತ್ರ ಓಡಿಸುತ್ತಿದ್ದರು. ಬರೀ ಸರಕು ಸಾಗಾಣಿಕೆಗೆ ಮಾತ್ರ ಮೀಸಲಾಗಿದ್ದ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲು ಶುರು ಮಾಡಿದ್ದು ಇತ್ತೀಚೆಗಷ್ಟೇ. ಆದರೂ ಇದೂ ಕೂಡ ಕೇವಲ ಬೇಸಿಗೆಯ ಮಾತ್ರ. ಮಳೆಗಾಲ ಆರಂಭವಾದ ಕೂಡಲೇ ಇಲ್ಲಿನ ರೈಲು ಸಂಚಾರವನ್ನೇ ಕೆಲವು ವೇಳೆ ನಿಲ್ಲಿಸಲಾಗುತ್ತಿತ್ತು. ಅನೇಕ ವೇಳೆ 2 ಇಂಜಿನುಗಳನ್ನು ಜೋಡಿಸಿ ರೈಲು ಓಡಿಸಬೇಕಾದ ಪ್ರಮೇಯ ಬರುತ್ತಿತ್ತು. ಬ್ರಿಟಿಷರ ಕಾಲದ ಹಳೆಯ YD/YB ಇಂಜಿನುಗಳನ್ನು ಇಲ್ಲಿ ಓಡಿಸುತ್ತಿದ್ದರು. ಕಲ್ಲಿದ್ದಲು ಉಪಯೋಗಿಸುವ ಈ ಉಗಿ ಇಂಜಿನುಗಳು ಸಮುದ್ರ ಮಟ್ಟದಿಂದ ದೇವಪುರದವರೆಗೆ ಸುಮಾರು 4000 ಅಡಿ ಎತ್ತರಕ್ಕೆ ಹತ್ತಬೇಕಾದರೆ ಸುಸ್ತಾಗಿ ಸೋಲುತ್ತಿದ್ದವು. ಅಲ್ಲಿನ ನೆಲ ಇನ್ನೂ ಸ್ಥಿರವಿಲ್ಲದ ಕಾರಣ ಬರಿಗಣ್ಣಿಗೆ ಅಂದಾಜು ಸಿಗದಷ್ಟು ಸೂಕ್ಷ್ಮವಾಗಿ ಅಲ್ಲಲ್ಲಿ ಏರುತಗ್ಗುಗಳುಂಟಾಗಿ ಭಾರ ಎಳೆದುಕೊಂಡು ಮುಂದುವರೆಯಲು ಈ ಉಗಿ ಇಂಜಿನುಗಳಿಗೆ ದೊಡ್ಡ ಕಂಟಕಗಳಾಗಿದ್ದವು. ಮಳೆಗಾಲ ಕಳೆದ ಮೇಲೆ ಅಂಥ ತೊಂದರೆಗಳಾವುವೂ ಇಲ್ಲದ್ದರಿಂದ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲಾಗುತ್ತಿತ್ತು. ಸುರೇಶ ಗೌರಿ ಸ್ಟೇಷನ್ ತಲುಪಿದಾಗ ಸ್ಟೇಷನ್ನಲ್ಲಿ ಒಂದು ನರಪಿಳ್ಳೆಯೂ ಕಾಣಲಿಲ್ಲ. ಸ್ಟೇಷನ್ ಖಾಲಿಯಾಗಿ ಹಾಳು ಸುರಿಯುತ್ತ ಬಿದ್ದಿದ್ದನ್ನು ನೋಡಿ ಇಬ್ಬರಿಗೂ ರೈಲು ಹೋಗಿ ಎಷ್ಟೋ ಹೊತ್ತಾಗಿರಬಹುದು ಎಂಬ ಭಾವನೆ ಬಂತು. ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಕೊಡುವವರಿಲ್ಲರು. ಸ್ಟೇಷನ್ ಮಾಸ್ಟರ್ ಸಹ ಇರಲಿಲ್ಲ. ಪ್ಲಾಟ್ಫಾರ್ಮ್ನಲ್ಲಿ ಯಾವ ಪ್ರಯಾಣಿಕರೂ ಇರಲಿಲ್ಲ. ಇಡೀ ಸ್ಟೇಷನ್ ಬಿಕೋ ಎನ್ನುತ್ತಿತ್ತು. ಸ್ಟೇಷನ್ ಕ್ಯಾಂಟೀನ್ನಲ್ಲಿದ್ದ ಮೊಸರವಲಕ್ಕಿ ಒಂದೊಂದು ಪೇಟ್ ತಗೊಂಡು ತಿನ್ನುತ್ತಾ ಕುಳಿತಿದ್ದರು. ಹೊರಗೆ ಮಳೆ ಧೂಳಿನಂತೆ ಉದುರುತ್ತಾ ಇದ್ದದು ಗೊತ್ತೇ ಆಗದಂತೆ ನಿಧಾನವಾಗಿ ಜೋರಾಗುತ್ತಿತ್ತು. ಕಗ್ಗತ್ತಲೆ. ಮಳೆ ಹಿಡಿದಿದ್ದರಿಂದ ಆಕಾಶದಲ್ಲೆಲ್ಲ ಮೋಡ ಕವಿದು ನಕ್ಷತ್ರಗಳ ಬೆಳಕು ಸಹ ಇರಲಿಲ್ಲ. ರೈಲು ಬರುವುದು ದೂರದಲ್ಲಿ ಕಾಣುತ್ತಿದ್ದ ಚಲಿಸುವ ಬೆಳಕುಗಳಿಂದ ಗೊತ್ತಾಬೇಕಿತ್ತೇ ಹೊರತು ರೈಲು ಪ್ಲಾಟ್ಫಾರ್ಮಿನ ಒಳಗೆ ಬರುವವರೆಗೂ ಅದರ ಸದ್ದು ಕೇಳಿಸಲೇ ಇಲ್ಲ. ಅಷ್ಟೊಂದು ಗಾಳಿಯ ಸದ್ದಿತ್ತು. ಸುರೇಶ ಗೌರಿ ಇಬ್ಬರನ್ನು ಬಿಟ್ರೆ ಅಲ್ಲಿ ರೈಲಿಗೆ ಹತ್ತುವ ಇನ್ನೊಂದು ವ್ಯಕ್ತಿ ಇರಲಿಲ್ಲ. ಇಳಿಯುವವರೇನೋ ಹಲವಾರು ಮಂದಿ ಇದ್ದರು. ಇಬ್ಬರು ಒಂದು ಕಂಪಾರ್ಟ್ಮೆಂಟಿಗೆ ಹತ್ತಿ ಕುಳಿತಾಗ ಆ ಕಂಪಾರ್ಟ್ಮೆಂಟಿನಲ್ಲಿ ಇಬ್ಬರು ಪ್ಯಾಸೆಂಜರುಗಳು ಮಾತ್ರ ಕುಗುರುತ್ತಾ ಕುಳಿತಿದ್ದರು. ಆ ಬಿಕೋ ಎನ್ನುತ್ತಿದ್ದ ಸ್ಟೇಷನಿನಲ್ಲಿ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆಂದು ಅನುಮಾನಿಸಲು ಸಹ ಗೌರಿಗೆ ಒಂದಿಬ್ಬರು ರೈಲು ಸಿಬ್ಬಂದಿಯವರನ್ನು ಬಿಟ್ಟರೆ ಬೇರೆ ಯಾರೂ ಜನ ಕಣ್ಣಿಗೆ ಬೀಳಲಿಲ್ಲ. ಆದರೂ ಗೌರಿ ಪ್ಲಾಟ್ಫಾರ್ಮಿನತ್ತ ನೋಡುತ್ತಲೇ ಇದ್ದರು, ಕೊನೆ ಗಳಿಗೆಯಲ್ಲಿ ಬಂದು ಹತ್ತಿಕೊಳ್ಳುವ ಕೇಡಿಯೊಬ್ಬನನ್ನು ನಿರೀಕ್ಷಿಸುತ್ತ. ಅಷ್ಟರಲ್ಲಿ ರೈಲು ಕಿರೋ ಎಂದು ಒಮ್ಮೆ ಕೂಗಿ ನಿಟ್ಟುಸಿರು ಬಿಡುತ್ತಾ ದಮ್ಮು ಕಟ್ಟಿ ಎಳೆಯತೊಡಗಿತು. ಗೌರಿಯ ಕಣ್ಣೆದುರಿಗೆ ನಿಧಾನವಾಗಿ ಸ್ಟೇಷನು, ದೇವಪುರದ ದೀಪಗಳು ಎಲ್ಲ ದೂರಾಗತೊಡಗಿದವು. ಗೌರಿಗೆ ಇದ್ದಕ್ಕಿದ್ದ ಹಾಗೆ ತಾವು ಯೋಚಿಸಿದ್ದು, ನಿರೀಕ್ಷಿಸಿದ್ದು, ಅನುಮಾನಿಸಿದ್ದು ಪ್ರತಿಯೊಂದೂ ಭ್ರಾಂತಿ ಎಂದೆನ್ನಿಸಿತು. ರೈಲಿನ ಲಯಬದ್ಧ ಚಲನೆ, ತೊಟ್ಟಿಲು ತೂಗಿದಂತೆ ತೂಗುತ್ತಿದ್ದ ಅದರ ಓಲಾಟ ಅವಳಿಗೆ ತಾವು ಏನೋ ಒಂದರಿಂದ ಪಾರಾದ ದೂರವಾದ ನಂಬಿಕೆ ಹುಟ್ಟಿಸಿತು. ಕೈಯಲ್ಲಿ ಹಿಡಿದುಕೊಂಡಿದ್ದ 1.5 ಲಕ್ಷದ ಕಂತೆನ್ನು ಮುಂದೆ ಸಿಗುವ ಅಗಾಧವಾದ ಯಾವುದಾದರೂ ಕಮರಿಯೊಂದರೊಳಗೆ ಬೀಸಿ ಎಸೆದು ನಿರಾತಂಕವಾಗಿ ಅಂಬಳದವರೆಗೂ ನಿದ್ದೆ ಮಾಡುತ್ತಾ ಹೋದರೆ ಎಷ್ಟು ಚೆನ್ನ ಎಂದು ಯೋಚಿಸಿದಳು. ರೈಲು ಕಂಪ್ಲೇಟು ಖಾಲಿ. ಬಸ್ಸಿಗೆ ಹೋಗಿ ಹತ್ತಿದವರನ್ನೆಲ್ಲ ಗುಮಾನಿಯಿಂದ ನೋಡುತ್ತಾ ಹೋಗೋದರ ಬದಲು ರೈಲಿಗೆ ಬಂದಿದ್ದು ಒಳ್ಳೆಯದಾಯಿತು. ಅವರಿಬ್ಬರು ಪ್ಯಾಸೆಂಜರ್ಗಳನ್ನು ಬಿಟ್ರೆ ಗಾಡಿ ಒಳಗೆ ಕೇಳೋದಕ್ಕೆ ಒಂದು ಹುಳ ಇಲ್ಲ ಎಂದು ಸಮಾಧಾನದ ದನಿಯಲ್ಲಿ ಸುರೇಶ ಹೇಳಿದ. ಅಲ್ಲಿ ಸುಮ್ಮನೆ ಗಾಬರಿ ಬಿದ್ದು ನಾವು ರೈಲು ಹತ್ತಿದೇವೋ ಏನೋ, ನಾವು ಯೋಚಿಸಿದ್ದೆಲ್ಲ ನಮ್ಮ ಭ್ರಾಂತಿ ಇರಬಹುದಲ್ವಾ? ಗೌರಿ ಕೇಳಿದಳು. ನಾವು ಯೋಚಿಸಿದ್ದು ಸರಿ ಇಲ್ಲದೇ ಇರಬಹುದು, ಆದರೆ ನಿನ್ನ ಕೈಯಲ್ಲಿ ಆ ದುಡ್ಡಿರೋವರೆಗೆ ನಿನ್ನ ಮನಸ್ಸು ಅದಕ್ಕೆ ವಿವರಣೆ ಕೇಳಿರುತ್ತದಲ್ಲ. ಸಮರ್ಪಕ ವಿವರಣೆ ಸಿಕ್ಕೋವರೆಗೂ ನಾವು ಯೋಚಿಸಲೇಬೇಕಲ್ಲ. ಕೊನೆ ಪಕ್ಷ ನಮ್ಮನ್ನು ಯಾರೂ ಹಿಂಬಾಲಿಸುತ್ತಾ ಇಲ್ಲ ಅಂತ ತಿಳಿಯೋದಕ್ಕಾದರೂ ನಾವು ರೈಲ್ ಹತ್ತಿದ್ದು ಒಳ್ಳೇದಾಯ್ತಲ್ವಾ? ನಾನು ಇನ್ನೊಂದ್ಸಾರಿ ದುಡ್ಡೆಣಿಸಿ ನೋಡ್ಲೇನ್ರಿ. ನಿನ್ನದೆಂಥ ಹಾಳು ದುಡ್ಡೆಣಿಸುವ ಚಪಲ ಮಾರಾಯ್ತಿ. ಒಂದು ಸಾರಿ ನೀನು ಎಣಿಸಿ ಇಷ್ಟೊಂದು ತಲೆನೋವು ಬಂದಿದೆ. ಇನ್ನೊಂದು ಸಾರಿ ಎಣಿಸಿದಾಗ ಖಾಲಿ 58,000 ಇದ್ದರೆ ಖುಷಿಯಾಗೋದಿಲ್ವೇನ್ರಿ? ದುಡ್ಡು ಕಳ್ಕೊಂಡ್ರೆ ಖುಷಿಯಾಗುತ್ತಾ? ಥೊತ್, ಆ ಹಾಳು 1 ಲಕ್ಷ ಹೆಚ್ಚಿಗೆ ಇರೋದ್ರಿಂದಲೇ ಅಲ್ಪ ಈ ಗೋಳು ಶುರುವಾಗಿದ್ದು ಎಂದು ಗೌರಿ ಎಣಿಸಿ ನೋಡೇ ಬಿಡುವ ಯೋಚನೆಯಲ್ಲಿದ್ದಳು. ನೋಡು, ಅಲ್ಲಿ ಆ ಮೂಲೆಯಲ್ಲಿ ಕೂತಿರುವರು ಕಳ್ಳರೋ ಕಾಕರೋ ಮರ್ಯಾದಸ್ಥರೋ ಒಂದೂ ಗೊತ್ತಿಲ್ಲ. ಮತ್ತೆ ದಾರಿ ಉದ್ದಕ್ಕೂ ಅವರ ಮೇಲೆ ಗುಮಾನಿ ಮಾಡಿಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡ್ತಿದ್ಯಾ ಅಷ್ಟೇ. ಗೌರಿ ಕೊಂಚ ಯೋಚನೆ ಮಾಡಿ ಆ ಕಡೆ ಕುಳಿತಿದ್ದ ಇಬ್ಬರ ಕಡೆ ಒಮ್ಮೆ ನೋಡಿ, ಎಣಿಸೋದಿಲ್ಲ ಬಿಡಿ, ಸುಮ್ಮನೆ ಅವರಿವರ ಮೇಲೆ ಗುಮಾನಿ ಮಾಡ್ತಾ ದಾರಿ ಸಾಗಿಸೋದ್ಯಾಕೆ ಎಂದಳು.
ರೈಲಿನ ವೇಗ ಹೆಚ್ಚಾಗುವ ಹಾಗೆ ಕಾಣಲಿಲ್ಲ. ಮಳೆಯ ಒದ್ದೆಗೆ ಕಂಬಿಗಳು ಜಾರುತ್ತಿದ್ದುದರಿಂದ ಎಂಜಿನಿನ ಚಕ್ರಗಳು ಕಂಬಿಯ ಮೇಲೆ ಸ್ಲಿಪ್ಪಾಗುತ್ತಿದ್ದವು. ಆಗೆಲ್ಲ ಚುಸ್ ಪುಸ್ ಎಂದು ಮೆಲ್ಲಗೆ ಎಳೆಯುತ್ತಿದ್ದ ಎಂಜಿನ್ನು ಜುಗುಜುಗುಜುಗು ವೇಗವಾಗಿ ಸದ್ದು ಮಾಡುತ್ತಿತ್ತು. ದೇವಪುರ ಸ್ಟೇಷನ್ ಬಿಟ್ಟು 1/4 ಗಂಟೆ ಆದರೂ ರೈಲು ದೇವಪುರದಿಂದ 2 ಮೈಲು ದೂರದಲ್ಲಿದ್ದ ಹಳೇ ದೇವಪುರ ಅಥವಾ ಕುಂಬಾರಗುಂಡಿ ಸ್ಟೇಷನ್ ಅನ್ನು ಸಹ ದಾಟಿರಲಿಲ್ಲ. ರೈಲು ಇನ್ನೂ ಚಲಿಸುತ್ತಲೇ ಇರುವಾಗ ಯಾರೋ ರೈಲುಗಾಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿ ದಡದಡ ಸದ್ದು ಮಾಡಿದರು. ಸುರೇಶ ಎದ್ದು ಬಾಗಿಲಿಗೆ ಒಳಗಿಂದ ಹಾಕಿದ್ದ ಅಗುಳಿಯನ್ನು ತೆಗೆಯಲು ಪ್ರಯತ್ನಿಸಿದ. ಆದರೆ ಹೊರಗಿದ್ದಾತ ಬಾಗಿಲನ್ನು ಬಲವಾಗಿ ತಳ್ಳುತ್ತಿದ್ದರಿಂದಲೋ ಏನೋ ಸುಲಭದಲ್ಲಿ ತೆಗೆಯಲಾಗದೆ ಹೊರಗಿನಿಂದ ತಳ್ಳುತ್ತಿದ್ದವರ ಮೇಲೆ "ಸ್ವಲ್ಪ ತಾಳಿ, ಯಾಕೆ ಹಾಗೆ ಗಡಿಬಿಡಿ ಮಾಡ್ತೀರಿ?" ಎಂದು ರೇಗಿದ. ಬಾಗಿಲು ತೆರೆದಾಗ ಸುರೇಶನಿಗೆ ಆಶ್ಚರ್ಯ ಕಾದಿತ್ತು. ಸುರೇಶ ಅರೇ ಎಂದು ಉದ್ಗಾರ ತೆಗೆದಂತೆಯೇ ರಾಜಪ್ಪ ಹೆಗಲಿಗೆ ನೇತುಕೊಂಡಿದ್ದ ಚೀಲದೊಡನೆ ಗಡಿಬಿಡಿಯಲ್ಲಿ ಒಳಬಂದ. ರಾಜಪ್ಪ ರೈಲು ನಿಲ್ಲುವವರೆಗೂ ತಡೆಯಬಾರದೇನಯ್ಯ, ಹೆಚ್ಚು ಕಡಿಮೆ ಆದರೆ ಈ ಊರಲ್ಲಿ ಒಳ್ಳೆ ಆಸ್ಪತ್ರೆ ರಹಿತ ಇಲ್ಲ ಎಂದು ಸುರೇಶ ಎಚ್ಚರಿಸಿದ. ನಾನು ಈ ಸ್ಟೇಷನ್ನಿನಲ್ಲಿ ರೈಲು ನಿಲ್ಲುತ್ತೆ ಅಂತ ತಿಳ್ಕೊಂಡು ಆಗಲಿಂದ ಕಾದಿದ್ದೀನಿ. ಈಗ ರೈಲು ಬರೋ ಹೊತ್ತಿಗೆ ಮೇಲ್ ಟ್ರೈನಿಗೆ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಓಡೋಡಿ ಬಂದು ಹತ್ತೋಬಿಟ್ಟೆ ಎಂದು ತನ್ನ ಸಾಹಸವನ್ನು ಇವರಿಬ್ಬರೂ ಪ್ರಶಂಸಿಸಬಹುದೆಂದು ಊಹಿಸಿ ರಾಜಪ್ಪ ಹಲ್ಲು ಕಿರಿದ. ಅಲ್ಲವೋ, ನೀನೊಬ್ಬ ವಿಚಿತ್ರ ವ್ಯಕ್ತಿ ಕಣಯ್ಯ. ಬೆಳಗ್ಗೆ ಅತ್ತಾಗಿ ಹೋದವನು ಇಷ್ಟು ಹೊತ್ತಿನವರೆಗೆ ಏನ್ ಮಾಡ್ತಿದ್ದೆ? ಇದ್ಯಾಕೆ ರಾತ್ರೋರಾತ್ರಿ ಬಂದು ಹೋಗ್ತಾ ಇರೋ ರೈಲಿಗೆ ಹತ್ತುಕೊಂಡೆ? ಎಲ್ಲಿಗೆ ಹೊರಟಿದ್ದೀಯಾ? ಸುರೇಶ ಆಗತಾನೆ ಒಳಬಂದಿದ್ದ ರಾಜಪ್ಪನ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ. ಠೇರೋ ಠೇರೋ, ತಡಿಯೋ ಮಾರಾಯ, ಒಳ್ಳೆ ಕ್ರಿಮಿನಲ್ ಇನ್ವೆಸ್ಟಿಗೇಟರ್ ತರ ಪ್ರಶ್ನೆ ಮಾಡ್ತಿದ್ಯಲ್ಲ, ಸ್ವಲ್ಪ ಸುಧಾರಿಸಿಕೊಳ್ತೀನಿ. ರೈಲು ಜೊತೆ ಗಂಟೆಗೆ 20 ಮೈಲಿ ವೇಗದಲ್ಲಿ ಓಡಬೇಕಂದ್ರೆ ಹುಡುಗಾಟನಾ? ಏದುಸಿರುಬಾಯಿದೆ ಎಂದು ರಾಜಪ್ಪ ರೈಲುಗಾಡಿ ಬಾಗಿಲು ಮುಚ್ಚಿ ನಿಂತುಕೊಂಡೇ ಸುಧಾರಿಸಿಕೊಳ್ಳತೊಡಗಿದ. ಅವನು ರೈಲುಗಾಡಿ ಜೊತೆ ಕೊಂಚ ದೂರ ಓಡಿದ್ದರಿಂದ ಸುಸ್ತಾಗಿದ್ದಂತೂ ನಿಜ. ಕೂಟ್ಕೊಳ್ಳಿ ಎಂದು ಎದುರಿನ ಬೆಂಚ್ ತೋರಿಸಿ ಗೌರಿ ರಾಜಪ್ಪನಿಗೆ ಹೇಳಿದಳು. ಓಹ್, ಥ್ಯಾಂಕ್ ಯು ಮೇಡಮ್ ಎನ್ನುತ್ತಾ ರಾಜಪ್ಪ, ಕೂತ್ಕೊಳ್ಳೋದೇನು, ಮಲ್ಕೊಂಡು ಹೋಗುವಷ್ಟು ಜಾಗ ಇರೋ ಹಂಗಿದೆ. ಈ ಕಾರಣಕ್ಕೆ ನಾನಿವತ್ತು ರೈಲ್ ಹಿಡಿದಿದ್ದು ಎಂದು ಕುಳಿತುಕೊಳ್ಳುತ್ತಾ ರಾಜಪ್ಪ ಸುರೇಶನ ಕಡೆಗೆ ತಿರುಗಿದ. ನೋಡಯ್ಯ, ಇಡೀ ಜರ್ನಿ ಮಾತಾಡಬಹುದು, ಮನೆಗೆ ಬಂದು ಡಿಸ್ಕಸ್ ಮಾಡಬೇಕು ಅಂತ ಇದ್ದದ್ದನ್ನು ಹೇಳೋದಕ್ಕೆ ನನಗೆ ಒಳ್ಳೆಯ ಸಮಯ ಸಿಕ್ಕಿದ ಹಾಗಾಯಿತು. ಆದ್ರಿ ಈ ನಿಮ್ಮೂರಿನ ರೈಲು ಇದೇನು ರೈಲೋ ಎತ್ತಿನ ಗಾಡಿನೋ? ನಂತಹ ನಾಗಮಂಗಲದ ಕೋಣ ಸಹಿತ ಓಡಿ ಬಂದು ಹತ್ತಬಹುದು ಅಂದ್ರೆ ಇದು ಎಷ್ಟು ಸ್ಪೀಡ್ ಆಗಿ ಹೋಗ್ತೆ ನೋಡ್ಕೋ ಎಂದು ರೈಲಿನ ಬಗ್ಗೆ ತಿರಸ್ಕಾರ ಪ್ರಕಟಿಸಿದ. ಮೈ ಡಿಯರ್ ಫೆಲೋ, ಇದು ಹೋಗೋ ದಾರಿ ಹಾಗಿದೆ ಕಣಯ್ಯ. ಸ್ಪೀಡ್ ಆಗಿ ಏನಾದ್ರೂ ಹೋದ್ರೆ ಒಂದೇ ಸಾರಿ ಯಮಲೋಕಕ್ಕೆ ಹೋಗ್ತೀಯ ಅಷ್ಟೇ. ಈ ರೈಲಿಗೆ ರಾತ್ರಿ ಹತ್ತಿರೋದ್ರಿಂದ ನಿನಗೆ ಗೊತ್ತಾಗ್ತಾ ಇಲ್ಲ. ಬೆಳಗಿನ ಹೊತ್ತು ಬಾ, ಆಗ ನಿನಗೆ ಗೊತ್ತಾಗುತ್ತೆ ಯಾಕೆ ನಿಧಾನ ಹೋಗ್ತಾನೆ ಅಂತ. ಅದೂ ಅಲ್ಲದೆ ಯಾಕೆ ಬೇಲೆ ಹೋಗ್ಬೇಟು ಹೇಳು? ಅರ್ಧರಾತ್ರಿಯಲ್ಲಿ ತಗೊಂಡು ಹೋಗಿ ಯಾವುದಾದ್ರೂ ಸ್ಟೇಷನ್ನಲ್ಲಿ ಇಳಿಸಿದ್ರೆ ಈ ಕತ್ತಲ್ಲಿ ಈ ಕಾಡಲ್ಲಿ ನಮ್ಮ ಕಥೆಯೇನೋ ಯೋಚನೆ ಮಾಡು. ಸ್ಟೇಷನ್ನಲ್ಲಿ ಕಪೆ ಸುತ್ತೋದರ ಬದಲು ರೈಲಲ್ಲಿ ನಿದ್ದೆ ಮಾಡಬಹುದಲ್ಲ. ಸರಿ ಕಣೋ, ನೀನು ಹೇಳೋದೆಲ್ಲ ಸರಿ. ಆದರೂ ಇಷ್ಟು ನಿಧಾನ ಅಂದ್ರೇನಯ್ಯ? ರೈಲು ಅಂದಮೇಲೆ ಹೆಸರಿಗೆ ಮರ್ಯಾದೆ ಬೇಡವೇನೋ? ಹೂತೇರಿ, ಇದು ಹೋಗೋ ಮರ್ಜಿ ನೋಡಿದ್ರೆ ಬೆಳಗಿನ ಜವಾಗಕ್ಕೂ ಇದು ಇದ್ದಲ್ಲೇ ಇರೋ ಹಂಗೆ ಕಾಡಿಸ್ಪಿದೆ ಎಂದು ರಾಜಪ್ಪ ಸುರೇಶನ ಯಾವ ಸಮಜಾಯಿಷಿಗೂ ಅವನು ಒಪ್ಪುವ ಹಾಗೆ ಕಾಣಲಿಂದ. ರೈಲು ನಿಧಾನವಾಗೇ ಚಲಿಸುತ್ತಿತ್ತು. ದಾರಿ ಉದ್ದಕ್ಕೂ ಗಳಿಗೆಗೊಮ್ಮೆ ಚಕ್ರಗಳು ಸ್ಲಿಪ್ಪಾಗುತ್ತಾ ಜುಗುಜುಗುಜುಗು ಸದ್ದಾಗುತ್ತಿತ್ತು. ಗೌರಿಗೆ ತಮಗೆ ರೈಲಿನಲ್ಲಿ ಕಂಪನಿ ಕೊಡಲು ಇನ್ನೊಬ್ಬ ಪರಿಚಿತ ಸಿಕ್ಕಿದ್ದು ಸಂತೋಷವಾಗಿತ್ತು. ಏನೇ ಆಗ್ಲಿ, ಕಳ್ಳರಿ ಏನಾದ್ರೂ ಹತ್ತಿದ್ರೆ ನಮ್ಮದೇ ಮೆಜಾರಿಟಿ ಇರೋದನ್ನು ನೋಡಿ ಸುಮ್ಮನಾಗಬೇಕಾಗುತ್ತೆ ಎಂದು ಯೋಚಿಸಿದಳು. ರಾಜಪ್ಪ ಎದುರುಗಡೆ ಬೆಂಚಿನ ಧೂಳು ಹೊಡೆಯುತ್ತಾ ತನ್ನ ಹೆಗಲಿನಲ್ಲಿದ್ದ ಚೀಲ ಪಕ್ಕಕ್ಕಿಟ್ಟು ಕುಳಿತ. ಈಗ ಕೇಳಯ್ಯ ನಿನ್ನ ಪ್ರಶ್ನೆಗಳನ್ನ, ಉತ್ತರ ಕೊಡೋಣ. ರೈಲುಗಾಡಿ ಬಾಗಿಲು ತೆಗೆಯೋದಕ್ಕೆ ಶುರು ಮಾಡಿದೆಯಲ್ಲ, ಆ ಮಳೆಯಲ್ಲಿ ಫುಟ್ಬೋರ್ಡಿನ ಮೇಲೆ ನಿಂತುಕೊಂಡು ನಿನಗೆ ಹೇಗೆ ಉತ್ತರ ಹೇಳೋದು ಹೇಳು ಎಂದ. ಮಳೆಯಲ್ಲಿ ಸರಿಯಾಗಿ ನೆನೆದ ಹಾಗೆ ಕಾಣದಿಲ್ಲಲೋ? ನಿನ್ನ ಚೀಲದೊಳಗೆ ಟವಲ್ ಏನಾದ್ರೂ ಇಟ್ಟಿದ್ರೆ ತೆಗೆದು ಒರೆಸಿಕೋ ಎಂದು ರಾಜಪ್ಪನ ಕೂದಲೆಲ್ಲ ಒದ್ದೆಯಾಗಿದ್ದನ್ನು ನೋಡಿ ಸುರೇಶ ಹೇಳಿದ. ಮಾರಾಯ, ಬಟ್ಟೆ ಒದ್ದೆ ಆದ್ರೂ ಪರವಾಗಿಲ್ಲ, ಚೀಲ ಒದ್ದೆ ಆಗ್ಬಾರ್ದು. ನಂದು ಮ್ಯಾನುಸ್ಕ್ರಿಪ್ಟ್ ಕಂತೆಯೆಲ್ಲ ಅದರೊಳಗೆ ಇಟ್ಕೊಂಡಿದ್ದೀನಿ. ತಲೆ ಒಂಚೂರು ಒದ್ದೆ ಆಗಿರ್ಬೋದು, ಅದೇನ್ ಮಹಾಬಿಡು, ಗಾಳಿಗೆ ತಾನಾಗೆ ಆರಿಕೊಳ್ಳುತ್ತೆ ಎಂದು ಬಟ್ಟೆ ಒದ್ದೆ ಆಡೋದರ ಬಗ್ಗೆ ನಿರ್ಲಕ್ಷ್ಯ ತೋರಿ ರಾಜಪ್ಪ ಕ್ರಾಪಿನ ಮೇಲೆ ಕೈಯಾಡಿಸಿದ.
ರಾಜಪ್ಪ, ನಿನ್ನ ವ್ಯವಹಾರನೇ ನನಗೆ ಅರ್ಥವಾಗ್ತಾ ಇಲ್ಲ. ಬೆಳಗ್ಗೆ ಯಾವುದೋ ಕದಳ ಎಡಿಟ್ ಮಾಡಿ ಕೊಡಬೇಕಾಗಿದೆ ಅಂತ ಹೇಳಿದವನು ಅದರ ವಿಚಾರ ಮುಂದೆ ಏನನ್ನೂ ತಿಳಿಸದೆ ಗಡಿಬಿಡಿಯಲ್ಲಿ ಮಾಯವಾದೆ. ಈಗ ನೋಡಿದ್ರೆ ಓಡಿ ಬಂದು ರೈಲೊಳಗೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿ ನಿನ್ನ ಕದಳದ ಯೋಗಕ್ಷೇಮ ನೋಡ್ತಾ ಇದ್ಯಾ. ಇದೇನು ನಿನ್ನ ತೆರೆ? ಅದನ್ನ ಯಾಕೆ ಹೊತ್ತುಕೊಂಡು ತಿರುಗ್ತಾ ಇದ್ದೀಯಾ? ವಿಚಿತ್ರ ಮನುಷ್ಯ ಕಣಯ್ಯ ನೀನು. ಸಿಂಪಲ್ ಸುರೇಶ, ಅದರಲ್ಲಿ ಆಶ್ಚರ್ಯಪಡುವಂಥದ್ದು ನಿನಗೆ ಏನಿದೆ ನನಗೆ ಅರ್ಥವಾಗ್ತಾ ಇಲ್ಲ. ಬೆಳಗ್ಗೆ ನಿನಗೆ ಹೇಳಿದೆನಲ್ಲ ಕದಡ, ಅದನ್ನ ರೆಡಿ ಮಾಡಿ ಕೊಡಬೇಕಂತಾನೆ ನಾನು ದೇವಪುರಕ್ಕೆ ಬಂದಿದ್ದು. ಈಗ ಓಡಿ ಬಂದು ರೈಲಿಗೆ ಹತ್ತಿಕೊಂಡಿದ್ದು ಅದಕ್ಕೆ. ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಇಲ್ಲೆಲ್ಲೋ ಅಮ್ಮಾಡಲ ಅಂತ ಒಂದು ಊರಿದೆಯಂತೆ. ನನಗೆ ಒಂಚೂರು ಕರೆಕ್ಟಾಗಿ ಗೈಡ್ ಮಾಡಬೇಕು ಕಣೋ. ನನ್ನ ಹತ್ರ ಇರೋ ಕದಡದಲ್ಲಿ ಸುಮಾರು ಲೈನುಗಳೇ ಮಿಸ್ಸಿಂಗ್ ಕಣೋ. ಎಷ್ಟು ತಿಪ್ಪರ್ಲಾಗ ಹೊಡೆದರೂ ಅವುಗಳನ್ನು ತಿಳ್ಕೊಳ್ಳದೆ ಅದನ್ನ ಎಡಿಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಕದಡದ ಇನ್ನೊಂದು ಕಾಪಿ ಏನಾದ್ರೂ ಇದೆ ಅಂತ ಇಡೀ ರಿಸರ್ಚ್ ಇನ್ಸ್ಟಿಟ್ಯೂಟನ್ನೇ ತಲೆ ಕೆಳಗು ಮಾಡಿ ನೋಡಿದ್ದೆ. ಇದರದು ಮೈಕ್ರೋಫಿಲಂ ತೆಗೆದಿಲ್ಲ. ಇದರದು ಇನ್ನೊಂದು ಕಾಪಿನೂ ಇಲ್ಲ. ಈ ಕದಡ ಬರದ ಕವಿ ಇದ್ದಿದ್ದು ಅಮ್ಮಾಡಲ ಊರಿನ ದೇವಸ್ಥಾನದಲ್ಲಂತೆ. ಆದ್ದರಿಂದ ಈ ಕವಿಯೂ ಇಲ್ಲಿಯವನೇ ಅಂತಾಯಿತು. ಅಮ್ಮಾಡಲ ದೇವಸ್ಥಾನದ ಕವಿಯಾಗಿದ್ದರಿಂದ ಈ ಕದಡದ ಪ್ರತಿಗಳು ಅಲ್ಲಿರೋದು ಗ್ಯಾರಂಟಿ. ಅದ್ಯಾವ ಊರು, ಅದ್ಯಾವ ದೇವಸ್ಥಾನ ನನಗೆ ತಿಳಿಸಬೇಕು ನೀನು. ಇದನ್ನ ಎಡಿಟ್ ಮಾಡಿ ರೆಡಿ ಮಾಡಿ ಕೊಡೋದಕ್ಕೆ ನಿನ್ನ ಕೈಯಲ್ಲಿ ಏನು ಸಹಾಯ ಆಗತ್ತೆ ಮಾಡಿಕೊಡ್ಬೇಕು, ಆಯ್ತಾನೆ? ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಇನ್ಯಾವುದಕ್ಕೂ ಅಲ್ಲ, ಇದಕ್ಕೆ. ರಾಜಪ್ಪ, ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟು ದಿನ ಆಯಿತು. ಹಳಗನ್ನಡ ಓದೋಕೆ ಸಹಿತ ಮರೆತು ಹೋಗಿರುತ್ತೆ. ಅಂಥದ್ರಲ್ಲಿ ನಾನು ಸಹಾಯ ಮಾಡೋದು ಅಂದ್ರೆ ಹೇಗೋ. ನನಗೀಗ ಆ ಹಳಗನ್ನಡದ ಚಂಪು ಕಾವ್ಯಗಳು, ಆ ರಳಕ್ಕುಳಕ್ಷಳಗಳು, ಷಟ್ನದಿ, ರಗಳೆ ಎಲ್ಲ ನೆನೆಸ್ಕೊಂಡ್ರೆ ನಡುಕು ಬರುತ್ತೆ ಎಂದು ಹೇಳುತ್ತಿರಬೇಕಾದ್ರೆ ರೇಗಿದ ರಾಜಪ್ಪ ಅವನನ್ನು ಅರ್ಧಕ್ಕೆ ಮಾತು ನಿಲ್ಲಿಸುವಂತೆ ಮಾಡಿ, ನೋಡೋ ನಿನ್ನದು ಅವೆಲ್ಲ ಸೊಂಟು ಬೇಡ. ನೀನೀಗ ಇಲ್ಲೆಲ್ಲೋ ಕೊಂಪೆ ಸೇರಿರ್ಬೋದು. ನಿನ್ನ ಹಣೆ ಬರಹ, ನಾನೇನ್ ಮಾಡೋದಕ್ಕಾಗತ್ತೆ? ಆದ್ರೆ ನಿನ್ನ ಹೊಗಳೋದಕ್ಕಲ್ಲ, ಸತ್ಯವಾಗಲೂ ಹೇಳೋದಾದ್ರೆ ನಮ್ಮ ಪ್ರೊಫೆಸರ್ ಹೋದ್ಮೇಲೆ ಹಳಗನ್ನಡ ಪಾಂಡಿತ್ಯ ಇರೋದು ನಿನ್ನನ್ನು ಬಿಟ್ರೆ ಇನ್ಯಾರೂ ಇಲ್ಲ. ನಿಜವಾಗಲೂ ಇನ್ಯಾರಾದ್ರೂ ಇದ್ದಾರೆ ಅನ್ನಿಸಿದ್ರೆ ಅವರ ಹೆಸರು ಹೇಳು. ನಾನು ಸಂತೋಷವಾಗಿ ಅವರ ಹತ್ರನೇ ಹೋಗ್ತೀನಿ. ನಿನ್ನಂಥ ಕಾಮನ್ ಸೆನ್ಸ್ ಇಲ್ಲದವನ ಹತ್ರ ಏನೋಗೋಳೆ ನನಗೆ ಬೇಡ ಎಂದು ಸಿಡುಕಿನಿಂದ ಹೇಳಿ ಗೌರಿ ಕಡೆಗೆ ತಿರುಗಿ, ನೋಡಿ ಮೇಡಮ್, ನಿಮ್ಮ ಯಜಮಾನರನ್ನು ಬೈತಿದ್ದೀನಂತ ಬೇಜಾರು ಮಾಡ್ಕೋಬೇಡಿ. ನೀವು ಇವನ್ನ ನಿನ್ನೆ ಮೊನ್ನೆಯಿಂದ ನೋಡಿರಬಹುದು. ನಾನು ಮಹಾರಾಜ ಕಾಲೇಜ್ ಸೇರಿದಾಗಲಿಂದ ನೋಡ್ತಿದ್ದೀನಿ. ದುಡ್ಡು ಸಂಪಾದನೆ ಮಾಡೋದೊಂದು ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ ಇವನು ಪ್ರಚಂಡ. ಇದೇ ನನ್ನ ಕದರ ಇವನಿಗೆ ಕಸದ ಬುಟ್ಟಿಲ್ ಸಿಕ್ಕಿದ್ರೆ ಇಡೀ ಜೀವಮಾನ ಅದರ ಮೇಲೆ ರಿಸರ್ಚ್ ಮಾಡ್ತಾ ಕಾಲ ಕಳಿತಿದ್ದ. ಈಗ ಸ್ವರ್ಥ ಸಹಾಯ ಮಾಡಯ್ಯ, ನಾನಾದರೂ 4 ಕಾಸು ಸಂಪಾದನೆ ಮಾಡ್ತೀನಿ ಅಂದ್ರೆ ಹೇಗೆ ತಕರಾರು ತೆಗಿತಿದ್ದಾನೆ ನೋಡಿದ್ರಾ? ನೀನು ಅರೆಮನಸ್ಸಿನಲ್ಲಿ ನನ್ನ ಬೈತಿದ್ದೀನ ಅನ್ನೋದು ನನಗೆ ಗೊತ್ತು. ಯಾಕೆ ಅನ್ನೋ, ದುಡ್ಡು ಹಾಳು ಮಾಡೋದ್ರಲ್ಲಿ ನೀನು ಎಲ್ಲರಿಗೂ ಜಗದ್ಗುರು. ನೀನು ವಿವೇಕ ಬೋಧನೆ ಮಾಡಿದ್ರೆ ಯಾರು ಕಿವಿ ಕೊಡ್ತಾರೆ ರಾಜಪ್ಪ? ನನ್ನ ಈ ಸದ್ಗುಣಗಳೆಲ್ಲ ನೋಡೇ ಅವಳು ನನ್ನ ಮದುವೆ ಆಗಿರೋದ್ರಿಂದ ಕಟ್ಕೊಂಡವರಿಗೆ ಕೋಡಿಂಗು ಮುದ್ದು ಎನ್ನುವ ಹಾಗೆ ನಿನ್ ಬೈದುಳೆಲ್ಲ ಅವಳಿಗೆ ಹೊಗಳಿಕೆ ತರ ಕಾಣ್ಬೋದ್ ಕಣೋ ಎಂದು ಸುರೇಶ್ ಹೇಳ್ತಿರ್ಬೇಕಾದ್ರೆ ಗೌರಿ ಇವರಿಬ್ಬರ ಮಾತು ತನ್ನ ಕಡೆಗೆ ತಿರುಗಿಸಿದ್ದನ್ನು ನೋಡಿ, ಸಾಕು ಸುಮ್ನಿರಿ, ಅದ್ಯಾವ ದೇವಸ್ಥಾನ? ಅಲ್ಲಿ ಏನಾದ್ರೆ ಇವ್ರಿಗೆ ಬೇಕಾಗಿರೋ ಕಡತ ಸಿಗುತ್ತೆ ವಿಚಾರಿಸಿ ಸಹಾಯ ಮಾಡಿದ್ರೆ ನಿಮ್ದೇನ್ ತಲೆ ಹೋಗುತ್ತಾ ಎಂದು ಜೋರ್ ಮಾಡಿದ್ಲು. ಅಮ್ಮಾಡಲ ಅನ್ನೋ ಊರಿನ ಹೆಸರೇ ಕೇಳಿಲ್ಲವಲ್ಲಿ ನಾನು. ಜುಗಾರಿ ಕ್ರಾಸಿನ ಆಸ್ಪಾಸಿನಲ್ಲಿ ಯಾವ ದೇವಸ್ಥಾನದ ಅವಶೇಷವೂ ಇಲ್ಲವಲ್ಲೇ. ಇವನೇನಾದ್ರೂ ಮಾಡ್ಡ ಊರನ್ನೇ ಅಮ್ಮಾಡಲ ಅಂತಿದ್ದಾನೋ ಏನೋ? ಇರ್ಬೋದು ಬಿಡಯ್ಯ, ಈ ಕಾವ್ಯ 300 ವರ್ಷ ಹಿಂದಿಂದು. ಅಷ್ಟು ಹಿಂದೆ ಅದಕ್ಕೆ ಹಾಗೆ ಕರಿತಿದ್ರೋ ಏನೋ, ಯಾರಿಗೊತ್ತು? ಅಲ್ಲಿ ಏನಾದ್ರೂ ದೇವಸ್ಥಾನ ಇದೆಯಾ? ದೇವಸ್ಥಾನದ ಆಸ್ತಿ ಅಂತ ಪುಸ್ತಕ ಅದು ಇದು ಇದೆಯಾ? ದೇವಸ್ಥಾನ ಇರ್ಲಯ್ಯ, ಅಲ್ಲಿ ಯಾವ ನರಮನುಷ್ಯರೂ ಇರೋ ಮಟ್ಟಿಗೆ ಕಾಣೆ. ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಇತ್ತಂತೆ. ಈಗ ಅಲ್ಲಿ ಕಾಡು ಬಿಟ್ಟಿನ್ನೇನೂ ಇಲ್ಲ. ಆ ದೇವಸ್ಥಾನದ ಉಂಬಿಳಿ ಅಂತ ಅಲ್ಲೊಂದು ಹಾಳು ಅಡಕೆ ತೋಟ ತೋರಿಸ್ತಾರೆ. ಅದು ಯಾರಿಗೆ ಸೇರಿದ್ದು, ಯಾರದನ್ನು ಈಗ ನೋಡ್ಕೊಳ್ತಾರೋ ನನಗೆ ಚೂರು ಗೊತ್ತಿಲ್ಲ. ಅಕಸ್ಮಾತ್ ನಿನಗೋಸ್ಕರ ನಾನದನ್ನು ಹುಡುಕಿದ್ರೂ ನಿನಗೆ ನಿನ್ನ ಕಡತದ ಮೂಲ ಪ್ರತಿ ಸಿಗೋದು ಅಸಾಧ್ಯವೆಂದೇ ಹೇಳ್ಬೋದು. ನನ್ನ ಉತ್ಸಾಹಕ್ಕೆ ತಣ್ಣೀರೆರಿಸ್ತಾ ಇದೆಯಾ ನೀನು ಸುರೇಶ? ಅಷ್ಟೊಂದು ದೂರದಿಂದ ನಾನು ಬಂದಿದ್ದು ವ್ಯರ್ಥ ಆಗುತ್ತಲ್ಲಯ್ಯ. ನನ್ನ ಕರ್ಮ ನೋಡು, ಯಾವನೋ ಹೊಸದ ಕಗ್ಗ ಕಟ್ಕೊಂಡು ಊರೂರು ತಿರುಗಬೇಕಾಗಿರೋದು. ನಿನ್ ತಲೆನೋವನ್ನ ತಂದು ನನಗಂಟಿಸ್ಬೇಕಂತಿದ್ಯಾ? ಅಡ್ರೆಸ್ ಇಲ್ಲದ ಊರಲ್ಲಿ ಒಂದಾನೊಂದು ಕಾಲದಲ್ಲಿ ದೇವಸ್ಥಾನ ಇತ್ತು ಅನ್ನೋ ಕಥೆ ಕಟ್ಕೊಂಡು ಇಲ್ಲಿವರೆಗೆ ಬಂದಿದೆಯಲ್ಲ. ಹಿಂದೆ ಕುದುರೆ ಬೆನ್ನು ಬಿದ್ದು ದೇಶಾಂತರ ತಿರುಗ್ತಿದೆಯಲ್ಲ, ಆ ಚಾಳಿ ನಿನಗಿನ್ನೂ ಹೋಗಿರೋ ಹಾಗೆ ಕಾಣಲ್ಲ ಕಣೋ. ನೋಡೋ ಸುರೇಶ, ನೀನೊಳ್ಳೆ ಮಾತಲ್ಲಿ ನನಗೆ ದೇವಸ್ಥಾನ ತೋರಿಸಿ ಹಸ್ತಪ್ರತಿ ಹುಡುಕಿ ಕೊಟ್ಟಿಯೋ ಸಮ. ಇಲ್ಲದಿದ್ರೆ ಇನ್ನೂ ದೊಡ್ಡ ತೊಂದರೆಗೆ ಸಿಕ್ಕಿಕೋತೀಯ. ಆ ಹಸ್ತಪ್ರತಿಯಲ್ಲಿ ಇಲ್ಲದಿಲ್ಲೋ ಸಾಲುಗಳನ್ನೆಲ್ಲ ನೀನೇ ಕರೆಕ್ಟಾಗಿ ಛಂದಸ್ಸು, ಮಾತ್ರೆ, ಗಣ ಎಲ್ಲಾ ನೋಡಿ ಬರದೇ ಕೊಡ್ಬೇಕಾಗುತ್ತೆ. ಈಗ್ಲೇ ಹೇಳ್ಬಿಟ್ಟಿದ್ದೀನಿ, ಹುಷಾರ್.
ಎಂದು ಸುರೇಶನಿಗೆ ಬೆದರಿಸುವವನಂತೆ ಮಾತಾಡುತ್ತಾ ರಾಜಪ್ಪ ತಮಾಷೆ ಮಾಡ್ದ. ಕಗ್ಗತ್ತಲಲ್ಲಿ ರೈಲು ನಿಂತಿದೆಯೋ ಮುಂದುವರಿಯುತ್ತಿದೆಯೋ ಎನ್ನುವುದು ಸಹ ಗೊತ್ತಾಗುತ್ತಿರಲಿಲ್ಲ. ರಾಜಪ್ಪ, ಹಳಗನ್ನಡದ ಕಾವ್ಯಗಳಲ್ಲಿ ಖಾಲಿ ಬಿದ್ದಲ್ಲಿ ಏನೇನಿತ್ತು ಅಂತ ಪತ್ತೆ ಮಾಡಿ ತುಂಬಿಸೋದು ಏನು ಬಾಳೆಹಣ್ಣು ತಿಂದಂಗೆ ಅಂತ ತಿಳ್ಕೊಂಡ್ಯಾ? ನಾನು ನೀನು ಸೇರ್ಕೊಂಡು ಮನಸ್ಸಿಗನಿಸಿದ್ದನ್ನು ತುಂಬಿಸಿ ಪ್ರಕಟಿಸಿದ್ರೆ ನಮ್ಮ ಕನ್ನಡ ಪಂಡಿತರುಗಳೆಲ್ಲ ಕಾದುಕೊಂಡಿದ್ದಾರೆ ನಿನ್ನ ಜನ್ಮ ಜಾಲಾಡಕ್ಕೆ. ಇನ್ನೊಂದು ಪ್ರತಿ ಯಾರ ಹತ್ರನೂ ಇಲ್ಲದಿದ್ರೆ ಅವರು ಜಾಲಾಡೋದು ಹೇಗಯ್ಯ? ನೀನ್ ಬರ್ಕೊಟ್ಟಿದ್ದೇ ಕೊನೆ ಮಾತಲ್ವಾ ಎಂದು ರಾಜಪ್ಪ ಸುರೇಶನಿಗೆ ಸಮಜಾಯಿಷಿಕೊಟ್ಟ. ನೀನ್ ಕಡತ ಒಂಚೂರು ಇತ್ತೈ ಕೊಡು ರಾಜಪ್ಪ, ಅದು ಏನು ಕಗ್ಗ ಹೊಸ್ತಿದ್ದಾನೆ ಈ ಕವಿ ಅಂತನಾದ್ರೂ ನೋಡೋಣ. ಈ ಕವಿ ಹೆಸರು ಅದೇನಂತ ಹೇಳಿದೆ ಬೆಳಿಗ್ಗೆ? ಮರ್ತೇ ಹೋಯಿತು ನನಗೆ ಎಂದು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸುರೇಶ ಕಡತ ತೆಗೆದುಕೊಳ್ಳಲು ಮುಂದೆ ಬಾಗಿದ. ಗುರಾಜ ಪಂಡಿತ, ಇವನ ಹೆಸರು ಸಹಿತ ನಾನು ಇಲ್ಲಿವರೆಗೆ ಕೇಳಿರ್ಲಿಲ್ಲ. ಇವನ ಪುಸ್ತಕ ಎಡಿಟ್ ಮಾಡಿ ಪ್ರಕಟಿಸಿ ಯಾರಿಗೆ ಏನಾಗಬೇಕಿದೆಯೋ ದೇವರಿಗೆ ಗೊತ್ತು.